ಮಂತ್ರ ಸಂಖ್ಯೆ ಕಡಿಮೆ ಆಗ್ತಿದೆ, ರಾಕ್ಷಸರ ಸಂಖ್ಯೆ ಜಾಸ್ತಿ ಆಗ್ತಿದೆ. ಪ್ರಭಾವಿಗಳಾಗಿರೋರಲ್ಲಿ ಕಡಿಮೆ ಆಗಿದೆ, ಆದರೆ ಜನಸಾಮಾನ್ಯರಲ್ಲಿ ಇವತ್ತು ಒಂದಷ್ಟು ಮೌಲ್ಯ. ಮೊದಲೇನಾದರೂ ಒಂದು ರೇಡ್ ಆಗಿದೆ, ಒಂದು ಅಪವಾದ ಬಂದಿದ್ದರೆ ಸೂಸೈಡ್ ಮಾಡ್ಕೊಂಡ್ಬಿಡ್ತಾರೆ ಸರ್ಕಾರಿ ಅಧಿಕಾರಿಗಳು. ಈ ಕಳೆದ 20 ವರ್ಷದಲ್ಲಿ ಯಾವನಾದ್ರು ಸೂಸೈಡ್ ಮಾಡ್ಕೊಂಡ್ರೆ ಉದಾಹರಣೆ ನೋಡಿದ್ರೆ ನೀವು? ಇಲ್ಲ. ಕೃಷ್ಣ ಬೈರೇಗೌಡರು ಕಂದಾಯ ಸಚಿವರು ಏನು ಕ್ರಾಂತಿಕಾರಕ ಬದಲಾವಣೆ ತಂದಿದ್ದಾರೆ. ಭ್ರಷ್ಟ ಇಲಾಖೆಗಳಲ್ಲಿ ಕಂದಾಯ ಇಲಾಖೆ ಮತ್ತು ಗೃಹ ಇಲಾಖೆ ಟಾಪ್ 2. ಗೃಹ ಇಲಾಖೆ ಅದು ಯಾರು ಇವತ್ತು ಮಿನಿಸ್ಟರ್ ಏನೋ ಗೊತ್ತಿಲ್ಲ ಏನ್ಬೇಕಲ್ಲ ಅವ್ರ ಹೆಸರು? ಪರಮೇಶ್ವರ್ ಅವ್ರನ್ನ ಗೊತ್ತಿಲ್ಲ ಅಂತ ಕರೀತಾರೆ. ಪರಮೇಶ್ವರ್ ಅಲಿಯಾಸ್ ಗೊತ್ತಿಲ್ಲ. ಗೃಹ ಮಂತ್ರಿ ಪರಮೇಶ್ವರ್ ಇದ್ರೆ ಬೆಸ್ಟ್, DK ಆಗಿದ್ರೆ ಬೆಸ್ಟ್ ಆಗಿದೆ. DK ಶಿವಕುಮಾರ್ ಆದ್ರೆ ಇನ್ನು ಸ್ವಲ್ಪ ವೇಗ ಪಡ್ಕೊಳ್ಳುತ್ತೆ ಹೋರಾಟಗಳು. ಹೌದಾ? ದಬ್ಬಾಳಿಕೆ ಜಾಸ್ತಿ ಆಗುತ್ತಲ್ಲ. ಆದರೆ DK ಶಿವಕುಮಾರ್ ತಗೊಳ್ಳಲ್ಲ. ಯಾಕೆಂದ್ರೆ ಅಲ್ಲೇನು ಸಣ್ಣ ಪುಟ್ಟ ಟ್ರಾನ್ಸ್ಫರ್ ದಂಧೆಗಳಲ್ಲಿ ಅಲ್ಲಿ ಇಲ್ಲಿ ದುಡ್ಡು ಮಾಡೋದಕ್ಕಿಂತ ಅವರಿಗೆ ಸುರಂಗ ಕೊರೆಯೋದ್ರಲ್ಲಿ ದುಡ್ಡು ಜಾಸ್ತಿ. ಆಯ್ಕೆ ಮಾಡೋದು ದುಡ್ಡು ಕೊಟ್ಟಿರ್ತಾನೆ, ದುಡ್ಡು ಕೊಟ್ಟ ಮೇಲೆ ಅವನ ಅಲ್ಲಿ ತಗೋತಾನೆ. ಎಷ್ಟು ಲೋಫರ್ಗಳು ಜನರು ಅಂದ್ರೆ ಎಲೆಕ್ಷನ್ ಹಿಂದಿನ ದಿವಸ ಬಾಗ್ಲೇ ಹಾಕಲ್ಲ ಸಾರ್ ಅಂತ. ಒಂದು ರಾಜಕೀಯ ಹೋರಾಟ ಅದು ಅನಿವಾರ್ಯತೆ ಇತ್ತು, ಬೇಕಾಗಿತ್ತು. ಕೇವಲ ಕುಟುಂಬ ರಾಜಕಾರಣ, MLA, ಅವನ ಹೆಂಡತಿ, ಪ್ರಿಯತಮೆ, ಅವನ ಪ್ರಿಯತಮ ಅಥವಾ ಅವಳ ಪ್ರಿಯತಮೆ, ಅವಳ ಪ್ರಿಯತಮ ಇದಾರಲ್ಲ ನಮ್ಮ ಕರ್ನಾಟಕದ ಕೆಲವೊಂದು MLAಗಳ ಹತ್ರ ಗಂಡಸರು ಹೋಗೋದಿಕ್ಕಾಗೋದಿಲ್ಲ, ಅವ್ರನ್ನೂ ಬೆಡ್ರೂಮ್ ಕರೀತಾರೆ. ಪಕ್ಷ ಕಟ್ಟಿದ 2-1 ವರ್ಷದಲ್ಲಿ ಅಧಿಕಾರದ ಗದ್ದಿಗೆ ಏರಿದಂಥದ್ದು ಅರವಿಂದ್ ಕೇಜ್ರಿವಾಲ್ ಆಪಲ್. ದುಬೈಯಲ್ಲಿ ಸಿಕ್ಕಾಕೊಂಡಿದ್ದಂಥವ್ರು ಎಷ್ಟು ಜನ MLAಗಳು, ಎಷ್ಟು ಜನ ರಾಜಕಾರಣಿಗಳು, ಇವ್ರಿಗೆಲ್ಲ ಇಲ್ಲಿಂದ ಬಂತು ದುಡ್ಡು ಇಷ್ಟು ಐಷಾರಾಮಿ ಜೀವನ ಮಾಡೋದಕ್ಕೆ. ಎಲ್ಲ ಜನ ಗಮನಿಸಿ ಒಂದಲ್ಲ ಒಂದು ಸಂದರ್ಭದಲ್ಲಿ ಎದ್ದೇಳ್ತಾರೆ. ಅವ್ರೇನಾದ್ರು ಎದ್ದೇಳಿದ್ರೆ 28ರ ಮೊದಲೇ ನಮ್ಮ ಪಕ್ಷಕ್ಕೆ ಅವಕಾಶ ಇದೆ. ಕೆಲಸ ಮಾಡ್ತಿದ್ದೀರಾ? ಮಾಜಿ ಪ್ರಧಾನಿ ಹೆಂಡತಿಗೆ ಬೆಂಕಿ ಹಚ್ಚಿಕೊಂಡ್ರು ನೇಪಾಳದಲ್ಲಿ. ಹಾಲಿ ಅರ್ಥ ಸಚಿವನನ್ನ ಅಟ್ಟಾಡಿಸ್ಕೊಂಡು ಹೊಡೆದ್ರು ನೇಪಾಳದಲ್ಲಿ. ಇಲ್ಲೇನಾದ್ರೂ ಆ ಥರಕ್ಕಾಯ್ತು ಅಂದ್ರೆ ನೀವು ಕಟ್ಕೊಂಡಿರೋ ಯಾವ ಕೋಟೆ ಕೊತ್ತಲ ಯಾವೂ ಇಲ್ಲ. ಯುವಕರು ತಲೆ ಕೆಟ್ಟರೆ ಏನ್ ಬೇಕಾದ್ರೂ ಆಗ್ಬಿಡ್ಬಹುದು. ಆಗಿದೆ, ನಮ್ಮ ಕಣ್ಣು ಮುಂದೆ ಆಗಿದೆ. ಅದಕ್ಕೆ ಮಾನ ಮರ್ಯಾದೆಯಿಂದ ಬದುಕ್ರಯ್ಯ. ರವಿಕೃಷ್ಣ ರೆಡ್ಡಿ ಅವರು ಇಷ್ಟು ವರ್ಷದ ಜರ್ನಿಯಲ್ಲಿ MP ಆಗದಿರಬಹುದು, MLA ಆಗದಿರಬಹುದು, MLC ಆಗದಿರಬಹುದು, ಕರ್ನಾಟಕಕ್ಕೊಬ್ಬ ಲೀಡರ್ ಆಗಿದ್ದೀರಿ. ವಿಶೇಷವಾದಂಥ ಕನ್ನಡಿಗರು ಹೆಮ್ಮೆ ಪಡಬಹುದಾದಂಥ ಪರಂಪರೆ ನಮ್ದಿತ್ತು. ಈ ಕಳೆದ 20-25 ವರ್ಷದಲ್ಲಿ ಕೆಟ್ಟೋಗಿದೆ. ಪಕ್ಷದ ಸಿದ್ಧಾಂತಗಳಾದ್ರೆ ಪರವಾಗಿಲ್ಲ, ಆದರೆ ವ್ಯಕ್ತಿಗಳಿಗೆ ಗುಲಾಮರಾಗಬೇಡಿ, ಚೇಲಾಗಳಾಗಬೇಡಿ. ರವಿಕೃಷ್ಣ ರೆಡ್ಡಿ ಅವರು ಆಯ್ಕೆಯಾಗಿ ವಿಧಾನಸೌಧಕ್ಕೆ ಬರಬೇಕು. ಈ ಸಾವು ಯಾವಾಗ ಬರುತ್ತೆ ಗೊತ್ತಿಲ್ಲ ನನಗೆ. ಸಾವು ಯಾವಾಗಲೇ ಬರಲಿ, ನಾನು ಸಾರ್ಥಕವಾದ ಬದುಕನ್ನು ನನ್ನ ಇಷ್ಟು ವರ್ಷದ ಜೀವಿತಾವಧಿಯಲ್ಲಿ ಬದುಕಿದ್ದೀನಿ ಅಂತ. ಇದು ಈ ಪುಣ್ಯ ಎಷ್ಟು ಜನಕ್ಕಿದೆ. ಹೋರಾಟ ಮಾರಾಟ ಆಗಿರುವಾಗ ಹೋರಾಟದ ಬಗ್ಗೆ ನಂಬಿಕೆ ಕಳ್ಕೊಂಡಿರ್ತಕ್ಕಂಥ ಸನ್ನಿವೇಶದಲ್ಲಿ ಹೋರಾಟದ ಬಗ್ಗೆ ಕೂಡ ವಿಶ್ವಾಸ ಇಡುವಂಥ ವ್ಯಕ್ತಿತ್ವ, ಹಾಗೆ KRS ಅಂತ ಪಾರ್ಟಿ ಹೆಸರು ಕೇಳಿದ ತಕ್ಷಣ ಕಿವಿ ತಿರುಗತ್ತೆಲ್ಲರದು. ಯಾಕೆಂದರೆ ಇನ್ನು ಯಾವುದೇ ರಾಜಕೀಯ ಪಾರ್ಟಿ ಹೆಸರು ಹೇಳಿದ್ರೆ ನೊಂದವರು, ಬೆಂದವರು, ಬಡವರು, ದಮನಿತರಿಗೆ ಅಷ್ಟೊಂದೇನು ಅಭಿಮಾನನೂ ಬರಲ್ಲ, ಖುಷಿನೂ ಆಗಲ್ಲ. ಆದರೆ ಕರ್ನಾಟಕ ರಾಷ್ಟ್ರ ಸಮಿತಿ KRS ಪಾರ್ಟಿ ಅಂತ ಕೇಳಿದ ತಕ್ಷಣ ಅಪ್ಪ ಇದು ನಮ್ಮ ಪಾರ್ಟಿ ಕಣೆಯ, ನಮ್ಮದು ಅನ್ನೋ ಭಾವನೆಗಳನ್ನ ಹುಟ್ಟು ಹಾಕಿದ್ದಾರೆ, ಆ ರೀತಿ ನಡ್ಕೊಂಡಿದ್ದಾರೆ. ಆ ವ್ಯಕ್ತಿತ್ವ KRS ಪಾರ್ಟಿಯ ಮುಖ್ಯಸ್ಥರಾದಂತಹ ರವಿಕೃಷ್ಣ ರೆಡ್ಡಿ ಸರ್ ಜೊತೆ ಇದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ಏನು ಸಮಾಚಾರ, ಹೇಗಿದ್ದೀರಿ? ಚೆನ್ನಾಗಿದ್ದೀವಿ, ಜೀವನ ನಡೀತಿದೆ. ಕಳೆದ ಬಾರಿ ನಮ್ಮ ಹಳೆಯ ಸ್ಟುಡಿಯೋದಲ್ಲಿ ನಿಮ್ಮೊಂದು ಸಂದರ್ಶನ ಮಾಡಿದ್ವಿ. ಇದನ್ನ 2ನೇ ಸಂದರ್ಶನದ ಅವಕಾಶ ನನಗೆ. ರವಿಕೃಷ್ಣ ರೆಡ್ಡಿ ಅವರು US ಇಂದ ವಾಪಸ್ ಬಂದಾಗ, ರಾಜಕಾರಣದ ಅಖಾಡ ಕೀಳಿದಾಗ, KRS ಪಾರ್ಟಿ ಕಟ್ಟಿದಾಗ ಮತ್ತು ಇವತ್ತಿಗೆ ಬದಲಾವಣೆಗಳಾಗಿದೆಯಾ? ಸಾಕಷ್ಟು ಬದಲಾವಣೆ ಆಗಿದೆ. ನಾವು ಕೇವಲ ನಮ್ಮ ಒಂದು ವಿಚಾರಗಳಲ್ಲೇನು ಜಾಸ್ತಿ ಬದಲಾವಣೆ ಆಗಿಲ್ಲ, ದೇಹದಲ್ಲಿ ಬದಲಾವಣೆ ಆಗಿದೆ. ಮಾನಸಿಕವಾಗಿ ನಾನು ಈಗಲೂ ಅದೇ ಉತ್ಸಾಹ, ಹುಮ್ಮಸ್ಸು, ಆಶಾವಾದಲ್ಲಿದ್ದೀನಿ. ಆದರೆ 5 ವರ್ಷ 6 ವರ್ಷಗಳ ಹಿಂದಕ್ಕೆ ಹೋಲಿಸಿದ್ರೆ ಇವತ್ತು, ಹಿಂದೆ 6 ವರ್ಷಗಳ ಹಿಂದೆ ನೀವೇ ಹೇಳಿದಾಗೆ ಭ್ರಷ್ಟಾಚಾರ, ಲಂಚದ ವಿರುದ್ಧ, ವಿಶೇಷವಾಗಿ ಲಂಚ, ಭ್ರಷ್ಟಾಚಾರ ದೊಡ್ಡ ವಿಚಾರ. ಆದರೆ ಲಂಚ ಕೇಳೋದನ್ನ ಮರು ಮಾತನಾಡದೆ ಕೊಟ್ಟು ಕೆಲಸ ಮಾಡಿಸ್ಕೊಳ್ಳೋಂಥ ಒಂದು ಪರಿಸ್ಥಿತಿ ಇತ್ತು. ಇವತ್ತೊಂದು ಆಯ್ಕೆ ಇದೆ. KRS ಪಕ್ಷದ ಹೆಸರು ಹೇಳ್ಕೊಂಡು ಇವತ್ತು ರಾಜ್ಯದಲ್ಲಿ ಸಾವಿರಾರು ಜನ ಸರ್ಕಾರಿ ಕಚೇರಿಗಳಿಗೆ ಹೋಗಿ ತಮ್ಮ ಕೆಲಸ ಮಾಡಿಸ್ಕೊಂಡಿದ್ದಾರೆ. ನಾನು ಅನೇಕ ಸಲ ಹೇಳಿದ್ದೀನಿ. ನಮ್ಮಲ್ಲಿ ಆನೇಕಲ್ ತಾಲೂಕಲ್ಲಿ ಹೇಳ್ತಾರೆ ಜನ, ನಿನ್ನ ಹೆಸರು KRS ಪಕ್ಷದ ಹೆಸರು ಹೇಳ್ಕೊಂಡು ನಮ್ಮ ತಾಲೂಕಲ್ಲಿ ಏನಿಲ್ಲ ಅಂದ್ರೂ 200 ಕೋಟಿ ರೂಪಾಯಿ ಲಂಚ ಕೊಡೋದನ್ನ ಉಳಿಸ್ಕೊಂಡಿದ್ದಾರೆ ನಮ್ಮ ತಾಲೂಕಿನ ಜನ ಅಂತ. 200 ಕೋಟಿ ಲಂಚ ಮಿನಿಮಮ್ ಅಷ್ಟು ಉಳಿಸ್ಕೊಂಡಿದ್ದಾರೆ. ಯಾಕಂದ್ರೆ ಕೆಲವೊಂದು ನಮ್ಮ ತಾಲೂಕು ಗೊತ್ತಿದೆಯಲ್ವ ನಿಮ್ಗೆ, ಆನೇಕಲ್ ತಾಲೂಕು ಬೆಂಗಳೂರು ನಗರ ಜಿಲ್ಲೆಯದು ರಿಯಲ್ ಎಸ್ಟೇಟ್ ಅಂದ್ರೆ ಅಂತೂ ಅಲ್ಲಿ ಭೂಮಿಗೆ ಬಂಗಾರದ ಬೆಲೆ, ಈಗಂತೂ ಚಿನ್ನಕ್ಕೆ ಬಂಗಾರದ ಬೆಲೆ ಬಂದಿದೆ. ಚಿನ್ನ ಬಂಗಾರ ಎರಡೂ ಅದೇ, ಆದ್ರೆ ನಿಜಕ್ಕೂ ಬಂಗಾರದ ಬೆಲೆ ಚಿನ್ನಕ್ಕೆ ಬಂದಿದೆ. ಅದೇ ತರಕ್ಕೆ ಭೂಮಿಗೆ ಬಂಗಾರದ ಬೆಲೆ ಇದೆ. ಅಲ್ಲಿ ಯಾವುದೇ ತಾಲೂಕು ಆಫೀಸ್ಗೆ ಹೋಗ್ಲಿ, ಯಾವುದೇ ನಾಡ್ ಕಚೇರಿಗೆ ಹೋಗ್ಲಿ, ಗ್ರಾಮ ಪಂಚಾಯತಿಗೆ ಹೋಗ್ಲಿ, ಯಾವುದೇ ಇಲಾಖೆಗೆ ಹೋಗ್ಲಿ ದುಡ್ಡು ಇಲ್ಲದೆ ಕೆಲಸ ಮಾಡ್ಕೊಡೋದಿಲ್ಲ. ಆಮೇಲೆ ಪೋಸ್ಟಿಂಗು ತುಂಬ ಏನು ಸಾರ್ಟ್ ಆಫ್ಟರ್ ಅಂತಾರಲ್ವ, ಆ ಥರದ ಪೋಸ್ಟಿಂಗ್ ಇರುವಂಥದ್ದು ಯಾರು BJP ಅವರಾಗಲಿ ಕಾಂಗ್ರೆಸ್ನಾಗಲಿ ಯಾವುದೇ ರಾಜಕೀಯ ಕಾರ್ಯಕರ್ತರು ಕೇಳ್ತಿರ್ಲಿಲ್ಲ. ಅಂಥ ಸಂದರ್ಭದಲ್ಲಿ ಇವತ್ತು
ಎಷ್ಟು ಜನ ಬಳಸ್ಕೊಂಡಿದಾರೋ ಗೊತ್ತಿಲ್ಲ, ಆದರೆ ಒಂದು 10, 20, 30% ಆದ್ರೂ ಒಂದು ಕಡಿವಾಣ ಬಿದ್ದಿದೆ ಅಂದ್ರೆ ಬಹಳ ದೊಡ್ಡ ಸಾಧನೆ. ಇದು ಕೇವಲ ಆನೇಕಲ್ ಅಲ್ಲಲ್ಲ, ಇಡೀ ರಾಜ್ಯದಲ್ಲಿ. ನಾನೊಂದ್ಸಲ ನಿಮ್ಗೆ ಹೇಳ್ಬೇಕು, ಬೆಳಗಾಮಲ್ಲಿ ಬಹುಶಃ ಕಿತ್ತೂರಲ್ಲ, ಬೆಳಗಾಮಿಂದ ಲೋಕಾಪುರಕ್ಕೆ ಹೋಗೋ ರಸ್ತೆನಲ್ಲಿ ಏರ್ಪೋರ್ಟ್ ರೋಡ್ ಇಂದ ಒಂದು ಹಳ್ಳಿ ಒಳಗಡೆ ಹೋದ್ವಿ, ನೇಸರ್ಗಿ ಅನ್ಸುತ್ತೆ, ನೇಸರ್ಗಿ ಊರಲ್ಲಿ. ಹಳ್ಳಿ ಒಳಗಡೆ ಪ್ರಚಾರಕ್ಕೆ ಅಂತ ಹೋದಾಗ ಅಲ್ಲೊಬ್ಬ ಬಂದ್ಬಿಟ್ಟು ಫೋಟೋ ತಗೊಂಡ, ಸರ್ ಸೆಲ್ಫಿ ಬೇಕು ಸರ್ ಅಂದ. ಆಮೇಲೆ ಆಯ್ತಪ್ಪ ತಗೋ ಅಂತ ಹೇಳಿ, ಆಮೇಲೆ ಏಕೆ ಪಕ್ಷ ಯಾಕೆ ಸೇರ್ಬಾರ್ದು ಸಾರ್, ನಾನು ಈಗಲೇ ಮೆಂಬರ್ ಆಗ್ತೀನಿ ಸರ್, ನಾನು 10,000 ರೂಪಾಯಿ ಲಂಚ ಕೇಳಿದ್ರು ನಮ್ಮ ಆಫೀಸ್ ಇದ್ರಲ್ಲಿ, ನಮ್ಮ ಗ್ರಾಮ ಪಂಚಾಯತಿಲಿ. ನಾನು ಹೋಗ್ಬಿಟ್ಟು KRS ಪಕ್ಷಕ್ಕೆ ಹೇಳ್ತೀನಿ, ನಾನು KRS ಪಕ್ಷದ ಮೆಂಬರ್ ಅಂದೆ ಸರ್, ನನಗೆ ಇಮಿಡಿಯೇಟ್ ಆಗಿ ಆವತ್ತೇ ಮಾಡ್ಕೊಟ್ಬಿಟ್ರು ಸರ್ ಅಂತ. 10,000 ಉಳಿತು ಅಂತ ಅವನು 100 ರೂಪಾಯಿ ಕೊಟ್ಟು ಸದಸ್ಯತ್ವ ತಗೊಂಡ. ನಾನು ಹೇಳ್ತಿರೋದು 3 ವರ್ಷದಿಂದ ಅಷ್ಟಿತ್ತು. ಇವತ್ತು ರಾಜ್ಯಾದ್ಯಂತ ಒಂದು ರೀತಿಲಿ ಇದು ಅಲ್ಲಲ್ಲಿ ಕಂಟ್ರೋಲ್ಡ್ ಎನ್ವೈರನ್ಮೆಂಟಲ್ ಕಾಡ್ಗಿಚ್ಚು ಬರುತ್ತಲ್ವಾ, ಆ ತರಕ್ಕೆ ರಾಜ್ಯವ್ಯಾಪಿ ಆಗಿದೆ. ನನಗೂ ಬಂದಂತ ಅನುಭವ, ನಾನು ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನ ಬೆಸಗರಳ್ಳಿ ಹತ್ರ ಕೆರೆಮೆಗಳದೊಡ್ಡಿ, ನನ್ನ ಸ್ನೇಹಿತ ಕೋಣ್ಸಲೆ ತಿಲಕ್ ಕುಮಾರ್ ಅಂತ, ಅದೇ ಕಾಂಗ್ರೆಸ್ ಪಾರ್ಟಿಗೂ ಮತ ಹಾಕಿದ್ದಾರೆ, JDS ಗೂ ಹಾಕಿದ್ದಾರೆ, ಅದ್ ಬೇರೆ ಕಥೆ. ಮಧ್ಯೆ ಹೇಳಿದಾಗ ಮದ್ದೂರು ತಾಲೂಕ್ ಆಫೀಸ್ಗೆ ಹೋದಾಗ, ಗೆಳೆಯ ಹಂಗೆಲ್ಲ ಇಲ್ಲ, ನಾನು ಬಿಟ್ಟನ ಹಂಗೆ ಸುಮ್ನೆ KRS ಪಾರ್ಟಿ ಅಂತ ಹೇಳ್ಬಿಡ್ತೀನಿ, ಮುಚ್ಕೊಂಡ್ ಮಾಡ್ತಾರೆ. ಲೈಕ್ ಆ ಒಂದು ಭಾವನೆಗಳು ಮತ್ತೆ ಆ ಒಂದು ನಂಬಿಕೆ ಬಂದಿದೆಯಲ್ಲ ಆ KRS ಪಾರ್ಟಿ ಬಗ್ಗೆ, ಅದ್ ಗ್ರೇಟ್. ನಿಮ್ಮ ಜಿಲ್ಲೆಯದೇ ಹೇಳ್ಬೇಕು ಅಂದ್ರೆ ನಾಗಣ್ಣಗೌಡ ಅಂತ ಒಬ್ಬ ಪತ್ರಕರ್ತರಿದ್ದಾರೆ, ಕನ್ನಡ ಪರ ಪತ್ರಕರ್ತರಾಗಿದ್ದಾರೆ. ಅವ್ರು 3 ದಿವಸದಿಂದ ಒಂದು ಫೇಸ್ಬುಕ್ ಅಲ್ಲಿ ಒಂದು ಪೋಸ್ಟ್ ಬರೆದಿದ್ರು, ನಾವು ಎಲ್ಲಾದ್ರೂ ಹೋಗಿ ಇವತ್ತು ಯಾವ್ದೋ ಸರ್ಕಾರಿ ಕಚೇರಿಗೋ ಎಲ್ಲಾದ್ರೂ ಹೋಗಿ ವಿಡಿಯೋ ಮಾಡಿದ್ರೆ ಅಥವಾ ಏನಾದ್ರೂ ಜೋರಾಗಿ ಮಾತನಾಡಿದ್ರೆ ಅಲ್ಲಿ ಏನೋ ಸಮಸ್ಯೆ ಆಗಿದೆ ಅಂತ ಹೇಳಿ ಜನ ಬಂದ್ಬಿಟ್ಟು ಸರ್ ನೀವು KRS ಪಾರ್ಟಿ ಅವರು ಸರ್ ಅಂತ ಹೇಳ್ತಾರೆ. ಇವತ್ತು ಜನ TV9ಗೋ ಅಥವಾ ಇನ್ನೊಂದು ಯಾವ್ದೋ ಟಿವಿಗೋ ಚಾನಲ್ಗೋ ಕರೆ ಮಾಡ್ತೀವಿ ಅಂತ ಹೇಳೋದಿಲ್ಲ, ಅವ್ರು ಹೇಳ್ತೀವಿ ಅನ್ನೋದಿಲ್ಲ, KRS ಪಾರ್ಟಿಗೆ ಹೇಳ್ತೀವಿ ನೀವು ಕೆಲಸ ಮಾಡ್ಕೊಡ್ಲಿಲ್ಲ ಅಂತ ಹೇಳ್ತಾರೆ ಅಂತ ಸ್ವತಃ ಖುದ್ದು ಅವ್ರು ಬರ್ದಿದ್ದು. ಸೊ ಈ ತರದ ಅನುಭವಗಳು ರಾಜ್ಯದಲ್ಲಿ ಇಲ್ಲ, ಸಾವಿರಾರು ಜನಕ್ಕೆ. ಇಲ್ಲ, ನನಗೆ ಗೊತ್ತಿರಲಿ ಯಾವುದು. ಈಗ ಕಾಂಗ್ರೆಸ್ ಅವ್ರು ಕಾಂಗ್ರೆಸ್ ಶಾಲ್ ಹಾಕ್ತಾರೆ, ಬಿಜೆಪಿ ಅವ್ರು ಬಿಜೆಪಿ ಶಾಲ್ ಹಾಕ್ತಾರೆ, JDS ಅವ್ರು JDS ಶಾಲ್ ಹಾಕ್ತಾರೆ. ರೈತ ಸಂಘದ ಶಾಲ್ನು ಕೂಡ ಎಲ್ಲರೂ ಹಾಕಕ್ ಶುರುವಾಗ್ತಾರೆ. ಯಡಿಯೂರಪ್ಪನವ್ರು ಹಾಕ್ತಾರೆ, DK ಶಿವಕುಮಾರ್ ಹಾಕ್ತಾರೆ, ಕುಮಾರಸ್ವಾಮಿ ಹಾಕ್ತಾರೆ, ಎಲ್ಲ ಹಾಕ್ತಾರೆ. ಲೈಕ್ ಏನಾಗುತ್ತೆ, ಮೊದ್ಲು ಅದಕ್ಕೊಂದು ಇತ್ತು, ರೈತರು ಆ ಶಾಲನ್ನ ಹಿಂಗೆ ಎತ್ಬಿಟ್ಟು ಹಿಂಗೆ ತಿರ್ಗಿಸಿದ್ರೆ ಆ ಒಂದ್ ಶಕ್ತಿ ಇತ್ತು. ನಮ್ಮ ಮಂಡ್ಯ ಜಿಲ್ಲೆ ಕೂಡ ರೈತ ಸಂಘಟನೆ ಬಹಳ ಜೋರ ಆಗಿತ್ತು. ನಮ್ಮ ಪುಟ್ಟಣ್ಣಯ್ಯನವ್ರು ಆಗ್ಬೋದು, ನಮ್ಮ ಕೋಣ್ಸಲೆ ನರಸರಾಜ್ ಅವ್ರು ಆಗ್ಬೋದು, ನಮ್ಮ ಹೊರಗಳ್ಳಿ ಅಶೋಕಣ್ಣ ಆಗ್ಬೋದು, ನಮ್ಮ ಭಾಗದಲ್ಲಿ ಇದಿತ್ತು. ಬಟ್ ನಿಮ್ದನ್ನ ಟಿ ಶರ್ಟ್ ನ ಕೆಲವರು ಯಾರೋ ಶೋಕಿಗೆ ಹಾಕಕ್ಕಾಗಲ್ಲ. ಅಭಿಮಾನದಲ್ಲಿ, ಆ ಸಿಟ್ಟಲ್ಲಿ, ಆ ಆಕ್ರೋಶದಲ್ಲಿ, ಆ ಭ್ರಷ್ಟಾಚಾರದ ವಿರುದ್ಧ ಆಕ್ರೋಶಕ್ಕೆ ಅದನ್ನ ಹಾಕಕ್ ರೆಡಿ ಆಗ್ತದೆ. ಆಮೇಲೆ ಈ ಟಿ ಶರ್ಟ್ ಎಲ್ಲ ಕಡೆ ಸಿಗಲ್ಲ. ಈಗ ಹಸಿರು ಶಾಲೆ ಎಲ್ ಬೇಕಾದ್ರೂ ಸಿಗುತ್ತೆ, ಎಲ್ ಬೇಕಾದ್ರೂ ಅಂಗಡಿಗೆ ಹೋಗಿ. ಆದ್ರೆ ಈ ಟಿ ಶರ್ಟ್ ಅದು ನಮ್ಮ ಕಚೇರಿಯಿಂದಾನೇ ತಗೊಳ್ಬೇಕು. ಮತ್ತೆ 100 ರೂಪಾಯಿ ಸದಸ್ಯತ್ವ, 100 ರೂಪಾಯಿ ಸದಸ್ಯತ್ವ ತಗೊಂಡಿರೋರಿಗೆ ಮಾತ್ರ ಈ ಟಿ ಶರ್ಟ್ ಕೊಡ್ತೀವಿ ನಾವು. ಅಂದ್ರೆ ಅದಕ್ಕೆ ದುಡ್ಡಿದೆ. 100 ರೂಪಾಯಿ ಟಿ ಶರ್ಟ್ ಇದೆ, 200 ರೂಪಾಯಿ ಟಿ ಶರ್ಟ್ ಇದೆ, 200 ರೂಪಾಯಿ ಟಿ ಶರ್ಟ್, ಈ 350 ಒಂದು ಕಾಟನ್ ಮಾಡಿಸಿದ್ವಿ. ಕ್ವಾಲಿಟಿ ಅಂತಲ್ಲ, ಇದು ಸ್ವಲ್ಪ ನ್ಯಾಚುರಲ್ ಇದಲ್ಲ, ಇದು ಏನೋ ಗೊತ್ತಿಲ್ಲ ಅದು ಮೆಟೀರಿಯಲ್. ಆದ್ರೆ ಕಾಟನ್ ಹತ್ತಿಯಿಂದ ಮಾಡಿರುವಂತದ್ದೇ ಒಂದು. ಅದು ಸ್ವಲ್ಪ ಈ ಇದೇನು ಡಿಸೈನ್ ಮಾಡೋದಿಕ್ಕೆ ಸ್ವಲ್ಪ ಜಾಸ್ತಿ ದುಡ್ಡು ಆಗುತ್ತೆ. ಆದ್ರಿಂದ ಅದಕ್ಕೆ 350 ರೂಪಾಯಿ. ಆಮೇಲೆ ಕೋಟ್ ತರಕ್ಕೆ ಒಂದಿದೆ, ಅದು 200 ರೂಪಾಯಿ, ಹೆಣ್ಣು ಮಕ್ಕಳೆಲ್ಲರೂ ಹಾಕೊಳ್ಳುವಂಥದ್ದು. ಸೊ ಹಾಗಾಗಿ ಇದನ್ನೆಲ್ಲಿ ತಗೊಳ್ಬೇಕು, ಕಚೇರಿಲೇ ತಗೊಳ್ಬೇಕು. ಮತ್ತೆ ಕಚೇರಿಲಿ ಬಂದವ್ರಿಗೆಲ್ಲ ಕೊಡ್ತೀವಾ? ಇಲ್ಲ, ಮೊದಲು ಅವ್ನ ಸದಸ್ಯ ಆಗಿದ್ರೆ ಮಾತ್ರ ತಗೊಳ್ತೀವಿ. ಆದ್ರೆ ಯಾರು ಬೇಕಾದ್ರೂ ಸದಸ್ಯರಾಗ್ಬೋದು. ಆಮೇಲೆ ಅದನ್ನ ಇಲ್ಲಿ ಬಂದು 100 ರೂಪಾಯಿ ಕೊಟ್ಟು 200 ರೂಪಾಯಿ ಟಿ ಶರ್ಟ್, 100 ರೂಪಾಯಿ ಸದಸ್ಯತೆ ತಗೊಂಡು 200 ರೂಪಾಯಿ ಟಿ ಶರ್ಟ್ ತಗೊಂಡು ಹೋಗಿ ಅದನ್ನ ಕೆಲಸವನ್ನು ಮಾಡಿಸ್ಕೊಳ್ಬಹುದು. ಆದ್ರೆ ಅವನು ಅದನ್ನ ಹಾಕಿ ಯಾರೋ ಭ್ರಷ್ಟಾಚಾರ ಹಣ ಕೇಳೋನ ಹತ್ರ ಹೋಗ್ತಾನೆ ಹೊರತು ಅದ್ ಹಾಕೊಂಡ್ ಬಾರ್ಗ್ ಹೋಗ್ಬೇಕು ಅಂತ ಹಾಕೊಂಡು ಹೋಗಲ್ಲ, ಶೋಕಿ ಮಾಡಕ್ ಹಾಕೊಂಡು ಹೋಗಲ್ಲ. ಲೈಕ್ ಅದನ್ನ ಹಾಕೊಂಡು ಹೋಗೋದೇ ಆ ಭ್ರಷ್ಟಾಚಾರ. ಯಾರೋ ಲಂಚ ಕೇಳ್ತಾರೆ, ಕೆಲಸ ಏನಾದ್ರು ಆಗ್ಬೇಕಿದ್ರೆ ಇನ್ಯಾರ್ದೋ ಕೆಲ್ಸಕ್ಕಾಗಿ ಹೋಗ್ಬೇಕು ಅಂದಾಗ ಅಲ್ಲಿ ಅಧಿಕಾರಿಗಳು ನಮ್ ಗೌರವ ಕೊಡ್ಲಿ. ಮಿಕ್ಕಾಗೆ ಒಬ್ಬ ಸರಗೂರ್ನ ಒಬ್ಬ ನಮ್ಮ ಪಕ್ಷದಲ್ಲಿ ಒಬ್ಬ ಕಾರ್ಯಕರ್ತ ಇದ್ದ, ಆತ ನಮ್ಮ SC/ST ಘಟಕದ ಬಹುಶಃ ಕಾರ್ಯದರ್ಶಿ ಇರ್ಬೋದು, ಅನುಸ್ವಾಮಿ ಅಂತ. ಒಂದ್ ರೀತಿಯಲ್ಲಿ ಅವಿದ್ಯಾವಂತ, 6-7 ಓದಿದ್ದಾನೆ, ಅಷ್ಟೇ ಜಾಸ್ತಿ ಏನು ವಿದ್ಯಾಭ್ಯಾಸ ಇಲ್ಲ. ಅವ್ರು ಹೇಳ್ತಾನೆ, 4-5 ವರ್ಷದಿಂದ ಯಾವ್ದೋ ಒಂದು ಪ್ರಕರಣದಲ್ಲಿ ಪೊಲೀಸ್ ಒಂದು ಕರ್ಸಿದ್ನಂತೆ. ಮಾಮೂಲಿ ಪೊಲೀಸ್ ಭಾಷೆ ಗೊತ್ತಲ್ಲ, ಅಮ್ಮನ್ನು ಅಕ್ಕನು ಬೋಳಿ ಮನೆ ಕೂತ್ಕೊಳ್ಳೋ, ಅಲ್ಲಿ ಕೂತ್ಕೊಳ್ಳೋ, ಇಲ್ಲಿ ಕೂತ್ಕೊಳ್ಳೋ ಅಂತೇಳಿ ನಿಖರಲ್ಲಿ ಕೂರ್ಸೋದು, ಹಿಂಗೆಲ್ಲ ಯಾವ್ದೋ ಒಂದು ಪ್ರಕರಣದಲ್ಲಿ ಒಂದು ಮಾಮೂಲಿ ಜಮೀನು, ಅಕ್ಕಪಕ್ಕದ ಜಮೀನ್ ಪ್ರಕರಣ, ಒಂದು ಸೈಟಿನ ಪ್ರಕರಣ ಅಷ್ಟೇ ಅವ್ರ ಊರಲ್ಲಿ. ಅದು ನಮ್ಮೆದು ಅಂತ ಇವರು ಅಥವಾ ಇವ್ರ ಹೆಸರಲ್ಲಿ ಇರೋದನ್ನ ಇನ್ಯಾವುದೋ ಸುಳ್ಳು ದಾಖಲೆ ಸೃಷ್ಟಿ ಮಾಡಿ ಬೇರೆಯವ್ರು ಯಾರೋ ಬಲ ಅಡ್ಡಿ ಮಾಡ್ಕೊಂಡು ಬಿಟ್ಟಿದ್ದಾರೆ. ಈಗ ಅವ್ನು ಹೋದ್ರೆ, ಅನುಸ್ವಾಮಿ ಅವರೇ ಬನ್ನಿ ಸರ್ ಕೂತ್ಕೊಳ್ಳಿ ಅಂತಾರಂತೆ ಪೊಲೀಸರು. ಯಾವುದೇ ವ್ಯಕ್ತಿ ಇರ್ಲಿ, ಪೊಲೀಸರು ಕೊಡ್ಬೇಕಾಗಿರೋ ಗೌರವ ಅದೇ ತಾನೆ. ಹೌದು. ಅವನ ಬಟ್ಟೆ, ಅವನ ವೇಷ ಭೂಷಣ ನೋಡಿ ಬನ್ನಿ ಸಾರ್ ಅನ್ನೋದು, ಇನ್ನೊಬ್ಬನ್ ಬಾರೋಲೋ ಹೋಗಲೋ ಅನ್ನೋದು ಇದು ತಪ್ಪು.
ಯಾರೇ ಬಂದರೂ ಗೌರವಯುತವಾಗಿ ಅಧಿಕಾರಿಗಳು ನೋಡಬೇಕು. ಆದರೆ ಇವನಿಗೆ ಹಿಂದೆ ಆ ಗೌರವ ಇರಲಿಲ್ಲ ಆ ವ್ಯಕ್ತಿ, ಇವತ್ತು ಆ ಗೌರವ ಟಿ ಶರ್ಟ್ ಕಾರಣಕ್ಕಾಗಿ ಬಂದಿದೆ. ನಾವು ಮಾಡ್ತಿರೋದೇನು ಅಂದ್ರೆ ಈ ಗೌರವ ಟಿ ಶರ್ಟ್ ಹಾಕ್ಲಿ ಬಿಡ್ಲಿ ಅಧಿಕಾರಿಗಳು ಎಲ್ರಿಗೂ ಕೊಡಬೇಕು, ಲಂಚ ಇಲ್ಲದೆ ಎಲ್ರಿಗೂ ಕೆಲಸ ಮಾಡ್ಕೊಡ್ಬೇಕು, ಇದು ಆರಂಭ. ಸೊ ಆ ನಿಟ್ಟಿನಲ್ಲಿ ನಮ್ದೊಂದು ಸೈನ್ಯ, ಇದು ಕರ್ನಾಟಕ ರಾಷ್ಟ್ರ ಸಮಿತಿ ಒಂದು ಕರ್ನಾಟಕ ರಾಷ್ಟ್ರ ಸೇನೆ ರೀತಿಯಲ್ಲಿ ಕೆಲಸ ಮಾಡ್ತಿದೆ. ತುಂಬಾ ನೀವು ಹೇಳಿದಾಗೆ ರಾಜ್ಯಾದ್ಯಂತ ಈಗ ಅದ್ರದ್ದು ಮಹತ್ವ ಅಥವಾ ಅದ್ರ ಶಕ್ತಿ ಜನಸಾಮಾನ್ಯರಿಗೆ ಗೊತ್ತಾಗಿದೆ. ಸರ್ಕಾರಿ ಅಧಿಕಾರಿಗಳು ತಮ್ಮ ಖಾಸಗಿ ಕೆಲಸಗಳಿಗೆ ವಾಹನಗಳ ಬಳಸೋದನ್ನ ತಡೆಯುವ ವಿಷಯ ಆಗ್ಬೋದು, ಹಾಗೆ ಅಲ್ಲಿ ಯಾವುದೇ ಕಚೇರಿಗಳಲ್ಲಿ ಭ್ರಷ್ಟಾಚಾರ ಆಗುವಂಥದ್ದನ್ನ ಕೇಳುವಂಥದ್ದನ್ನ ವಿಡಿಯೋ ರೆಕಾರ್ಡ್ ಮಾಡುವಂಥದ್ದಾಗ್ಬೋದು. ಈ ಎರಡು ವಿಷಯಗಳಲ್ಲಿ ಪ್ರಮುಖವಾಗಿ ನೀವು ಬಹಳಷ್ಟು ವಿರೋಧವನ್ನು ಲೆಕ್ಕಿಸದೆ, ಅವರ ಹಟ್ಟಹಾಸವನ್ನು ಲೆಕ್ಕಿಸದೆ ಸಾವಿರಾರು FIR ಗಳಾಗೋಗಿದೆ. ನಿಮ್ಮೆಲ್ಲ ನಿಮ್ಮ ಪಾರ್ಟಿ ಕಾರ್ಯಕರ್ತರು ಲೆಕ್ಕ ಹಾಕೊಂಡ್ರೆ ಸಾವಿರಾರು FIR ಆಗಿದೆ ನಿಮ್ಮ ಇದ್ರ ಮೇಲೆ. ಈ ಕಾನೂನಾತ್ಮಕ ಹೋರಾಟಗಳು ಮತ್ತು ಆ ಕಾಟ ಗೊತ್ತಲ್ಲ, ಯಾರನ್ನೋ ಹಾಳು ಮಾಡಬೇಕು ಅಂತಂದ್ರೆ, ತೊಂದರೆ ಕೊಡಬೇಕು ಅಂದ್ರೆ ಇರದೇ ಇರೋ ಸೆಕ್ಷನ್ ಅಲ್ಲಿ ಹಾಕಿ ಜಡ್ದು ಕೂರಿಸ್ಬಿಡ್ತಾರೆ. ಆ ಥರ ಸನ್ನಿವೇಶಗಳ ಕಾರ್ಯಕರ್ತರ ಮೇಲೆ ಕಾರ್ಯಕರ್ತರಿಗೂ ಬಂದಿದೆ. ನನಗೆ ಅಂತೂ ಮೊನ್ನೆ 3 ದಿವಸ ಸತತವಾಗಿ 3 ದಿವಸ ನಾನು ಕೋರ್ಟ್ಗಳಲ್ಲಿದ್ದೆ. ಹೋದ ವಾರ ಈ ವಾರ ಈಗ 11ನೇ ತಾರೀಕು 2 ಕೋರ್ಟಲ್ಲಿ ಇರ್ಬೇಕು. ಒಂದು ನಂಜನಗೂಡಲ್ಲಿ ಇರ್ಬೇಕು, ಇನ್ನೊಂದು ಬೆಂಗಳೂರಲ್ಲಿ ಇರ್ಬೇಕು. ಏನನ್ಸುತ್ತೆ ಅವೆಲ್ಲ ಕೋರ್ಟ್ ಅಲ್ದಾಟಗಳು? ಸ್ವಲ್ಪ ಒಂದು ಹಂತ ಆದ್ಮೇಲೆ ಇದು ಸಾಕಪ್ಪ ಅನ್ಸುತ್ತೆ. ಅದೇನು ತಪ್ಪು ಸುಳ್ಳಲ್ಲ ಅದು. ಯಾಕಂದ್ರೆ ಈಗ ನನಗೆ 1 ವಾರಕ್ಕಿಂತ ಹೆಚ್ಚಿಗೆ ಎಲ್ಲೂ ಹೊರಗೆ ಹೋಗೋದಕ್ಕಾಗೋದಿಲ್ಲ. ಯಾಕಂದ್ರೆ ವಿಚಾರಣಾ ಹಂತದಲ್ಲಿರುವಾಗ, ಎವಿಡೆನ್ಸ್ ಹಂತದಲ್ಲಿರುವಾಗ ನಾವು EP ಹಾಕೋದಕ್ಕಾಗೋದಿಲ್ಲ. ಜಡ್ಜಿಗಳು ರೇಗ್ತಾರೆ, NBW ಇಮಿಡಿಯೇಟ್ ಆಗಿ ಮಾಡ್ತಾರೆ. ಸೊ ಮತ್ತೆ ಅಲ್ಲಿ ಏನೋ ಒಂದು ಈ ಸಣ್ಣ ಪುಟ್ಟ ಪ್ರಕರಣಗಳಾಗಿರೋದ್ರಿಂದ ಪೊಲೀಸರು ಬಂದು ಅರೆಸ್ಟ್ ಮಾಡ್ಕೊಂಡು ಹೋಗೋದಿಲ್ಲ. ಇಲ್ಲಾಂದ್ರೆ ಅವ್ರು ಯಾವ ಬೇಕಾದ್ರೂ ಸಿಕ್ಸ್ಬೇಕು. ಈಗ ನಮ್ಮ ಪಕ್ಷದ ಮಲ್ಲಿಕಾರ್ಜುನ್ ಭಟ್ರಳ್ಳಿ ಅಂತ ಕಾರ್ಯದರ್ಶಿ ಇದೇ ನೀವು ಹೇಳಿದ್ರಲ್ವ, ಒಂದು 6 ತಿಂಗಳಿಂದ ಏನೋ ಒಂದು ಅಭಿಯಾನ ಮಾಡಿದ್ರು ನಮ್ಮ ಪಕ್ಷದಿಂದ. ಎಲ್ಲಿ ಎಲ್ಲಾ ಟೋಲ್ಗಳಲ್ಲಿ ನೀವು ನೋಡಿರ್ಬೋದು, ಸರ್ಕಾರಿ ವಾಹನ ದುರ್ಬಳಕೆ. ಆವತ್ತು ನೆಲಮಂಗಲ ಇತ್ತೀಚೆಗೆ ಕ್ಯಾತ್ಸಂದ್ರ ಒಬ್ಬ SI ಸಸ್ಪೆಂಡ್ ಆದ್ನಲ್ವ ಲಂಚ ತಗೊಳ್ಳೋದಕ್ಕೆ ಹೋದಾಗ, ಅದೇ SI ಬಂದು ಈ ವ್ಯಕ್ತಿ ಅಲ್ಲಿ ಅಭಿಯಾನದಲ್ಲಿ ತೊಡಗಿರುವಾಗ ಇನ್ಯಾವುದೋ NBW ಆಗಿತ್ತು ಅವ್ರಿಗೆ, ಎಲ್ಲಿ ಹುಳಿಯಾರಲ್ಲಿ, ಚಿಕ್ಕನಾಯಕನಹಳ್ಳಿಲಿ, ಇಲ್ಲಿಂದ ಎತ್ತಾಕೊಂಡು ಹೋಗ್ಬಿಡ್ತಾನೆ ಬೇಕು ಅಂತಲೇ. NBW ಆದ ತಕ್ಷಣ ಅವ್ರು ಬಂದು ಅರೆಸ್ಟ್ ಮಾಡಿ ಹೋಗ್ಬೇಕು ಅಂತಿಲ್ಲ, ಎತ್ತಾಕೊಂಡು ಹೋಗಿ ಮತ್ತೆ ಅಲ್ಲಿ ಜಡ್ಜ್ ಕೊಟ್ಟೆ ಕೊಡ್ತಾರೆ, ಯಾಕೆ ಬಂದಿಲ್ಲ ಅಂತ ಕೇಳ್ತಾರೆ. ರಾತ್ರಿ 11 ಗಂಟೆಯಲ್ಲಿ 12 ಗಂಟೆಯಲ್ಲಿ ಜಡ್ಜ್ ಮುಂದೆ ನಿಲ್ಲಿಸ್ತಾರೆ. ಸೊ ಈ ತರಹದ ಕಿರಿಕಿರಿ ಮಾಡ್ಬೋದು ಅನ್ನೋದು ಬಿಟ್ರೆ ಎವಿಡೆನ್ಸ್ಗೆ ಟೈಮಲ್ಲಿ ನಾವಿರಲೇಬೇಕು. ಸೊ ನಮ್ದು ಬಹುತೇಕ ಈಗ ಎವಿಡೆನ್ಸ್ ಅಂತ ಬಂದಿರುವಂಥ ಪ್ರಕರಣಗಳಲ್ಲಿ ಇಲ್ಲಿಲ್ಲ ಅಂದ್ರೆ ತೊಂದರೆ ಆಗುತ್ತೆ. ಸೊ ಆವಾಗ ಮಾತ್ರ ಈಗ ನನಗೆಲ್ಲೂ ಪ್ರವಾಸ ಮಾಡೋದಕ್ಕೆ ಆಗ್ತಾ ಇಲ್ಲ, ಹೊರಗಡೆ ರಾಜ್ಯದಿಂದ ಹೊರಗಡೆ ಈಗ ಫ್ಯಾಮಿಲಿ ಜೊತೆಗೆ ಇನ್ನೊಂದು ಜೊತೆಗೆ ಹೋಗ್ಬೇಕು ಅಂದ್ರೆ ಆಗ್ತಾ ಇಲ್ಲ. ನಂದು ಪಾಸ್ಪೋರ್ಟ್ ಒಂದು ರೀತಿಯಲ್ಲಿ ಕ್ಯಾನ್ಸಲ್ ಆಯ್ತು. ನನ್ನ ಮಗಳು ಈಗ ಅಮೆರಿಕದಲ್ಲಿ ಓದ್ತಿದ್ದಾಳೆ, ಅವಳು ಗ್ರಾಜುಯೇಷನ್ ಹೋಗ್ಬೇಕು ಅಂದ್ರೆ ಹೋಗೋದಿಕ್ಕೆ ಆಗೋದಿಲ್ಲ. ನಂದು ಪಾಸ್ಪೋರ್ಟ್ ರಿನ್ಯೂವಲ್ಗೆ ಮೊನ್ನೆ 6 ತಿಂಗಳಿಂದ ಅಪ್ಲೈ ಮಾಡಿದಾಗ ನಂದು 13-14 ಕೇಸ್ ಇದೆ. ಅದ್ರಲ್ಲಿ ಒಂದು 6-7 ಕೇಸ್ಗಳದ್ದು ಪಟ್ಟಿ ಮಾಡಿ ಅವರೇನೋ ಪೊಲೀಸರು ಇವರಿಗೆ ನೀವು ಇದಕ್ಕೆ ಕೋರ್ಟಿಂದ ತಗೊಂಡು ಬನ್ನಿ ಅಂತ ಹೇಳಿದ್ರು. ನಾನೇನು ತಲೆ ಕೆಡಿಸ್ಕೊಂಡಿಲ್ಲ. ಈ ತರದ ಕೆಲವೊಂದು ನಿರ್ಬಂಧಗಳಾಗುತ್ತೆ. ಆದ್ರೆ ನಾನಿರುವಂತಹ ಜಾಗದಲ್ಲಿ ಚೆನ್ನಾಗಿದ್ದೀನಿ, ಆರಾಮಾಗಿದ್ದೀನಿ. ಇದನ್ನು ಹೋರಾಟದ ಭಾಗ. ಮತ್ತೆ ಹೋರಾಟ ಮಾಡೋದಕ್ಕೆ ಇದು ಗೊತ್ತಿಲ್ಲದೆ ಬಂದಿಲ್ಲ ಅದೊಂದು. ನಾನು ಅದಕ್ಕೇನೆ ಕೋರ್ಟಿನ ಕಟಕಟಿಯಲ್ಲಿ ಅಂತ ಹ್ಯಾಶ್ಟ್ಯಾಗ್ ಅಲ್ಲಿ ಒಂದು ಫೇಸ್ಬುಕ್ ಅಲ್ಲಿ ಪ್ರತಿ ಸಲ ಕೋರ್ಟ್ಗೆ ಹೋದಾಗಲೂ ಬರೀತಿದ್ದೀನಿ ಒಂದು ಫೋಟೋ ಹಾಕಿ. ಯಾಕೆ ಇದು ಹೊಸದಾಗಿ ಬಂದಿರೋರಿಗೆ ಇವ್ರೇನಪ್ಪ ಇವ್ರು ಆರಾಮಾಗಿದ್ದಾರೆ, ಇವ್ರ ಮೇಲೆ ಕೇಸ್ ಇಲ್ಲ ಅಂದ್ಕೋಬಾರ್ದು. ಮತ್ತೆ ಇಂಥ ಹೋರಾಟಗಳಿಗೆ ಇಳಿದಾಗ ಕೇಸ್ ಆಗೋದಿಲ್ಲ ಅನ್ನೋ ಅಜ್ಞಾನದಲ್ಲಿ ಅವ್ರು ಇರಬಾರ್ದು. ಆ ಜ್ಞಾನ ಕೊಡೋದಿಕ್ಕೆ ನನಗೂ ಕೇಸ್ಗಳಾಗಿದೆ, ನಾನು ಕೇಸ್ಗಳು ಹಾಕ್ಸ್ಕೊಂಡು ನನ್ನ ಮೇಲೆ ಕೇಸ್ ಬಿದ್ದಿದೆ, ಸುಳ್ಳು ಕೇಸ್ಗಳು. ಸೊ ಇದರಿಂದ ನಾನು ಎಷ್ಟು ಕಷ್ಟ ಅಥವಾ ಸವಾಲು ಎದುರಿಸ್ತಾ ಇದ್ದೀನಿ ಅನ್ನೋದು ಜನಕ್ಕೂ ಗೊತ್ತಾಗಬೇಕು ಅಂತೇಳಿ. ಯಾಕಂದ್ರೆ ಬಹುತೇಕವಾಗಿ ನಮ್ಮ ಪಕ್ಷದಲ್ಲಿ ಬಂದಿರೋರಿಗೆ ಬಹುಸಂಖ್ಯಾತ ನಮ್ಮ ಸೈನಿಕರು ಆರ್ಡಿನರಿ ಹಿನ್ನೆಲೆಯಿಂದ ಬಂದಿರುವಂಥ ಆಟೋ ಡ್ರೈವರ್ಗಳು, ಟ್ಯಾಕ್ಸಿ ಡ್ರೈವರ್ಗಳು, ರೈತರು, ಯಾವುದೋ ಇನ್ನೆಲ್ಲೋ ಒಂದ್ ಕಡೆ ದಿನಗೂಲಿ ಕೆಲಸ ಮಾಡೋರು, ಈ ಥರದವ್ರೆ ಬಹಳ ಜನ. ಅದರಲ್ಲಿ ಈಗ ನಮ್ಮ ಸ್ಟೇಟ್ ಕಮಿಟಿನಲ್ಲೇ ಏನು ಮಾಸ್ಟರ್ ಡಿಗ್ರಿ ಮಾಡ್ಕೊಂಡಿರೋ ಒಂದು 7-8 ಜನ ಇದ್ದಾರೆ. ಮನೆ ಎಲ್ಲ ತೆಗೆದು ನೋಡಿದೆ ಯಾರ್ಯಾರು ಅಂತ. ಒಂದು ಎಲ್ಲಾ ವರ್ಗದವ್ರು ಇದ್ದಾರೆ. ಆದ್ರೆ ಸಾಮಾನ್ಯ ಮಟ್ಟದ ಕಾರ್ಯಕರ್ತರು ಎಲ್ಲರೂ ಇನ್ನೂ ಅಷ್ಟು ಜ್ಞಾನ, ತಿಳುವಳಿಕೆ ಅಥವಾ ಆರ್ಥಿಕ ಸಾಮರ್ಥ್ಯ ಇಲ್ಲದಿರುವಂಥವ್ರು. ಹಾಗಾಗಿ ಅವರಿಗೆ ಕೆಲವೊಂದನ್ನು ಕೊಡಿಸುವಂಥ ಜವಾಬ್ದಾರಿ ನನ್ನದೂ ಇದೆ. ಹಾಗಾಗಿ ಮೊನ್ನೆ ನಾವು 50-60 ಜನ ಬಂದಿರೋ ನಾಯಕತ್ವ ತರಬೇತಿ ಶಿಬಿರ ಅಂದ್ಕೊಟ್ಟು ಯಾವ ಪಕ್ಷದಲ್ಲೂ ಕೊಡೋದಿಲ್ಲ. ಹೋರಾಟದ ಸವಾಲುಗಳೇನು, ನೀವು ಹೆಂಗೆ ಸಿದ್ಧ ಆಗ್ಬೇಕು, ತಂತ್ರಜ್ಞಾನವನ್ನು ಹೇಗೆ ಬಳಸ್ಕೊಳ್ಬೇಕು, ನಿಮ್ಮ ಮಾತು ಹೇಗಿರಬೇಕು, ನಿಮ್ಮ ಜ್ಞಾನ ವೃದ್ಧಿ ಆಗಬೇಕು ಅಂದ್ರೆ ನೀವೆಂಥ ಪುಸ್ತಕ ಓದಬೇಕು, ಎಂಥ ಸಿನಿಮಾ ನೋಡಬೇಕು, ಎಲ್ಲೆಲ್ಲಿ ಓಡಾಡಬೇಕು, ಯಾರ ಸಹವಾಸದಲ್ಲಿರ್ಬೇಕು, ಈ ಥರದ್ದೆಲ್ಲ ಮಾತಿನ ಇದೆಲ್ಲ ನಾವು ಭಾಳ ಆ ಥರದ್ದೆಲ್ಲ ಮಾಡ್ತಾ ಇದ್ದೀವಿ. ಹಾಗಾಗಿ ಕೋರ್ಟು ನಿಜಕ್ಕೂ ಒಂದೊಂದ್ಸಲ ಬಹಳ ಕಿರಿಕಿರಿ ಅನಿಸುತ್ತೆ. ಆದರೆ ಇದು ಹೋರಾಟದ ಭಾಗ. ಮಹಾತ್ಮ ಗಾಂಧೀಜಿ ಆಗಿರ್ಬೋದು, ನೆಹರು ಆಗಿರ್ಬೋದು, ಎಷ್ಟು ದಿವಸಗಳು ಅವರು ಕೋರ್ಟ್ ಇರಲಿರಲಿಲ್ಲ ಜೈಲುಗಳಲ್ಲಿ. ಅದೊಂದು ಅದೇ ತರಕ್ಕೆ ಇವತ್ತಿನ ಸಂದರ್ಭದಲ್ಲಿ ಹೋರಾಟ, ಪ್ರಜಾಪ್ರಭುತ್ವ ದೇಶ, ನಮ್ಮದೇ ಪ್ರತಿನಿಧಿಗಳು. ಇಂಥ ಸಂದರ್ಭದಲ್ಲಿ ನ್ಯಾಯ ಕೇಳೋದಕ್ಕೆ ಹೋದಾಗ ಕೇಸ್ಗಳು ಬೀಳುತ್ತೆ ಅಂದ್ರೆ ಅದು ನಿಜಕ್ಕೂ ದೌರ್ಭಾಗ್ಯ. ಒಂದಿರುತ್ತೆ. ನಾವು ಬಾಟ್ಲ್ ನೀರು ಕುಡಿಬೋದು, ಹೊರಗಡೆ ಪಾರ್ಕ್ಗೆ ಹೋದ್ರೆ ಗಾಳಿ ಒಂದು ಸ್ವಲ್ಪ ಆಮ್ಲಜನಕ ಜಾಸ್ತಿ ಸಿಗುತ್ತೆ, ಮಾರ್ಕೆಟ್ಗೆ ಹೋದ್ರೆ ತರಕಾರಿ ಸಿಗುತ್ತೆ, ಬಾರ್ಗೆ ಹೋದ್ರೆ ಎಣ್ಣೆ ಸಿಗುತ್ತೆ, ಬಟ್ಟೆ ಅಂಗಡಿಗೆ ಹೋದ್ರೆ ಬಟ್ಟೆ ಸಿಗುತ್ತೆ.
ನ್ಯಾಯಾಲಯಕ್ಕೆ ಹೋದ್ರೆ ನ್ಯಾಯ ಸಿಗ್ತಿದ್ಯಾ ಅಂತ. ಇಲ್ಲ, ನನಗೆ ಇತ್ತೀಚೆಗೆ ಸುಪ್ರೀಂ ಯಾಕೆ ಅಂದ್ರೆ ದರೋಡೆ ಪ್ರಕರಣ ಅಲ್ಲ, ಹೌದು, ಕೊಲೆ ಪ್ರಕರಣ ಅಲ್ಲ, ರೇಪ್ ಆಗಿಲ್ಲ, ಏನೂ ಮಾಡಿಲ್ಲ ಅಂತಂತವ್ರೆ ಇವತ್ತು ಆಚೆ ಬಂದು ಕಾಲರ್ ಎತ್ಕೊಂಡು ಓಡಾಡ್ತಿದ್ದಾರೆ. ಇದು ನಿಮ್ಮ ಮೇಲೆ ಹಾಕುವಂತ ಸೆಕ್ಷನ್ ಪ್ರಕರಣಗಳು ಹೋರಾಟದ ಕಾರಣಕ್ಕೆ. ಯಾಕಂದ್ರೆ ನ್ಯಾಯಮೂರ್ತಿ ಅಲ್ಲಿ ಕುತ್ಕೊಂಡವರು ಸಹಜವಾಗಿ ಎಸ್ ಇದು ಯಾವ ರೀತಿ ಪ್ರಕರಣ, ಇದು ಯಾವ ರೀತಿ ಹೋರಾಟ ಅಂತ ಗೊತ್ತಾಗುತ್ತೆ. ನಿಮ್ಮನ್ನ ಈಗಲೂ ಮತ್ತೆ ಕೆದಕ್ಕೆ ನಿಮ್ಮನ್ನ ತೆಯ್ದು ತಿದ್ದಿ ನೋಡುವಂತ ಅವಶ್ಯಕತೆ ಏನಿಲ್ಲ. ಸೊ ಹಾಗಾಗಿ ಆ ಥರದ ಒಂದು ಪಾಸಿಟಿವ್ ಅಂಡ್ ನೆಗೆಟಿವ್ ಒಂದಷ್ಟು ಘಟನೆಗಳೇನಾರು ಹೇಳಿದಾರೆ. ಪಾಸಿಟಿವ್ ಘಟನೆಗಳು, ಈಗ ನಮ್ಮ ಪೊಲೀಸರು ಬಹುತೇಕವಾಗಿ ಅರೆಸ್ಟ್ ಮಾಡಿದಾಗ ಅವರು ಒಂದು ಪ್ರೊಸೀಜರ್ ಇರುತ್ತೆ, ಫಾಲೋ ಮಾಡಬೇಕು, ನೋಟಿಸ್ ಕೊಡಬೇಕು, ತಮ್ಮ ತಿಳಿಸ್ಬೇಕು, ಕೋರ್ಟ್ ಬೇರೆ ಬೇರೆ ಅದು ಕಾಗ್ನಿಸಬಲ್ ನಾನ್ ಕಾಗ್ನಿಸಬಲ್ ಅಂತ ನೋಡ್ಬೇಕು, ಇವೆಲ್ಲ ಇರುತ್ತೆ. ಬಹುತೇಕ ಸಂದರ್ಭಗಳಲ್ಲಿ ಇಷ್ಟೂ ದಿನಗಳ ಈ ತಮ್ಮ ಮತದ ಕಾರಣದಿಂದಾಗಿ ಅವು ಯಾವುದನ್ನು ಫಾಲೋ ಮಾಡದೆ ಡೈರೆಕ್ಟ್ ಆಗಿ ತಗೊಂಡು ಹೋಗಿ ಅದು ಹೋಮ್ ಆಫೀಸಲ್ಲಿ ಕೋರ್ಟ್ ಅಲ್ಲಿ ಪ್ರೆಸೆಂಟ್ ಮಾಡಿದ್ರೆ ಯಾರು ಲಾಯರ್ಗಳನ್ನು ರೆಪ್ರೆಸೆಂಟ್ ಮಾಡಬಹುದು ಅಂತೇಳಿ ಜನರನ್ನ ರಾತ್ರಿ ಹೊತ್ತಲ್ಲಿ 9 ಗಂಟೆ 10 ಗಂಟೆನಲ್ಲಿ 12 ಗಂಟೆನಲ್ಲಿ ಹೋಮ್ ಆಫೀಸಲ್ಲಿ ಪ್ರೆಸೆಂಟ್ ಮಾಡ್ತಾರೆ. ಯಾರಿಗೆ? ಜಡ್ಜ್ಗೆ. ಜಡ್ಜ್ ಅವತ್ತು ಅಕಸ್ಮಾತ್ ಜಡ್ಜ್ ಇವ್ರಿಗೆ ಬೇಲ್ ಕೊಡಬೇಕು ಅಂತಿದ್ರು ಇವ್ರ ಕಡೆ ಲಾಯರ್ ಇಲ್ಲ, ಇವ್ನು ಬೇಲ್ ಪೋಸ್ಟ್ ಮಾಡಬೇಕು ಅಂದ್ರೆ ಯಾರೋ ಜೊತೆಗೆ ಬಂದು ಇಲ್ಲ ದುಡ್ಡಾದ್ರೂ ಕಟ್ತೀವಿ ಅನ್ಬೇಕು ಅಥವಾ ಯಾವ್ದಾದ್ರು ಆಸ್ತಿದಾದ್ರೂ ಕೊಡೋದಿಲ್ಲ. ಹಾಗಾಗಿ ಏನ್ ಮಾಡ್ತಾರೆ ಜಡ್ಜ್ ಬಹುತೇಕ ಸಂದರ್ಭಗಳಲ್ಲಿ ನ್ಯಾಯಾಂಗ ಕಸ್ಟಡಿಗೆ, ಜುಡಿಷಿಯಲ್ ಕಸ್ಟಡಿ ಕೊಟ್ಬಿಡ್ತಾರೆ ನ್ಯಾಯಾಂಗ ಬಂಧನಕ್ಕೆ. ಆದರೆ ನಮ್ಮ ಪ್ರಕರಣಗಳಲ್ಲಿ ಇಂಥದಕ್ಕೆ ಸಾಧ್ಯನೇ ಇಲ್ಲ. ಸೆಕ್ಷನ್ 353 ಅಂತ ಹಳೆ IPC ಸೆಕ್ಷನ್ ಅಲ್ಲಿ, ಈಗ ಅದೇನೋ BNS ಅಲ್ಲಿ 128 ಈ ತರಕ್ಕೇನೋ ಆಗಿದೆ. ಅದ್ರಲ್ಲಿ ಹೋದ್ರೆ ಯಾರಿಗೂ ಕೇಳೋದು ಲಾಯರ್ಗೆ ಸರ್ಕಾರಿ ಕರ್ತವ್ಯ ಕಡ್ಡಿ ಬೇಲ್ ಸಿಗೋದಕ್ಕೆ ಸಾಧ್ಯನೇ ಇಲ್ಲ ನಿಮಗೆ ಅಂತ ಹೇಳ್ತಿದ್ದಂಥ ಪ್ರಕರಣಗಳಲ್ಲಿ ರಾತ್ರಿ ಮೊದಲ ಪ್ರಕರಣ ನಾವು ಪಾಂಡವಪುರದಲ್ಲಿ ಅಲ್ಲ ನಾಗಮಂಗಲದಲ್ಲಿ ಅವನು ಕುನ್ನಿ ಮಹಮ್ಮದ್ ಅಂತ ಇವನು ತಹಸೀಲ್ದಾರ್ ಹಾಕ್ಸಿದಂಥ ಕೇಸು. ಆ ಪ್ರಕರಣದಲ್ಲಿ ಶ್ರೀರಂಗಪಟ್ಟಣದಲ್ಲಿ ನಮ್ಮನ್ನ ಪ್ರೆಸೆಂಟ್ ಮಾಡಿದ್ರು. ಆವತ್ತು ಇಡೀ ನಾಗಮಂಗಲದ 20-30 ವಕೀಲರು ನಮ್ಮ ಪರವಾಗಿ ರಾತ್ರಿ ವಕಾಲತ್ ಹಾಕೊಟ್ರು. ನಾಗಮಂಗಲದ ವಕೀಲರು, ಆಮೇಲೆ ಬೆಂಗಳೂರಿನಿಂದ ನಮ್ಮ ವಕೀಲರು ಹೋಗಿ ಬಹಳ ಚೆನ್ನಾಗಿ ವಾದ ಮಾಡಿದ್ರು. ಭಾಸ್ಕರ್ ಅಂತ ನಮ್ಮ ಕಾನೂನುಗಡದ ಅಧ್ಯಕ್ಷರು. ಜಡ್ಜ್ ಅವತ್ತು ರಾತ್ರಿ 10 ಗಂಟೆನಲ್ಲಿ ಶ್ರೀರಂಗಪಟ್ಟಣದಲ್ಲಿ ನಮ್ಗೆ ಬೇಲ್ ಕೊಟ್ರು. ಬಹುಶಃ ನನಗನ್ನಿಸ್ದಂಗೆ ಇಂಟರಿಮ್ ಬೇಲು ಇಂತಹ ಸರ್ಕಾರಿ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ ಪ್ರಕರಣದಲ್ಲಿ, ಅಂದ್ರೆ ಅದು ಸರ್ಕಾರಿ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದು ಅಂದ್ರೆ ದೈಹಿಕ ಹಲ್ಲೆ ಆಗಿರ್ಬೇಕು. ದೈಹಿಕವಾಗಿ ಹಲ್ಲೆ ಆದ್ರೆ ಮಾತ್ರ ಅದು ಇದು ನೀವು ಪ್ರಶ್ನೆ ಮಾಡಿದ್ದು ಇನ್ನೊಂದು ನಿಂತಿದ್ದು ಆಗೋದಿಲ್ಲ. ಆದ್ರೆ ಈ ಭ್ರಷ್ಟ ಪೊಲೀಸರು ಯಾವ್ದನ್ನು ನೋಡೋದಿಲ್ಲ. ಹಲ್ಲೆ ಆಗದೆ ಇದ್ರು ಸರ್ಕಾರಿ ಕರ್ತವ್ಯಕ್ಕೆ ಅಡ್ಡಿ ಅಂತ ಒಂದು ಪದ ಇತ್ತು ಅಂದ್ರೆ ಆ ಸೆಕ್ಷನ್ ಅಟ್ರಾಕ್ಟ್ ಮಾಡ್ಬಿಡುತ್ತೆ ಅಂತ ಹೇಳ್ಬಿಡ್ತಾರೆ. ಹಾಗಾಗಿ ಆವತ್ತು ಕೊಟ್ಟರು. ಆವತ್ತಿನಿಂದ ಇವತ್ತಿನ ತನಕ 10 ಪ್ರಕರಣಗಳಲ್ಲಿ ರಾಜ್ಯಾದ್ಯಂತ ಈ ತರ ಪೊಲೀಸ್ ಪ್ರೊಸೀಜರ್ ಫಾಲೋ ಮಾಡದೇ ಇರುವಂತಹ ಪ್ರಕರಣಗಳಲ್ಲಿ ಇಂಟ್ರಿಮ್ ಬೇಲ್ ಸಿಕ್ಕಿದೆ. ಬಹಳಷ್ಟು ಕಡೆಗಳಲ್ಲಿ ಕೊಟ್ಟಿದ್ದಾರೆ. ಇನ್ನೊಂದಷ್ಟು ಕಡೆಗಳಲ್ಲಿ ಜಡ್ಜ್ಗಳು ಅವರು ನಿಜಕ್ಕೂ ಮೈಂಡ್ ಅಪ್ಲೈ ಮಾಡಲ್ಲ ಅಂತ ನನಗನ್ಸುತ್ತೆ. ನ್ಯಾಯಾಂಗದಲ್ಲಿ ಸಿಕ್ಕಾಪಟ್ಟೆ ಕರಪ್ಷನ್ ಇದೆ. ಈಗ ನಮ್ಮ ರೈಲ್ವೇಸ್ ಅಲ್ಲಿ ಇದೆ, ಡಿಫೆನ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ, ಪ್ರೊಕ್ಯೂರ್ಮೆಂಟ್ ಅಲ್ಲಿ ಇದೆ, ಬೋಫೋರ್ಸ್, ಇವತ್ತೆಲ್ಲ ಜೀಪು ಹಗರಣದಲ್ಲಿ ಆವತ್ತೇ ನೆಹರೂರವ್ರ ಕಾಲದಲ್ಲೇ ಇತ್ತು. ಇವೆಲ್ಲ ಒಂಥರ ಸೇಕ್ರೆಡ್ ಕೌಗಳಿದ್ದಂಗೆ, ಪ್ರಶ್ನೆ ಮಾಡೋದಿಕ್ಕಾಗೋದಿಲ್ಲ. ಯಾಕಂದ್ರೆ ಪ್ರಶ್ನೆ ಮಾಡಿದ್ರೆ ಅದು ಇನ್ನೇನೋ ಆಗ್ಬಿಡುತ್ತೆ ಅಂತ ಏನು ಪಾವಿತ್ರ್ಯನೇ ಹಾಳುಗೆಡುತ್ತಿದ್ದಾರೆ ಅಂತ. ನ್ಯಾಯಾಂಗದಲ್ಲಿ ಅದಕ್ಷತೆನೂ ಇದೆ, ಭ್ರಷ್ಟಾಚಾರನೂ ಇದೆ. 11 ವರ್ಷದಿಂದ DK ರವಿ ಸತ್ತಾಗ, ಇವತ್ತು ಮಾರ್ಚ್ ಅಲ್ವಾ, ಮಾರ್ಚು ಸರಿಯಾಗಿ 11 ವರ್ಷದಿಂದ DK ರವಿ ಸತ್ತಿದೆ. 2011 ವರ್ಷ ಅಂದ್ರೆ ಎಷ್ಟಾಯ್ತು? 2015 ಮಾರ್ಚ್ ತಿಂಗಳಲ್ಲಿ, ಅದನ್ನ 11 ವರ್ಷದಿಂದ ನಾವು ಒಂದು ಹೋರಾಟ ಮಾಡಿದ್ವಿ. ಆಗ ಆಮ್ ಆದ್ಮಿ ಪಾರ್ಟಿಲಿ ಇದ್ದಾಗ ಟೌನ್ ಹಾಲ್ ಮುಂದೆ 3 ದಿವಸ ಉಪವಾಸ ಸತ್ಯಾಗ್ರಹ ಮಾಡಿದ್ವಿ. ರಾತ್ರಿಗೆ ಬ್ರೇಕ್ ಮಾಡಬೇಕು ಅನ್ನೋವಾಗ ಅಲ್ಲಿ ಕಾರ್ಯಕರ್ತರೆಲ್ಲ ರಸ್ತೆಗೆ ಇಳಿದ್ರು. ಆವತ್ತಾಗಿರೋ ಕೇಸ್ಗೆ ಇವಾಗ ನಾನು ಪ್ರತಿ ವಾರ ಅಟೆಂಡ್ ಮಾಡ್ತಾ ಇದ್ದೀನಿ. 11 ವರ್ಷಗಳಿಂದ ನಡೀತಾ ಇದೆ ಕೇಸು. ಅದ್ರಲ್ಲಿ 5-6 ಜನ ಬರಲೇ ಇಲ್ಲ. ಇತ್ತೀಚೆಗೆ ನಾವು ಅದನ್ನ ಡಿವೈಡ್ ಮಾಡ್ಕೊಂಡ್ವಿ. ಕಟ್ಕಟೆಯಲ್ಲಿ ಹೋಗಿ ನಿಂತ್ಕೊಳ್ಬೇಕು, ಅವ್ರ ಎವಿಡೆನ್ಸ್ಗೆ ಬರ್ತಾ ಇಲ್ಲ. ನಂದೊಂದು ಪ್ರಕರಣದಲ್ಲಿ 29 ಜನ ಪೊಲೀಸರು ಒಬ್ಬನ ಮೇಲೆ ಹಾಕಿರೋ ಕೇಸು. ನಾನು ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದೀನಿ ಅಂತ ರಾಮಲಿಂಗಾರೆಡ್ಡಿ ಕಾನ್ಸ್ಟಿಟ್ಯೂನ್ಸಿ BTM ಲೇಔಟ್ ಅಲ್ಲಿ. ಅದು 5 ವರ್ಷ. 29 ಜನರಲ್ಲಿ 25 ಜನ ಪೊಲೀಸರು ಇರಬೇಕು, ಒಬ್ರು ಪೊಲೀಸರು ಎವಿಡೆನ್ಸ್ ಬರ್ತಾ ಇಲ್ಲ ಸಾಕ್ಷಿ ಹೇಳೋದಿಕ್ಕೆ. ಆದ್ರೆ ಜಡ್ಜ್ಗಳು ಏನೂ ಮಾತಾಡೋದಿಲ್ಲ ಎಷ್ಟೋ ಪ್ರಕರಣಗಳಲ್ಲಿ. ಅವ್ರು ಯಾಕೆ ಬರೋದಿಲ್ಲ, ಏನ್ ಮಾಡೋದಿಲ್ಲ ಅಂತ. ಅದೇ ತರದ ಸಂದರ್ಭದಲ್ಲಿ ಕೆಲವೊಂದು ಜಡ್ಜ್ಗಳು ಒಂದು ಪ್ರಕರಣ ಹೇಳ್ಬೇಕು. ನಾನು ಸಾಮಾನ್ಯವಾಗಿ ಒಳ್ಳೆ ಜಡ್ಜ್ಗಳು ಹೇಗಿರ್ತಾರೆ ಅನ್ನೋದಕ್ಕೆ ಒಂದು ಪ್ರಕರಣದಲ್ಲಿ ಆತ ನಮ್ಮನ್ನ ರೆಪ್ರೆಸೆಂಟ್ ಮಾಡ್ತಾ ಇದ್ದಂತ ಲಾಯರು ಇನ್ನೂ ಅನನುಭವಿ, ಈ ತರದ ಪ್ರಕರಣಗಳನ್ನು ಇದು ಮಾಡಿರಲಿಲ್ಲ. ಸೊ ಬೇಲ್ ಕೊಡ್ಬೇಕು, ಅವತ್ತು ಬೇಲ್ ಮಾಡಿಸ್ಬೇಕಾಗಿತ್ತು. ಹಾಗಾಗಿ ಯಾವುದೇ ನಾವು ಪ್ರಾಪರ್ಟಿನ ತಗೊಂಡೋಗಿಲ್ಲ, ಕ್ಯಾಶ್ ಬೇಲ್ ಕೊಡ್ತೀವಿ ಅಂತ ಹೇಳಿದ್ವಿ. ಕ್ಯಾಶ್ ಬೇಲ್ ಕೊಡ್ತೀವಿ ಅಂದಾಗ ಅವ್ರು ಕೇಳ್ತಾರೆ ಎಷ್ಟು ಕೊಡ್ತೀರಾ ಅಂತ ಅನ್ನೋ ತರಕ್ಕೆ. ಅವಾಗ ನೀವೇ ಏನ್ ಹೇಳ್ಬೇಕು, ಒಂದು 15-20 ಸಾವಿರ ಕೊಡ್ತೀವಿ ಅನ್ಬೇಕು ಅಂದ್ರು. ಸೊ ನಾನು ಹೋಗಿ ನಿಂತ್ಕೊಂಡೆ. ನಮ್ಮ ಲಾಯರ್ ಹೇಳ್ಕೊಟ್ಟಿದ್ದೇನೆ ನಾವು ಹೇಳ್ಬೇಕು, ಯಾಕಂದ್ರೆ ನಾನು ಅದರಲ್ಲಿ ಅಜ್ಞಾನಿ. ಅವ್ರು ಹೇಳಿದ್ದು ನಾವು ಪಾಲಿಸ್ಬೇಕು. ಜಡ್ಜು ಪಾಪ ಬಹಳ ಡೀಸೆಂಟ್ ಆಗಿ ನೋಡ್ಕೊಂಡು ಯಾವುದು ಸರಿ ಬೇಲು ಎಷ್ಟು ಕೊಡ್ತೀರಾ ಅಂತ, ಒಂದು 10-15 ಸಾವಿರ ಜಡ್ಜು ಗೋಲ್ಡ್ ಅಂತ ನಗ್ಬಿಟ್ರು. ಜಡ್ಜು
ಗೊಳ್ಳ ಅಂತ ಅಂದ್ಬಿಟ್ರು. ಮಿಕ್ಕವರೆಲ್ಲ ಅವಾಗ ಪಕ್ಕದಲ್ಲಿದ್ದವ್ರು ಕೆಳಗಡೆ ಇದ್ದು ಲಾಯರ್ಗಳು ಕಡಿಮೆ ಹೇಳ್ರಿ ಕಡಿಮೆ ಆದ್ರೂ ತುಂಬಾ ಒಳ್ಳೇದಾಗುತ್ತೆ ಸರ್ ಅಂತ. ಅವರು ತಕ್ಷಣಕ್ಕೆ 3,000 ಜಡ್ಜ್. ಇನ್ನೊಂದು ಪ್ರಕರಣದಲ್ಲಿ 50,000 ಯಾವುದೋ ಒಂದು ಮಾನನಷ್ಟ ಮೊಕದ್ದಮೆಯಲ್ಲಿ ಜಡ್ಜು ನಾವು 4 ಜನ, ಒಬ್ಬ ಪತ್ರಕರ್ತರು, ಇನ್ನೊಬ್ಬ ಇವತ್ತಿನ ಒಬ್ಬ MP, ಆಮೇಲೆ ಅವರ ಕಂಪನಿ ಇದ್ರ ಮೇಲೆ ಚಾನೆಲ್ ಮೇಲೆ ಹಾಕಿ ನನ್ನನ್ನ ಮತ್ತು ನಮ್ಮ ಪಕ್ಷದ ಇವತ್ತಿನ ಅಧ್ಯಕ್ಷರಾಗಿರುವಂತ ದೀಪಕ್ ಸೇನ್ ಅವ್ರನ್ನ ನಮ್ಮನ್ನ A1A2 ತರ ಮಾಡಿದ್ರು. 50,000 ಕೇಳುದು. ನಾವೆಲ್ಲಿಂದ ತಂದು ಕೊಡೋದು ಕ್ಯಾಶ್ ಬೇಲ್ ಅಂದಾಗ, ಸ್ವಾಮಿ ಇದು ಹೋರಾಟದ ವಿಚಾರ, ಇದು ಏನು ಅಂತದಿಲ್ಲ, ದಯವಿಟ್ಟು ಮಾಡ್ಬೇಕು ಅಂದಾಗ ಅವ್ರು 10,000 ಕೇಳಿಸಿದ್ರು. ಆದ್ರೆ ಅದು ಜಾಸ್ತಿನೇ. ಆದ್ರೆ ಇಂಥರದ ಪ್ರಕರಣಗಳು 10 ನಾವು ನೋಡಿದೀವಿ. ಒಳ್ಳೆ ಜಡ್ಜ್ಗಳು ನೋಡಿದೀವಿ. ಆ ಜಡ್ಜ್ ಹುದ್ದೆ ತುಂಬಾ ಕಷ್ಟ, ಸುಲಭ ಇಲ್ಲ. ನನಗೆ ಅವ್ರ ಬಗ್ಗೆ ಒಂದಷ್ಟು ಇದಿದೆ. ಆದ್ರೆ ಅಲ್ಲೊಂದಷ್ಟು ಎಲ್ಲಾ ಜಡ್ಜ್ಗಳು ಒಳ್ಳೆಯವರು ಅಂತ ಹೇಳೋದಕ್ಕಾಗ, ಯಾಕಂದ್ರೆ ಸಮಾಜನೇ ಎಷ್ಟೋ ಜಡ್ಜ್ಮೆಂಟ್ಗಳು ಯಾವ್ಯಾವ್ದೋ ಬೆಂಗಳೂರಿನ ದೊಡ್ಡ ಲಾಯರ್ಗಳ ಆಫೀಸ್ಗಳಲ್ಲಿ ಬರೆಯಲ್ಪಡುತ್ತೆ ಅಂತ ನಮಗೆ ಹೇಳ್ತಾರೆ. ನಿಮ್ಗೆ ಗೊತ್ತಿರಲಿ, 6 ವರ್ಷದ ಹಿಂದೆ ಇಡೀ ದೇಶದಲ್ಲೇ ಪ್ರಪ್ರಥಮ ಬಾರಿಗೆ ನ್ಯಾಯಾಂಗದಲ್ಲಿ ಅಕೌಂಟಬಿಲಿಟಿ, ಉತ್ತರದಾಯಿತ್ವವನ್ನು ಆಗ್ರಹಿಸಿ ಅಂತ ಹೇಳಿ ನಾನು ಒಂದು ದಿವಸ ಸತ್ಯಾಗ್ರಹ ಮಾಡಿದ್ವಿ ಇಲ್ಲಿ ಗಾಂಧಿ ಪ್ರತಿಮೆ ಹತ್ರ. ಅವತ್ತು ದೊಡ್ಡ ಲಾಯರ್ಗಳು, ಏನು KV ಧನಂಜಯಿಂದ ಹಿಡ್ಕೊಂಡು ಅವರು ಸುಬ್ಬಾರೆಡ್ಡಿ, ಆಮೇಲೆ ಬಾಲನ್ನು, ಇವರು ಇವತ್ತಿನ ರಮೇಶ್ ಬಾಬು MLC ಆಗಿರಲ್ಲ ಅವರು ಸೇರಿದಂತೆ, ದೊರೆರಾಜು, ಈ ತರ 10 ಒಂದು ಸ್ವಲ್ಪ ಸಮಾಜಮುಖಿ ಆಗಿರುವಂತವ್ರು, ಅವ್ರಿಗಿಂತ ದೊಡ್ಡವರು ಕೋಟಿ ರೂಪಾಯಿ ತಗೊಂಡು ಕೊಲೆಗಡುಕರನ್ನ, ಅತ್ಯಾಚಾರಗಳನ್ನ ಬಿಡಿಸೋರು ನಮ್ಮ ಹೈಕೋರ್ಟ್ ಅಲ್ಲಿ ಇದ್ದಾರೆ. ನಾನು ನೋಡಿದ್ದೀನಿ. ಅವ್ರದಂತೂ ಅವ್ರ ಜೀವನನೇ ವೇಸ್ಟ್ ನನ್ನ ಪ್ರಕಾರ. 1 ಕೋಟಿ 2 ಕೋಟಿ ತಗೊಂಡು ಯಾವನ ದುಡ್ಡಿರೋನ ಹತ್ರ ತಗೊಂಡು ಒಂದು ಜನಪರವಾದ ಹೋರಾಟಕ್ಕೆ ಅವ್ರ ಹೆಸರು ಕೇಳಿಲ್ಲ ನಾನು. ಅಟ್ಲೀಸ್ಟ್ ಇವ್ರ ಹೆಸರು ಹೇಳಿದ್ನಲ್ವಾ, ಇವರೊಂದಷ್ಟು ಹೋರಾಟ ಮಾಡಿದ್ದಾರೆ. ಅವ್ರು ಬಂದು ಅವತ್ತು ಇಡೀ ದಿವಸ ನಮ್ಮ ಜೊತೆ ಕೂತು ಅಲ್ಲಿ ಮಾತಾಡಿ ನಮ್ಮ ಹೋರಾಟಕ್ಕೆ ಬೆಂಬಲಿಸಿದ್ರು. ಅದೊಂದು ಇಡೀ ದೇಶದಲ್ಲಿ ಎಲ್ಲಾದ್ರೂ ಆ ಥರ ಆಗಿದೆ ಅಂತ ನನಗೆ ಅನಿಸಿಲ್ಲ. ಈ ಥರ ಮಾಡಿದೀವಿ. ಆದ್ರೆ ಇಂಥ ಬಹುತೇಕ ಸಂದರ್ಭಗಳು, ವಿಚಾರಗಳು ಹೊರಗೆ ಬಂದಿಲ್ಲ. ಸೊ ನಾನು ನಿಮ್ಮ ಚಾನೆಲ್ ಮೂಲಕ, ಮಾಧ್ಯಮದ ಮೂಲಕ ಈ ನ್ಯಾಯಮೂರ್ತಿಗಳು ಯಾರು, ಯಾಕಂದ್ರೆ ಅವರು ಕೇಳ್ತಿರ್ತಾರೆ, ನಮ್ಗೆ ಕೇಳಿರೋರು ನಾವು ನಿಮ್ಗೆ ನೋಡ್ತಿರ್ತೀವಿ ಅಂತ ಹೇಳಿರೋ ಜಡ್ಜ್ಗಳು ನಾನು ನೋಡಿದ್ದೆ, ಸ್ವತಃ ಹೇಳಿದ್ದಾರೆ. ನಾನು ನೋಡಿದೆ, ಮೊನ್ನೆ ನೀವು ಅಲ್ಲಿ ಹೋಗಿದ್ರಲ್ಲ, ನೋಡಿದೆ ಅಂತ ಹೇಳ್ತಾರೆ. ಹಾಗಾಗಿ ಇದನ್ನ ನೋಡ್ತಾರೆ ಅನ್ನೋ ಭಾವನೆಯಲ್ಲಿ ಹೇಳ್ತಾ ಇದ್ದೀನಿ. ನಾನೊಂದು ಬಹಿರಂಗವಾಗಿ ಪತ್ರ ಬರೀಬೇಕು ಅಂತಿದ್ದೀನಿ. ಅದನ್ನ ಹಾಗೆ ಮುಂದಕ್ಕೆ ಹಾಕೊಂಡ್ ಬರ್ತಾ ಇದ್ದೀನಿ. ಯಾಕಂದ್ರೆ ನಾನು ವಾಸ ಮಾಡ್ತಿರೋದು ನ್ಯಾಷನಲ್ ಗೇಮ್ಸ್ ವಿಲೇಜ್ ಕೋರಮಂಗಲದಲ್ಲಿ. ನ್ಯಾಷನಲ್ ಗೇಮ್ಸ್ ವಿಲೇಜ್ ಅಲ್ಲಿ 2 ಬ್ಲಾಕ್ ಇದೆ, ಜುಡಿಷಿಯಲ್ ಬ್ಲಾಕ್ಗಳು. ಹೆಚ್ಚು ಕಮ್ಮಿ 100 ಜಡ್ಜ್ಗಳು ಅಲ್ಲಿ ವಾಸ ಮಾಡ್ತಿದ್ದಾರೆ. ಕೋರ್ಟ್ ಅಲ್ಲಿ ಕೆಲಸ ಮಾಡುವಂತ 100 ಜನ ಅಲ್ಲಿ ಕ್ವಾರ್ಟರ್ಸ್ ಅಲ್ಲಿ ವಾಸ ಮಾಡ್ತಿದ್ದಾರೆ. ನಾವಲ್ಲಿ ವಾಕ್ ಹೋಗೋವಾಗ 9 ಗಂಟೆ 10 ಗಂಟೆನಲ್ಲಿ ರಾತ್ರಿ ಹೋದಾಗ್ಲೂ ಕೋರ್ಟ್ ಅಲ್ಲಿ ಅವರ ಕ್ವಾರ್ಟರ್ಸ್ಗಳ ಮುಂದೆ ಬೇಡಿ ಹಾಕೊಂಡು ಅಥವಾ ಪೊಲೀಸ್ ಗಾಡಿನ ನಿಲ್ಸ್ಕೊಂಡು ಬಂದಿರುವಂತ ಅಪರಾಧಿಗಳಿರ್ತಾರೆ. ಅಂದ್ರೆ ಅಪರಾಧಿಗಳೆಲ್ಲ ಅವರು ತಾನೇ ಬೆಳಗ್ಗೆನೋ ಮಧ್ಯಾಹ್ನನೋ ಅರೆಸ್ಟ್ ಮಾಡಿರ್ತಾರೆ ಪೊಲೀಸರು. ನಾಳೆ ಕೋರ್ಟಲ್ಲಿ ಪ್ರೆಸೆಂಟ್ ಮಾಡ್ಬೋದು, 24 ಗಂಟೆ ಒಳಗಡೆ ಕೋರ್ಟ್ ಪ್ರೆಸೆಂಟ್ ಮಾಡಬೇಕು ಅಂತ. ಹಂಗೆ ಮಾಡೋದಿಲ್ಲ. ಯಾಕಂದ್ರೆ ಅವ್ನು ಬೇಲ್ ಸಿಗಬಾರ್ದು. ಇವತ್ತಿನ ರಿಯಲ್ ಎಸ್ಟೇಟ್ ಬಹುತೇಕವಾಗಿ ಎಂತ ಕ್ರೈಮ್ ಕೇಸ್ಗಳು ಪೊಲೀಸ್ ತಗೊಳ್ತಿರೋದು ರಿಯಲ್ ಎಸ್ಟೇಟ್ನವ್ರು ಯಾರ ಹತ್ರ ದುಡ್ಡು ತಗೊಂಡು. ಸೊ ಹಾಗಾಗಿ ಇನ್ಯಾವನ ಹತ್ರನೂ ದುಡ್ಡು ತಗೊಂಡಿರ್ತಾರಲ್ಲ, ಇವ್ನ ಫಿಕ್ಸ್ ಮಾಡಿರ್ತಾರೆ. ಇವ್ನು ಬೇಲ್ ಸಿಗಬಾರ್ದು ಅಂದ್ರೆ ಏನ್ ಮಾಡ್ಬೇಕು, ಹೋಗಿ ಹೋಮ್ ಆಫೀಸಲ್ಲೇ ಪ್ರೆಸೆಂಟ್ ಮಾಡ್ಬೇಕು. ಯಾಕಂದ್ರೆ ಇವ್ನಿಗೆ ಲಾಯರ್ ಸಿಗಬಾರ್ದು, ಬೇಲ್ ಕೊಡುವಂತವ್ರು ಸಿಗಬಾರ್ದು. ಕೋರ್ಟಲ್ಲಿ ಆದ್ರೆ ಅಷ್ಟೊತ್ತಿಗೆ ಯಾರಿಗೋ ಫೋನ್ ಮಾಡ್ಕೊಂಡು ಕರ್ಸ್ಬಿಟ್ಟಿರ್ತಾರೆ, ಗೊತ್ತಾಗುತ್ತಲ್ಲ ವಿಚಾರ. ಅದೇ ಇವರನ್ನ ಇಡೀ ವ್ಯವಸ್ಥೆಯನ್ನ, ನ್ಯಾಯಾಂಗ ವ್ಯವಸ್ಥೆಯನ್ನ ಪೊಲೀಸರು ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ಜಡ್ಜ್ಗಳು ಎಚ್ಚೆತ್ಕೊಳ್ಬೇಕು. ಏನಯ್ಯ ಎಷ್ಟೊತ್ತಿಗೆ ಅರೆಸ್ಟ್ ಮಾಡಿದ್ರಿ? ನಾಳೆ ಬೆಳಗ್ಗೆ, ಇವತ್ತು ಮಧ್ಯಾಹ್ನ 12 ಗಂಟೆ ಮೇಲೆ ಅರೆಸ್ಟ್ ಮಾಡಿದ್ರಾ? ನಾಳೆ ಬೆಳಗ್ಗೆ ಫಸ್ಟ್ ಕೇಸ್ ನಿಮ್ಮ ತಗೊಳ್ತೀನಿ, ಅಲ್ಲಿ ಪ್ರೆಸೆಂಟ್ ಮಾಡಿ ಹೋಗಿ ಅಂತ ಹೇಳ್ಬೇಕು. ಹೇಳೋದಿಲ್ಲ. ರಾತ್ರಿ 11-12 ಗಂಟೆನಲ್ಲಿ ನಿದ್ದೆ ಮಾಡ್ತಿದ್ದಂತ ಜಡ್ಜ್ಗಳನ್ನ ಎಬ್ಬಿಸ್ಕೊಂಡು ಬಂದು ಕರ್ಕೊಂಡು ಕಾನೂನು ಆಗಿದೆ. ಕಾನೂನು ಅಂದ್ರೆ ಅವರು 24 ಇವ್ರು ಹೇಳ್ಬಿಡ್ತಾರೆ 24 ಗಂಟೆ ಒಳಗಡೆ. ಆಮೇಲೆ ಕೆಲವೊಂದ್ಸಲ ಹೋಗಿ ಪೊಲೀಸರು ಜಡ್ಜ್ಗಳು ಹೇಳಿರೋದು ನಾವು ಕೇಳಿದ್ವಿ. ಅವರು ಚೇಂಬರ್ಗೆ ಹೋಗಿ ಜಡ್ಜ್ಗಳಿಗೆ ಬೇಲ್ ಕೊಡಬಾರ್ದು ಅಂತ ಹೇಳಿರೋದು ಸಹ ನಮ್ಮ ಗಮನಕ್ಕೆ ಬಂದಿದೆ. ಅವ್ರು ಆ ಥರ ಮಾಡಬಾರ್ದು, ಆದ್ರೆ ಅವೆಲ್ಲ ಮಾಡ್ತಾರೆ. ಈ ತರಹದ ಒಂದು ಅಪವಿತ್ರವಾದಂತಹ ಒಂದು ಮೈತ್ರಿ ಇದೆ ಅಲ್ಲಿ. ಅದನ್ನ ಜಡ್ಜ್ಗಳು ಎಚ್ಚೆತ್ಕೊಳ್ಬೇಕಾದ್ರೆ, ಈ ಜಡ್ಜ್ಗಳಂದ್ರೆ ಯಾರು? ನಮ್ಮ ಅಣ್ಣ ತಮ್ಮಂದ್ರೆ ನಾವಿಂತ ಎಷ್ಟೋ ಜಡ್ಜ್ಗಳಿಗೆ ನಾವೇ ಕೇಸ್ಗಳು ಕೊಟ್ಟಿರ್ತೀವಿ ಜಡ್ಜ್ ಆಗೋದಕ್ಕೆ ಮೊದಲು. ಅವರು ಲಾಯರ್ಗಳಾಗಿ ಕೆಲಸ ಮಾಡಿರ್ತಾರೆ. ಹಾಗಾಗಿ ಇವ್ರು ಯಾರು ಆಕಾಶದಿಂದ ಬಂದವರಲ್ಲ. ಇವರು ಇವೆಲ್ಲ ಸೂಕ್ಷ್ಮಗಳು ಅರ್ಥ ಮಾಡ್ಕೊಳ್ಬೇಕು. ನ್ಯಾಯವನ್ನ, ಕಾನೂನನ್ನ ಎತ್ತಿಡಬೇಕು. ಹಾಗಾಗಿ ಪೊಲೀಸರು ಜಡ್ಜ್ಗಳನ್ನ ದುರ್ಬಳಕೆ ಮಾಡ್ಕೊಳ್ತಿರೋದನ್ನ ಜಡ್ಜ್ಗಳು ನಿಲ್ಲಿಸ್ಬಿಟ್ರೆ ಅರ್ಧ ಪೊಲೀಸರು ಅವರ ನಡು ಮುರಿದಾಗ. ಇವತ್ತೇನು ಬೆಂಗಳೂರು ಅಂತ ಜಾಗಗಳಲ್ಲಿ ರಿಯಲ್ ಎಸ್ಟೇಟ್ ವಿಚಾರಗಳಿಗೆ ಯಾವ್ಯಾವ್ದೋ ಕೇಸ್ಗಳನ್ನ, ಸುಳ್ಳು ಕೇಸ್ಗಳನ್ನ ಫಿಟ್ ಮಾಡ್ತಾರಲ್ವಾ, ಅಂತಹ ಎಲ್ಲ ಪೊಲೀಸರ ದುಷ್ಕೃತಿಗಳಿಗೆ ಬ್ರೇಕ್ ಹಾಕ್ದಂಗೆ ಆಗುತ್ತೆ ಜಡ್ಜ್ಗಳು ಈ ಕೆಲಸ ಮಾಡಿದ್ರೆ. ಈಗೇನೋ 1-2-3 ತಿಂಗಳಿಂದ ಆ ಥರಕ್ಕೇನೋ ಮಾಡೋಂಗಿಲ್ಲ ಅಂತ ಏನೋ ಬೆಂಗಳೂರಲ್ಲೇನೋ ಮಾಡ್ಕೊಂಡಿದ್ದಾರಂತೆ. ಆದ್ರೆ ನಾನೇ ನೋಡಿದಾಗೆ ರಾತ್ರಿ ಜಡ್ಜ್ಗಳಿಗೂ ಗಂಡ ಹೆಂಡತಿ ಮಕ್ಕಳು ಇರ್ತಾರೆ, ಮಕ್ಕಳು ಓದ್ತಿರ್ತಾರೆ. ನಾನು ಸುಮ್ಮನೆ ಹೇಳ್ಬೇಕಾದ್ರೆ ಒಬ್ಬ ಜಡ್ಜಿನ ಮಗ ನನ್ನ ಮಗನ ತುಂಬಾ ಕ್ಲಾಸ್ಮೇಟ್, ಫ್ರೆಂಡ್. ಯಾಕಂದ್ರೆ ಬಹಳ ಜನ ನಮ್ಮ ಅಲ್ಲಿರೋರು ಹೋಗ್ತೇವಲ್ಲ, ನೋಡ್ತೀವಿ ನಾವು. ಸೊ ರಾತ್ರಿ 11-12 ಗಂಟೆನಲ್ಲಿ ಅವ್ರು ನೆಬ್ಸಿ
ಅಲ್ಲಿ ಬಂದ್ರೆ ಮಕ್ಳಿಗೆ ಏನ್ ಅನಿಸ್ತಾ ಇರುತ್ತೆ? ಅಪ್ಪನ್ ಕೇಳ್ತಾನೆ ಮಗ ಅಪ್ಪನೋ ಅಮ್ಮನೋ, ಯಾಕಂದ್ರೆ ಜಡ್ಜ್ಗಳು ಹೆಣ್ಮಕ್ಳು ಇದಾರೆ. ಯಾಕಮ್ಮ ಇಷ್ಟೊತ್ತಲ್ಲಿ ಹೋದೆ, ಯಾಕಪ್ಪ ಇಷ್ಟೊತ್ತಲ್ಲಿ ಹೋದೆ ಅಂತ ಕೇಳಿದಾಗ ಏನ್ ಹೇಳ್ತಾನೆ? ಪೊಲೀಸ್ ಯಾರನ್ನೋ ಎತ್ತಾಕೊಂಡು ಬಂದಿದ್ರು, ಅವ್ನು ಬೇಲ್ ಕೊಡ್ಲಿಲ್ಲ, ನಾನು ಜೈಲು ಕಳಿಸ್ದೆ ಅಂತ ಹೇಳೋದಕ್ಕೆ ಹೇಳಿದ್ರೆ ಏನ್ ಅನ್ಸ್ಬೋದು ಈ ಜಡ್ಜ್ಗಳ ಮಕ್ಕಳ ಮನಸ್ಸಲ್ಲಿ? ಮನಸ್ಥಿತಿ ಒಂಥರ ಆಗತ್ತೆ, ಅವ್ರಿಗೆ ಆಘಾತ ಆಗುತ್ತೆ. ಪ್ರಶ್ನೆಗಳು ಉದ್ಭವ ಆಗುತ್ತೆ. ಯಾಕೆ ಇಷ್ಟೊತ್ತಲ್ಲಿ ಯಾಕೆ ಕಳ್ಸಿ ಬಂದ್ರು, ಅವ್ರು ಇಷ್ಟೊತ್ತಲ್ಲಿ ಯಾಕೆ ಬಂದ್ರು ಅನ್ನೋದಕ್ಕೆ ಉತ್ತರ ಇಲ್ವಲ್ಲ ಇವ್ರಿಗೆ. ಕೇಳ್ಬೇಕು ಜಡ್ಜ್ಗಳಿಗೆ, ಯಾಕಂದ್ರೆ ಆ ಪರಮಾಧಿಕಾರವನ್ನ ಅವ್ರು ಬಳಸ್ಬೇಕು. ನಾಚಿಕೆ ಮಾನ ಮರ್ಯಾದೆ ಇಲ್ವೇನ್ರಿ? ಆಮೇಲೆ ಇನ್ನೊಂದು, ಜಡ್ಜ್ಗಳಿಗೂ ಕಣ್ಣಿದೆ, ಕಿವಿ ಇದೆ, ಪಂಚೇಂದ್ರಿಗಳು ಇರೋರೇನೆ ಆಗ್ಬೇಕಲ್ಲಿ, ಪಂಚೇಂದ್ರಿಗಳು ಇಲ್ದಿರೋರು ಆಗೋದಿಲ್ಲ. ಪೊಲೀಸರು ರಿಪೇರಿ ಮಾಡಿರ್ತಾರೆ, ಕೆಲಸ ಮಾಡಿರ್ತಾರೆ, ಅದೇ ಪೊಲೀಸ್ ಭಾಷೆಯಲ್ಲಿ ಹೇಳ್ಬೇಕು ಅಂದ್ರೆ ಅಂತವ್ರನ್ನ ತಂದು ನಿಲ್ಲಿಸಿ ಪ್ರತಿ ಸಲ ಜಡ್ಜು ಪ್ರತಿಯೊಬ್ಬರನ್ನು ಕೇಳಲೇಬೇಕು ಕಾನೂನಿನ ಪ್ರಕಾರ. ನಿಮಗೆ ಪೊಲೀಸ್ ಅರೆಸ್ಟ್ ಮಾಡಿದ್ಮೇಲೆ ನಿಮ್ಮನ್ನ ಹಿಂಸಿಸಿದ್ರ, ಹೊಡೆದ್ರ ಅಂತ. ಎಷ್ಟೋ ಪ್ರಕರಣಗಳಲ್ಲಿ ಇಲ್ಲ ಸ್ವಾಮಿ ಅಂತಿರ್ತಾನೆ, ಕೈ ಕಾಲು ನೋಯ್ತಿರುತ್ತೆ, ಅವ್ನು ನಿಂತ್ಕೊಳಕ್ ಆಗ್ತಾ ಇರೋದಿಲ್ಲ, ಎಲ್ಲಂದ್ರೆ ಅಲ್ಲಿ ಗುದ್ದಿರ್ತಾರೆ ಪೊಲೀಸರು. ಅವನು ಕೇಳಿದಾಗ ಇವ್ರು ಕೇಳೋದು ಇವ್ರು ಕರ್ತವ್ಯ ಕೇಳ್ತಾರೆ. ಆದ್ರೆ ಅವರ ಪಂಚೇಂದ್ರಿಗಳು ಕೆಲಸ ಮಾಡ್ತಾ ಇರೋಲ್ಲ ಜಡ್ಜ್ಗಳದು. ಯಾಕಯ್ಯ ನೀನು ಕುಂಟ್ತಿದೀಯಾ, ಯಾಕಯ್ಯ ನಿನ್ನ ಗಾಯ ಆಗಿದೆ, ಯಾಕಯ್ಯ ನೀನು ಅರ್ಥಕೊಂಡಿಲ್ಲ ಸ್ವಾಮಿ ಅಂತ ಇದೆಯಾ ಅಂತ ಕೇಳೋದಿಕ್ಕಾಗಲ್ವಾ? ಇಲ್ಲ, ಆ ಹಿಂಸಿಸಿಲ್ಲ ಅನ್ನೋದನ್ನ ಬರ್ಕೊಂಡ್ಬಿಡ್ತಾರೆ. ಇನ್ನೆಲ್ಲಿ ಹೋಗ್ಬೇಕು ಕಾನೂನು ನ್ಯಾಯ ಪಡ್ಕೊಳ್ಬೇಕು ಅಂದ್ರೆ, ಅವನ ಮೇಲೆ ಆಕ್ಷನ್ ಆಗ್ಬೇಕು ಅಂದ್ರೆ ಅವತ್ತು ಜಡ್ಜ್ ಮುಂದೆ ನೀನು ಹೇಳಿಲ್ಲ ಅನ್ನೋದಕ್ಕೆ ರೆಕಾರ್ಡ್ ಆಗುತ್ತಲ್ಲ. ಅದಾದ್ಮೇಲೆ ಹೊಡೆದಿರ್ಬೋದು, ಎಲ್ಲಾದ್ರೂ ಒಂದು ಬೇಕಾದ್ರೆ ಆಗಬಹುದೇ ಹೊರತು ಜಡ್ಜ್ ಮುಂದೆ ಹೇಳಿದಾಗ ನನ್ನ ಕಣ್ಣಿಗೆ ಕಾಣಿಸ್ತಾ ಇದೆ, ಮೆಡಿಕಲ್ ಸರ್ಟಿಫಿಕೇಟ್ ಅಂತ ಹೇಳ್ತಾರೆ. ಮೆಡಿಕಲ್ ಸರ್ಟಿಫಿಕೇಟ್ ಗೌರ್ಮೆಂಟ್ ಹಾಸ್ಪಿಟಲ್ ಹೋಗ್ತಾರೆ, ಅವ್ರಿಗೆ ಇವ್ರು ಹೇಳಿದ್ದನ್ನೇ ಮೆಡಿಕಲ್ ಸರ್ಟಿಫಿಕೇಟ್ ಅಲ್ಲಿ ಬರೀತಾರೆ. ಅವ್ರೇನು ವಿಶೇಷವಾಗಿ ಪೊಲೀಸ್ ಅಧಿಕಾರಿಗಳು ಹೇಳಿದ ವಿರುದ್ಧವಾಗಿ ಏನಾದ್ರು ಡಾಕ್ಟರ್ಗಳು ಬರೀತಾರ? ಇಲ್ಲ. ಗಾಯ ಆಗಿದೆ ಅಂದ್ರೂ ಗಾಯ ಆಗಿಲ್ಲ ಅಂತಲೇ ಬರೀತಾರೆ. ನಾವೇನೇ MLC ಮಾಡಿಸಿದಾಗ ನಾವು ಮಾಡಿಸಬಹುದು, ನಾವೇ ಹೋದಾಗ. ಪೊಲೀಸರ ಜೊತೆ ಹೋಗಿರುವಂತಹ ಆರೋಪಿಗಳೇನಿದ್ದಾರೆ ಅವ್ರಿಗೆ ಏನೇನು ಆಗಿಲ್ಲ ಅಂತಲೇ ಡಾಕ್ಟರ್ಗಳು ಬರ್ಕೊಡೋದು. ಬರಿಗಾಲಲ್ಲಿ ಇರ್ತಾರೆ, ನಾನು ಸ್ವತಃ ನೋಡಿದೀನಿ. ಬರಿಗಾಲಲ್ಲಿ ಇರ್ತಾರೆ, ಕುಂಟುತ್ತಿರ್ತಾರೆ, ಯಾಕಂದ್ರೆ ಕೆಳಗಡೆ ಎಲ್ಲ ಹೊಡೆದಿರ್ತಾರೆ, ಎಲ್ಲಂದ್ರಲ್ಲಿ ಗಾಯಗಳಾಗಿರುತ್ತೆ, ನೋಯ್ತಾ ಇರ್ತಾನೆ. ಅವನು ಇಲ್ಲ ಸ್ವಾಮಿ ಅಂತ ಹತ್ಕೊಂಡು ಹೇಳ್ತಿರ್ತಾನೆ. ಆದ್ರೂ ಜಡ್ಜ್ಗಳು ಏನೇ ಆಕ್ಷನ್ ತಗೊಳ್ಳೋದು, ಯಾರು ಪ್ರೊಟೆಕ್ಟ್ ಮಾಡಬೇಕು? ಅಸಹಾಯಕರನ್ನ, ಅಬಲರನ್ನ, ದುರ್ಬಲರಿಗೆ ನ್ಯಾಯದ ರಕ್ಷಣೆ ಯಾರು ಕೊಡಬೇಕು? ಬಟ್ ಎಷ್ಟು ಪ್ರಕರಣ, 10 ಪ್ರಕರಣದಲ್ಲಿ ಆ ರೀತಿಯ ಮಧ್ಯಮ ವರ್ಗ, ಬಡವರು ಇಂಥವ್ರ ತೆಗ್ಲಾಕಂಡ್ರೆ, ಯಾಕಂದ್ರೆ ಪ್ರಕರಣಗಳು ಬೇರೆ ಬೇರೆ ಇರುತ್ತೆ. 10 ಜನದಲ್ಲಿ ಎಷ್ಟು ಕೇಸ್ಗಳ ಈ ತರ ಅಲ್ಲೇ ಆಗಿರುತ್ತೆ ಅನ್ಸುತ್ತೆ ನಿಮ್ಗೆ? ಈ ಪ್ರಭಾವ ಇರುವಂತಹ ಆಪೋಸಿಟ್ ಅಂದ್ರೆ ನಾನು ಇವತ್ತಲ್ಲ 25 ವರ್ಷದಿಂದ ನಾನು ಬರೆದಿದ್ದೀನಿ ಒಂದು ನನ್ನ ಯಾವುದೋ ಒಂದು ಬ್ಲಾಗ್ ಪೋಸ್ಟ್ ಅಲ್ಲಿ, ನಿಮಗೆ ಇವತ್ತಿನ ಸಂದರ್ಭದಲ್ಲಿ ನ್ಯಾಯ ಸಿಗಬೇಕು ಅಂದ್ರೆ ನಿಮ್ಗೆ ಯಾರು ಅನ್ಯಾಯ ಮಾಡಿರ್ತಾರೋ ಅವನಿಗಿಂತ ನೀವು ಬಲಿಷ್ಠರು, ಪ್ರಭಾವಿಗಳಾಗಬೇಕು. ವಂಡರ್ಫುಲ್ ವರ್ಡ್. ನಿಮಗೆ ಯಾರು ಅನ್ಯಾಯ ಮಾಡ್ತಾರಲ್ಲ, ನಿಮಗ್ ನ್ಯಾಯ ಸಿಗ್ಬೇಕು ಅಂದ್ರೆ ಅವ್ರಿಗಿಂತ ಬಲಿಷ್ಠರು, ಪ್ರಬಲರಾಗಬೇಕು. ಆಗಿದ್ರೆ ಮಾತ್ರ ನಿಮ್ಗೆ ನ್ಯಾಯ ಸಿಗುತ್ತೆ. ಆವಾಗ ನೀವು ಒಳ್ಳೆ ಲಾಯರ್ ಇಟ್ಕೊಳ್ತೀರಾ, ಒಳ್ಳೆ ಕೇಸ್ ನಡೆಸ್ತೀರಾ, ಇಲ್ಲಾಂದ್ರೆ ನ್ಯಾಯ ಸಿಗಲ್ಲ. ನಿಮಗಿಂತ ಬಲಿಷ್ಠರು ನಿಮ್ಗೆ ಅನ್ಯಾಯ ಮಾಡಿದ್ರೆ ಇವತ್ತಿನ ಸಂದರ್ಭದಲ್ಲಿ ನ್ಯಾಯ ಪಡ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ವಾಟ್ ನೆಕ್ಸ್ಟ್ ಅಂದ್ರೆ ಏನು? ಇದೆಲ್ಲ ಮುಂದಿನ ದಿನಗಳಲ್ಲಿ ಇದೇ ನ್ಯಾಯಾಂಗದ ಪ್ರಶ್ನೆ ಬರುತ್ತೆ, ಪ್ರಜಾಪ್ರಭುತ್ವದ ಪ್ರಶ್ನೆ ಬರುತ್ತೆ. ಈಗೇನಾಯ್ತು, ಬಂಗಾಲಲ್ಲಿ, ಬಾಂಗ್ಲಾದಲ್ಲಿ, ನೇಪಾಳದಲ್ಲಿ, ಶ್ರೀಲಂಕಾದಲ್ಲಿ ಈ ತರದ ಸಮಸ್ಯೆಗಳು ಸೃಷ್ಟಿಯಾಗುತ್ತೆ. ಹಾಗಾಗಿ ಇದು ನ್ಯಾಯಾಂಗ ಒಂಚೂರು ಬದಲಾಗಲೇಬೇಕಾಗಿದೆ. ಇವತ್ತು ಅವರು ಸ್ವಲ್ಪ ಧೈರ್ಯದಿಂದ ಅಸರ್ಟ್ ಮಾಡ್ಕೊಳ್ಬೇಕಾಗಿದೆ. ಅವೆಲ್ಲ ಮಾಡ್ಕೊಳ್ಳಿಲ್ಲ ಅಂದ್ರೆ ಇಡೀ ವ್ಯವಸ್ಥೆ ಇವತ್ತು ಎಷ್ಟು ಜನರಿಗೆ ಕೋರ್ಟಲ್ಲಿ ಸ್ಟೇ ಸಿಗ್ತಾ ಇದೆ, ಹೈಕೋರ್ಟಲ್ಲಿ ನೀವು ನೋಡಿದ್ದೀರಾ. ಮುಂದಿನ ಕ್ರಮ ಜರುಗಿಸಬಾರದು ಅಂತೇಳಿ ಮುಂದಿನ ಆದೇಶದ ತನಕ ದೊಡ್ಡವರಿಗೆಲ್ಲ ಪೋಕ್ಸೋ ಕೇಸಲ್ಲಿ ಜೈಲು ಬೇರೆಯವ್ರ ನಾರಾಗಿರೋ ಇಷ್ಟೊತ್ತಿಗೆ ತಕೊಂಡು ಹೋಗ್ತಿರ್ಲಿಲ್ವಾ? ಪೋಕ್ಸೋ ಕೇಸಲ್ಲಿ ಹೊರಗಡೆ ಇರುವಂತ ಮುಖ್ಯಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿಗಳಿಲ್ವಾ ನಮ್ಮ ರಾಜ್ಯದಲ್ಲಿ? ಇದರಲ್ಲ ಯಾವುದೋ ಒಂದು ಹೇಳಬೇಕಂದ್ರೆ ಒಬ್ಬ ಸ್ವಾಮೀಜಿ ವಿರುದ್ಧ ನಡೆದಂತ ಒಂದು ಅತ್ಯಾಚಾರ, ಸ್ವಾಮೀಜಿ ಮಾಡಿದಂತ ಅತ್ಯಾಚಾರದ ಪ್ರಕರಣ ಅನ್ನುವಂಥ ಪ್ರಕರಣದಲ್ಲಿ ಸುಮಾರು 5 ಜನನೋ 6 ಜನನೋ ಜಡ್ಜ್ಗಳು, ಹೈಕೋರ್ಟ್ ಜಡ್ಜ್ಗಳು ನಾನು ಹೇಳ್ತಿರೋದು, ರೆಕ್ಯೂಸ್ ಮಾಡ್ಕೊಂಡ್ರು. ನಾಟ್ ಬಿಫೋರ್ ಮೀ. ಆ ಒಬ್ಬ ಬಲಿಷ್ಠ ಅಥವಾ ಪ್ರಭಾವಿ ಹೇಗಿದ್ದಾನೆ ಮಠಾಧೀಶ ಅಂದ್ರೆ ಅವನು ಹೇಗೆ ಇರಲಿ, ಅವನು ಅತ್ಯಾಚಾರ ಮಾಡಿದಾನೆ ಇಲ್ವ ಅದು ಬೇರೆ ಪ್ರಶ್ನೆ. ಅದನ್ನ ತೀರ್ಮಾನ ಮಾಡಬೇಕಾಗಿರೋದಲ್ಲಿ ವಿಚಾರಣೆಯಲ್ಲಿ ಅಲ್ವಾ. ಅವನ ಮೇಲೆ ದೂರು ಬಂದಿದೆ. ದೂರು ಬಂದಿರುವಾಗ ಅವರು ಹೈಕೋರ್ಟ್ಗೋ ಸ್ಟೇಗೋ ಇನ್ನೊಂದು ಹೋದಾಗ ಅಥವಾ ಬೇರೆ ಪ್ರಕರಣದಲ್ಲಿ ಹೋದಾಗ ಹೈಕೋರ್ಟ್ನ ಜಡ್ಜ್ಗಳು ಆ ಪ್ರಕರಣವನ್ನೇ ವಿಲೇವಾರಿ ಮಾಡೋದಕ್ಕೆ ನಾಟ್ ಬಿಫೋರ್ ಮೀ ಅಂತಾರೆ. ಅಂದ್ರೆ ಈಗ ನಾನೊಬ್ಬ ಜಡ್ಜ್, ನನ್ನ ಮುಂದೆ ಬಂತು ನಾಟ್ ಬಿಫೋರ್ ಮೀ ಅಂತ ನಾನು ರೆಕ್ಯೂಸ್ ಆಗ್ಬಿಟ್ಟೆ, ಅದು ಮತ್ತೆ ಹೈಕೋರ್ಟ್ ಚೀಫ್ ಜಸ್ಟಿಸ್ಗೆ ಹೋಗುತ್ತೆ. ಚೀಫ್ ಜಸ್ಟಿಸ್ ಅದನ್ನ ಬೇರೆ ಇನ್ಯಾವುದೋ ಜಡ್ಜ್ಗೆ ಅಲಾಟ್ ಮಾಡ್ತಾರೆ, ಮತ್ತೆ ಆ ಬೆಂಚ್ಗೆ ಹೋಗುತ್ತೆ. ಆ ಬೆಂಚ್ಗೆ ಹೋದಾಗ ಅವರು ನಾಟ್ ಬಿಫೋರ್ ಮೀ ಅಂತಾರೆ. ಈ ತರಕ್ಕೆ ಪ್ರತಿ ಸಲಾನು ಕೋರ್ಟ್ ಕೇಸ್ ಆಗ್ತಿದ್ದಾಗೆ ತಿಂಗಳು ಮುಂದಕ್ಕೆ ಹೋಗ್ತಾ ಇರುತ್ತೆ. ಡಿಲೈಡ್ ಜಸ್ಟಿಸ್ ಇಸ್ ಡಿನೈಡ್ ಜಸ್ಟಿಸ್ ಅಂತ ಒಂದು ಮಾತಿದೆ. ಯಾಕೆ ಇವತ್ತು ನಾವು ಯಾವ್ದೊಂದು ಸಿನಿಮಾ ತೆಲುಗಲ್ಲೋ ಕನ್ನಡದಲ್ಲೋ ನಿಂದೆ, ಮಗನ ಮೇಲೆ ತೀರ್ಪು ಕೊಡ್ತಾನೆ ಒಬ್ಬ ಜಡ್ಜು, ಬಹುಶಃ ಜಸ್ಟಿಸ್ ಚೌಧರಿ ಅಂತ. NTR ಸಿನಿಮಾ ತೆಲುಗಲ್ಲಿ, ಕನ್ನಡದಲ್ಲಿ ಪ್ರಭಾಕರ್ ರಾಜ್ಕುಮಾರ್ ಮಾಡಿರುವಂತ ಒಂದು ಸಿನಿಮಾ ಇದೆ. ಅಂದ್ರೆ ಆ ತರಕ್ಕೆ ನಾನು
ನ್ಯಾಯಾಧೀಶನಾಗಿರುವಾಗ ನನಗೆ ಯಾವುದೇ ಹಂಗಿಲ್ಲ ಸಂಬಂಧ ಇಲ್ಲ ಅಂತ. ಅವು ಸಿನಿಮಾಗಳಲ್ಲಿ ಆದರ್ಶಗಳು. ಆದ್ರೆ ನಿಜ ಜೀವನದಲ್ಲಿ ಆ ತರದ ಸಂಬಂಧ ಇದ್ದಾಗ ಬೇಕಾದ್ರೆ ನೀವು ಕೊಡಿ, ನೀವು ರೆಕ್ಯೂಸ್ ಆಗಿ. ಆದ್ರೆ ಯಾವನೊಬ್ಬ ಮಠಾಧೀಶನ ಬಗ್ಗೆ ನಿಮ್ಗೆ ಅಷ್ಟು ಗೌರವ ಇರುತ್ತಂದ್ರೆ ನೀವು ಅದೇ ಜಡ್ಜ್ಗಳಾಗ್ತೀರಾ? ಯಾರು ಪ್ರಶ್ನೆ ಮಾಡ್ತಿಲ್ಲ. ಆಕ್ಚುಲಿ ನೋಡಿ, ನನಗೂ ನಿಮ್ಗೂ ಇಮ್ಯುನಿಟಿ ಇದೆಯೋ ಇಲ್ವೋ, ಇದನ್ನ ಶಾಸನ ಸಭೆಯಲ್ಲಿ ಮಾತನಾಡಿದ್ರೆ ಯಾರು ಏನು ಮಾಡ್ಕೊಳಕ್ ಆಗೋದಿಲ್ಲ. ಯಾಕಂದ್ರೆ ಅವ್ರಿಗೆ ಅಷ್ಟು ಸ್ವತಂತ್ರವಾಗಿ ಮಾತಾಡೋದಕ್ಕೆ ಇಮ್ಯುನಿಟಿ ಇದೆ ನಮ್ಮ ಶಾಸನ ಸಭೆಗಳಲ್ಲಿ. MLAಗಳು, ಮಿನಿಸ್ಟರ್ಗಳಿಗೆ ಅವರೇನು ಹೊರಗಡೆ ಇರೋರ ಬಗ್ಗೆ ಮಾತಾಡಬಾರ್ದು, ಯಾಕಂದ್ರೆ ಅವ್ರು ರೆಪ್ರೆಸೆಂಟ್ ಮಾಡ್ಕೊಳಕ್ ಆಗೋದಿಲ್ಲ ಅನ್ನುವಂಥದ್ದು ಒಂದು ಸಣ್ಣ ಒಂದು ನ್ಯಾಚುರಲ್ ಜಸ್ಟಿಸ್ ಇದರಲ್ಲಿ ಇದೆಯಾ ಹೊರತು, ಅವ್ರು ಏನಾದ್ರೂ ಸದನದಲ್ಲಿ ಮಾತಾಡಿದ್ರೆ ಅವ್ರನ್ನ ಆರೋಪಿತರನ್ನಾಗಿ ಮಾಡೋದಿಕ್ಕಾಗೋದಿಲ್ಲ ಅಂತೇಳಿ ಇಮ್ಯುನಿಟಿ ಇದೆ. ಯಾರು ಬಳಸ್ತಿದ್ದಾರೆ ಇವತ್ತು ನಮ್ಮ ಸದನದಲ್ಲಿ ಶಾಸಕರು ಮಾತಾಡ್ತಿದ್ದಾರೆ ಅಂತ ಒಂದು ವಿಷಯ ಅಂದ್ರೆ, ಸದನದ 224 ಶಾಸಕರಲ್ಲಿ ಎಲ್ಲರೂ ಪ್ರಶ್ನೆ ಎತ್ತದಿದ್ದಾರೆ. ಅಟ್ಲೀಸ್ಟ್ ಆ ಯಾರೋ ಸ್ವಾಮೀಜಿ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಶಾಸಕರು, ಸಂಬಂಧಪಟ್ಟವರು ಅಥವಾ ಅವರು ಹೆಂಗಿರ್ತಾರೆ, ಯಾಕಂದ್ರೆ ಆತನು ಗೆದ್ದು ಬಂದಿರೋದು ಈತನ ಕೃಪಾ ಕಟಾಕ್ಷದಿಂದ ಇರಬಹುದಲ್ವಾ. ಜಾತಿ ಪ್ರಭಾವ ಇವೆಲ್ಲನೂ ಈಗ ಎಷ್ಟು ಜನ ಎಂತೆಂತಹ ಹಲ್ಕಾಗಳಿಗೆ, ಅತ್ಯಾಚಾರಿಗಳಿಗೆ ಸ್ವಾಮೀಜಿಗಳು ಆಶೀರ್ವಾದ ಮಾಡಿದ್ದಾರೆ ನಾವು ನೋಡಿದ್ವಿ. ಯಾವುದೋ ಒಂದು ಮಿನಿಸ್ಟ್ರು ಒಂದು ಅತ್ಯಾಚಾರದ ಪ್ರಕರಣದಲ್ಲಿ ಸಿಕ್ಕಾಕೊಂಡಾಗ ಆತ ಮಿನಿಸ್ಟ್ರಿಂದ ಮಂತ್ರಿಗಿರಿಗೆ ರಾಜೀನಾಮೆ ಕೊಟ್ಟ. ಅದಾದ ಒಂದು 6-10 ದಿವಸಕ್ಕೆ ಬಹಳ ದೊಡ್ಡ ಕರ್ನಾಟಕದ ಅತ್ಯಂತ ಶ್ರೀಮಂತ ಮಠಗಳಲ್ಲಿ ಒಂದು ಆ ಮಠಕ್ಕೆ ಹೋದಾಗ ಆತನಿಗೆ ಆ ಮಠದ ಸ್ವಾಮೀಜಿ ಶಾಲು ಹಾಕಿ ಹಾರ ಹಾಕ್ತಾನೆ. ಇವರು ಸ್ವಾಮೀಜಿಗಳು, ಇವರು ಇವತ್ತಿರುವಂತ ಮಠಾಧೀಶಗಳು. ದೇ ಆರ್ ನಥಿಂಗ್ ಬಟ್ CEOs ಆಫ್ ಎ ಕಂಪನಿ. CEOಗಳವರು. ನನಗೊಬ್ಬ ಮಠಾಧೀಶ ಫೋನ್ ಮಾಡಿದ್ದ ಇತ್ತೀಚೆಗೆ, ಏನಂತ, ನಿಮ್ಮವ್ರು ಬಂದ್ಬಿಟ್ಟು ನಮ್ದು ಯಾವ್ದೋ ಕಾಲೇಜಲ್ಲಿ ಅದೇನೋ ಒಂದು ಇದು ಮಾಡ್ತಾ ಇದಾರೆ, ಅದೇನೋ ಕಾಲುವೆ ಮೇಲೆ ನಮ್ದು ಬಿಲ್ಡಿಂಗ್ ಕಟ್ಬಿಟ್ಟಿದ್ದಾರೆ ಅಂತ, ಸ್ವಲ್ಪ ದಯವಿಟ್ಟು ಅವ್ರಿಗೆ ಬೇಡ ಅಂತ ಹೇಳಿ. ಏನಂದ್ರೆ ಇದಕ್ಕೆ ನೀವು? ನಾನು ವಿಚಾರಿಸ್ತೀನಿ ಅಂತ ಹೇಳಿದೆ, ಮತ್ತೆ ಫೋನ್ ತೆಗೀಲಿಲ್ಲ. ಇನ್ನೊಂದ್ಸಲ ಮಾಡಿದಾಗ, ನೀವು ಸ್ವಾಮೀಜಿ ತರ ಇಲ್ಲ ಸ್ವಾಮಿ, ನೀವೊಂದು ಕಂಪ್ನಿ CEO ತರ ಇದ್ದೀರಾ, ಈ ವ್ಯವಹಾರ ಎಲ್ಲ ಬಿಟ್ಬಿಟ್ಟು ಸಮಾಜಕ್ಕೆ ಮಾರ್ಗದರ್ಶನ ಮಾಡೋ ಕೆಲಸ ಮಾಡಿ. ಸ್ವಾಮೀಜಿ ಅಂದ್ರೆ ಅದಕ್ಕೊಂದು ಅರ್ಥ, ಒಂದು ಗಾಂಭೀರ್ಯ ಅಥವಾ ಒಂದು ದೊಡ್ಡ ಕರ್ತವ್ಯ ಇರಬೇಕು. ಯಾವ್ದೋ ಹಣಕಾಸಿನ ವಿಚಾರಕ್ಕೆ ನೀವು ಮಾಡಿಲ್ದ, ಬಟ್ ನಿಮ್ ಸಂಸ್ಥೆಯಲ್ಲಿರೋರು ಯಾರೋ ತಪ್ಪು ಮಾಡಿದ್ರೆ ಅಕಸ್ಮಾತ್ ಏನೋ ಅವ್ರು ಆಗಿದ್ರೆ ಅವ್ರು ಲೆಟ್ ದಮ್ ಹ್ಯಾಂಡಲ್ ಇಟ್. ನೀವ್ಯಾಕಿಂತ ವಿಚಾರಕ್ಕೆಲ್ಲ ಬರ್ತೀರಾ? ಸಮಾಜಕ್ಕೆ ಮಾರ್ಗದರ್ಶನ, ನೈತಿಕತೆ ತುಂಬುವಂತಹ, ಮಾರ್ಗದರ್ಶನ ಮಾಡುವಂತಹ, ಸಮಾಜದಲ್ಲಿ ಮೌಲ್ಯಗಳನ್ನ ಹೆಚ್ಚಿಸುವಂತ ಕೆಲಸ ಮಾಡಿ ನೀವು. ಇಲ್ಲಾಂದ್ರೆ ನಿಮ್ ಕೈಯಲ್ಲಿ ಆಗ್ಲಿಲ್ಲ ಅಂದ್ರೆ ಇದಕ್ಕೆ ಸ್ವಾಮೀಜಿ ಪದತ್ಯಾಗ ಮಾಡಿ ಬಂದು ಅದರದೇ ನಿಮ್ಮದೇ ಕಾಲೇಜು, ಹಾಸ್ಪಿಟ್ಲು ಏನೋ ಇದೆಯಲ್ವಾ, ಮಠದ ಸಂಸ್ಥೆಗಳಲ್ಲಿ ಅದೊಂದು MDನೋ CEOನೋ ಆಗಿ ಅಂತ ಹೇಳೋಣ ಅಂತಿದ್ದೆ. 4-5 ಸಲ ಫೋನ್ ಬಂತು. ಕೇರಳದಲ್ಲಿ ಇದ್ದೆ ನಾನು. ದೊಡ್ಡ ಮಠಾಧೀಶ, ದೊಡ್ಡ ಮಠಾಧೀಶ, ವಿದ್ಯಾವಂತ ಬೇರೆ. ದುರಂತ. ಬಟ್ ಇವರೇ ನಮಗ್ ದಾರಿ ತೋರಿಸ್ಲಿಲ್ಲ, ಇವರೇ ಸಮಾಜದಲ್ಲಿ ಮೌಲ್ಯಗಳು ಎತ್ತಲಿಲ್ಲ, ಯಾರು ಎತ್ತಬೇಕು? ಈಗ ಸಮಾಜದಲ್ಲಿ ಮೌಲ್ಯಗಳನ್ನ ಕಾಪಾಡಿಕೊಂಡು ಅದನ್ನ ಹೇಳ್ಕೊಂಡು ಹೋಗುವಂತ ಸಂಖ್ಯೆ ತೀರಾ ಕಡಿಮೆ ಆಗ್ತಾ ಇದೆ. ಮಾನ್ಮಂತ್ರ ಸಂಖ್ಯೆ ಕಡಿಮೆ ಆಗ್ತಿದೆ, ರಾಕ್ಷಸರ ಸಂಖ್ಯೆ ಜಾಸ್ತಿ ಆಗ್ತಿದೆ. ಅಲ್ಲ, ನನಗೆ ಅದ್ರ ಬಗ್ಗೆ ಒಂಚೂರು ಹೌದು ಅಥವಾ ಇಲ್ಲ ಅನ್ನೋ ಗೊಂದಲ ಇದೆ. ಮಾನವಂತರ ಸಂಖ್ಯೆ ಕಡಿಮೆ ಆಗ್ತಾ ಇದೆ, ಮಾತಾಡೋರ ಸಂಖ್ಯೆ ಕಡಿಮೆ ಇದೆ ಅಂತ. ಆದ್ರೆ ಪ್ರಭಾವಿಗಳಾಗಿರೋರಲ್ಲಿ ಕಡಿಮೆ ಆಗಿದೆ. ಅದೇ ಜನಸಾಮಾನ್ಯರಲ್ಲಿ ಇವತ್ತು ಒಂದಷ್ಟು ಮೌಲ್ಯಗಳಿದೆ, ಜನರಲ್ ಇದೆ. ಜನ ಇವತ್ತಿಗೂ ಸ್ವಲ್ಪ ಮಾನ ಮರ್ಯಾದೆಯಿಂದ ಬದುಕ್ತಿರುವಂತ ಜನ ಇದ್ದಾರೆ. ಆದ್ರೆ ಅಬಲರಾಗಿದ್ದಾರೆ, ಅಸಹಾಯಕರಾಗಿದ್ದಾರೆ. ಸಮಾಜದಲ್ಲಿ ನಮ್ಮ ಸಾಂಸ್ಕೃತಿಕ ಪಾಠ ಇರುತ್ತಲ್ವ, ಈಗ ನಾವೆಲ್ಲ ಚಿಕ್ಕವರಾಗಿದ್ದಾಗ ಹರಿಕತೆ ಕೇಳ್ತಿದ್ವಿ, ನಾಟಕ, ಯಾವ ಊರಲ್ಲಿ ನಾಟಕ ನೋಡ್ತೀವಿ, ಎಲ್ಲಾದ್ರಲ್ಲಿ ಏನಿರ್ತಿತ್ತು. ಹಿಂದೆ 40 ವರ್ಷದಿಂದ ಬರ್ತಾ ಇದ್ದ ಪ್ರತಿಯೊಂದು ಸಿನಿಮಾದಲ್ಲೂ ಒಂದು ಸಂದೇಶ ಇರ್ತಾ ಇತ್ತು. ಕೊನೆಗೆ ಗೆಲ್ಲುವುದು ಸತ್ಯವೇ, ಸತ್ಯಮೇವ ಜಯತೆ, ನ್ಯಾಯವೇ ಗೆಲ್ಲುತ್ತೆ, ದುಷ್ಟನಿಗೆ ಶಿಕ್ಷೆ ಆಗುತ್ತೆ ಅಂತ. ಇವತ್ತು ಡಗ ಅಂದ್ಬಿಟ್ಟು ಆ ಗನ್ನು ಫೈರ್ ಆಗಿ ಬೇಕಿ ಆದ್ಮೇಲೆ ಇಟ್ಕೊಂಡು ಅವ್ನು ದೇಶದ್ರೋಹ ಕೆಲಸ ಮಾಡೋದು ಅವ್ನು ಹೀರೋ. ಗಂಧದ ಕಳ್ತನ ಮಾಡೋ ವ್ಯಕ್ತಿ ಪಾತ್ರನೂ ಹೀರೋ. ಅವನಿಗೆ ಏನ್ ಮಾಡಿದ್ರೆ ಸಬ್ಕು ಚಲ್ತಾ ಈ ತರದ್ದು. ಅದು ಏನು ಅಂತಾರೆ, ವಿಜಿಲ್ಯಾಂಟೆ ಜಸ್ಟಿಸ್ ಹಿಂದೆ ಒಂದ್ ತರದಲ್ಲಿ ಇತ್ತು. ಆದ್ರೆ ವಿಜಿಲ್ಯಾಂಟೆ ಜಸ್ಟಿಸ್ ಅಲ್ಲ, ಇವನ್ ಏನ್ ನಮ್ಮ ಹೀರೋ ಏನ್ ಮಾಡಿದ್ರು ಸರಿ. ಈ ತರದ್ದು ಒಂದು ಸಾಂಸ್ಕೃತಿಕ ಮೌಲ್ಯ ಇವತ್ತು ಮಕ್ಕಳು ಸಿಗ್ತಾ ಇರೋದು. ನಾನು ಯಾವಾಗಲೂ ಒಂದು ಬರ್ದಿದ್ದೀನಿ ನಾನು ಒಂದು ಲೇಖನದಲ್ಲಿ. ನಮ್ದು ಆನೇಕಲ್ ತಾಲೂಕು, ಅಲ್ಲಿ ಚಂದಾಪುರ ಪಕ್ಕ ತಿರುಮಣ್ಣಹಳ್ಳಿ ಅಂತ ಬಿಡ್ಡಾರೆಡ್ಡಿ ಅಂತ ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರರು, ಒಂದು ಶಾಲೆಗೂ ಸೆಕ್ರೆಟರಿನೂ ಆಗಿದ್ರು. ಒಳ್ಳೆ ಹೆಸರಿತ್ತು. 102, 103 ವರ್ಷನವರು, 4-5 ವರ್ಷನೇ ಬದುಕಿದ್ರು ಅವರು. ತುಂಬಾ ಹಿರಿಯರಾಗಿ ತೀರ್ಬೋದ್ರು. ಅವ್ರಿಗೆ 2 ಮಕ್ಕಳು. ಅವ್ರ ದೊಡ್ಡ ಮಗ ಇಂಜಿನಿಯರಿಂಗ್ ಮಾಡ್ಕೊಂಡು ಇವತ್ತಲ್ಲ 50 ವರ್ಷದಿಂದನೇ ಅವರು ಇಂಗ್ಲೆಂಡ್ ಅಲ್ಲಿ ಇದ್ರು. ನಾವು ಚಿಕ್ಕವರಾಗಿದ್ದಾಗ, ನಾನು ಹೇಳ್ತಿರೋದು 40 ವರ್ಷದಿಂದ ಕತೆ, ನಾವು ಹಸುಗಳು ಸಾಕೋದು ಅಥವಾ ಮನೆ ನಮ್ಮ ತಾಯಿ ಒಬ್ಬರೇ ಜಾಸ್ತಿ ನೋಡ್ಕೊಳ್ತಾ ಇದ್ದಿದ್ದು. ಹಾಗಾಗಿ ಹಾಲು ಕರೆದಾಗ ಡೈರಿಗೆ ಹೋಗಿ ಹಾಕೋದು, ಅಥವಾ ಏನಾದ್ರು ನೀರು ತರಬೇಕು ಸ್ವಲ್ಪ ನೀರು ತರೋದು, ಹುಲ್ಲು ಹಾಕೋದು, ಈ ತರ ಸಣ್ಣ ಪುಟ್ಟ ಕೆಲಸಗಳನ್ನ ನಮ್ಗೆ ಹೇಳ್ತಾ ಇದ್ದಿದ್ದು. ಚಿಕ್ಕವರಾಗಿದ್ದಾಗ ಅದಕ್ಕಿಂತ ದೊಡ್ಡ ಕೆಲಸಗಳೆಲ್ಲ ಮಾಡೋಕ್ಕಾಗುತ್ತೆ. ಅದ್ರಲ್ಲಿ ಏನಾದ್ರು ಒಂದು ಮಾಡ್ಲಿಲ್ಲ, ನಮ್ಮ ಅಮ್ಮನಿಗೆ ತುಂಬಾ ನೋವಾಯ್ತು, ಕಷ್ಟ ಆಯ್ತು ಅಂದಾಗ ನಮ್ಮಮ್ಮ ಬೈಯೋಳು, ಎಷ್ಟೋ ಕೊಬ್ಬು ನಿಮಗೆ, ನೋಡು
ಆ ಬಿಡ್ಡಾರೆಡ್ಡಿ ಮಗ ಎಲ್ಲಾರೆಡ್ಡಿ ಫಾರಿನಲ್ಲಿ ಅವನೇ, ಫಾರಿನಲ್ಲಿದ್ದು ಊರಿಗೆ ಬಂದ್ರೆ ಪ್ಯಾಂಟ್ ಬಿಚ್ಚಾಕ್ಬಿಟ್ಟು ಚಡ್ಡಿ ಹಾಕೊಂಡು ನೇಗ್ಲು ಎತ್ಕೊಂಡು ಹೋಗ್ತಾನೆ ಹೊಲದಲ್ಲಿ ಉಳೋಕೆ. ಅಷ್ಟು ಓದಿದ್ದಾನೆ, ಇಂಥ ಕೆಲಸದಲ್ಲಿದ್ದಾನೆ, ಇಷ್ಟು ಸಂಪಾದನೆ ಮಾಡ್ತಾನೆ. ಅವನಿಗಿರೋ ವಿನಯ ನಿಮ್ಗೆ ಇಲ್ವಲ್ರು? ಕೊಬ್ಬು ನಿಮ್ಗೆ ಎಷ್ಟೋ ಕೊಬ್ಬು ನಿಮ್ಗೆ ಬೈಯೋಳು ನಮ್ಮಮ್ಮ. ಆದ್ರೆ ಕಾಲ ಹಿಂಗ್ ಬದಲಾಯ್ತು ಅಂದ್ರೆ ಮುಂದಿನ 20-30 ವರ್ಷದಲ್ಲಿ ಅದೇ ಬಿಡ್ಡಾರೆಡ್ಡಿ ಅವರ ಇನ್ನೊಬ್ಬ ಮಗ ಲೋಕಾಯುಕ್ತ ರೈಡ್ ಆಗ್ಬಿಡ್ತು, ಶ್ರೀನಿವಾಸ ರೆಡ್ಡಿ ಅಂತ. SM ಕೃಷ್ಣ ತುಂಬಾ ಆಪ್ತರಾಗಿದ್ರು. ಆವತ್ತಿನ ಕಾಲಕ್ಕೆ 20 ಕೋಟಿ ಅಕ್ರಮ ಆಸ್ತಿ ಅಂತೇನೋ ಬಂದಿತ್ತು ಪೇಪರ್ಗಳಲ್ಲಿ. ನಾನು ಬರ್ದೆ ಅವಾಗ. ಇವತ್ತು ನಮ್ಮ ಅಮ್ಮನೂ ಅಷ್ಟೇ, ನಮ್ಮ ಅಮ್ಮ ಹಂಗೆ ಮಾಡಿಲ್ಲ, ಆದ್ರೂ ವ್ಯವಸ್ಥೆ ಹಂಗಿದೆ. ನಮ್ಮ ಅಮ್ಮನು ಇವತ್ತು ಏಕೋ ನೀನು ಏನು ಮಾಡ್ಕೋದಿತ್ತು ಮಾಡ್ಕೊಂಡಿಲ್ಲ, ಅಥವಾ ಅವ್ರು ಮಾಡ್ಕೊಂಡ್ರು ನೋಡಿ ಇವ್ರು ಮಾಡ್ಕೊಂಡ್ರು ಅಂತ ಹೇಳ್ತಾರೆ. ಅದ್ರಿಂದ ತುಂಬಾ ನೋವು ಪಟ್ಟಂಗಿಲ್ಲ. ಆದ್ರೆ ಬಿಡ್ಡಾರೆಡ್ಡಿ ಮಗ ಎಲ್ಲಾರೆಡ್ಡಿ, ದೊಡ್ಡ ಮಗ ಎಲ್ಲಾರೆಡ್ಡಿನ ಜ್ಞಾಪಿಸೋದಿಲ್ಲ ಜನ. ಇನ್ನೊಬ್ಬ ರೆಡ್ಡಿ ಇದಾನಲ್ಲ, ಅದು ನೋಡು ಅವ್ರನ್ನ ಜ್ಞಾಪಿಸ್ಕೊಳ್ತಾರೆ. ಇವತ್ತು ಹಳ್ಳಿಗಳಲ್ಲಿ ಹೆಂಗಾಗಿದೆ, ಹಳ್ಳಿಗಳಲ್ಲೇ ಆಗಲಿ ಪಟ್ಟಣದಲ್ಲೇ ಆಗಲಿ, ಈ ತರ ಒಳ್ಳೆ ವ್ಯಕ್ತಿಗಳನ್ನ ತೋರಿಸಿ ಮಕ್ಕಳಿಗೆ ನೀವು ಅವ್ರು ನಿಮ್ಗೆ ಮಾದರಿ ಅಂತ ಹೇಳೋದಿಲ್ಲ. ಯಾರೋ ದುಡ್ಡು ಮಾಡಿರ್ತಾರಲ್ಲ, ನೋಡು ಅವ್ನು ಎಷ್ಟು ದುಡ್ಡು ಮಾಡಿದಾನೆ, ಎಷ್ಟು ಸೈಟ್ ಮಾಡಿದಾನೆ, ಎಷ್ಟು ಬಂಗ್ಲೆ ಕಟ್ಟಿದಾನೆ, ಎಂತ ಕಾರಲ್ಲಿ ಓಡಾಡ್ತಾನೆ. ನೀವ್ ಹಂಗಾಗ್ಬೇಕು, ನೀನೇನ್ ಮಾಡಿದ್ಯಾ, ನೀನು ಹಂಗಾಗ್ಬೇಕು. ತಲೆ ಹೊಡೆದಾದ್ರು ಸರಿ, ತಲೆ ಹಿಡ್ದಾದ್ರು ಸರಿ. ಅಂದ್ರೆ ನಮ್ಮಲ್ಲಿ ಸಾಂಸ್ಕೃತಿಕ ಮೌಲ್ಯಗಳು ಅದರ ಪತನ ಆಗಿದೆ. ಆದ್ರೆ ಇದ್ರ ಮಧ್ಯೆನು ಮಾನ ಮರ್ಯಾದೆಯಿಂದ ಬದುಕ್ತಿರುವಂತ ಜನ ಇದ್ದಾರೆ. ಇವತ್ತು ನಾವು ಪೊಲೀಸ್ ಸ್ಟೇಷನ್ ಮುಂದೆ ಕೆಲವೊಂದು ನೋಡಿದಾಗ ಅಳ್ತಿರ್ತಾರಲ್ಲ, ಅವ್ರು ಬಹುತೇಕ ಜನ ಅದೇ ತರ, ಬಹುತೇಕ ಜನ ಅವ್ರಿಗೆ ವಿಧಿ ಇಲ್ಲದೆ ಏನೋ ಒಂದು ಇದ್ರಲ್ಲಿ ಬಂದು ಸಿಕ್ಕಾಕೊಂಡಿರ್ತಾರೆ. ಆ ಕೋರ್ಟ್ಗಳಲ್ಲಿ, ನಾನಂತೂ ಕೋರ್ಟ್ ಪದೇ ಪದೇ ಹೋಗೋದನ್ನ ನೋಡ್ತೀನಿ, ಅಲ್ಲಿ ನಿಜಕ್ಕೂ ಸಾಮಾನ್ಯ ಜನ, ಅನ್ಯಾಯಕ್ಕೊಳಗಾಗಿರೋ ಜನನೇ ಜಾಸ್ತಿ ಬರೋದು ಇದ್ದಾರೆ, ಮಾನ ಮರ್ಯಾದೆಯಿಂದ ಬದುಕೋರು ಇದ್ದಾರೆ. ಆದ್ರೆ ಒಂದು ಹಂತ ದಾಟದ ಮೇಲೆ ಅವ್ರು ಯಾವುದಕ್ಕೂ ಇವತ್ತು ಮರ್ಯಾದೆಗೆಟ್ಟವರು. ಮೊದ್ಲೇನಾದ್ರೂ ಒಂದು ರೈಡ್ ಆಗಿದೆ, ಒಂದು ಅಪವಾದ ಬಂದಿದ್ರೆ ಸೂಸೈಡ್ ಮಾಡ್ಕೊಂಡ್ಬಿಡ್ತಾರೆ ಸರ್ಕಾರಿ ಅಧಿಕಾರಿ. ಈ ಕಳೆದ 20 ವರ್ಷದಲ್ಲಿ ಯಾವನಾದ್ರು ಸೂಸೈಡ್ ಮಾಡ್ಕೊಂಡಿರೋ ಉದಾಹರಣೆ ನೋಡಿದ್ರು ನೀವು? ಇಲ್ಲ ಬೇರೆ ಬೇರೆ ಕಾರಣಕ್ಕಾಗಿರ್ತದೆ. ಬಟ್ ಬೇರೆ ಕಾರಣ, ಮಾನ ಮರ್ಯಾದೆ, ನಮ್ಮ ಮನೆ ಮೇಲೆ ರೈಡ್ ಆಯ್ತು, ನನ್ನನ್ನು ಸಸ್ಪೆಂಡ್ ಮಾಡಿದ್ರು, ಒಂದು ಸೂಸೈಡ್ ಮಾಡ್ಕೊಂಡ್ರೆ ಯಾವನಾದ್ರು ಪುಣ್ಯಾತ್ಮ ನೋಡಿದ್ದೀರಾ? ಇಲ್ಲ, ಸರಿ ಹೋಗುತ್ತಲ್ಲ ಮತ್ತೆ ಅಂತ ಇದಾದ್ರು. ಬಟ್ ನೀವು ಈಗ ಹೋರಾಟದ ಹಾದಿ, ಒಂದು ಪೊಲೀಸರು ಹೋರಾಟ ಸನ್ನಿವೇಶದಲ್ಲಿ ನೀವು ಫೇಸ್ ಮಾಡುವಂಥ ರೀತಿ ನೀತಿಗಳ ಬಗ್ಗೆ ನಾವು ಪ್ರಶ್ನೆ ಮಾಡಿದ್ವಿ. ರಸ್ತೆ ಅಡ್ಡ ಹಾಕಿ ಯಾರು ಅಧಿಕಾರ ಖಾಸಗಿ ಬಳಸಿದ್ದಾರೆ, ಅಲ್ಲಿಂದ ಜನ ಇಲ್ಲಿವರೆಗೆ ಹತ್ಕೊಂಡ್ ಬಂದಿದ್ದಾರೆ ಕಂಟೆಂಟ್ನ. ಲೈಕ್ ಈಗ ನನಗೆ ಮೊಬೈಲ್ ರೆಕಾರ್ಡಿಂಗ್ ಸಂಬಂಧಪಟ್ಟಂಗೆ ಬಹಳಷ್ಟು ಪ್ರಶ್ನೆಗಳು, ಮತ್ತೆ ಅದನ್ನ ಒಂದು ಬಿಲ್ ಇದನ್ನ ಪಾಸ್ ಮಾಡೋಕ್ಕೆ ಅವರ ಚೇಂಜಸ್ನ ಸರ್ಕಾರದ್ದು ಅದು ಬಹಳ ವಿರೋಧ ಆದ ತಕ್ಷಣ ಅದನ್ನ ಇದು ಮಾಡಿ, ನಿಮ್ಗೆ ಅನ್ಸುತ್ತೆ ಅದು? ಪ್ರಜಾಪ್ರಭುತ್ವ ದೇಶದಲ್ಲಿ ಸಾರ್ವಜನಿಕ ಸ್ಥಳದಲ್ಲಿ ಯಾರನ್ನ ಯಾರು ಬೇಕಾದ್ರೂ ವಿಡಿಯೋ ಮಾಡಬಹುದು, ಫೋಟೋ ಮಾಡಬಹುದು, ಅದು ಅವರ ಹಕ್ಕು, ಅಥವಾ ಆ ಹಕ್ಕು ನಮಗಿಲ್ಲ. ಇವತ್ತು ಇಡೀ ಪ್ರಪಂಚದಲ್ಲಿ ಅತ್ಯಂತ ಹೆಚ್ಚು CCTVಗಳನ್ನ ಎಲ್ಲ ಅಳವಡಿಸಿದ್ದಾರೆ ಪ್ರಜಾಪ್ರಭುತ್ವ ದೇಶಗಳಲ್ಲಿ. ಯುರೋಪ್ ಅಲ್ಲಿ, ಅಮೆರಿಕಕ್ಕಿಂತ ಜಾಸ್ತಿ ಯುರೋಪ್ ಅಲ್ಲಿ CCTVಗಳು ಎಲ್ಲಂದ್ರೆ ಅವರು, ನೀವು ಆಕ್ಚುಲಿ ಈ ಇರಾನ್ ಅನ್ಸುತ್ತೆ, ಇರಾನಿನ CCTVಗಳನ್ನ ಹ್ಯಾಕ್ ಮಾಡ್ತಾರೆ ಇಸ್ರೇಲ್ ಅವರು. ಟೆಕ್ನಾಲಜಿ ಅಷ್ಟಿದೆ ಇವತ್ತು. ಎಷ್ಟೋ ಇವು ನಮ್ಮದೇ ರಾಜ್ಯದಲ್ಲಿ ಎಷ್ಟೋ ಪ್ರಕರಣಗಳು CCTVಗಳನ್ನ ನೋಡ್ಕೊಂಡು, ಕೊಲೆ, ಅತ್ಯಾಚಾರ, ಕಳ್ಳತನದ ಪ್ರಕರಣ CCTV ಫುಟೇಜ್ ನೋಡಿ ಪೊಲೀಸರು ಬಗೆಹರಿಸಿದ್ದಾರೆ. CCTV ಫುಟೇಜ್ ವಿಡಿಯೋ ಅಲ್ವಾ, ಸಾರ್ವಜನಿಕ ಸ್ಥಳದಲ್ಲಿ ಇಲ್ವಾ? ಯಾಕೆ ನಮ್ಮ ಖಾಸಗಿ ಹಕ್ಕಿಗೆ ನೀವ್ ಯಾಕೆ ಇದು ಯಾರಾದ್ರು ಹೇಳ್ತಾರ? ಇಲ್ಲ, ಅದು ಸಹಜ, ಇಟ್ ಇಸ್ ಎ ನೋನ್ ಫ್ಯಾಕ್ಟ್. ಪತ್ರಕರ್ತರು ಹೋಗಿ ವಿಧಾನಸೌಧದಲ್ಲಿ ಮುಖ್ಯಮಂತ್ರಿ ಚೇಂಬರ್ಗೆ ಹೋಗಿ ವಿಡಿಯೋ ಹಿಡಿತಾರೆ, ಅದು ಖಾಸಗಿ ತನಕ ಧಕ್ಕೆನಾ? ಬೆಡ್ರೂಮ್ ಹಿಡಿದಿಲ್ವಲ್ಲ, ಬೆಡ್ರೂಮ್ ಹಿಡಿದಿಲ್ಲ, ಅದಕ್ಕೆ ಅದು ಬೇರೆ ಪ್ರಶ್ನೆ. ಅಂದ್ರೆ ವಿಧಾನಸೌಧದಲ್ಲಿ ಬೆಡ್ರೂಮ್ ಇಲ್ದಿದ್ರೆ ಅಲ್ಲೂ ಹೋಗ್ಬೇಕು. ಇಲ್ಲ ಅಲ್ಲಿ ಆ ವಿಧಾನಸೌಧದಲ್ಲಿ ಆಂಟಿ ಚೇಂಬರ್ ರೂಮ್ ಅಂತ ಇರುತ್ತಲ್ಲ, ಅಲ್ಲಿ ಸ್ವಲ್ಪ ರೆಸ್ಟ್ ಮಾಡ್ಲಿ ಅಂತ ಇರೋದೇ ಹೊರತು ಇವ್ರು ಯಾರನ್ನ ಕರ್ಕೊಂಡು ಬಂದು ಮಜಾ ಮಾಡ್ಲಿ ಅಂತಲ್ಲ. ಹಾಗಾಗಿ ನಿಮ್ಗೆ ಗೊತ್ತಿರಲಿ, ತನ್ನ ಇವತ್ತಿನ ಹಾಲಿ ಮುಖ್ಯಮಂತ್ರಿ, ಕೇರಳದ ಹಾಲಿ ಮುಖ್ಯಮಂತ್ರಿ, ಅವ್ರು ಮೊದಲ ಸಲ ಮುಖ್ಯಮಂತ್ರಿ ಆದಾಗ 10 ವರ್ಷದಿಂದ ಅವರ ಕಚೇರಿಯ ಪ್ರತಿಯೊಂದು ಇದನ್ನು ಲೈವ್ ಟೆಲಿಕಾಸ್ಟ್ ಆಗ್ತಾ ಇತ್ತು. ಪಿಣರಾಯಿ ವಿಜಯನ್ ಅವರು ಬಂದ ತಕ್ಷಣಕ್ಕೆ ನಮ್ಮ ಕಚೇರಿಯ CMO ಕಚೇರಿಯ ಇದನ್ನ ಲೈವ್ ಮಾಡ್ತೀವಿ ಅಂತ ಹೇಳಿ ಮಾಡಿದ್ರು. ಅದು ಇವಾಗ ಎಷ್ಟಿದೆಯೋ ಗೊತ್ತಿಲ್ಲ. ಹಾಗಾಗಿ ಯಾವ್ದು ಖಾಸಗಿ, ಸರ್ಕಾರಿ ಕಚೇರಿ ಸಾರ್ವಜನಿಕ ಸ್ಥಳ, ಸರ್ಕಾರಿ ಜಾಗ ಖಾಸಗಿ ಸಾರ್ವಜನಿಕ ಸ್ಥಳ. ಹಾಗಾಗಿ ನೀವು ಅಲ್ಲಿ ಹೋಗಿ ವಿಡಿಯೋ ಮಾಡಿದ್ರೆ, ಲೈವ್ ಮಾಡಿದ್ರೆ, ನೀವೇನೋ ತಪ್ಪು ಮಾಡ್ತಾ ಇದ್ರೆ ನೀವು ಭಯ ಪಡ್ಬೇಕೇ ಹೊರತು, ಅಂದ್ರೆ ಇವರು ವಿರೋಧ ಮಾಡ್ತಿರೋರು ಏನ್ ಮಾಡ್ತಿದ್ದಾರೆ, ಹಾಗಾದ್ರೆ ತಪ್ಪೇ ಮಾಡ್ತಿದ್ದಾರೆ. ಮಿಕ್ಕಾಗಿ ಅವ್ರು ನಮಸ್ಕಾರ ಸರ್, ಬನ್ನಿ ಸರ್ ಕೂತ್ಕೊಳ್ಳಿ. ಅಂದ್ರೆ ನಾವು ನಮ್ಮ KRS ಪಕ್ಷದವರು ನಾವು ಲಂಚ ಮುಕ್ತ ಕರ್ನಾಟಕ ಅಭಿಯಾನ ಅಂತ ಇವತ್ತಲ್ಲ, 2015 ಅಕ್ಟೋಬರಲ್ಲಿ ನಾನು ಚಾಲನೆ ಕೊಟ್ಟಿದ್ದೆ ಅಲ್ಲಿ ಆಮ್ ಆದ್ಮಿ ಪಾರ್ಟಿ. ಅದಾದ್ಮೇಲೆ ನಾನು ಆಮ್ ಆದ್ಮಿ ಪಾರ್ಟಿಯಿಂದ ಹೊರಗೆ ಬಂದ್ಮೇಲೆ, ಅದಾದ್ಮೇಲೆ 3 ವರ್ಷ ಲಂಚ ಮುಕ್ತ ಕರ್ನಾಟಕ ಮಾಡೋ ವೇದಿಕೆ ವತಿಯಿಂದ ಮಾಡಿದ್ವಿ. ಆ ಎಲ್ಲಾ ಸಂದರ್ಭದಲ್ಲೂ ನಾವು ಲೈವ್ ಮಾಡ್ಕೊಂಡು ಬಂದ್ವಿ. KRS ಪಾರ್ಟಿ ಆದ್ಮೇಲೆ ಅದು ವಿಸ್ತಾರ ಮತ್ತು ವ್ಯಾಪ್ತಿ ದೊಡ್ಡದಾಗ್ಬಿಡ್ತು. ಅದರಿಂದ ಬಹಳ ಜನ ಗೊತ್ತಾಯ್ತು. ಹಾಗಂತ ಮೊದಲೆಲ್ಲ ಮಾಡ್ತಿರ್ಲಿಲ್ವ ನಾವು, ಸುಮ್ಮನೆ ಹೋಗ್ಬಿಟ್ಟು ಏನ್ ಸರ್ ಚೆನ್ನಾಗಿದ್ದೀರಾ ಸರ್, ಊಟ ಮಾಡಿದ್ರ ಸರ್ ಅಂತ ವಿಡಿಯೋ ಮಾಡ್ತೀವ?
ಸರ್ ಈ ತರ ಬಂದಿದೀವಿ, ಕೆಲಸ ಆಗ್ಬೇಕಾಗಿದೆ ಅಥವಾ ಇನ್ನೊಂದೇನಾಗಿದೆ, ನಾವಿಲ್ಲೊಂದು ಪರಿಶೀಲನೆ ಮಾಡೋದಕ್ಕೆ ಬಂದಿದ್ವಿ ಅಂದ್ರೆ ನಮ್ಮ ಹಕ್ಕುಗಳಲ್ಲಿ ಸೋಷಿಯಲ್ ಆಡಿಟ್ ಅಂತ ಮಾಡ್ತಾ ಇದ್ವಿ. ಈ ಕಚೇರಿಯಲ್ಲಿ ಏನಾದ್ರು ಲೋಪದೋಷಗಳಿದ್ರೆ ಅದನ್ನ ಮೇಲಧಿಕಾರಿ ಗಮನ ತರ್ತೀವಿ ಅಂತ. ಎಷ್ಟೋ ಸಲ ಮೇಲಧಿಕಾರಿಗಳೇ ನಮ್ಮ ಜೊತೆಗೆ ಬಂದು ಸಾಥ್ ಕೊಟ್ಟಿದ್ದಾರೆ. ಸ್ವತಃ ತಹಸೀಲ್ದಾರಿಂದ ಹಿಡ್ಕೊಂಡು ತಹಸೀಲ್ದಾರಿಂದ ಮೇಲೆ ಇರೋ ಅಧಿಕಾರಿಗಳು ನಾನು ಜಾಸ್ತಿ ಸಂಪರ್ಕ ಮಾಡಿಲ್ಲ ಅಥವಾ ಮಾತಾಡಿಲ್ಲ. ತಹಸೀಲ್ದಾರ್ಗಳೇ ಖುದ್ದು ಬಂದು ಬಹಿರಂಗವಾಗಿ ಕಚೇರಿಯ ಆವರಣದಲ್ಲಿ ನಿಂತು KRS ಪಕ್ಷದವರು ರವಿಕೃಷ್ಣ ಅಡಿ ನಮ್ಗೆ ಗೊತ್ತಿದೆ, ಅವ್ರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ, ಅವ್ರು ಇವತ್ತೇನು ನಮ್ಗೆ ಪತ್ರ ಕೊಟ್ಟಿದ್ದಾರೆ, ಬಹಳ ಒಳ್ಳೆ ಅಂಶಗಳಿದೆ, ನಾನು ಇವತ್ತಿಂದನೇ ಸರಿ ಮಾಡ್ತೀನಿ ಅಂತ ಹೇಳಿದ್ದಾರೆ. ಯಾಕೆ ಹೇಳ್ತಾರೆ ಅವರು? ಸರಿ ಇದ್ದಾಗ ಸರಿ ಅಂತಾರೆ, ಸರಿ ಇದ್ದಾಗ ಸರಿ ಅಂತಾರೆ. ಕಳ್ಳ ಒಳಗಡೆ ಕಳ್ತನ ಮಾಡಿದ್ರು ಹೊರಗಡೆ ಒಳ್ಳೆವನ್ನ ತೋರಿಸ್ಕೊಳ್ಳೋಂಥದ್ದು ಇರುತ್ತಲ್ಲ. ಕಳ್ಳರೇ ನಮ್ಗೆ ಎಷ್ಟೋ ಸಾರಿ ನೀವು ಒಳ್ಳೇದು ಮಾಡಿದ್ದೀರಾ ಅಂತ ಬಹಿರಂಗವಾಗಿ ಹೇಳಿದ್ರು. ಯಾಕಂದ್ರೆ ಅವರು ನಾನು ಕಳ್ಳ ಅಂತ ತೋರಿಸ್ಕೊಳ್ಳೋದಕ್ಕೆ ಯಾವನಿಗೂ ಇಷ್ಟ ಇಲ್ಲ, ನಾನು ಸುಳ್ಳ ಅಪ್ರಾಮಾಣಿಕ ಅಂತ ತೋರಿಸ್ಕೊಳ್ಳೋದಕ್ಕೆ ಯಾವನಿಗೂ ಇಷ್ಟ ಇಲ್ಲ. ಅವ್ನು ಮಾಡ್ತಿರೋದು ಅದೇ ಕೆಲಸ ಮಾಡ್ತಿದ್ರು. ಹಾಗಾಗಿ ಅವರು ನಾವು ಪ್ರಾಮಾಣಿಕರು, ಇವ್ರು ಪ್ರಾಮಾಣಿಕವಾದ ಕೆಲಸ ಮಾಡ್ತಾ ಇದ್ದಾರೆ, ಅದಕ್ಕೆ ನಮ್ಮ ಬೆಂಬಲ ಇದೆ, ನಮ್ಮ ಕರ್ತವ್ಯ ನಾವು ನಿಭಾಯಿಸ್ತೀವಿ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಕಳ್ಳರು ಮಾತ್ರ ಒಂದಾಗಿರೋದು, ಕಳ್ಳರು ಒಂದಾಗಿರೋದು ಅಷ್ಟೇ. ಹಾಗಾಗಿ ಯಾವುದೇ ಸರ್ಕಾರಿ ಕಚೇರಿನಲ್ಲಿ ವಿಡಿಯೋ ಮಾಡಬಾರ್ದು ಅನ್ನೋದ್ರಿಂದ ಯಾವುದೇ, ಅಲ್ಲೇನೇ CCTV ಇದೆ, ಅದು ವಿಡಿಯೋ ಅಲ್ವಾ? ಅದನ್ನ ನಾವು ಹೇಳ್ತಾ ಇದೀವಿ. ನಾವು ನಮ್ಮ 2023 ನಮ್ಮ ಪ್ರಣಾಳಿಕೆಯಲ್ಲಿ ಇತ್ತು, ನಿಮ್ಮದೇ ಜಿಲ್ಲೆಯ ನಿಮ್ಮದೇ ತಾಲೂಕಿನ ಲಿಂಗೇಗೌಡರು ಉಪಾಧ್ಯಕ್ಷರಾದ ಬಹಳ ಹೇಳ್ತಾ ಇದ್ರು ಅವರು. ನಮ್ಮ ಒಟ್ಟಿಗಿಲ್ಲ ಇವತ್ತು. ಅವ್ರು ಹೇಳ್ತಾ ಇದ್ರು ನಾವು ಪ್ರತಿಯೊಂದು ನಮ್ಮ ಪ್ರಣಾಳಿಕೆಯಲ್ಲಿ ಸೇರಿಸಬೇಕು, ಪ್ರತಿಯೊಂದು ತಾಲೂಕು ಕಚೇರಿಯ ಆವರಣದಲ್ಲಿರುವಂತ CCTV ಏನಿದೆ ಅದನ್ನ ಹೊರಗಡೆ ಇಡಬೇಕು, ಯಾರ್ಯಾರು ಎಲ್ಲೆಲ್ಲಿ ಇದ್ದಾರೆ ಅಂತ ನೋಡ್ಕೊಳ್ಬೇಕು, ಅದನ್ನ Facebook ಲೈವ್ ಮಾಡಬೇಕು. ನಾನು ಮುಂದುವರೆದು ಇನ್ನೊಂದು ಹೇಳಿದೆ, ಯಾವನೋ ಒಬ್ಬ ಅಧಿಕಾರಿ ಇವತ್ತು ಯಾವನೋ SDN FDN ಕೇಸ್ ವರ್ಕರ್ನ ನೋಡ್ಬೇಕು ಅಂತ ಹೋದಾಗ ಅವ್ನ ಫೋನ್ ತೆಗೆದು ಅವ್ನ ಆಬ್ಸೆಂಟೋ ಇಲ್ವೋ ಅಂತ ನೋಡ್ಕೊಂಡು ಹೋಗುವಂತ ವ್ಯವಸ್ಥೆ ಬರಬೇಕು. ಇಲ್ಲಾಂದ್ರೆ ಈಗ ನಿಮ್ಮ ಬೆಸಗರಳ್ಳಿಯಿಂದ ಮದ್ದೂರು ತಾಲೂಕು ಆಫೀಸ್ಗೆ ಹೋಗ್ತಾರೆ, ಅವ್ನ ಕೇಸ್ ವರ್ಕರ್ ಇಲ್ಲ, ಏನ್ ಮಾಡ್ತಾನೆ ರೈತ? ಮದ್ದೂರಲ್ಲಿರೋ ಯಾವ್ದೋ ಒಂದು ಅಲ್ಲಿ ಪಕ್ಕದಲ್ಲಿರೋ ತಾಲೂಕು ಆಫೀಸ್ ಹಿಂಭಾಗದಲ್ಲಿರೋ MGR ಹೋಟ್ಲೇನೋ ಇದೆ ಮುದ್ದೆ ಊಟ, ಅಲ್ಲಿ ಹೋಗೋದಕ್ಕಿಂತ ಮುಖ್ಯವಾಗಿ ಎಲ್ಲಿ ಹೋಗ್ತಾನೆ? ಯಾವ್ದೋ ಒಳ್ಳೆ ಮಸಾಲೆ ದೋಸೆ ಸಿಗೋದಕ್ಕೆ ಹೋಗ್ತಾನೆ, ಅಥವಾ ಆದ್ಮೇಲೆ ಸಿನಿಮಾ ನೋಡ್ತಾನೆ. 100 ರೂಪಾಯಿ ಖರ್ಚಾಗ್ಬಿಡ್ತಾ, ಈ ಕಡೆ ಕೆಲಸನೂ ಹಾಳು, 100 ರೂಪಾಯಿ ಎಕ್ಸ್ಟ್ರಾ ಅನಗತ್ಯವಾದ ದುಡ್ಡು, ಅನಗತ್ಯವಾದ ವೆಚ್ಚ. ಆದ್ರೆ ಕೇಸ್ ಅದನ್ನೇ ಬದಲು ಇವತ್ತೆಲ್ಲರ ಕೈಯಲ್ಲೂ ಹ್ಯಾಂಡ್ ಫೋನ್, ಇದು ಸ್ಮಾರ್ಟ್ ಫೋನ್ ಇದೆ, ಅಲ್ಲಿ ನೋಡ್ಕೊಂಡು ಮದ್ದೂರು ತಾಲೂಕು ಆಫೀಸ್ ಅಂತ ಹೋಗಿ ಅವ್ನ ಕೇಸ್ ವರ್ಕರ್ ಪ್ರೆಸೆಂಟ್ ಅಬ್ಸೆಂಟ್ ನೋಡ್ಕೊಂಡು ಹೋಗ್ಬೋದಲ್ವಾ? ಯಾಕೆ ಟೆಕ್ನಾಲಜಿ? ನಮ್ಮ ವಿದೇಶದಿಂದ ರಿಟರ್ನ್ ಆಗಿರುವಂತ ಕೃಷ್ಣ ಬೈರೇಗೌಡರು ಯಾಕಿದ್ರು ಮಾಡ್ತಾ ಇಲ್ಲ? ಕೃಷ್ಣ ಬೈರೇಗೌಡರು ಕಂದಾಯ ಸಚಿವರು ಏನ್ ಕ್ರಾಂತಿಕಾರಕ ಬದಲಾವಣೆ ತಂದಿದ್ದಾರೆ. ನಜೀರ್ ಸಾಬ್ರ ಹೆಸರು ಇರ್ಬೋದು, ಹಿಂದೆ ಅನೇಕ ಬೊಮ್ಮಾಯಿ ಅವರಿಂದ ಹಿಡ್ಕೊಂಡು ರಾಮಕೃಷ್ಣ ಹೆಗಡೆ ಅವರ ಕಾಲದಲ್ಲಿ ಸ್ವತಃ ಯಾಕೆ JH ಪಟೇಲ್ರು, ದೇವೇಗೌಡರ ಸಚಿವ ಸಂಪುಟದಲ್ಲಿ ಸಚಿವರಾಗಿದ್ದಂತ ಗೋವಿಂದೇಗೌಡರು ಆದಿಯಾಗಿ ಎಷ್ಟೆಲ್ಲ ಜನ ಕ್ರಾಂತಿಕಾರಕವಾದ ಕೆಲಸಗಳನ್ನ ಮಾಡಲಿಲ್ಲ. ಈ ಸಂದರ್ಭದಲ್ಲಿರುವಂತವ್ರು ಯಾರಾದ್ರೂ ಮಾಡಿದಾರ? ಇಲ್ಲ. ವಿಶೇಷವಾಗಿ ಕೃಷ್ಣ ಬೈರೇಗೌಡರು ಹೆಚ್ಚು ರೈತರು ಸಾಮಾನ್ಯ ಜನರು ಹೋಗೋದೆಲ್ಲಿಗೆ ಕಂದಾಯ ಇಲಾಖೆ. ಯಾವ ಕ್ರಾಂತಿಕಾರಕ ಬದಲಾವಣೆ ತಂದಿದ್ದಾರೆ? ನಮ್ಮ ಹಾಗೆ ಹೋಗಿ ನಾವು ವಿಡಿಯೋ ಮಾಡಿ ಲೈವ್ ಮಾಡಿ ಏನಾದ್ರು ತಪ್ಪಾಗಿದ್ರೆ ರೇಗ್ತೀವಲ್ವಾ, ಆಕ್ರೋಶ ವ್ಯಕ್ತಪಡಿಸ್ತೀವಲ್ಲ, ಅದೇ ಆಕ್ರೋಶವನ್ನ ಈ ಕೃಷ್ಣ ಬೈರೇಗೌಡರು ವ್ಯಕ್ತಪಡಿಸ್ತಿದ್ದಾರೆ ಮಂತ್ರಿಯಾಗಿ. ಆಫೀಸಲ್ಲಿ ಕೂತ್ಕೊಂಡು ಯಾವ್ದೋ ಒಂದು ತೆಗಿಯೋ ಒಂದು ಲೈವ್ ಅದು ಹಾಕು. ಅವನು ತಹಸೀಲ್ ನಿಮ್ಗೆ ಗೊತ್ತಿರಲಿ, ಕೊಪ್ಪಳ ಜಿಲ್ಲೆದು ಅನ್ಸುತ್ತೆ, ಕೊಪ್ಪಳ ಜಿಲ್ಲೆಯ ಅದೇನೋ ಪೈಲಟ್ ಪ್ರಾಜೆಕ್ಟ್ ಅಂತ ಮಾಡಿದ್ರು. ಗ್ರಾಮ ಪಂಚಾಯಿತಿ ಕಾರ್ಯಾಲಯದ ಲೈವ್ ವಿಡಿಯೋವನ್ನ ವಿಧಾನಸೌಧದಲ್ಲಿ ಕೂತ್ಕೊಂಡಿರುವಂತ ಪಂಚಾಯತ್ ಡಿಪಾರ್ಟ್ಮೆಂಟ್, ಅದೇನದು ಪಂಚಾಯತ್ ರಾಜ್ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ನೋಡಬಹುದು. ಹಾಗಿರುವಾಗ ತಹಸೀಲ್ದಾರ್, ಪ್ರತಿಯೊಂದು ತಹಸೀಲ್ದಾರ್ ಕಚೇರಿಗಳಲ್ಲೂ ಈಗಾಗಲೇ ಇದೆ. ಅದನ್ನೇ ನೀವು ಕನೆಕ್ಟ್ ಮಾಡಿ ತೋರ್ಸಪ್ಪ, ಅದೇನು ತಾಲೂಕು ಆಫೀಸಲ್ಲಿ ಹೆಂಗ್ ನಡೀತಾ ಇದೆ ಕೆಲಸ, ನಾನು ನೋಡ್ತೀನಿ ಅಂತ ಹೇಳಕ್ಕಾಗಲ್ವ ಇವರು? ಇಷ್ಟು ದಿವಸ ನೀವು ನೋಡಿದಿರಲ್ಲ, ಇಷ್ಟೆಲ್ಲ ಬೈದಿದ್ದಾರೆ, ಎಲ್ಲೆಲ್ಲೋ ಹೋಗಿ ಬೈದಿದ್ದಾರೆ ಕೃಷ್ಣ ಬೈರೇಗೌಡರು. ನಮಗೆ ಭಯಕ್ಕಾಗೋದಿಲ್ಲ, ನಾವು ಒಂದು ರೀತಿನಲ್ಲಿ ಪ್ರತಿಭಟನೆ ಮಾಡಿದ್ದೀವಿ. ಕೃಷ್ಣ ಬೈರೇಗೌಡರು ನೀನು ನಾನು ಅಂತೇಳಿ ಎಲ್ಲ ಬೈದಿದ್ದಾರೆ, ಕೋಚದಲ್ಲಿ ಎಲ್ಲ ಬೈದಿದ್ದಾರೆ, ಸಸ್ಪೆಂಡ್ ಮಾಡ್ತೀನಿ ಹಾಗೆ ಹೇಗೆ ಅಂತೆಲ್ಲ ಅಂದಿದ್ದಾರೆ. ಯಾವನಾದ್ರೂ ಒಬ್ಬನ ಸಸ್ಪೆಂಡ್ ಮಾಡಿದಾರೆ? ಏನಿವ್ರು ಧಮಕಿ? ಎಷ್ಟು ಜನ ಕರ್ತವ್ಯ ಲೋಪ ಮಾಡಿಲ್ಲ, ಅವರೇ ಹೋದಾಗ ಕರ್ತವ್ಯ ಲೋಪ ಮಾಡಿದ ಉದಾಹರಣೆಗಳನ್ನ ಅವರೇ ಹೇಳ್ತಿರ್ತಾರೆ. ಆದ್ರೆ ಯಾಕೆ ಇಲ್ಲಿ ತನಕ ಅಲ್ಲಿ ಆಕ್ಷನ್ ತಗೊಂಡಿಲ್ಲ ಅವ್ರ ಮೇಲೆ? ಇದ್ದದ್ರಲ್ಲಿ ಪರವಾಗಿಲ್ಲ, ಮನುಷ್ಯ ಏನೋ ಮಾಡ್ತಿದೆ ಅಂತ ಹೇಳ್ತೀವಿ. ಬೇರೆ ಕಂಪೇರ್ ಟು ಬೇರೆ ಮಿನಿಸ್ಟರ್ಸ್ ಕೃಷ್ಣ ಬೈರೇಗೌಡರು ಪರವಾಗಿಲ್ಲ, ಇಲ್ಲ ಅವ್ರ ಪರ ಚೆನ್ನಾಗಿ ಮೀಡಿಯಾ ಮ್ಯಾನೇಜ್ ಮಾಡ್ತಿದ್ದಾರೆ ಅನ್ಬೋದು. ಯಾಕಂದ್ರೆ ಲೈವ್ ಮಾಡೋವಾಗ ಕರ್ಕೊಂಡು ಹೋಗ್ಬಿಡ್ತಾರಲ್ಲ ಜನರನ್ನ, ಯಾರು ಕರ್ಕೊಂಡು ಹೋಗ್ತಾರೆ? ಅವ್ರ ಪೇಜ್ ಇಂದ ಲೈವ್ ಆಗುತ್ತೆ, ಮ್ಯಾನೇಜ್ ಮಾಡ್ತಿದ್ದಾರೆ. ಸ್ವಲ್ಪ ನಾನು ಮಾಡ್ತಿದ್ದೀನಿ ಅಂತ ಹೇಳ್ಕೊಳ್ಳೋದಕ್ಕೆ, ಆದ್ರೆ ಅವ್ರು ಮಾಡಬಹುದಾಗಿರೋದು 101 ಇದೆ. ನನ್ನನ್ನು ಕರೆಯದಿದ್ರು ಪರವಾಗಿಲ್ಲ, ನಾವೇನು ಕೃಷ್ಣ ಬೈರೇಗೌಡರ ಹತ್ರ ಹೋಗ್ಬೇಕು, ಫೋಟೋ ತಗೊಳ್ಬೇಕು, ಅವ್ರು ನಮ್ಮ ವಿಸಿಟಮ್ ಕೊಡ್ಬೇಕು ಅಂತಿಲ್ಲ. ಅವರು ತುಂಬಾ ಜ್ಞಾನಿನೇ, ಅವ್ರ ಅಪ್ಪನೂ ಒಳ್ಳೆ ರಾಜಕಾರಣಿ ಆಗಿದ್ದಂಥವ್ರು. ಹಾಗಾಗಿ ಕೃಷ್ಣ ಬೈರೇಗೌಡರಿಗೆ ನಾವೇನು ಹೇಳೋದಿರೋದಿಲ್ಲ. ಆದ್ರೆ ಮಿಕ್ಕವ್ರನ್ನ ಕರೆಸಿ ಒಂದಷ್ಟು ಜನ ಕೂರಿಸಿ ಹೇಗೆ ಸುಧಾರಣೆ ತರೋದು ನನ್ನ ಇಲಾಖೆಯಲ್ಲಿ ಮಾಡ್ಬೋದಿತ್ತಲ್ಲ. ಇವತ್ತು ಅತಿ ದೊಡ್ಡ 3 ಭ್ರಷ್ಟ ಇಲಾಖೆಗಳಲ್ಲಿ ಕಂದಾಯ ಇಲಾಖೆ ಮತ್ತು ಗೃಹ ಇಲಾಖೆ ಅದೇ ಪೊಲೀಸ್ ಅಲ್ಲ, ಬಟ್ ಲೈಕ್ ಅದು ಕೂಡ ಅದು ಯಾರು ಮಿನಿಸ್ಟರ್ ಏನೋ ಗೊತ್ತಿಲ್ಲ, ಏನ್ಬೇಕಲ್ಲ ಅವ್ರ ಹೆಸರು? ಪರಮೇಶ್ವರ್ ಅವ್ರನ್ನ ಗೊತ್ತಿಲ್ಲ ಅಂತ ಕರೀತಾ ಗೊತ್ತಿಲ್ಲ, ಪರಮೇಶ್ವರ್ ಅಲಿಯಾಸ್ ಗೊತ್ತಿಲ್ಲ.
ಇಲ್ಲ ನಾನು ಈಗ ಕೆಲವೊಬ್ಬರೆಲ್ಲ ಇವತ್ತಿನ ರಾಜಕಾರಣ, ದೇಶದ ರಾಜಕಾರಣ ನಡೆಯುವಂತ ಸನ್ನಿವೇಶ, ಪರಮೇಶ್ವರ್ ಅಷ್ಟೊಂದು ಸಾಫ್ಟ್ ನೇಚರ್ ಇಲ್ಲದೆ ಏನಾದ್ರು ಸ್ವಲ್ಪ ಡಿ ಕೆ ಶಿವಕುಮಾರ್ ಟೈಪ್ ಎಗರಾಡಿ ಸೇಟ್ ತೀರ್ಸ್ಕೊಳಕ್ ಮುಂದೆ ಅವ್ರು ಏನ್ ಕತೆ ಅಂತ ಈಗ ಅಲ್ಲ, ಅದು ಸಾಧ್ಯತೆ ಇದೆ. ಈಗ ಗೃಹ ಮಂತ್ರಿಗಳು, ನಾನು ನಿಮ್ ಪ್ರಶ್ನೆ ಈಗ ಮುಂದಿನ ಇದರಲ್ಲಿ ಇಲ್ಲ, ನನಗನ್ಸೋ ಹಾಗೆ 99% ಶಿವಕುಮಾರ್ ಮುಖ್ಯಮಂತ್ರಿ ಆದ್ರೂ ಗೃಹ ಇಲಾಖೆ ತಗೊಳ್ಳಲ್ಲ. ಅಲ್ಲ, ನಾನು ಯಾಕೆ ವಿಷಯ ಹೇಳಿದೆ ಅಂದ್ರೆ ಯಾಕಂದ್ರೆ ನಿಮ್ಗೊಂದು ಆಪ್ಷನ್, ಗೃಹ ಮಂತ್ರಿ ಪರಮೇಶ್ವರ್ ಇದ್ರೆ ಬೆಸ್ಟ್, ಡಿ ಕೆ ಆಗಿದ್ರೆ ಬೆಸ್ಟ್ ಆಗುತ್ತೆ. ಯಾರಿದ್ರು ಅಷ್ಟೇ. ಡಿ ಕೆ ಶಿವಕುಮಾರ್ ಆದ್ರೆ ಇನ್ನು ಸ್ವಲ್ಪ ವೇಗ ಪಡ್ಕೊಳ್ಳುತ್ತೆ ಹೋರಾಟಗಳು. ಹೌದಾ? ದಬ್ಬಾಳಿಕೆ ಜಾಸ್ತಿ ಆಗುತ್ತಲ್ಲ. ದಬ್ಬಾಳಿಕೆ ಜಾಸ್ತಿ ಆದಂಗೆ ಪ್ರಜಾಪ್ರಭುತ್ವ ದೇಶ, ದಬ್ಬಾಳಿಕೆನ ವಿರೋಧಿಸುವಂತ ಜನರು ಜಾಸ್ತಿ ಆಗ್ತಾರಲ್ಲ. ಒಂದು ಆದ್ರೆ ಡಿ ಕೆ ಶಿವಕುಮಾರ್ ತಗೊಳ್ಳಲ್ಲ. ಯಾಕಂದ್ರೆ ಅಲ್ಲೇನ್ ಸಣ್ಣ ಪುಟ್ಟ ಟ್ರಾನ್ಸ್ಫರ್ ದಂಧೆಗಳೆಲ್ಲ ಅಲ್ಲಿ ಇಲ್ಲಿ ದುಡ್ಡು ಮಾಡೋದಕ್ಕಿಂತ ಅವ್ರಿಗೆ ಸುರಂಗ ಕೊರೆಯೋದ್ರಲ್ಲಿ ದುಡ್ಡು ಜಾಸ್ತಿ. ಇಲಾಖೆ ಅದು ಇದು ಇದು ಅದೇನು ಮುಖ್ಯಮಂತ್ರಿಗಳು ಮಗನು ಅದ್ರಲ್ಲಿ ಇನ್ವಾಲ್ವ್ ಆಗ್ತಾನೆ, ಇನ್ಯಾರೋ ಇನ್ವಾಲ್ವ್ ಆಗ್ತಾರೆ. ಆಮೇಲೆ ಅವ್ನು ಟ್ರಾನ್ಸ್ಫರ್ ಮಾಡಿಸಿ, ಇವ್ನು ಟ್ರಾನ್ಸ್ಫರ್ ಮಾಡಿಸು ಅಂತ MLA ಬಂದು ಹೇಳ್ತಿರ್ತಾರೆ. ಯಾಕಂದ್ರೆ MLA ತಗೊಂಡ್ಬಿಟ್ಟಿರ್ತಾರೆ. ಈಗ ನಮ್ದು ಆನೇಕಲ್ ತಾಲೂಕಲ್ಲ ಅವನೇನೋ ಹೇಳ್ತಾ ಇದ್ನಲ್ಲ, ಅವನೊಬ್ಬ 2 kg ಚಿನ್ನನ ಅದ್ರಲ್ಲಿ 1 kg ಚಿನ್ನ ಅಂತ ಹೆಂಡತಿ ಕೊಟ್ಟಂತ ಇನ್ಸ್ಪೆಕ್ಟರ್ ಸೂರ್ಯ ಸಿಟಿಯಲ್ಲಿದ್ದವನು ಒಂದು ದೊಡ್ಡ ಇದಾಯ್ತಲ್ಲ, ನಾನು MLA ಶಿವಣ್ಣನ್ಗೆ ಕೊಟ್ಟಿದ್ದೀನಿ, 1 ಕೋಟಿ ಕೊಟ್ಟು ಬಂದಿದ್ದೀನಿ, ನನ್ನದು ಯಾವನ್ ಕಿತ್ಕೊಳಕ್ಕಾಗಲ್ಲ ಅಂತ ಅವ್ನ ಆಡಿಯೋ ಲೀಕ್ ಆಯ್ತು. ಹಾಗಾಗಿ MLAಗಳೇ ಬುಕ್ ಮಾಡ್ಕೊಂಡು MLAಗಳನ್ನೇ ದುಡ್ಡು ತಗೊಂಡು ಇವ್ರ ಹತ್ರ ಅವರು ತಲೆ ಹಿಡಿದು ಕೆಲಸ ಮಾಡ್ತಿರ್ತಾರೆ. ಇನ್ನು ಗೃಹ ಮಂತ್ರಿಗೆ ಎಲ್ಲಿ ಸಿಗುತ್ತೆ? ಗೃಹ ಮಂತ್ರಿ ಹೋದಾಗ ಕೇಳಲೇಬೇಕು, ನಮ್ಮ ಪಾರ್ಟಿ MLA ಅವ್ನು ಸ್ವಲ್ಪ ದುಡ್ಡು ಮಾಡ್ಕೊಂಡಿದ್ದಾನೆ, ನಾನು ಅವನ ಹತ್ರ ಕಮಿಷನ್ ಕೇಳಕ್ಕಾಗತ್ತಾ? ಹಾಗಾಗಿ ಡಿ ಕೆ ಶಿವಕುಮಾರ್ ಅಂತ ವ್ಯವಹಾರಕ್ಕೆ ಅವ್ರ ಲೆವೆಲ್ಲೇ ಬೇರೆ. ಎಸ್, ಈಗ ಮುಂದುವರೆದ ಭಾಗ ಪ್ರಶ್ನೆಗಳು ಅಂತಂದ್ರೆ, ನೀವಾಗ್ಲೇ ಹೇಳಿದ್ರಿ ಯಾಕೆ ಅಂದ್ರೆ ಇದು ಆಯ್ಕೆ ಮಾಡಿದವ್ರದ್ದು ಪ್ರಶ್ನೆ. ಈಗೇನ್ ಸರ್ಕಲ್ ಇದೆ, ಆಯ್ಕೆ ಮಾಡೋದು ದುಡ್ಡು ಕೊಟ್ಟಿರ್ತಾನೆ, ದುಡ್ಡು ಕೊಟ್ಟ ಮೇಲೆ ಅವನ ಅಲ್ಲಿ ತಗೋತಾನೆ, ಅಲ್ಲಿ ಕೊಟ್ಟ ಮೇಲೆ ಅವ್ನು ತಗೋತಾನೆ, ಸೈಕಲ್ ಆಗ್ಬಿಟ್ಟಿದೆ. ಈಗ ಜನ ಯೋಚನೆ ಮಾಡ್ಬೇಕಾದ್ರೆ ನನಗೆ ಕೊಡುವಂತ 1000, 2000, 3000, 5000, 6000, 10,000 ಬಂದ್ಬಿಟ್ಟಿದೆ. ಈಗ ನೆಕ್ಸ್ಟ್ 10,000 ಮಾತಾಡ್ತಾರೆ ಕೆಲವರು. ಈ ಹಣ ತಲೆ ಓಡ್ ಸಂಪಾದನೆ ಮಾಡೋದ್ನ, ತಲೆ ಹಿಡಿದು ಸಂಪಾದನೆ ಮಾಡೋದ್ನ, ತಲೆ ಹೊಡೆದು ಸಂಪಾದನೆ ಮಾಡ್ಕೊಡ್ತಾವ. ನಾನು ಕನಿಷ್ಠ ಪರಿಜ್ಞಾನ ಜನಗಳಿಗೆ ಹಾಕಿಲ್ಲ ಅಂತ. ಬಹುಸಂಖ್ಯಾತ ಜನರಿಗೆ ಕೆಲವೊಂದು ವಿಚಾರಗಳು, ಪ್ರಜಾಪ್ರಭುತ್ವ ವಿಚಾರಗಳು ಗೊತ್ತಿಲ್ಲ. ಸ್ವಲ್ಪ ವಿಶೇಷವಾಗಿ ಹಿಂದಿನ ತಲೆಮಾರಿನವರಿಗೆ, ಅದರಲ್ಲೂ ಮಹಿಳೆಯರಿಗೆ. ನಾನು ನಿಮ್ಮದೇ ಜಿಲ್ಲೆಯ ಬಹುಶಃ ಯಾವುದದು ಪಾಂಡವಪುರಾನ ಅಥವಾ ಮದ್ದೂರು ಹುಲಿಯೂರು ದುರ್ಗದ ರಸ್ತೆ ಅಲ್ಲ, ಕೆಸ್ತೂರ್ ಕಡೆನಾ, ಹುಲಿಯೂರು ದುರ್ಗ ಮತ್ತು ಮದ್ದೂರು ನಿಡ್ಸಾಲೆ ಅಂತ ಬರುತ್ತೆ. ಆ ಜಾಗದಲ್ಲಿ ಅಕ್ರಮ ಗಣಿಗಾರಿಕೆ ನಡೀತಿತ್ತು 4 ವರ್ಷದಿಂದ. ನಾನು ಲಿಂಗೇಗೌಡರು ಬಂದಿದ್ರು ಅನ್ಸುತ್ತೆ. ಅಲ್ಲಿ ಅಕ್ರಮ ಗಣಿಗಾರಿಕೆ ಮಾಡ್ತಾ ಯಾರೋ ತುಂಬಾ JDS ನ ಲೀಡರ್ ಅನ್ಸುತ್ತೆ. ಅವನು ಮುಲಾಜಿಲ್ದೆ ಮಾಡ್ತಾ ಇದ್ದ. ಇದು ಏನು ಅದಕ್ಕೆಲ್ಲ ಬೌಂಡ್ರಿ ಹಾಕ್ಬೇಕು ಅಂತೆಲ್ಲ ಇರುತ್ತೆ, ತಗಡಿನ ಶೀಟ್ ಹಾಕ್ಬೇಕು, ಅಲ್ಲಿಂದ ಧೂಳು ಎದ್ದೇಳಬಾರ್ದು, ಕ್ರಶ್ ಇದು ಮಾಡಿದಾಗ ಏನು ಸ್ಯಾಂಡ್ ಮಾಡೋದು. ಸೊ ಹಾಗಾಗಿ ಅಲ್ಲಿ ಅವ್ನು ಮಾಡ್ತಾ ಇದ್ದಾನೆ, ಏನು ಕೇರ್ ಮಾಡಿಲ್ಲ. ಆ ಸ್ಯಾಂಡ್ ಧೂಳೆಲ್ಲ ಅಲ್ಲೆಲ್ಲ ಬಿದ್ದು, ಹುಲ್ಲಿನ ಮೇಲೆ ಎಲ್ಲ ಬಿದ್ದು, ಇಪ್ಪನೇರಳೆ ಗಿಡದ ಮೇಲೆ ಬಿದ್ದು, ರೇಷ್ಮೆ ಬೆಳೆಗಳ ಹಾಳಾಗೋಗಿ, ಮತ್ತೆ ಆ ಜೋಳದ ಕಡ್ಡಿ ಮೇಲೆ ಎಲ್ಲ ಬಿದ್ದು, ಆ ಕಡ್ಡಿ ಅಥವಾ ಹುಲ್ಲಿನ ಮೇಯ್ದಂತ ಹಸುಗಳು ಗರ್ಭಪಾತವಾಗಿ ಬಹಳ ದೊಡ್ಡ ಸಮಸ್ಯೆ ಆಗಿತ್ತು. ಸೊ ಅಲ್ಲಿ ಹೋದಾಗ ಆವತ್ತು ಅವ್ರಿಗೆ ಎಲ್ಲ ಊರಿನವ್ರೊಂದು 45 ಜನ ಬಂದರು. ನೇರವಾಗಿ ಗಣಿಗೆ ಕರ್ಕೊಂಡೋದ್ರು. ನಮ್ಮನ್ನ ಕರ್ಕೊಂಡೋದಾಗ ಹೀಗೆ ಮಾತಾಡ್ತಿರುವಾಗ ಆ ಊರಿನ ಒಬ್ಬ ಹೆಣ್ಣು ಮಗಳು ಸ್ವತಃ ಗ್ರಾಮ ಪಂಚಾಯತಿ ಸದಸ್ಯೆ, ನೋಡೋದಕ್ಕೂ ಚೆನ್ನಾಗಿದ್ರು. ಅಂದ್ರೆ ವಿದ್ಯಾವಂತರಾಗಿರೋ ತರ ಕಾಣಿಸ್ತಾ ಇದ್ರು. ಏನೋ ವಿಚಾರ ಬಂದು, ಯಾರಮ್ಮ ನಮ್ಮ ಇವತ್ತಿನ ಪ್ರಧಾನಿ ಅಂತೇನೋ ಅಂದ್ಬಿಟ್ಟೆ ನಾನು. ಏನ್ ವಿಶ್ವವಿಖ್ಯಾತ ವಿಶ್ವಗುರು ನರೇಂದ್ರ ಮೋದಿ ಅವರು ಅಂತ ಗೊತ್ತಿಲ್ಲ. ಒಬ್ಬ ಕರ್ನಾಟಕದ, ಅದನ್ನು ಇದ್ದುದರಲ್ಲಿ ಮುಂದುವರಿದ ಜಿಲ್ಲೆಗಳಿಗೆ ಸೇರಿದಂತಹ ಮಂಡ್ಯ ಜಿಲ್ಲೆಯ ಒಬ್ಬ ಗ್ರಾಮ ಪಂಚಾಯಿತಿ ಸದಸ್ಯೆ. ಇವತ್ತು ನೀವು ಹೋಗಿ ನಮ್ಮ ಮೆಜೆಸ್ಟಿಕ್ ಅಲ್ಲಿ ಹೋಗಿ ಎಷ್ಟೋ ಸಲ ವಿಡಿಯೋಗಳು ಮಾಡಿದ್ದಾರೆ. ಹೋಗಿ ಒಂದು ಮಿನಿಮಮ್ ಅಂದ್ರೂ ಒಂದು 60-70% ಹೆಣ್ಣು ಮಕ್ಕಳಿಗೆ, 50% ಆದ್ರೂ ಹೆಣ್ಣು ಮಕ್ಕಳಿಗೆ ರಾಜ್ಯದ ಮುಖ್ಯಮಂತ್ರಿ ಯಾರು, ದೇಶದ ಪ್ರಧಾನಿ ಯಾರು ಗೊತ್ತಿಲ್ಲ. ಒಂದು 20-30 ಸಾಮಾನ್ಯ ಜನರಿಗೆ ದೇಶದ ಪ್ರಧಾನಿ ಗೊತ್ತಿಲ್ಲ, ರಾಜ್ಯ ಇದು ಗೊತ್ತಿಲ್ಲ. ಸೊ ಆದ್ರೆ ಇವರೆಲ್ಲರೂ ಓಟ್ ಹಾಕ್ತಾರೆ. ಸೊ ಇನ್ಫಾರ್ಮ್ಡ್ ಡಿಸಿಷನ್ ಹೆಂಗ್ ಮಾಡ್ತಾರೆ. ಸೊ ಹಾಗಾಗಿ ಇದು ಒಂದಲ್ಲ ಹಲವು ರೀತಿನಲ್ಲಿ ಜನ ಇದೆ. ಹಾಗಾಗಿ ಇವ್ರಿಗೆ ನಾವು ದುಡ್ಡು ಎಲ್ಲಿಂದ ಬರುತ್ತೆ. ನಾವೊಂದ್ಸಲ ಜಯನಗರದಲ್ಲಿ ಒಂದು ಮಿಡಲ್ ಕ್ಲಾಸ್ ಹೆಣ್ಣು ಮಗಳು ಪಾರ್ಕ್ಗೆ ಬಂದಿದ್ದಾಳೆ, ಪಾರ್ಕಲ್ಲಿ ವಾಕ್ ಮಾಡ್ತಿದ್ದಾಳೆ. ಇವತ್ತಿನ ಕಾಲಕ್ಕೆ ಬಹುಶಃ ಒಂದು 5 ಲಕ್ಷ ರೂಪಾಯಿ ಬೆಲೆ ಬಾಳೋದು, ಯಾಕಂದ್ರೆ ಬಂಗಾರದ ಬೆಲೆ ಬಂದಿದೆ. ಹಾಕೊಂಡಿದ್ಲು. ನಾವು ಕೊಡ್ತಾ ಇರೋವಾಗ ಏನ್ ಕೊಡ್ತೀರಾ ಅಂತ ಕೇಳಿದ್ಲು ನನಗೆ. ನಾನು ತಗೊಳ್ಳೋದು ತಪ್ಪಲ್ವದಮ್ಮ, ನಾವ್ ಯಾರಿಗೂ ಕೊಡೋದಿಲ್ಲ ಅಂತೇನೋ ಮಾತಂದೆ. ಕೊಡ್ಲಿಲ್ಲ ಅಂದ್ರೆ ನಿನ್ಗೆ ಯಾಕೆ ಕೊಟ್ಟು ಹಾಕ್ಬೇಕು ಅಂದ್ರೆ, ಇವನಿಗೆ ಕಳ್ಳ, ಇವ್ನು ನಾನೇ ಕೊಡ್ಲಾ?
ಕೊಡಲ್ಲ ಅಂದ್ರೆ ಸರ್ಕಾರದಿಂದ ಏನೋ ದುಡ್ಡು ಬರ್ತಾ ಇದೆ, ಆ ದುಡ್ಡು ನಮಗ್ ಕೊಡ್ತಾ ಇಲ್ಲ, ಆಗ ಇವ್ರ ಕಳ್ಳ ಅನ್ನೋ ಭಾವನೆ ಅವ್ರಿಗಿದೆ ಎಷ್ಟೋ ಜನರಿಗೆ. ಇವ್ರು ಕೊಡ್ತಿರೋಂತ ಅವ್ರ ಪಾಪ ಕೊಡೋನು ಹಂಚ್ತಾ ಇದ್ದಾನೆ ಪ್ರಾಮಾಣಿಕವಾಗಿ, ಅವ್ನು ಕೊಟ್ಟಿರೋ ದುಡ್ಡನ್ನ ಹಂಚ್ತಾ ಇದ್ದಾನೆ. ಅವನು ನಿಮ್ಮನ್ನ ಲೂಟಿ ಹೊಡೆದು ತಲೆ ಹಿಡಿದು ದುಡ್ಡು ಮಾಡ್ಕೊಂಡು ಬಂದು ಇವತ್ತು ನಮ್ಮನ್ನ ದಾಸರನ್ನಾಗಿ ಮಾಡೋದಕ್ಕೆ ಹಂಚ್ತಾ ಇದ್ದಾನೆ. ನಮ್ಮಿಂದ ಲೈಸೆನ್ಸ್ ತಗೊಳೋದಕ್ಕೆ, ಲೈಸೆನ್ಸ್ ಟು ಲೂಟ್ಗೆ ಹಂಚ್ತಾ ಇದ್ದಾನೆ ಅಂತ ಪರಿಜ್ಞಾನ ಇಲ್ಲ. ಅವನು ಸರ್ಕಾರದಿಂದ ಬಂದಿದೆ, ಹಂಚ್ತಾನೆ, ಹಂಚಲಿ ಬಿಡು. ನಿನ್ಗೆ ಹಂಚೋದಿಕ್ಕೆ ಹೋಗ್ತಾ ಇಲ್ಲ, ನಿನ್ಗೆ ಬಂದಿಲ್ಲ, ನಿನ್ ಡಬ್ಬ, ನಿನ್ ಸರ್ಕಾರ ಕೊಟ್ಟಿಲ್ಲ. ಸರ್ ಈ ಬಿಜೆಪಿ ಕಾಂಗ್ರೆಸ್ ಲೀಡರ್ ನೋಡಿದಾಗ ಜನಕ್ಕೆ ಹಂಗೆ ಅನ್ಸೋ ದುಡ್ಡು ತಗೊಳ್ಳೋಂಥವ್ರಿಗೆ. ಸೊ ಒಂದು ಅಜ್ಞಾನ ಇದೆ ಪ್ರಜಾಪ್ರಭುತ್ವದ ಬಹುತೇಕ ಹೋಗುತ್ತೆ. ಯಾಕಂದ್ರೆ ಈಗ ವಿದ್ಯಾವಂತರಾಗ್ತಿದ್ದಾರೆ, ಸಾಕಷ್ಟು ಜ್ಞಾನ ಇವಾಗ ತಿಳ್ಕೊಳ್ಬೇಕು ಅಂದ್ರೆ ಇವತ್ತು ಜ್ಞಾನನ ಎಷ್ಟು ಬೇಗ ಬೇಕಾದ್ರೂ ತಿಳ್ಕೊಳ್ಬೇಕು. ಆದ್ರೆ 25-30 ವರ್ಷದಿಂದ ತಿಳ್ಕೊಳ್ಬೇಕು ಅಂದ್ರೆ ನಾವು ಲೈಬ್ರರಿಗೆ ಹೋಗ್ಬೇಕಾಗಿತ್ತು, ಕೆಲವೊಂದು ಪತ್ರಿಕೆಗಳನ್ನೇ ಓದ್ಬೇಕಾಗಿತ್ತು, ಟಿವಿ ಚಾನಲ್ಗಳಲ್ಲೂ ಅಷ್ಟೇನು ಜಾಸ್ತಿ ವಿಚಾರಗಳಿಲ್ಲ. ಇವತ್ತು ನೀವು AL ಹಾಕ್ಬಿಟ್ರೆ ನೀವು ಇನ್ನೂ ಸ್ವಲ್ಪ ಜಾಸ್ತಿನೇ ಬೇಗ ತಿಳ್ಕೊಳ್ಬಹುದು. 6 ಕಡೆಗಳದೆಲ್ಲ ಕೊಡುತ್ತೆ. ಸೊ ಹಾಗಾಗಿ ಇವತ್ತು ತಿಳ್ಕೊಳ್ಳೋದಿಕ್ಕೆ ಮನಸ್ಸಿದ್ದವ್ರಿಗೆ ಗೊತ್ತಾಗ್ತಾ ಇರುತ್ತೆ. ಮೊದಲು ತಿಳ್ಕೊಳ್ಬೇಕು ಅಂದ್ರೂ ಅಜ್ಞಾನ ಅದು ತಡಿತಾ ಇತ್ತು. ಹಾಗಾಗಿ ಇದು ಮುಂದುವರೆದಾಗಿ ಆಮೇಲೆ ಇವತ್ತಿನ ಯುವ ಜನತೆಗೆ ವಿಶೇಷವಾಗಿ ಈಗ ನನ್ನ ಮಗ ನಾವು 10th ಓದದೇ ಇರೋಷ್ಟನ್ನ ಈಗ ಆಲ್ರೆಡಿ ನಾವು ಡಿಗ್ರಿಯಲ್ಲಿ ಓದ್ತಾ ಇದ್ದೀನಿ, ಈಗ ಆಲ್ರೆಡಿ 10th ಓದ್ತಾ ಇದ್ದಾರೆ. ನಮ್ಮ ನ್ಯಾಯಾಂಗದ ಬಗ್ಗೆ, ಶಾಸಕಾಂಗದ ಬಗ್ಗೆ ನೋಡಿ ಮೊನ್ನೆ ಒಂದು ವಿಚಿತ್ರ ಘಟನೆ, ಅದು ಇರಬಾರ್ದಿತ್ತು, ತಪ್ಪು ಮಾಡಿತು NCERT ಅವರು CBSE ಬುಕ್ ಅಲ್ಲಿ ಅನ್ಸುತ್ತೆ. 8ನೇ ಕ್ಲಾಸಲ್ಲಿ ನಮ್ಮ ನ್ಯಾಯಾಂಗ ವ್ಯವಸ್ಥೆ ಹೇಗೆ ಬಂತು, ಪ್ರಜಾಪ್ರಭುತ್ವ ಹೇಗೆ ಬಂತು, ಸಂವಿಧಾನ ಕರಡು ರಚನಾ ಸಮಿತಿ ಹೆಂಗಿತ್ತು, ಅದಾದ್ಮೇಲೆ ನಾವು ಸಂವಿಧಾನವನ್ನು ಹೆಂಗೆ ಅಳವಡಿಸ್ಕೊಂಡ್ವಿ, ಸಂವಿಧಾನದ ಪ್ರಕಾರ ನಮ್ಮ 3 ಅಂಗಗಳೇನಿದೆ, ನ್ಯಾಯಾಂಗ, ಕಾರ್ಯಾಂಗ, ಶಾಸಕಾಂಗ, ಈ ತರಹದ ಬೇಸಿಕ್ ಮಾಹಿತಿ ಇರಬೇಕು. ಸೊ ಈ ಬೇಸಿಕ್ ಮಾಹಿತಿಯನ್ನ ತೆಗೆದುಬಿಟ್ಟು ನ್ಯಾಯಾಂಗದಲ್ಲಿ ಭ್ರಷ್ಟಾಚಾರ ಅಂತ ಸೇರಿಸಿದಾರಂತೆ. ಯಾವ ತರಗತಿಯವರಿಗೆ? 8ನೇ ತರಗತಿಯವರು. ಅವ್ರಿಗೆ ಆ ಟೈಮಲ್ಲೇನೆ ನ್ಯಾಯಾಂಗದಲ್ಲಿ ಭ್ರಷ್ಟಾಚಾರ ಇದೆ ಅಂದ್ರೆ ಅವ್ರಿಗೆ ವ್ಯವಸ್ಥೆ ಮೇಲೆ ನಂಬಿಕೆ ಬರುತ್ತೆ. ಅದು ಸೇರಿಸುವಂತ ವಿಚಾರನ ಅದು PUC ನಲ್ಲಿ ಅಟ್ಲೀಸ್ಟ್ ಒಂದು 16, 17, 18 ಆಗಿರುವಂತಹ ಸಂದರ್ಭದಲ್ಲಿ PUC ಅಂಡ್ ಅಬೌವ್ ಚರ್ಚೆ ಮಾಡ್ಬೇಕು. ಅದು ಗಂಭೀರವಾದ ವಿಚಾರ. ಅದೇ ಯಾರು ಮಾಡ್ಬೇಕು? ನೀವು ಪ್ರಜಾಪ್ರಭುತ್ವದ ಬಗ್ಗೆ, ನ್ಯಾಯಾಂಗ ವ್ಯವಸ್ಥೆಯ ಬಗ್ಗೆನೆ ಸಂಶಯಗಳನ್ನ, ಡೌಟ್ಗಳನ್ನ ಚಿಕ್ಕ ಮನಸ್ಸಿನಲ್ಲಿ ಹುಟ್ಟಾಕ್ಬಿಟ್ರೆ ಅವ್ರೇನಾಗ್ತಾರೆ? ಕಾನೂನು ಕೈಗೆತ್ತಿಕೊಳ್ಳುವಂತಹ ಜಿಸ್ಕಿಲಾಟಿ ಉಸ್ಕಿ ಬಯಸ್ ಅಂತಿದೆಯಲ್ವಾ, ಆ ತರದ ಮನೋಭಾವ ಬರುತ್ತೆ. ಇಷ್ಟು ಅಧಮ ಯೋಚನೆ ಇರುವಂತಹ ಜನ ನಮ್ಮ ಪಠ್ಯಪುಸ್ತಕ ರಚನಾ ಸಮಿತಿಗಳಲ್ಲಿದ್ದಾರೆ. ಆದ್ರೆ ಇವ್ರಿಗೆ ಅಂದ್ರೆ ಅಷ್ಟು ಗಂಭೀರವಾದ ವಿಚಾರವನ್ನ ಇವತ್ತು 9, 10ನೇ ಕ್ಲಾಸ್ ಮಕ್ಕಳು ಓದ್ತಾ ಇದ್ದಾರೆ. ಹಾಗಾಗಿ ಮುಂದಿನ ತಲೆಮಾರುಗಳಲ್ಲಿ ಹೆಚ್ಚಾಗುತ್ತೆ. ಆದ್ರೆ ಹಿಂದಿನ ತಲೆಮಾರುಗಳು ಇವತ್ತು ಹಳ್ಳಿಗಳಲ್ಲಿ ಜನ ಯಾವನೋ ದುಡ್ಡು ಕೊಡೋದಕ್ಕೆ ಬಂದ್ರೆ ನಿರಾಕರಿಸ್ತಾರೆ. ಹಳ್ಳಿಗಳಲ್ಲಿ ಬೆಂಗಳೂರು ಸಿಟಿನಲ್ಲಿ ನಮ್ಮೂರ್ ಕಡೆ ಹೇಳ್ತಾರೆ, ಎಲೆಕ್ಷನ್ ಹಿಂದಿನ ದಿವಸ ಎಷ್ಟು ಲೋಫರ್ಗಳು ಜನರು ಅಂದ್ರೆ, ಎಲೆಕ್ಷನ್ ಹಿಂದಿನ ದಿವಸ ಬಾಗ್ಲೆ ಹಾಕಲ್ಲ ಸಾರ್ ಅಂತ. ಬಾಗ್ಲ ಹಾಕ್ಬಿಟ್ರೆ, ಬಾಗಿಲು ತಟ್ಟಿದ್ರೆ ಅವನೇನಾರು ನಾವು ಬಾಗಿಲು ತೆಗೆದಿಲ್ಲ ಅಂದ್ರೆ ಅವ್ರು ದುಡ್ಡು ಕೊಡದೆ ಹೋಗ್ಬಿಡ್ತಾರೆ. ಹಾಗಂತೇಳಿ ಬಾಗಿಲು ತೆಗೆದುಕೊಂಡಿರ್ಬೇಕು. ಅವ್ರು ಕರೆದ ತಕ್ಷಣ ಬಂದೆ ಅಂತ ಹೋಗ್ಬೇಕು. ಮಕ್ಕಳಲ್ಲಿ ಎಷ್ಟು ಫೋಟೋ ಅಂತ ಹೇಳ್ಬೇಕು, ಅಷ್ಟು ತಗೊಳ್ಬೇಕು. ಬಟ್ ಒಂದ್ ವರ್ಷ ನೀವಾಗ್ಲೇ ಹೇಳ್ತಾ ಇದ್ರಿ, ಹಣ ಇಲ್ಲದೆ ರಾಜಕಾರಣ ಇಲ್ಲ ಅನ್ನೋಂಗಾಗಿದೆ. ಜನ ಹಣ ಅಂದ್ರೆ ಮಧ್ಯರಾತ್ರಿ ಬಾಗಿಲು ಕೂರ್ತಿರ್ತಾರೆ, ಹಿಂದಿನ ದಿನ ಹಿಂಗಿದೆ ಅಂತ. ಬರೀ ಹೋರಾಟ ಬೀದಿಯಲ್ಲಾದ್ರೆ ಆಗಲ್ಲ, ಸದನದ ಒಳಗೆ ದನಿ ಆದರೆ ಅವ್ರ ದನಿ ಆಗ್ಬೋದು ಅಂತ. ಈಗ ರಾಜಕಾರಣದ ಹೋರಾಟದ ಭಾಗ, ಹೋರಾಟ ಅಂದ್ರೆ ಜನಪರ ಹೋರಾಟ, ಅದು ಒಳಗೆ ಮತ್ತೆ ಹೊರಗೆ ಆಗ್ಬೇಕು ಅನ್ನೋ ಕಾರಣಕ್ಕೆ ಕರ್ನಾಟಕ ರಾಷ್ಟ್ರ ಸಮಿತಿ 224 ಕ್ಷೇತ್ರಗಳಲ್ಲೂ ಸ್ಪರ್ಧೆ ಮಾಡಿ, ನೀವು ಬೈ ಎಲೆಕ್ಷನ್ಗಳು ಕೂಡ ಸ್ಪರ್ಧೆ ಮಾಡಿದಿರಿ. ಸಿಂದಗಿಯಿಂದ ಹಿಡಿದು ಎಲ್ಲ ಕಡೆ, ನೀವು ಹಾನಗಲ್ ಎಲ್ಲ ಕಡೆ ಒಂದಷ್ಟು ಚುನಾವಣೆಗಳನ್ನ ನೀವು ಕೂಡ ಸ್ವತಃ ಸ್ಪರ್ಧೆ ಹೈಯೆಸ್ಟ್ ವೋಟ್ ಅಂದ್ರೆ ಎಷ್ಟು ಬಂದಿತ್ತು ನಿಮ್ಗೆ? ನನಗೆ ಬಹುಶಃ ನಮ್ಮ ಪಕ್ಷದಲ್ಲಿ ಹೈಯೆಸ್ಟ್ ವೋಟ್ ಅಂದ್ರೆ ನನಗೆ ನಾನು ನಿಂತಾಗ ಬೈ ಎಲೆಕ್ಷನ್ ಅಲ್ಲಿ 1800. ನಾವು ಜನರಲ್ ಎಲೆಕ್ಷನ್ ಅಲ್ಲಿ ನಿಂತಾಗ 1500 ನಿಂತಿತ್ತು. ಬಹುಶಃ ಕುಣಿಗಲ್ಲು ನಮ್ಮ ರಘು ಜಾಣಗೆರೆ 1200, 1300 ಇತ್ತು. ಇದು ಹೊಳೆನರಸೀಪುರದಲ್ಲಿ 1300 ಚಿಲ್ಲರೆ ಬಂದಿತ್ತು. 1500 ಪಾಂಡುಪುರ ಅಥವಾ ಸುಮಾರಲ್ಲಿ ಪಾಂಡುಪುರ, ಹೊಳೆನರಸೀಪುರ, ಅರಕಲಗೂಡು, ಕುಣಿಗಲ್ಲು, ಕೂಡ್ಲಿಗಿ, ಈ ತರಹದ ಒಂದಷ್ಟು ಕ್ಷೇತ್ರಗಳಲ್ಲಿ ನಮಗೆ ಒಂದು 10-20 ಕ್ಷೇತ್ರಗಳಲ್ಲಿ. ಮುಂದಿನ ಚುನಾವಣೆ 2028ಕ್ಕೆ KRS ಪಾರ್ಟಿಯಿಂದ 224 ಕ್ಷೇತ್ರಕ್ಕೂ ಅಭ್ಯರ್ಥಿಗಳನ್ನ ಹಾಕ್ತೀರಾ? ಆ ವಿಚಾರವಾಗಿ ಈಗ ನಮ್ಮ ಪಕ್ಷದ ರಾಜ್ಯ ಸಮಿತಿ ಓದ್ಸಲನು ನಾವು 2022ರಲ್ಲಿನೇ JDU ಅವ್ರ ಜೊತೆ, ಈವನ್ ಆಮ್ ಆದ್ಮಿ ಪಾರ್ಟಿ, ಉಪೇಂದ್ರ ಪ್ರಜಾಕ್ಯ, ಕಮ್ಯುನಿಸ್ಟ್ ಪಾರ್ಟಿ ಎಲ್ಲರೂ ಸೇರಿಸ್ಕೊಂಡು 2-3 ಸಭೆಗಳನ್ನು ಮಾಡಿದ್ವಿ. ವಿಶೇಷವಾಗಿ ಮಹಿಮಾ ಪಾಟೀಲ್ ನೇತೃತ್ವದಲ್ಲಿ ನಾವೆಲ್ಲ JCB ತರ ಮತ್ತು ಜಾತ್ಯತೀತ ನಿಲುವು ಇರುವಂತಹ ಪಕ್ಷಗಳೆಲ್ಲ ಸೇರ್ಕೊಂಡು ಒಕ್ಕೂಟ ಮಾಡ್ಕೊಂಡು ಮಾಡೋಣ ಅಂತೇಳಿ. ಆವತ್ತಿನ ಸಂದರ್ಭದಲ್ಲಿ ಕಮ್ಯುನಿಸ್ಟ್ ಅಂತ ಬಹುತೇಕವಾಗಿ ನಮ್ಮನ್ನ ತಿರಸ್ಕರಿಸಿದ್ರು. ಇನ್ನು ಪ್ರಜಾಕೀಯ
ಅವ್ರದ್ದು ಒಂದು ವಿಚಿತ್ರವಾದ ಸಿದ್ಧಾಂತ ತತ್ವ ಅಥವಾ ನಡಾವಳಿ ಉಪೇಂದ್ರ ಅವ್ರದ್ದು. ಇನ್ನು ಆಮ್ ಆದ್ಮಿ ಪಾರ್ಟಿ ಅವರು ಅವ್ರದ್ದೊಂದು ರೀತಿಯ ಅಹಂಕಾರದಲ್ಲಿ ಇದ್ರು. ಹಾಗಾಗಿ ಕೊನೆಗೆ JDU ಇಂದ ಸ್ವತಃ ಅವರು ನಿಲ್ಲದಿರ ಅವರ ತಮ್ಮ ನಿಲ್ಲಬೇಕಾಯ್ತು. JDS ಪಕ್ಷದಿಂದ ಮಹಿಮಾ ಪಟೇಲ್ ತೇಜಸ್ವಿ ಪಟೇಲ್ ಅವ್ರ ತಮ್ಮ. ಹಾಗಾಗಿ JDU ಎಲ್ಲೋ ಕ್ಯಾಂಡಿಡೇಟ್ಗಳು ಹಾಕಲಿಲ್ಲ. ಕೊನೆಗೆ ಉಳ್ಕೊಂಡಿದ್ದೇನು ನಾವೇ. ಸೊ ನಾವು ಸರಿ ಇದನ್ನ ನಾವು ಸಂಘಟನೆ ಬಳಸ್ಕೊಳ್ಳೋಣ ಅಂತೇಳಿ 224 ಕ್ಷೇತ್ರಗಳಲ್ಲಿ ಹಾಕೋಣ ಅಂತೇಳಿ ನಮ್ಗೆ 24 ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳು ಸಿಗಲಿಲ್ಲ. 200 ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳನ್ನ ನಿಲ್ಲಿಸಿದ್ವಿ. ಅದರಲ್ಲಿ ಒಂದು ಏನಾಯ್ತು ಅಂದ್ರೆ ಒಂದು 4 ಕ್ಷೇತ್ರಗಳಲ್ಲಿ ಇದು ನಾಮಪತ್ರಗಳು ತಿರಸ್ಕೃತವಾದವು. ಯಾವುದೋ ಒಂದು ಸಿಗಲಿಲ್ಲ, ಸಣ್ಣ ಪುಟ್ಟ ಟೆಕ್ನಿಕಲ್ ಇದ್ರ ಮೇಲೆ. ಸೊ 196 ಕ್ಷೇತ್ರಗಳಲ್ಲಿ ಹಾಕಿದ್ವಿ. ಸೊ ಈ ಸಲಕ್ಕೂ ಇನ್ನು ಬೇರೆ ನಾವು ಹೊಂದಾಣಿಕೆ ಆಗಲಿಲ್ಲ ಅಂದ್ರೆ 224 ಕ್ಷೇತ್ರಗಳಲ್ಲಿ ನಿಲ್ಲೋದು ನಮ್ದು. ಯಾಕಂದ್ರೆ ಅವಾಗ ಮಾಡಿದ್ರಿಂದ ರಾಜ್ಯಾದ್ಯಂತ ನಾವು ಪಕ್ಷ ಬೆಳೀತು. ಹೊಂದಾಣಿಕೆ ಆಗೋದಿದೆ ಈಗ. ನಾವು ಈಗಾಗಲೇ ಆಮ್ ಆದ್ಮಿ ಪಾರ್ಟಿಯವ್ರ ಜೊತೆಗೂ ಮಾತಾಡಿದ್ವಿ ನೇರವಾಗಿ. ಮಹಿಮಾ ಪಟೇಲ್ ನಮ್ಮ ಜೊತೆಗೆ ಮೊದಲಿನ ಅದೇ ಸಕಾರಾತ್ಮಕವಾಗಿದ್ದಾರೆ. ನನ್ನ ಬೈ ಎಲೆಕ್ಷನ್ಗೂ ಬಂದು ಅವರು ಪ್ರಚಾರ ಮಾಡಿದ್ರು. ಅದೇ ರೀತಿಲೇ ಈಗ ಇನ್ನು ಪ್ರಜಾಕಿಗೂ ಮಾತಾಡಿದ್ವಿ. ಮಹಿಮಾ ಪಟೇಲ್ ಪ್ರಜಾಕಿಯ ಉಪೇಂದ್ರ ಜೊತೆ ಇತ್ತೀಚೆಗೆ ಮಾತಾಡಿದ್ರು, ಸಭೆ ಮಾಡೋಣ ಅಂತ ಹೇಳ್ತಿದ್ರು. ಕಮ್ಯುನಿಸ್ಟ್ ಪಾರ್ಟಿಯವ್ರಿಗೂ ಕೊಡ್ತಾ ಇದ್ದೀವಿ, ನಾವು ಮಾತಾಡ್ತಾ ಇದ್ದೀವಿ, ಅವೆಲ್ಲ ಮಾಡ್ಕೊಳ್ಳೋಣ ಅಂತ. ಆದರೆ ಈ JCB JDS ಕಾಂಗ್ರೆಸ್ BJP ಏತರ ಪಕ್ಷಗಳು ಅವರು ಒಂದು ರೀತಿಯಲ್ಲಿ ಯಾರೇ ಬರಲಿ, ಒಬ್ಬರು ಇಬ್ಬರು ಮೂವರು ಬರಲಿ, 10 ಜನ ಬರಲಿ, ಎಲ್ಲರೂ ಬಂದ್ರೆ ಅವರವರ ಯೋಗ್ಯತಾನುಸಾರ ಶಕ್ತಿಯಾನುಸಾರ ಅವರ ಇಷ್ಟಾನುಸಾರ ಒಂದು ಕಾಮನ್ ಮಿನಿಮಮ್ ಪ್ರೋಗ್ರಾಮ್ ಇಟ್ಕೊಂಡು ಅವರು ಎಲ್ಲಿ ಕೆಲವೊಬ್ರು ಇಲ್ಲ ನಾವು ನಿಲ್ಲೋದೇ 2 ಕಡೆ ಅಂತ ಹೇಳ್ತಾರೆ, ಇಲ್ಲ ನಾವು 50 ಕಡೆ ನಿಲ್ತೀವಿ ಅಂತಾರೆ. 50 ಕಡೆ ನಿಲ್ಲೋ ಸಾಮರ್ಥ್ಯ ಇದೆಯೋ ಇಲ್ವೋ ಅಥವಾ ಅಗತ್ಯ ಇದೆಯೋ ಇಲ್ವೋ. ಈಗ ನಮಗಂತೂ ನಾವು ಪಕ್ಷ ಬೆಳವಣಿಗೆಗಾಗಿ 224 ಕ್ಷೇತ್ರಗಳು ನಿಲ್ಲೋದಕ್ಕೆ ಸಿದ್ಧ ಇದ್ವಿ. ಆದ್ರೆ ಚುನಾವಣಾ ರಾಜಕಾರಣ ಅಂತ ಹೋದಾಗ ನಾವು ಕೆಲವೊಂದ್ಸಲ ಗೆಲ್ಲಬೇಕಾಗುತ್ತೆ ನೀವು ಹೇಳಿದಾಗ. ಆಮೇಲೆ ನಾವು ಅಕ್ರಮ ಅಪರಾಧ ಮಾಡದೆ ಗೆಲ್ಲಬೇಕು ಅಂತಿರುವಂಥದ್ದು. ಹಾಗಿರುವಾಗ ನಮ್ಗೆ ಇಡೀ ರಾಜ್ಯದಲ್ಲೆಲ್ಲ ನಮ್ಗೆ ಆ ಮಟ್ಟಿನ ಶಕ್ತಿ ಇವತ್ತಿನ ಈ ಬ್ರಹ್ಮ ರಾಕ್ಷಸರ ಇದನ್ನ ಎದುರಿಸೋದಕ್ಕೆ, ಸೈನ್ಯವನ್ನು ಎದುರಿಸೋದಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ನಾವೆಲ್ಲ ಸೇರಿದ್ರೆ ಆಗಬಹುದು ಅಂತ ಒಂದು ನಂಬಿಕೆ ಇದೆ. ಹಾಗಾಗಿ ನಾವು ಹೊಂದಾಣಿಕೆ ಮಾಡ್ಕೊಳ್ಳಿ. ಈಗ BBMPಗೆ ಹೊಂದಾಣಿಕೆ ಮಾಡ್ಕೊಳ್ಬೇಕು ಅಂತ ನಮ್ಮ ರಾಜ್ಯ ಸಮಿತಿ ನನಗೊಂದು ಆಥರೈಸ್ ಮಾಡಿದೆ. ನೀವು ಹೋಗಿ ಇವ್ರ ಜೊತೆ ಎಲ್ಲ ಮಾತಾಡಿ ಅಂತ. ಈಗಾಗಲೇ ನಾವು ಆಮ್ ಆದ್ಮಿ ಪಾರ್ಟಿಯವ್ರ ಜೊತೆ ಮಾತಾಡಿದ್ವಿ, ಮಹಿಮಾ ಪಟೇಲ್ ಜೊತೆ ಮಾತಾಡ್ತಿದ್ವಿ. ಈಗ JDU ಇಂದ ಒಬ್ರು ಈ ಆಗ್ನೇಯ ವಿಧಾನ ಪರಿಷತ್ತಿಗೆ ಟೀಚರ್ಸ್ ಕಾನ್ಸ್ಟಿಟ್ಯೂನ್ಸಿಗೆ ನಿಂತಿದ್ದಾರೆ. ಸೊ ಅವ್ರಿಗೆ ಬೆಂಬಲ ಕೊಡೋಣ ಅಂತ ನಾವು ಮಾತಾಡಿದ್ದೀವಿ. ಸೊ ಹೀಗೆ ಒಂದಷ್ಟು ಹೊಂದಾಣಿಕೆ ನಡೀತಾ ಇದೆ. ಆಗಲೇ ಹೇಳಿದಾಗೆ ಅವರು ಒಪ್ಕೊಳ್ಬೇಕು. ನಾವಂತೂ ಬಹಳ ಮುಕ್ತವಾಗಿದ್ವಿ, ಪ್ರಜಾಸತ್ತಾತ್ಮಕವಾಗಿದ್ವಿ. ನಿಮಗೆ ಗೊತ್ತಿದೆ, ರವಿಕೃಷ್ಣಾರೆಡ್ಡಿ ತಮ್ಮ ಅಭಿಪ್ರಾಯಗಳನ್ನ ಸ್ಪಷ್ಟವಾಗಿ ಒಂದು ರೀತಿಯಲ್ಲಿ ನಿಷ್ಠುರವಾಗಿ ಜೋರಾಗಿ ಗಟ್ಟಿಯಾಗಿ ಹೇಳ್ತಾರೆ ಅನ್ನೋದು ಬಿಟ್ರೆ, ನಾನು ಒಬ್ಬ ತುಂಬಾ ಜಾವಿಯಲ್ಲಾಗಿರುವಂತಹ, ಆರಾಮಾಗಿರುವಂತಹ, ನಗ್ನಗ್ತಾ ಇರುವಂತಹ, ಜೀವನ ಪ್ರೀತಿ ಇರುವಂತಹ ಮನುಷ್ಯ. ಸೊ ನಾವು ದುಷ್ಟನೂ ಅಲ್ಲ, ರಾಕ್ಷಸನೂ ಅಲ್ಲ. ಆದರೆ ಸ್ಪಷ್ಟ ಒಂದು ಯಾವುದೋ ಒಂದು ವಿಚಾರ ಕೂತಾಗ ಅದರದ್ದು ನಾವು, ಯಾಕಂದ್ರೆ ಜನರ ಭವಿಷ್ಯ ಅಥವಾ ಇವತ್ತು ನಮ್ಮ ಹಲವಾರು ವಿಚಾರಗಳ ಭವಿಷ್ಯದ ಕುರಿತಾಗಿರುವಾಗ ನಾವು ಸ್ಪಷ್ಟವಾಗಿ ಮಾತಾಡಬೇಕಾಗುತ್ತೆ. ಅಸ್ಪಷ್ಟವಾಗಿ ಮಾತಾಡಿ ಇದೇನು ಕ್ಲಬ್ ಇದು ಟೈಮ್ ಪಾಸ್ ಅಲ್ವಲ್ಲ. ಹಾಗಾಗಿ ಅವರು ನಿರ್ದಿಷ್ಟವಾಗಿ ಒಂದು ಧೋರಣೆ ಅಥವಾ ಮನಸ್ಥಿತಿಯೊಂದಿಗೆ ಬಂದ್ರೆ ನಾವು ಖಂಡಿತವಾಗಿ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತೀವಿ. ಇಲ್ಲಾಂದ್ರೆ ಕೊನೆಯ ಸಲ ಆದಂಗೆ ಈ ಸಲ ಆಗುತ್ತೆ. ನಾವು ಯಾವ ಎಚ್ಚರಿಕೆನೂ ಇಲ್ಲ. ಎಲ್ಲದಕ್ಕೂ ತಯಾರಿಗಳು ಬೇಕಾಗುತ್ತೆ. ಇಷ್ಟೆಲ್ಲ ಹೋರಾಟಗಳ ರೂಪರೇಷೆ ಮಾಡ್ಬೇಕಾದ್ರೆ, ಇಷ್ಟೆಲ್ಲ ಒದ್ದಾಡಬೇಕಾದ್ರೆ ನಿಮ್ಗೊಂದು ಚುನಾವಣೆ ನಿಮ್ದೇ ಆದಂತ ಒಂದು ವಿಷನ್ ಹಿಂಗ್ ಮಾಡಲೇಬೇಕಾಗುತ್ತೆ. ಬರೀ ಕಾರ್ಯಕರ್ತರೇ ಸಮ್ ಟೈಮ್ ಕಂಟೆಸ್ಟ್ ಮಾಡಲ್ಲ. ಅಲ್ಲಿ ಯಾರು ಯೋಗ್ಯ ಇರ್ತಾನೆ ಆ ಕ್ಷೇತ್ರದಲ್ಲಿ. ಬಹುತೇಕ ಇವತ್ತಿನ ಸೀನಿಯರ್ ರಾಜಕಾರಣಿ 6 ಸರ್ ಗೆದ್ದವರೆಲ್ಲ ಮನೇಲಿ ಕೂತಿದವರು, ಇಲ್ಲ ಚೆನ್ನಾಗಿ ಓದ್ತಿರುವಂತವ್ರನ್ನ ಕರ್ಕೊಂಡು ಬಂದು ಸ್ಟೂಡೆಂಟ್ ಡೇಸ್ ಅಲ್ಲಿ ಅವ್ರನ್ನ ಲೀಡರ್ ಮಾಡಿ ಅವ್ರಿಗೆ ಸರ್ ಬಹಳ ಸರ್ ಆಗಿದ್ದಾರೆ, ಯಾಕೆ ಮಾಡ್ತಿಲ್ಲ ಅಂತ. ಬಟ್ ಅಂತದೇನ ರವಿಕೃಷ್ಣ ರೆಡ್ಡಿ ಅವ್ರು KRS ಪಾರ್ಟಿನ ತಾಳಪ್ಪ, ಈತ ಇವ್ನು ಯಾರೋ ಈ ಕ್ಷೇತ್ರ ಬೆಳಗಿ ಕ್ಷೇತ್ರ, ಈತ ಯೋಗ್ಯ ಇದ್ದಾನೆ, ಇವ್ರಿಗೊಂದು ಅಪ್ರೋಚ್ ಮಾಡೋಣ ಅಂತ ಆ ಥರದೇನ ಪ್ರಕ್ರಿಯೆಗಳು ಸ್ಟಾರ್ಟ್ ಮಾಡ್ತೀರಾ? ಬಿಕಾಸ್ ಆಫ್ ಅವ್ರು ಬಂದು ಇಲ್ಲಿರಲ್ಲ, ಆದ್ರೆ ನಿಮ್ಮ ಪಾರ್ಟಿನ ರೆಪ್ರೆಸೆಂಟ್ ಮಾಡಿ ಆ ಯೋಗ್ಯ ಅಭ್ಯರ್ಥಿ ನಿಲ್ಲೋದ್ರಿಂದ ಒಂದಷ್ಟು ಆ ಕ್ಷೇತ್ರದಲ್ಲಿ ಬದಲಾವಣೆಗಳಾಗಬಹುದು. ನಾವು ಹಿಂದಿನ ಎಲೆಕ್ಷನ್ ಅಲ್ಲಿ ಅದನ್ನ ಮಾಡಿದೀವಿ. ಈಗ ನಮ್ಮ ಪಕ್ಷದಲ್ಲಿ 10 ಅಂದ್ರೆ ನಾವೊಂದು ಇಂಟರ್ವ್ಯೂ ತರ ಮಾಡ್ತಾ ಇದ್ವಿ. ಅವ್ರಿಗೆ ಇಂಟರ್ವ್ಯೂಗೆ ಇನ್ವೈಟ್ ಮಾಡ್ತಾ ಇದ್ವಿ. ಎಷ್ಟು ಒಂದು 300 ಜನ ನಾವು ಇಂಟರ್ವ್ಯೂ ಮಾಡಿದ್ವಿ. 300 ಜನ ಮೇಲೆ ಇಂಟರ್ವ್ಯೂ ಮಾಡಿದ್ವಿ. 2022 ಶುರು ಮಾಡಿದ್ದು, 21 ನವೆಂಬರ್ ಶುರು ಮಾಡಿದ್ದು, 23 ಎಲೆಕ್ಷನ್ ತನಕ. ಆಮೇಲೆ ಎಲ್ರಿಗೂ ಪ್ರಮಾಣ ವಚನ ಬೋಧಿಸಿದ್ವಿ. ನಾವು ನಮ್ಮ ಸಂಬಳದಲ್ಲಿ ಬದುಕ್ತೇವೆ, ಅಂದ್ರೆ ನಾನು MLA ಆಯ್ಕೆ ಆದ್ಮೇಲೆ ಯಾವುದೇ ವೈಯಕ್ತಿಕವಾದಂತ ಲಾಭ ತರುವಂತ ಉದ್ಯಮದಲ್ಲಿ ತೊಡಗೋದಿಲ್ಲ, ಶಾಸನ ಅಂದ್ರೆ ಈ ತರದ ಒಂದಷ್ಟು ಎಲ್ಲ ವಿಚಾರಗಳಿರುವಂತ ಪ್ರಮಾಣ ವಚನ ಮಾಡಿ ನಾವು B ಫಾರಂ ಕೊಡ್ತಾ ಇದ್ದಿದ್ದು. ಹಾಗೆ ಮಾಡಿದ್ವಿ. ಈ ಸಲ ಈಗಾಗಲೇ ಆ ಥರದ ಜನರನ್ನ ಐಡೆಂಟಿಫೈ ಮಾಡ್ತಾ ಇದೀವಿ. ನಮ್ಮವ್ರು ಹೋಗಿ ಮಾತಾಡ್ತಾ ಇದ್ದಾರೆ. ಆದ್ರೆ ಪಕ್ಷದಲ್ಲಿ ಗುರ್ಸ್ಕೊಂಡು ಅವ್ರು ಮಾಡ್ಬೇಕಾಗತ್ತೆ. ಸೊ ನಾವು ಕರಿತಿದ್ದೀವಿ. ಆಮೇಲೆ ಇವತ್ತಿನ ಸಂದರ್ಭದಲ್ಲಿ ಬಹುತೇಕ ಜನರಿಗೆ ಪುಕ್ಲುತನೂ ಇದೆ, ಒಳ್ಳೆತನ ಜೊತೆಗೆ ಪುಕ್ಲುತನ. ನಾನು 5 ಎಲೆಕ್ಷನ್ ಸೋತಿದ್ದೀನಿ. 5 ಎಲೆಕ್ಷನ್ ಸೋತಿದ್ದು ಕಾರಣಕ್ಕಾಗಿನೇ ಅವ್ರ ಭಯ, ಸೋಲಿಗೆ ಭಯ, ಅವ್ರಿಗೆ ಸೋಲಿನ ಭಯ, ಅವಮಾನದ ಭಯ.
ಇದನ್ನ ಎಷ್ಟೋ ಜನರಿಗೆ ಸೋಲನ್ನು ಜೀರ್ಣಿಸ್ಕೊಳ್ಳೋದಕ್ಕಾಗಲ್ಲ. ರವಿಕೃಷ್ಣ ರೆಡ್ಡಿ ಅವರ ಚುನಾವಣೆಗಳ ಸೋಲು, ಅಮೆರಿಕಾದಲ್ಲಿ ಒಳ್ಳೆ ಹುದ್ದೆಯಲ್ಲಿದ್ರಿ, ಒಂದು ಒಳ್ಳೆ ಸಂಬಳ ಬರೋದು, ನೆಮ್ಮದಿಯ ಜೀವನ ಇತ್ತು. ಕರ್ನಾಟಕಕ್ಕೆ ಬಂದು ಈ ಕ್ರಾಂತಿ, ಈ ಹೋರಾಟ, ಈ ಲೆಕ್ಕಾಚಾರ, ಪಾರ್ಟಿ ಇವೆಲ್ಲ ನಿಂತು ನೋಡಿದಾಗ ಅಲ್ಲಿಯ ರವಿಕೃಷ್ಣ ರೆಡ್ಡಿ ಅವ್ರಿಗೆ ಆ ಜೀವನ ಮತ್ತು ಈ ರವಿಕೃಷ್ಣ ರೆಡ್ಡಿ ಅವ್ರ ಜೀವನ ಏನು ಅಂತ? ಸಾರ್ಥಕವಾದ ಜೀವನ, ಸಾರ್ಥಕತೆ. ನಿಮಗೆ ಆಮೇಲೆ ನಾವು ಮಾಡ್ತಿರುವಂತ ಹೋರಾಟ ಇದು ಕೇವಲ ಕರ್ನಾಟಕ ಭಾರತ ಅಂತಲ್ಲ, ಒಂದು ರೀತಿಲಿ ಇಡೀ ಮನುಕುಲದ ಹಿತಕ್ಕಾಗಿ ನಮ್ಮದು ಒಂದಷ್ಟು ಪಾತ್ರ, ಅದು ದೊಡ್ಡ ಪಾತ್ರ ಅಲ್ಲದೆ ಇರ್ಬೋದು, ಸಣ್ಣ ಪಾತ್ರ ಇರ್ಬೋದು. ಈಗ ನೋಡಿ, ಗ್ಲೋಬಲ್ ವಾರ್ಮಿಂಗ್ ಅನ್ನುವಂಥದ್ದು, ಜಾಗತಿಕ ತಾಪಮಾನ ಏರಿಕೆ, ಮುಂದಿನ ದಿನಗಳಲ್ಲಿ ಸಮುದ್ರದ ಮಟ್ಟವನ್ನು ಏರಿಸಿ, ಆಮೇಲೆ ಹವಾಮಾನ ವೈಪರೀತ್ಯಗಳು 30-40-38 ಡಿಗ್ರಿ ದಾಟ್ತಾ ಇರಲಿಲ್ಲ ಬೆಂಗಳೂರಲ್ಲಿ. ಆಮೇಲೆ 11, 12, 13 ಡಿಗ್ರಿಗಿಂತ ಕೆಳಗೆ ಹೋಗ್ತಾ ಇರಲಿಲ್ಲ. ಇವಾಗ 8-9 ಆಗುತ್ತೆ ಒಂದೊಂದ್ಸಲ, 40 ಬರ್ತಾ ಇದೆ. ಇದು ಒಂದು ಭಯಾನಕವಾದಂಥ ಒಂದು ಸಮಸ್ಯೆಯನ್ನು ಸೃಷ್ಟಿ ಮಾಡ್ತಾ ಇದೆ. ಮಳೆ ನಿರಂತರವಾಗಿ ಮಳೆಗಳಾಗುತ್ತೆ, ಪ್ರವಾಹಗಳಾಗುತ್ತೆ, ಕೆಲವೊಂದ್ಸಲ ಭೀಕರವಾದ ಬರಗಾಲಗಳಾಗುತ್ತೆ. ನೀವು ನೋಡಿರ್ಬೋದು, ಆಸ್ಟ್ರೇಲಿಯಾದಲ್ಲಿ ಎಂತದ್ದಾಯ್ತು ಒಂದು ವರ್ಷ 2 ವರ್ಷದಿಂದ, ಕೋಟ್ಯಾಂತರ ಪ್ರಾಣಿಗಳು, ಸಂಕುಲಗಳು ಹೋಗ್ಬಿಟ್ಟು, ಕಾಡಿಗೆಲ್ಲ ಬೆಂಕಿ ಬಿದ್ದು, ಆ ಥರದ ಬೆಂಕಿ, ಬಿಸಿ ಇವೆಲ್ಲ ಆಗುತ್ತೆ. ಸೊ ಹಾಗಾಗಿ ಜವಾಬ್ದಾರಿಯುತ ಜನಪ್ರತಿನಿಧಿಗಳು ಬರದೇ ಇದ್ದರೆ, ಮುಂದಿನ ದಿನಗಳಲ್ಲಿ ಸುಸ್ಥಿರವಾದ ಬದುಕನ್ನು ನಾವು ಕಟ್ಕೊಳ್ಳದೇ ಇದ್ರೆ, ಇಡೀ ಮನುಕುಲವೇ ಅಪಾಯದ ಸ್ಥಿತಿಯಲ್ಲಿದೆ. ಅದನ್ನ ಮಾರ್ಗದರ್ಶನ ಮಾಡಬೇಕಾಗಿರೋದವ್ರು ಯಾರು? ಪ್ರಜಾಪ್ರಭುತ್ವ ಇಲ್ಲದೇ ಇದ್ದಾಗ ನಮ್ಮ ಋಷಿ ಮುನಿಗಳು ತರದವರೋ, ಯಾರೋ ಸಾಧು ಸಂತರೋ, ಸಮಾಜ ಸುಧಾರಕರು ಮಾಡ್ತಾ ಇದ್ರು. ಜಾತಿ ವ್ಯವಸ್ಥೆ ವಿರುದ್ಧ ಇರಬಹುದು, ಇನ್ನೊಂದಿರ್ಬೋದು, ಒಂದು ಅನ್ಯಾಯ ಅಕ್ರಮ ಅನಿಸಿದ್ರ ವಿರುದ್ಧ ಮಾಡೋದು. ಇವತ್ತು ಪ್ರಜಾಪ್ರಭುತ್ವದಲ್ಲಿ ಅದಕ್ಕೇನೆ ಮಠಾಧೀಶಗಳಿಗೆ ಇವಾಗ ಗೌರವ ಇಲ್ಲ. ಅವರು ಸ್ವತಃ ಆತರ ನಡ್ಕೊಳ್ತಾ ಇಲ್ಲ, ಅವ್ರ ಮಾತು ಯಾರು ಕೇಳ್ತಾನೂ ಇಲ್ಲ. ಯಾಕಂದ್ರೆ ಅವ್ರಿಗಿಂತ ದೊಡ್ಡ ಮಾಡೆಲ್ಗಳು, ಪ್ರಭಾವ ಇರುವಂತರು ನಮ್ಮ ರಾಜಕಾರಣಿಗಳು, ನಾವೇ ಆಯ್ಕೆ ಮಾಡ್ಕೊಂಡಂತವ್ರು ಸ್ವತಃ ನಮ್ಮ ಕೈಯಾರೆ. ಆದ್ರೆ ಅವರು ಅಧಮರು ನೀಚರು ಆಗ್ಬಿಟ್ಟಾಗ ಈಗ ಒಬ್ಬ ತಲೆ ಕೆಟ್ಟ ರೀತಿನಲ್ಲಿ ಟ್ರಂಪ್ ಮಾತಾಡ್ತಾ ಇದ್ದಾರೆ. ಗ್ಲೋಬಲ್ ವಾರ್ಮಿಂಗ್ ಅಂತೀರಾ, ನೋಡ್ರಿ ಇಷ್ಟು ಮೊನ್ನೆ ದೊಡ್ಡ ಮಟ್ಟದ ಸ್ನೋ ಸ್ಟಾರ್ಮ್ ಆಯ್ತು ನ್ಯೂಯಾರ್ಕ್ ಭಾಗದಲ್ಲಿ, ನಾರ್ತ್ ಈಸ್ಟ್ ಆಫ್ ಅಮೆರಿಕಾದಲ್ಲಿ. ಎವ್ರಿವನ್ ಈಸ್ ಟಾಕಿಂಗ್ ಅಬೌಟ್ ಗ್ಲೋಬಲ್ ವಾರ್ಮಿಂಗ್, ದೇರ್ ಇಸ್ ಸೋ ಮಚ್ ಆಫ್ ಕೋಲ್ಡ್ ಹಿಯರ್ ಅಂತಿದ್ದ. ಆ ಮುಟ್ಟಾಳದಂಗೆ ಗೊತ್ತಿಲ್ಲ ಗ್ಲೋಬಲ್ ವಾರ್ಮಿಂಗ್ ಅಂದ್ರೆ ಕೆಲವೊಂದು ಭಾಗಗಳಲ್ಲಿ ಅತಿ ಉಷ್ಣ, ಇನ್ನೊಂದು ಕೆಲವು ಭಾಗಗಳಲ್ಲಿ ಅತಿ ಶೀತ. ಹವಾಮಾನ ವೈಪರೀತ್ಯ ಕರೆಕ್ಟ್ ಆದ ಪದ. ಹೌದು. ಅದು ಆಗ್ತಾ ಇರೋದೇ ಈ ಫಾಸಿಲ್ ಫ್ಯೂಲ್ಸ್. ಆತ ಇವೆಲ್ಲ ಸೋಲಾರ್ ಗಿಲಾರ್ ಎಲ್ಲ ತೆಗೆದುಬಿಡಿ, ಸುಡಿ ಪೆಟ್ರೋಲ್ ಅಂತಿದ್ದಾನೆ. ಇದು ಅಪಾಯಕಾರಿ. ಅಮೆರಿಕ ನೋಡಿ, ಪಾಕಿಸ್ತಾನದಲ್ಲಿ ಒಂದಷ್ಟು ವರ್ಷಗಳಿಂದ ದೊಡ್ಡ ಪ್ರವಾಹ ಬಂದು ಸಾವಿರಾರು ಜನ ಸತ್ರು. ಎಲ್ಲಿಂದ ಕಾರಣ? ಕೇವಲ ಪಾಕಿಸ್ತಾನದ ಜನ ಕಾರಣನ? ನಮ್ಮ ಇಡೀ ಪ್ರಪಂಚಾದ್ಯಂತ ಈಗ ಅಮೆರಿಕದಲ್ಲಿ ನಾವು 10 ಜನ ಬಳಸುವಂತ ಒಂದು ಪೆಟ್ರೋಲ್ ಅನ್ನ ಅಲ್ಲಿ ಅಮೆರಿಕದಲ್ಲಿ ಒಬ್ಬ ಬಳಸ್ತಾನೆ. ಹೇಗೆ ಸಾಧ್ಯ? ಯಾಕಂದ್ರೆ ಇಲ್ಲ, ಭಾರತದಲ್ಲಿ ಹೆಚ್ಚು ಕಮ್ಮಿ 70% ಜನರಿಗೆ ಗಾಡಿಗಳೇ ಇಲ್ವೇ? ಆದ್ರೆ ಪ್ರತಿಯೊಬ್ಬರಿಗೂ ಗಾಡಿ ಇದೆಯಲ್ವಾ? ಅವ್ರೆಂತ ಗಾಡಿ, ನಮ್ಮಂತ ಡಬ್ಬಾ ಗಾಡಿಗಳೆಲ್ಲ SUVಗಳು, ಸಣ್ಣ ಕಾರು ಅಂದ್ರೆ ಅಲ್ಲಿ ಜುಜುಬಿ SUVಗಳು ಒಂದು ಎಷ್ಟು 10 ಮೈಲು 9-10 ಮೈಲ್ ಕೊಡುತ್ತೆ ಒಂದು ಗ್ಯಾಲನ್ಗೆ. ಅಂದ್ರೆ 10 ಮೈಲ್ 16 ಕಿಲೋಮೀಟರ್ ಲೆಕ್ಕದಲ್ಲಿ 4 ಲೀಟರ್ ಒಂದು ಗ್ಯಾಲನ್, ಹೆಚ್ಚು ಕಮ್ಮಿ 5-6 ಕಿಲೋಮೀಟರ್ ಪೆಟ್ರೋಲ್ ಮೈಲೇಜ್ ಕೊಡುವಂತ ಗಾಡಿಗಳನ್ನ ಅವ್ರು ಓಡಿಸೋದು. ದೊಡ್ಡ ಗಾಡಿಗಳು, ಅದು ಅವ್ರಿಗೆ ಏನು ಮ್ಯಾಚೋ ತರ ಇರ್ಬೇಕು. ಸೊ ನಮ್ಮ ದೇಶದಲ್ಲಿ ನಾವು 85 ಕಿಲೋಮೀಟರ್ ಕೊಡುತ್ತೆ ಅಂದಾಗ 90 ಕಿಲೋಮೀಟರ್ ಕೊಡೋ 2 ವೀಲರ್ ತಗೊಳ್ತೀವಿ ಅಲ್ವಾ? ಹಾಗಾಗಿ ಅಲ್ಲಿ ಪರ್ ಕ್ಯಾಪಿಟ ಅಂತ ನೋಡಿದಾಗ ನಮ್ಮ ದೇಶದಲ್ಲಿ 7-8 ಜನ ಬಳಸುವಷ್ಟು ಸಂಪನ್ಮೂಲವನ್ನ, ಫಾಸಿಲ್ ಫ್ಯೂಲ್ಸ್ ನ ಅಲ್ಲಿ ಒಬ್ಬ ಮನುಷ್ಯ ಬಳಸ್ತಾನೆ. ಇವತ್ತು ಚೈನಾ ಅಮೆರಿಕಕ್ಕಿಂತ ಜಾಸ್ತಿ ಆಸ್ ಎ ಕಂಟ್ರಿ, ಅರೆ ಆಸ್ ಎ ಪರ್ ಪರ್ಸನ್ ಅಂತ ನೋಡಿದಾಗ ಅಮೆರಿಕಾನೇ ಇವತ್ತು ಎಲ್ಲರಿಗಿಂತ ಜಾಸ್ತಿ ಬಳಸ್ತಾ ಇರೋದು. ಅದ್ ಮಾಡಿದಾಗ ಏನಾಗುತ್ತೆ, ಅಲ್ಲಿನ ಅದು ಅಂತರಿಕ್ಷಕ್ಕೆ ಹೋಗುತ್ತೆ, ಕಾರ್ಬನ್ ಡೈಆಕ್ಸೈಡ್ ಎಮಿಷನ್ ಜಾಸ್ತಿ ಆಗುತ್ತೆ, ಗ್ಲೋಬಲ್ ಗ್ಯಾಸಸ್ ಎಮಿಷನ್ ಜಾಸ್ತಿ ಆಗುತ್ತೆ. ಅದು ಹವಾಮಾನ ವೈಪರೀತ್ಯವನ್ನ ಪ್ರಪಂಚದಲ್ಲಿ ಎಲ್ಲಿ ಬೇಕಾದ್ರೂ ಮಾಡಬಹುದಾ? ಇಲ್ಲೇ ಮಾಡಬೇಕು ಅಂತೇನಿಲ್ಲ, ಇಲ್ಲೇ ಮಾಡಬೇಕು ಅಂತಿಲ್ಲ. ಪ್ರಪಂಚದ ಅದು ಒಂದು ನೀವು ನೋಡಿ, ಜಸ್ಟ್ ಒಂದು ಸ್ಯಾಂಡ್ ರೈನ್ ಇನ್ ಲಂಡನ್ ಅಂತ ಹಾಕಿ ಒಂದು 7-8 ವರ್ಷದಿಂದ ಗೂಗಲ್ ಅಲ್ಲಿ ಹಾಕಿ 7-8 ವರ್ಷದಿಂದ ಆಫ್ರಿಕಾದ ಸಹಾರಾ ಡೆಸರ್ಟ್ ಅಲ್ಲಿ ಇದ್ದಂತಹ ಸುಂಟ್ರಗಾಳಿ ಅಲ್ಲಿಯ ಮರಳನ್ನ ಎತ್ಕೊಂಡು ಹೋಗಿ ಲಂಡನ್ ನಲ್ಲಿ ರಪ್ಪಿಸಾಕ್ತು. ಸಾವಿರಾರು ಕಿಲೋಮೀಟರ್ಗಳ ದೂರಕ್ಕೆ ಅಂತರಿಕ್ಷದಲ್ಲಿ ಹೋಗ್ತಾವ. ಅಂತರಿಕ್ಷದಲ್ಲಿ ಹೋಗಿ, ಯಾಕಂದ್ರೆ ಆ ಸಣ್ಣ ಪಾರ್ಟಿಕಲ್ಸ್ ಅಲ್ಲಿ ಮೇಲೆ ಗಾಳಿ ತುಂಬಾ ರಭಸವಾಗಿರುತ್ತೆ, ಅಲ್ಲಿನೂ ಕರೆಂಟ್ ಇರುತ್ತೆ ಅಂತರಿಕ್ಷದಲ್ಲಿ. ಆ ಗಾಳಿ ಎಲ್ಲೆಲ್ಲಿಗೋ ತಗೊಂಡೋಗಿ ಸಾವಿರಾರು ಕಿಲೋಮೀಟರ್ ದೂರದಲ್ಲಿ ಹಾಕುತ್ತೆ.
ಈಗ ಸಮುದ್ರದ ಮೇಲೆ ಆವಿ ಆಗೋದು ಸಮುದ್ರದ ನೀರೇ ಬಹುತೇಕವಾಗಿ ಸಮುದ್ರದ ಮೇಲೆ ಮಾತ್ರ ಬೀಳ್ತಾ ಇದೆ ಮಳೆ. ಇಲ್ಲ ಎಲ್ಲ ಕಡೆ ತುಂಬಾ ಸಿಂಪಲ್. ನನ್ನೆ ಒಂದು ಡೈನೋಸಾರ್ಸ್ ಅಂತ ಒಂದು ಹೊಸ ಸೀರೀಸ್ ಬಂದಿದೆ ನೆಟ್ಫ್ಲಿಕ್ಸ್ ಅಲ್ಲಿ, ರಾತ್ರಿ ಸ್ವಲ್ಪ ನೋಡ್ತಾ ಇದ್ದೆ. ಎಷ್ಟೋ ಮಿಲಿಯನ್ ವರ್ಷಗಳ ಕಾಲ ಮಳೆ ಬೀಳುತ್ತಂತೆ. ಯಾಕಂದ್ರೆ ಗ್ಲೋಬಲ್ ವಾರ್ಮಿಂಗ್ ಇವಾಗ ಆಗ್ತಿರೋ ಹಂಗೆ ಆಗಿ ಯಾವ್ದು ಡೈನೋಸಾರ್ ಪೂರ್ವಕಾಲದ ಸುಮಾರು 250 ಮಿಲಿಯನ್ ವರ್ಷಗಳ ಹಿಂದೆ, ಅಂದ್ರೆ ಎಷ್ಟು 250 ಮಿಲಿಯನ್ ಅಂದ್ರೆ 25 ಕೋಟಿ ವರ್ಷಗಳ ಹಿಂದೆ, 25 ಕೋಟಿ ವರ್ಷಗಳ ಹಿಂದೆ ಆ ಭೂಮಿ ಮೇಲೆ ಇದ್ದಂತಹ ಇದು ಏನು ಅದು ಸಮುದ್ರದ ನೀರು ಬಿಸಿಯಾಗಿ, ಆಗ ಬಿಸಿಯಾದಾಗ ಅದು ಏನಾಗುತ್ತೆ, ಆವಿಯಾಗುತ್ತೆ. ಆವಿಯಾಗಿ ಪ್ರಪಂಚಾದ್ಯಂತ ಹರಡ್ಬಿಟ್ಟು ಭೂಮಿಯ ಸುತ್ತಲೂ ಆಮೇಲೆ ಅದು ದೊಡ್ಡ ಮಟ್ಟದಲ್ಲಿ ಬಿತ್ತು, ಮಳೆ ಬಿತ್ತು 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 ಸಾವಿರಾರು ವರ್ಷಗಳ ಕಾಲ ಬಿತ್ತಂತೆ. ಅದಾದ ಮೇಲೆ ಆ ಮರಳುಗಾಡಲ್ಲೆಲ್ಲ ನೀರು ಬಿದ್ದು ಆ ಮರಳುಗಾಡಲ್ಲಿ ದೊಡ್ಡ ದೊಡ್ಡ ಗಿಡಗಂಟೆಗಳು ಬೆಳ್ಕೊಂಡು ಆ ಸಂದರ್ಭದಲ್ಲಿ ಡೈನೋಸಾರ್ಸ್ ಕೆಳಗೆ ಆಗಿದ್ದು ಅಂತ. ಅದು ರಾತ್ರಿ ಮಾರ್ಗನ್ ಫ್ರೀಮನ್ ನೆರೆಕ್ಟ್ ಮಾಡ್ತಿರೋ ಬಹಳ ಅದ್ಭುತವಾದ ಡೈನೋಸಾರ್ಸ್ ಅಂತ ಸೀರೀಸ್ ರಾತ್ರಿ ನೋಡ್ತಾ ಇದ್ದೆ ನಾನು. ನಿನ್ನೆನೋ ಮನೇನೋ ರಿಲೀಸ್ ಆಗಿದೆ. ಸೊ ಹಾಗಾಗಿ ಇವಾಗ ಸಮುದ್ರದ ಮೇಲೆ ಸಮುದ್ರ ಆವಿ ಆಗೋದು, ಸಮುದ್ರದ ಮೇಲೆ ಮನೆ ಬೀಳ್ತಾ ಇದೆ ಮಳೆ, ಮೇಲೆ ಬೀಳ್ತಾ ಇಲ್ಲ. ಈಗ ನೀವು ಕರ್ನಾಟಕದಲ್ಲಿ ಈ ಮಧ್ಯ ಕರ್ನಾಟಕದಲ್ಲಿ ನೋಡಿದಾಗ ನಾವು ಸಮುದ್ರ ಎಲ್ಲಿದೆ ಅಲ್ಲಿ ಇಲ್ಲ, ಮಳೆ. ಹಾಗಾಗಿ ಗ್ಲೋಬಲ್ ವಾರ್ಮಿಂಗ್ ಬಹಳ ಅಪಾಯಕಾರಿ ಅದು. ಹಾಗಾಗಿ ನಾವು ಮಾಡ್ತಿರೋ ರಾಜಕಾರಣ ಇವೆಲ್ಲ ಎಚ್ಚರಿಸಬೇಕು, ಸಮಾಜವನ್ನ ಸಿದ್ಧ ಮಾಡಬೇಕು. ಪ್ರಾಮಾಣಿಕರು, ಯೋಗ್ಯರು, ದಕ್ಷರು, ವೈಜ್ಞಾನಿಕ ಮನೋಭಾವ ಇರುವಂತವರು, ಸಾಮಾಜಿಕ ಕಾಳಜಿ ಇರುವಂತವರು ಪ್ರತಿನಿಧಿಗಳಾದ್ರೆ ಅವರೊಂದಷ್ಟು ದಾರಿಗಳಾದ್ರೂ ಹುಡುಕ್ತಾರೆ, ನಿಯಮಗಳನ್ನಾದ್ರೂ ರೂಪಿಸ್ತಾರೆ, ಸಮಾಜವನ್ನ ಕಾಪಾಡ್ಕೊಳ್ತಾರೆ. ನಮ್ಮ ದೇಶದಲ್ಲಿ ಇದು ಶುರುವಾದ್ರೆ, ಈಗ ಗ್ರೇಟಾ ಥಂಬರ್ಗ್ ಅಂತ ಆಕೆ ಡ್ಯಾನಿಶ್ ಸ್ವೀಡಿಶ್ ಹೆಣ್ಮಗಳು 16 ವರ್ಷಕ್ಕೆಲ್ಲ ಹೋರಾಟ ಶುರು ಮಾಡೋದು ಗ್ಲೋಬಲ್ ವಾರ್ಮಿಂಗ್ ವಿರುದ್ಧವಾಗಿ. ಎಲ್ಲಿಂದನಾದ್ರೂ ಒಂದು ಬೆಳಕು ಬರ್ಬೇಕಲ್ವಾ? ಎಲ್ಲಿಂದ? ಆಕೆಯ ಕಾರಣಕ್ಕಾಗಿ ಯುನೈಟೆಡ್ ನೇಷನ್ಸ್ ಅವರು ಇವರು ಒಂದಷ್ಟು ಕ್ಯೂಟೋ ಒಪ್ಪಂದ, ಆ ಒಪ್ಪಂದ, ಈ ಒಪ್ಪಂದ ಅಂತೆಲ್ಲ ಬೇರೆ ಬೇರೆ ಕಾರಣಗಳಲ್ಲಿ ನಡೀತು. ಆದ್ರೆ ಅಂತದ್ದಾಗ್ಬೇಕಲ್ಲ. ಇವತ್ತು ನೆನ್ನೆ ಬಜೆಟ್ ಮಾಡಿಸಿದ್ರು ಸಿದ್ದರಾಮಯ್ಯನವರು. ಈ ಸುಸ್ಥಿರ ಬದುಕಿಗೆ ಯಾವ್ದಾದ್ರು ಯೋಚನೆ ಇದೆಯಾ ಅಂತ ನೋಡಿದೆ ನಾನು. ಇಲ್ಲ. ಅಭಿವೃದ್ಧಿ ಅಂದ್ರೆ ಏನು? ಸಿಮೆಂಟು, ಜಲ್ಲಿ, ಮರಳು, ಕಂಬಿ, ಕಾಂಕ್ರೀಟ್, ಇದು ಅಭಿವೃದ್ಧಿ ಅಂದ್ಕೊಂಡ್ಬಿಟ್ರೆ. ಈ ಅಭಿವೃದ್ಧಿ ವಿನಾಶದ ಅಭಿವೃದ್ಧಿ ಬೇಕು ನಮಗೆ. ಆದ್ರೆ ಹೆಂಗ್ ಎಷ್ಟಿರ್ಬೇಕು, ಹೇಗ್ ಬದುಕಬೇಕು? ಮಹಾತ್ಮ ಗಾಂಧೀಜಿಯ ಸರಳ ಬದುಕಿಗೆ ಮನುಷ್ಯ ಹೋಗ್ಲಿಲ್ಲ ಅಂದ್ರೆ ಹೋಗ್ತಾನೆ. ಆದ್ರೆ ಅಲ್ಲಿ ತನಕ ಆ ಜ್ಞಾನ ಬರುವ ತನಕ ಅಥವಾ ಅನಿವಾರ್ಯ ಆಗೋ ತನಕ 100 ಕೋಟಿ ಜನ ಸಾಯ್ತಾರೆ ಒಬ್ರಲ್ಲೇ. ಎಸ್, ಒಂಥರ ಲೈಕ್ ವಿಕಿಪೀಡಿಯಾ ಗ್ಲೋಬಲ್ ವಾರ್ಮಿಂಗ್ ಇಂದ ಹಿಡಿದು ಬೆಂಗಳೂರಿನ GB ಎಲೆಕ್ಷನ್ನು, ಮಂಡ್ಯದ ರಾಜಕಾರಣ, ಮತ್ತೆ ಯಾವ್ಯಾವ ತಹಶೀಲ್ದಾರ್ ಆಫೀಸಲ್ಲಿ ಏನು ಕತೆ, ಕಂದಾಯ ಇಲಾಖೆ ವ್ಯವಸ್ಥೆನೇ ಎಲ್ಲವನ್ನೂ ಹೇಳ್ತಾ ಬಂದ್ರಿ. ಓಕೆ, ಅಗ್ರಿ ವಿತ್ ಯು. ನೀವು ಹೇಳುವಂಥ ವಿಷಯಗಳ ಬಗ್ಗೆ ನನಗೆ ಸಂಪೂರ್ಣ ಒಪ್ಪಿಗೆ ಇದೆ. ಆ ಕಾರಣಕ್ಕೆ ನೀವು ತೋಟಕ್ಕೆ ಕೂತಿದ್ವಿ. ಒಪ್ಪಿಗೆ ಇದ್ರೆ ಮಾತ್ರ ಕೂರ್ತಿಯ ಶಿವ ಅಂತ ಪ್ರಶ್ನೆ ಇಲ್ಲ. ಸೊ ನನಗೆ ಇಷ್ಟ ಆಗುವಂಥ ವ್ಯಕ್ತಿ ನೀವು ಇಷ್ಟ ಆಗುವಂಥ ಸಿದ್ಧಾಂತಗಳ ಹಿನ್ನೆಲೆ ಹೋರಾಟ ನಿಮ್ಮದು. ಹಾಗಾಗಿ ನಾನು ನಿಮ್ಮ ಬಗ್ಗೆ ಭಾಳ ಖುಷಿ ಇದೆ. ಆ್ಯಂಡ್ ಒಂದು ರಾಜಕೀಯ ಹೋರಾಟ ಅದು ಅನಿವಾರ್ಯತೆ ಇತ್ತು, ಬೇಕಾಗಿತ್ತು ಅಲ್ವಾ? ನೀವಿಲ್ಲಿ ಗುಡುಗಿದ್ರೆ ಅಲ್ಲೆಲ್ಲ ವಿಧಾನಸೌಧ ನಡಗುತ್ತೆ ಅನ್ನೋ ಸನ್ನಿವೇಶಗಳು ಇದೆಯೋ ಬಿಟ್ಟಿದೆ. ಬಟ್ ಅಧಿಕಾರಿಗಳು ನಡಗ್ತಾ ಇದ್ದಾರೆ. ನೀವು ವಿಧಾನಸೌಧದಲ್ಲಿ ಗುಡುಗಿದರೆ ಇನ್ನೇನು ಇಂಪ್ಲಿಮೆಂಟ್ ಆಗಬೇಕಾಗುತ್ತೆ. ತಾಳಪ್ಪ ನಮ್ಮ ರೆಪ್ರೆಸೆಂಟ್ ಮಾಡೋದು ಇದ್ದಾರೆ ಅಂತ. ಬಟ್ ಮುಂದಿನ ಚುನಾವಣೆಯಲ್ಲಿ ನೀವಾಗಲೇ 5 ಚುನಾವಣೆಗಳನ್ನ ಸೋತಿದ್ದೇನೆ ಅಂತ. ಮುಂದಿನ ಚುನಾವಣೆ ತಾವು ಎಲ್ಲಿ ಸ್ಪರ್ಧೆ ಮಾಡ್ತೀರಿ? ಏನು ಕತೆ? ಈಗ ನಾನು ಶಿಗ್ಗಾವಿಯಲ್ಲಿ ಉಪಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ದೆ. ಸೊ ಮುಂದಿನ ಚುನಾವಣೆ ಬಹುಶಃ ನೀವು ಅಲ್ಲೇ ಸ್ಪರ್ಧೆ ಮಾಡಬೇಕು ಅಂತ ನಮ್ಮವ್ರು ಹೇಳ್ತಾ ಇದ್ದಾರೆ. ಆದ್ರೆ ಒಂದು ವಿಚಾರ, ನಾನು ಈ ಸಂದರ್ಭದಲ್ಲಿ ಸ್ವಲ್ಪ ಡಿವೇಟ್ ಆದ್ರೂ, ಇವತ್ತು ನಮ್ಮ ರಾಜ್ಯದಲ್ಲಿ ಪ್ರಜಾಪ್ರಭುತ್ವ ಇಲ್ಲ. ಪ್ರಜಾಪ್ರಭುತ್ವದ ಹೆಸರಿನ ಆಡಳಿತ ನಡೀತಾ ಇದೆ. ಇಲ್ಲಿರುವಂತದ್ದು ಆಲಿಗಾರ್ಕಿ ಅಂತ. ಆಲಿಗಾರ್ಕಿ ಅಂದ್ರೆ ಸೀಮಿತ ವ್ಯಕ್ತಿಗಳು ಪ್ರಜಾಪ್ರಭುತ್ವದ ಹೆಸರಿನಲ್ಲಿ ಮಾಡುವ ಆಡಳಿತ. ಇವತ್ತು ರಷ್ಯಾದನ್ನ ಅದನ್ನೇ ಅನ್ನೋದು. ರಷ್ಯಾದಲ್ಲಿ ಸಂವಿಧಾನದಲ್ಲಿ ಅಧ್ಯಕ್ಷ ಆದವನು 2 ಟರ್ಮ್ಗಿಂತ ಜಾಸ್ತಿ ಆಗಬಾರ್ದು ಅಂತ ಪುಟಿನ್ ಆವಾಗ ತಿದ್ದುಪಡಿ ಮಾಡೋದಕ್ಕೆ ಆಗ್ಲಿಲ್ಲ. ಆವಾಗ ಅವನು ಪ್ರಧಾನಿಯಾಗಿ ತನ್ನ ಪಪೆಟ್ ಅನ್ನ ಅಧ್ಯಕ್ಷನಾಗಿ ಮಾಡ್ದ. ಆಮೇಲೆ ಪ್ರಧಾನಿಯಾಗಿ ತಿದ್ದುಪಡಿ ಮಾಡ್ಕೊಂಡು ಟರ್ಮ್ ಲಿಮಿಟ್ಸ್ ಇಲ್ದಂಗೆ ಮಾಡ್ಕೊಂಡು ಮತ್ತೆ ಅಧ್ಯಕ್ಷ ಆದ. ಸೊ ಈ ತರದ ನಾಟಕಗಳನ್ನ ಅಲ್ಲಿ ಆಡಿದ್ರು. ಇವತ್ತಲ್ಲಿ ಬಹುತೇಕ ಆಲಿಗಾರಿಕೆ ಇರುವಂತ ದೇಶಗಳಲ್ಲಿ ರಷ್ಯಾನು ಒಂದು. ಅವರು ಕೆಲವೇ ಜನ ಇಡೀ ದೇಶದ ರಾಜಕೀಯ ಆಡಳಿತವನ್ನ, ರಾಜಕೀಯ ಅಧಿಕಾರವನ್ನು ಹಿಡಿದಿಟ್ಕೊಂಡಿದ್ದಾರೆ. ನಮ್ಮ ರಾಜ್ಯದಲ್ಲಿಯೂ ಇವತ್ತು ರಾಜಕೀಯ ಅಧಿಕಾರ ಒಂದು 150-200 ಕುಟುಂಬಗಳ ಕೈಯಲ್ಲಿದೆ. ಇದನ್ನ ಮೀರಿ ಯಾರೋ ಅಪರೂಪಕ್ಕೆ ಯಾವ್ಯಾವುದೋ ಕಾರಣಗಳಿಂದಾಗಿ, ಅದು ಜಾತಿ ಇರಬಹುದು ಅಥವಾ ಆಂಟಿ ಇನ್ಕಂಬೆನ್ಸಿ ಇರಬಹುದು, ಬೇರೆ ಬೇರೆ ಕಾರಣದಾಗ ಅಲ್ಲಿ ಇಲ್ಲಿ ಗೆದ್ದು ಬರ್ತಿದ್ದಾರೆ ಹೊರತು 150-200 ಕುಟುಂಬಗಳೇ ಆ ಕುಟುಂಬಗಳಿಂದ ಬಂದಿರೋರೇ ಮುಂದಿನ ದಿನಗಳಲ್ಲಿ 2029 ನಾವು ಯಾಮಾರಿದ್ರೆ 28ರಲ್ಲಿ MLAಗಳಾಗುವಂಥದ್ದು. ಯಾಕೆ ಅಂತ ಕೇಳ್ತೀರಾ?
ಇವತ್ತು ಚುನಾವಣೆ 50 ಕೋಟಿ 70 ಕೋಟಿ 100 ಕೋಟಿ ತನಕ ಹೋಗ್ಬಿಟ್ಟಿದೆ ಒಂದು MLA ಗೆ. ಅದು ಕ್ಯಾಶಲ್ಲೇ ಬೇಕು. ಅವಾಗ ಕ್ಯಾಶ್ ಬೇಕು, ಕ್ಯಾಶೇ ಬೇಕು, ಬ್ಲಾಕ್ ಮನಿನೇ ಆಗಿರ್ಬೇಕು. ಹೌದು, ಯಾಕಂದ್ರೆ ನೀವು ಬೇರೆ ತಂದು ಅಷ್ಟು ತೋರಿಸಿದ್ರೆ ಅದು ಲೆಕ್ಕ ಸಿಗ್ಬಿಡುತ್ತೆ. ಹಾಗಾಗಿ ಕ್ಯಾಶೇ ಬೇಕು, ಬ್ಲಾಕೇ ಬೇಕು. ಇವತ್ತು ಅಷ್ಟು ಕ್ಯಾಶು ಬ್ಲಾಕ್ ಯಾರಿಗೆ ಸಿಗ್ತಾ ಇದೆ? ಹಾಲಿ MLA ಅಥವಾ ಹಿಂದಿನ MLA ಗೆ. ಈಗ 3 ಟರ್ಮಿಂದೆ ಸೋತಿರೋ MLA ಗೆ, ಕ್ಯಾಂಡಿಡೇಟ್ಗೆ ಏನಾದ್ರೂ ಇಲ್ಲಿ ಬೇರೆ ರೀತಿಯಲ್ಲಿ ಬದಲಾವಣೆ ಆಗ್ಲಿಲ್ಲ ಅಂದ್ರೆ ಅವ್ನಿಗೆಲ್ಲ ಸಾಧ್ಯನೇ ಇಲ್ಲ. ಹಾಲಿ MLA ವಿರುದ್ಧ, ಹಿಂದಿನ ಟರ್ಮಲ್ ಆಗಿದ್ದ MLA ವಿರುದ್ಧ ನಿಲ್ಲೋದಿಕ್ಕೆ ಸಾಧ್ಯ ಇಲ್ಲ ಇವತ್ತು. ಯಾಕಂದ್ರೆ ಅವನ ಹತ್ರ ದುಡ್ಡಿಲ್ಲ. ಅವನೇನೋ ಬೇರೆ ತರದ್ದ ಮಾಡ್ಕೊಂಡಿದ್ರೆ ಆಗಬಹುದೇನೋ. ಇವತ್ತು ಈ ಮಟ್ಟದಲ್ಲಿರುವಾಗ 2ನೇ ಹಂತದ 3ನೇ ಹಂತದ ನಾಯಕತ್ವ ಬರದೇ ಇರೋ ರೀತಿಯಲ್ಲಿ ವ್ಯವಸ್ಥಿತವಾಗಿ ಅದೇನೋ ಸಂವಿಧಾನದ ರೆಡ್ ಬುಕ್ ಹಿಡ್ಕೊಂಡು ಓಡಾಡುವಂತಹ ರಾಹುಲ್ ಗಾಂಧಿ ಪಾರ್ಟಿ ಅವರು ಅದೇನೇನೋ ನಾನು ಚಾಯ್ವಾಲಾ ಅಂದ್ಕೊಂಡು ನಾವೆಲ್ಲ ನಮ್ಮ ಪಕ್ಷದಲ್ಲಿ ಎಲ್ರಿಗೂ ಅವಕಾಶ ಇದೆ ಅಂತ ಹೇಳ್ಕೊಂಡಂತ ನರೇಂದ್ರ ಮೋದಿಯ ಪಕ್ಷದವರು ಇಬ್ರು ಸೇರಿ ಕರ್ನಾಟಕದಲ್ಲಿ ನಾಶ ಮಾಡಿದ್ದಾರೆ. 2ನೇ ಹಂತದ 3ನೇ ಹಂತದ ನಾಯಕತ್ವ ಬರಬಾರ್ದು ಅಂತ. ಹೆಂಗೆ 2ನೇ ಹಂತದ 3ನೇ ಹಂತದ ನಾಯಕತ್ವ? DK ಶಿವಕುಮಾರ್ ಗೆದ್ದಿದ್ದು ಯಾವ ಎಲೆಕ್ಷನ್? ಫಸ್ಟ್ 1989 ಫಸ್ಟ್ MLA ಕಂಟೆಸ್ಟ್ ಮಾಡಿದ್ದು. 85 ದೇವೇಗೌಡರ ಅಪೋಸಿಟ್ ಸಾತ್ನೂರಲ್ಲಿ ಜಿಲ್ಲಾ ಪಂಚಾಯತ್ ಗ್ಯಾಪ್ ಅಲ್ಲಿ. ನಿಮ್ಮದೇ ಕೊಪ್ಪ ಹೋಬಳಿ ಯಾವ ಕ್ಷೇತ್ರದಲ್ಲಿದೆ? ಅವರು ಸಾತ್ನೂರ್ ಕ್ಷೇತ್ರದಿಂದ 85 ದೇವೇಗೌಡರ ಅಪೋಸಿಟ್ ಕಂಟೆಸ್ಟ್ ಮಾಡ್ತಾರೆ. ಜಿಲ್ಲಾ ಪಂಚಾಯತ್ ಗೆಲ್ತಾರೆ. ಜಿಲ್ಲಾ ಪಂಚಾಯತ್ ಅಲ್ವಾ? ನಿಮ್ಮದೇ ಇವತ್ತು ನಿಮ್ಮನ್ನ ಪ್ರತಿನಿಧಿಸ್ತಿರೋ MLA ಯಾರು? ನಮ್ಮ ಮದ್ದೂರು ತಾಲೂಕು ಉದಯ್ ಅಂತ. ಅಲ್ಲ, ನಿಮ್ದು ಕೊಪ್ಪಾಗ ಇಲ್ಲ, ನಾನು ಬೆಸಗಳ್ಳಿ ಅರ್ಧ ಮದ್ದೂರು ತಾಲೂಕು ಬರುತ್ತೆ, ಇನ್ನರ್ಧ ನಾಗಮಂಗ್ಲಕ್ಕೆ ಹೋಗುತ್ತೆ. ಕೊಪ್ಪ ಹೋಬಳಿ ಯಾರು ಬರುತ್ತೆ? ನಾಗಮಂಗಲದ MLA ಯಾರು? ಚಲುವರಾಯಸ್ವಾಮಿ. ಅವ್ರು ಗೆದ್ದಿದ್ದು ಯಾವ ಎಲೆಕ್ಷನ್ ಫಸ್ಟ್? ಅವರು 1999 ನನಗೆ ಗೊತ್ತಿದ್ದಂಗೆ ಜಿಲ್ಲಾ ಪಂಚಾಯತ್ ಚುನಾವಣೆ ಗೆದ್ರು. ಅದಾದ್ಮೇಲೆ MLA ಗೆದ್ರು. ನೋಡಿ, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಬೆಂಗಳೂರಿನ ಕಾರ್ಪೊರೇಷನ್ ಅಲ್ಲಿ ಗೆದ್ದವರು ತದನಂತರದಲ್ಲಿ ರಾಜಕೀಯವಾಗಿ ಬೆಳೀತಾ ಒಂದಷ್ಟು ಜನಸಂಪರ್ಕ ಸಾಧಿಸ್ತಾ, ಒಳ್ಳೆ ಕೆಲಸಗಳನ್ನ ಮಾಡ್ತಾ, ಜನಪ್ರೀತಿಯನ್ನು ಗಳಿಸ್ತಾ ಹಾಲಿ MLA ಗಳಿಗೆ ಚಾಲೆಂಜ್ ಮಾಡುವಂತ ಸ್ಥಿತಿಗೆ ಬರ್ತಿದ್ರು. ಅಥವಾ ಹಾಲಿ MLA ಸತ್ ಮೇಲೇನೋ ಅಥವಾ ಇನ್ನೊಂದೇನೋ ಆದ ಮೇಲೇನೋ ಅವನ ಸ್ಥಾನವನ್ನು ತುಂಬೋದಿಕ್ಕೆ ಒಂದಷ್ಟು ಅನುಭವದ ಮೂಲಕ ಬರ್ತಾ ಇದ್ರು. ಅದು ಅದ್ಭುತವಾದ ಮಾಡೆಲ್. ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳಿಂದ ಮೇಲ್ಮಟ್ಟಕ್ಕೆ ಹೋಗುವಂತ 5 ವರ್ಷ ಆಯ್ತಲ್ಲ, ಈಗ 10 ವರ್ಷ ಆಗ್ಬಿಡ್ತು. ಚುನಾವಣೆ ಆಗ 10 ವರ್ಷ ಆಯ್ತು, ಗ್ಯಾಪ್ ಆಗ 5 ವರ್ಷ ಆಗ್ಬಿಡ್ತಲ್ವಾ? ಚುನಾವಣೆಗಳಾಗದೆ 5 ವರ್ಷ ಆಯ್ತು ಅಂದ್ರೆ 10 ವರ್ಷದಿಂದ ಗೆದ್ದಿರೋರು ಇವತ್ತು ಅವರು ಯಾವ ಲೆಕ್ಕಕ್ಕೂ ಇಲ್ಲ. ಯಾವ ZP ಮೆಂಬರ್, ಹಳೆ ZP ಮೆಂಬರ್ಗೆ ಇವತ್ತು ಯಾವ ಬೆಲೆನೂ ಇಲ್ಲ. ಯಾಕಂದ್ರೆ ಅವ್ನು ZP ಮೆಂಬರ್ ಮುಗಿದೋಗಿ 5 ವರ್ಷ ಆಗ್ಬಿಡ್ತಲ್ಲ. ಬೆಂಗಳೂರಿನ ಕಾರ್ಪೊರೇಟರ್ಗಳು ಈ 25 ವರ್ಷದಲ್ಲಿ ಕಾರ್ಪೊರೇಟರ್ ಆಗಿ MLA ಆಗಿರೋರು ಇಬ್ರೆ. ಬಸವರಾಜು ಅಲ್ಲ, ಮುನ್ರತ್ನ, ಅದ್ಯಾವುದೋ ಒಂದು ಅಡ್ಡೆಟ್ ಮೇಲೆ ಪೂರ್ಣಿಮಾ ಶ್ರೀನಿವಾಸ್ ಹಿರಿಯೂರ್ಗೆ ಇಲ್ಲ ಆಗ್ಲಿಲ್ಲ. ಅದು ಪೂರ್ಣಿಮಾ ಶ್ರೀನಿವಾಸ್ ಅಲ್ಲ, ಅವರಪ್ಪ ಅಲ್ಲ, ಆಕೆ ಕೂಡ ಕಾರ್ಪೊರೇಟರ್ ಆಗಿದ್ರು. ಆದ್ರೆ ಅವ್ರ ಕುಟುಂಬ ರಾಜಕಾರಣ, MLA ಕುಟುಂಬ ರಾಜಕಾರಣ. ಹಾಗಾಗಿ ಕಾರ್ಪೊರೇಟರ್ಗಳಾಗಿ ಇವತ್ತು ಎಲೆಕ್ಷನ್ ನಲ್ಲಿ ರಿಪ್ಲೇಸ್ ಮಾಡಬೇಕು ಅಂತ ಈಗ ಕಾಂಗ್ರೆಸ್ MLA ಇದಾನೆ. BJP ಕಾರ್ಪೊರೇಟರ್ ಗೆದ್ದು ಬಂದ್ರೆ ಅವನೊಂದಷ್ಟು ಕೆಲಸ ಮಾಡಿದ್ರೆ ಅವ್ನು BJP ಟಿಕೆಟ್ ತಗೊಂಡ್ ಬಂದಿಲ್ಲ ಅವಕಾಶ ಇರ್ತಿತ್ತು. ಇವತ್ತಿದ್ಯಾ? ಇವತ್ತು ಬೆಂಗಳೂರಲ್ಲಿ ಹಿಂದೆ ಯಾವನ್ ಸೋತಿದ್ದಾನೋ BJP-ಯಿಂದ ಅವನು ಕಾಂಗ್ರೆಸ್ MLA ಇರೋ ಜಾಗದಲ್ಲಿ ನಿಲ್ಬೇಕು. ಕಾಂಗ್ರೆಸ್ MLA-ಗೆ ಎಲ್ಲಿ ನಿಂತಿದ್ದಾನೋ ಅವನಿಗೆ BJP-ಯಿಂದ ಸೋತಿರೋನು MLA ಆಗ್ಬೇಕು ಅಷ್ಟೇ ಹೊರತು ಕಾರ್ಪೊರೇಟರ್ ಯಾರಾದ್ರೂ ಅವರ ಪಕ್ಷದ MLA ಇಲ್ಲದಿರುವಂತಹ ಕ್ಷೇತ್ರದಲ್ಲಿ ನನಗೂ ಟಿಕೆಟ್ ಬೇಕು ಅನ್ನೋದಕ್ಕೆ ಕಾರ್ಪೊರೇಟರ್ ಎಲ್ಲಾದ್ರೂ ಇದಾರಾ? ಬಲಿಷ್ಠಿದಾರಾ? ಇಲ್ಲ. ಇದು 2ನೇ ಹಂತದ 3ನೇ ಹಂತದ ನಾಯಕತ್ವವನ್ನು ಸರ್ವನಾಶ ಮಾಡಿ ಕೇವಲ ಕುಟುಂಬ ರಾಜಕಾರಣ, MLA, ಅವನ ಹೆಂಡತಿ, ಅವನ ಪ್ರಿಯತಮೆ, ಅವನ ಪ್ರಿಯತಮ ಅಥವಾ ಅವಳ ಪ್ರಿಯತಮ ಇದಾರಲ್ಲ ನಮ್ಮ ಕರ್ನಾಟಕದ ಕೆಲವೊಂದು MLA-ಗಳ ಹತ್ರ ಗಂಡಸರು ಹೋಗೋದಿಕ್ಕಾಗೋದಿಲ್ಲ, ಅವ್ರನ್ನು ಬೆಡ್ರೂಮ್ ಕರೀತಾರೆ. ಈ ತರ ಹಲ್ಕಾ ವ್ಯವಸ್ಥೆ ಆಗ್ಬಿಟ್ಟಿದೆ ನಮ್ಮದು. ಏನು 2ನೇ ಹಂತದ 3ನೇ ಹಂತದ ರಾಜಕಾರಣವನ್ನ, ನಾಯಕತ್ವವನ್ನ ಪ್ರಜಾಪ್ರಭುತ್ವದಲ್ಲಿ ವ್ಯವಸ್ಥಿತವಾಗಿ BJP, JDS, ಕಾಂಗ್ರೆಸ್ 3 ಪಕ್ಷಗಳು ಕೊಂದಿವೆ. ಇದು ದೊಡ್ಡ ಜನದ್ರೋಹ. ಹಾಗಾಗಿನೇ ಇವತ್ತು ಆಗ್ಲೇ ಹೇಳಿದಾಗೆ ನಾನು 50 ಕೋಟಿ 70 ಕೋಟಿ ಯಾರ ಹತ್ರ ಇದೆ? ಇಲ್ಲದೆ ಇದ್ದಿದ್ರು ಯಾವನೋ ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಿನೋ ಕಾರ್ಪೊರೇಟರ್ ಆಗಿರೋ ಒಳ್ಳೆ ಕೆಲಸ ಮಾಡಿರೋನು ಸವಾಲ್ ಹಾಕ್ಬೋದಿತ್ತಲ್ಲ. ನಾನು ಕೆಲಸ ಮಾಡಿದೀನಪ್ಪ, ನಾನು ಯೋಗ್ಯತೆ ಗೊತ್ತಿದೆ, ನಾನು ದುಡ್ಡು ಕೊಡ್ತೀನಿ, ನಾನು ಅಷ್ಟು ಕೊಡಕ್ ಆಗೋದಿಲ್ಲ ಅಥವಾ ನಾನು ಕೊಡೋದೇ ಇಲ್ಲ, ಗೆಲ್ಸೋಣ, ನನ್ನ ನೋಡಿದೀರಾ, ನಾನು ಮಾಡಿದ್ದೀನಿ, ಗೆಲ್ಸಂತ ಕೇಳ್ಬೋದಿತ್ತಲ್ಲ ಕೈ ಮುಗಿದು. ಆ ಪರಿಸ್ಥಿತಿ ಇಲ್ದಂಗ್ ಮಾಡ್ಬಿಟ್ಟಿದಾರಲ್ವಾ. ನಾನು ನರೇಂದ್ರ ಮೋದಿಗೆ ಮತ್ತು ರಾಹುಲ್ ಗಾಂಧಿಗೆ ವಿಚಾರವಾಗಿ ಪತ್ರ ಬರೀಬೇಕು ಅಂತಿದ್ದೀನಿ.
ಓಕೆ, ನೀವು 2ನೇ ಹಂತದ 3ನೇ ಹಂತದ ನಿಮ್ಮ ಪಕ್ಷಗಳ ಇದರಲ್ಲಿ ಕರ್ನಾಟಕದಲ್ಲಿರುವಂತವರು ಈ ತರ ಮಾಡಿ ಜನದ್ರೋಹ ಮಾಡಿದ್ದಾರೆ. ನೀವು ರಾಹುಲ್ ಗಾಂಧಿ ಅವರಂತೂ ನಿಮ್ಮ ತಂದೆಯವರು ಅಧಿಕಾರ ವಿಕೇಂದ್ರೀಕರಣ ಮಾಡಿ ಏನು ಅವತ್ತು ರಾಮಕೃಷ್ಣ ಹೆಗಡೆ ಅವರ ಕಾಲದ ವಿಚಾರವನ್ನ ಅವ್ರು ತೆಗೆದುಕೊಂಡು ಹೋಗಿ ದೇಶಾದ್ಯಂತ ಮಾಡಿದ್ರು. ಆದ್ರೆ ನಿಮ್ಮ ಪಕ್ಷದವರ ಯೋಗ್ಯತೆ ಕರ್ನಾಟಕದಲ್ಲಿ ಹೀಗಿದೆ ನೋಡಿ, ಬಂದು 3 ವರ್ಷ ಆಯ್ತು, ಇಲ್ಲಿ ತನಕ ಲೋಕಲ್ ಬಾಡಿ ಸೆಲೆಕ್ಷನ್ ಮಾಡಿಲ್ಲ. ಬೇರೆ ಪಕ್ಷಗಳ MLA ಜೊತೆ ಸೇರ್ಕೊಂಡು ಇವರು ಸೇರ್ಕೊಂಡು ಇವರಿಗೆ ಕಾಂಪಿಟಿಷನ್ ಇದ್ದಂಗೆ ಮಾಡಿದ್ದಾರೆ. ಮತ್ತೆ ಇವ್ರು ನೆಗೆದು ಬಿದ್ದ ಮೇಲೆ MLA ಮತ್ತೆ ಅವ್ರ ಮನೆಯವರಿಗೆ ಸಿಗಬೇಕು. ಯಾಕಂದ್ರೆ ಅವ್ರ ಮನೆ ಹತ್ರನೇ ಇವತ್ತು ಬ್ಲಾಕ್ ಮನಿ ಇರುವಂತದ್ದು, ಅವ್ರ ಮನೆಯವರಿಗೆ ಟಿಕೆಟ್ ಒಬ್ಬ ರೆಡಿ ಇರ್ತಾನೆ. ಇನ್ನು ಪ್ರಜಾಪ್ರಭುತ್ವ ಎಲ್ಲಿದೆ ನಮ್ಮ ದೇಶದಲ್ಲಿ? ಹಾಗಾಗಿ ಈ ಸವಾಲು ರಾಜ್ಯದ ಜನರ ಮುಂದೆ ಇದೆ, ನಮ್ಮ ಮುಂದೆನೇ ಇದೆ. ಮತ್ತೆ ನಾವು ಯಾವುದೇ ಕ್ಷೇತ್ರದಲ್ಲಾಗಲಿ ಅಕ್ರಮ ಅಪರಾಧ ಮಾಡಿ ನಾವು ಗೆಲ್ಲಬಾರದು ಅನ್ನೋದು ನಮ್ಮ ಸಿದ್ಧಾಂತ. ಎಲ್ಲ ಅವಕಾಶ ಇದೆ. ಮತ್ತೆ ಈ ದೊಡ್ಡ ವಿಚಾರ ಇಟ್ಕೊಂಡು ನಾವು ಏನು ಎಲೆಕ್ಷನ್ ಕಂಟೆಸ್ಟ್ ಮಾಡ್ತಿರೋದು, ಇಂಥ ದೊಡ್ಡ ಸವಾಲುಗಳನ್ನ ಇಟ್ಕೊಂಡು ಏನಾಗುತ್ತೋ ಗೊತ್ತಿಲ್ಲ. ಜನ ಬದಲಾಗಿದೆ ನೋಡಿ. 4.5 ಕೋಟಿ ಲಕ್ಷ ನಮ್ಮ ರಾಜ್ಯದ ಬಜೆಟ್ ಈ ವರ್ಷ. ಹೌದು, ಸುಮಾರು $50 ಬಿಲಿಯನ್ ದೊಡ್ಡ ಸಂಪದ್ಭರಿತವಾದ ರಾಜ್ಯ ನಮ್ಮದು. ಆದರೆ ಈ ರಾಜ್ಯದಲ್ಲಿ ಇವತ್ತು ಅಸಮಾನತೆ ಇದೆ, ಸರಿಯಾಗಿ ಆಡಳಿತ ಸಿಗ್ತಾ ಇಲ್ಲ. ಪ್ರಜಾಪ್ರಭುತ್ವ ಬಂದು ಇಷ್ಟು ವರ್ಷಗಳಾಯ್ತು, ನಮ್ಮ ರಾಜ್ಯದಲ್ಲಿ ಇಷ್ಟು ಜನ ಇವರಿದ್ದಾರೆ, ಏನು ಅಕ್ಷರಸ್ಥರು ವಿದ್ಯಾವಂತರಿದ್ದಾರೆ. ಸರ್ಕಾರಿ ಕಚೇರಿಗೆ ಹೋಗಿ ತಮ್ಮ ನ್ಯಾಯಬದ್ಧವಾದ ಹಕ್ಕನ್ನ ಪಡ್ಕೊಳ್ಳೋದಕ್ಕೆ ಇವತ್ತು ಪುಕ್ಕಳ ತರ ಹೆದರ್ತಿದ್ದೀವಿ ನಾವಂದ್ರೆ. ನಾವೇನು ಪ್ರಜಾಪ್ರಭುತ್ವದ ನಾಗರಿಕರಾಗೋದಕ್ಕೆ ಅರ್ಹರಾಗಿದ್ದೀವ? ನಾವೇ ತೆರಿಗೆ ಕಟ್ತೀವಿ. ನಮ್ಮ ತೆರಿಗೆ ಹಣದಲ್ಲಿ ಸಂಬಳದಲ್ಲಿ ಕೂಲಿಗಿರೋ ನಾವು ಸರ್ಕಾರಿ ಅಧಿಕಾರಿ, ಅವನ್ನ ನೋಡಿ ನಾವು ನಮ್ಮ ಏನು ವಿಕಾಸವಾದದಲ್ಲಿ ಕಳೆದುಕೊಂಡಂತಹ ಕಲ್ಪಿತ ಮಾಡಿಕೊಂಡು ಬಾಲವನ್ನು ತೊಡೆಸೋದಿಲ್ಲಿ ಇಟ್ಕೊಂಡು ಬಂದ್ರೆ ಇದಕ್ಕಿಂತ ಪುಕ್ಕಳ್ತನ ಇದೆಯಾ? ಹಾಗಾಗಿ ಇದು ವಿಶೇಷವಾದ ಸಂದರ್ಭ. ಆದರೆ ಈ ಸಂದರ್ಭದಲ್ಲಿ KRS ಪಕ್ಷ ಒಂದು ಬೇರೆ ರೀತಿಯ ಒಂದು ಚಳುವಳಿ ಮಾಡ್ತಾ ಇದೆ. ಚಳುವಳಿಗೆ ಜನ ಬೆಂಬಲಿಸಿದ್ರೆ ಈ ಆಲಿಗಾರಿಕೆ ಅನ್ನೋದು ಹೋಗಿ 2ನೇ ಹಂತದ 3ನೇ ಹಂತದ ನಾಯಕತ್ವ ರಾಜ್ಯಾದ್ಯಂತ ಹುಟ್ಟುತ್ತೆ. ಬೇರೆ ಪಕ್ಷಗಳಲ್ಲೂ ಬರುತ್ತೆ. ಚಾಲೆಂಜ್ ಮಾಡ್ತಾರೆ ಅವ್ರು. ಯಾಕಂದ್ರೆ ಹಣ ಹೆಂಡ ಹಂಚದೆ ಅಕ್ರಮ ಮಾಡದೆ KRS ಪಕ್ಷದವ್ರು ಅಲ್ಲಿ ಇಲ್ಲಿ 1, 2, 3 ಗೆದ್ರು ಅಂದ್ರೆ ಬೇರೆ ಪಕ್ಷದಲ್ಲೂ ನಾವನ್ನು ಒಳ್ಳೆ ಕೆಲಸ ಮಾಡಿ. ನಾನು ಯಾವಾಗ್ಲೂ ಒಂದು ದೆಹಲಿ ಚುನಾವಣೆಯನ್ನು ನೋಡ್ತಿರ್ತೀನಿ. ಕ್ರಾಂತಿ ಆಯ್ತಲ್ಲ. ನಂದೇ 56 ಇಂಚಿನ ಇದೆ ನರೇಂದ್ರ ಮೋದಿಯ ಪಾರ್ಟಿಗೆ 70ರಲ್ಲಿ 3 MLA. 15 ವರ್ಷ ದೆಹಲಿನ ಆಳ್ವಿಕೆ ಮಾಡಿದಂತ ಶೀಲಾ ದೀಕ್ಷಿತ್ನ ಕಾಂಗ್ರೆಸ್ಗೆ 0. 67 ಶಾಸಕರನ್ನ ಆಪ್ಗೆ ಕೊಟ್ಟಂತ ಜನ ದೆಹಲಿಯವರು. ಹಾಗಾಗಿ ಆ ರೀತಿಯ ವಿಚಾರಗಳನ್ನ ಅಳವಡಿಸಿಕೊಳ್ಳುವಂತ ಕೆಪಾಸಿಟಿ ಸೌತ್ ಇಂಡಿಯಾದಲ್ಲಿ ಕರ್ನಾಟಕ ಜನರಿಗಿದೆ. ಅದ್ರ ಬಗ್ಗೆ ನಂಬಿಕೆ ಇದೆ. ರವಿಕೃಷ್ಣಾರೆಡ್ಡಿ ಅವರು ಮುಖ್ಯಮಂತ್ರಿ ಆದ್ರೆ ಏನ್ ಮಾಡ್ತೀರಿ ಅಂತ? ನಮ್ಮದು ಪಕ್ಷದ ಪ್ರಣಾಳಿಕೆಗಳು ಹಲವಾರಿದೆ. ಇಲ್ಲಿ ಏನು ಲೋಕಾಯುಕ್ತವನ್ನು ಬಲಪಡಿಸಬೇಕು, ಭ್ರಷ್ಟಾಚಾರವನ್ನು ನಿಲ್ಲಿಸಬೇಕು, ಅವೆಲ್ಲ ಬಹಳ ಸುಲಭ. ನಮಗೇನು ತುಂಬ ಕಷ್ಟ ಇಲ್ಲ. ನಮ್ಮ ಪಕ್ಷ ಗೆಲ್ಲುತ್ತೆ ಅನ್ನೋಷ್ಟೊತ್ತಿಗೆ ಅಧಿಕಾರಿಗಳು ಬದಲಾಗಿರ್ತಾರೆ. ನನಗೆ ಆ ವಿಶ್ವಾಸ ಇದೆ. ಬದಲಾದ ಅಧಿಕಾರಿಗಳು ಬದಲಾಗಿದ್ದಾರೆ ಅನ್ನೋಷ್ಟೊತ್ತಿಗೆ ನಮ್ಮ ಪಕ್ಷ ಗೆಲ್ಲುವಂತ ಸ್ಥಿತಿ ಬರುತ್ತೆ. ನಮ್ಮ ಪಕ್ಷ ಗೆಲ್ಲುತ್ತೆ ಅಂದ್ರೆ ಭ್ರಷ್ಟಾಚಾರನು ಅಲ್ಲಿ ಆಟೋಮೆಟಿಕ್. ಪಕ್ಷ ಕಟ್ಟಿದ 1 ವರ್ಷದಲ್ಲಿ ಅಧಿಕಾರ ಗದ್ದಿಗೆ ಏರಿದಂಥದ್ದು ಅರವಿಂದ್ ಕೇಜ್ರಿವಾಲ್ ಆಪಲ್ಲಿ. ಅದೊಂದು ದೊಡ್ಡ ಹೋರಾಟ, ಬಹಳ ದೊಡ್ಡ ಹೋರಾಟ ಇತ್ತು. ಜನ ಬೆಂಬಲ ಇತ್ತು. ನಾನು ಬೇರೆ ಪಕ್ಷದಲ್ಲಿದ್ರು ಅದು ಡೊನೇಷನ್ ಕೊಟ್ಟಿದ್ದೆ. ಡೊನೇಷನ್ ಕೊಡಿ ಅಂತ ಹೇಳಿದ್ದೆ. ಕೇವಲ ಅವ್ರಿಗೆ 20 ಕೋಟಿ ದುಡ್ಡು ಬೇಕಾಗಿತ್ತು 2013ರಲ್ಲಿ ಚುನಾವಣೆ ನಡೆಸೋದಿಕ್ಕೆ. ಇನ್ನೂ ಎಲೆಕ್ಷನ್ ವಾರ ಇದೆ ಅನ್ನೋವಾಗ್ಲೇ ಅಷ್ಟು ದುಡ್ಡು ಜನ ಕೊಟ್ಬಿಟ್ರು. ಅವರು ಡೊನೇಷನ್ ತಗೊಳ್ಳೋದನ್ನೇ ನಿಲ್ಲಿಸ್ಬಿಟ್ರು. ಹಾಗಾಗಿ ಆ ತರ ದೊಡ್ಡ ಬೆಂಬಲ ಬಂತು. ಈ ಕರ್ನಾಟಕ ರಾಷ್ಟ್ರ ಸಮಿತಿ ಕೂಡ ಜನಗಳಿಗೆ ಹೌದು ಸಹಾಯ ಮತ್ತೆ ಈ ಫಂಡು ಈ ರಿಲೇಟೆಡ್ ಎಲ್ಲ ತುಂಬಾ ಆಕ್ಟಿವ್ ಆಗಿ ವರ್ಕ್ ಮಾಡ್ತಿದೀವಿ. ಈಗ ನಮಗೆ ಪ್ರತಿ ತಿಂಗಳು ಸರಾಸರಿಯಾಗಿ 2 ರಿಂದ 3 ಲಕ್ಷ ರೂಪಾಯಿ ನಮ್ಮ ಖರ್ಚು ವೆಚ್ಚಗಳಿಗೆ ಪಕ್ಷ ನಡೆಸೋದಕ್ಕೆ ಬೇಕಾದಷ್ಟನ್ನ ನಮ್ಮ ಸದಸ್ಯತ್ವ ಶುಲ್ಕ ಮತ್ತು ದೇಣಿಗೆಯಲ್ಲಿ ತಗೊಳ್ತಾ ಇದ್ವಿ. ಇಡೀ ದೇಶದಲ್ಲಿ ಪ್ರತಿ ತಿಂಗಳು KRS ಪಾರ್ಟಿ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಪ್ರತಿ ತಿಂಗಳು ನಮ್ಮ ಆಯವ್ಯಯದ ಖರ್ಚುಗಳನ್ನ ಕೊಡ್ತಾ ಇದ್ದೀವಿ. ಆದರೆ ಕರ್ನಾಟಕದಲ್ಲಿ ಇಡೀ ದೇಶದಲ್ಲಿ ಅತ್ಯಂತ ವಿಶಿಷ್ಟವಾದಂತಹ ರಾಜ್ಯ ಕರ್ನಾಟಕ. ಇಲ್ಲಿರುವಷ್ಟು ಭಾಷಾ ವೈವಿಧ್ಯ, ಭೌಗೋಳಿಕ ವೈವಿಧ್ಯ ನನಗೆ ಗೊತ್ತಿದ್ದಂಗೆ ಬೇರೆ ಯಾವ ರಾಜ್ಯದಲ್ಲಿಲ್ಲ. ನಾನು ದೇಶಾದ್ಯಂತ ನೋಡಿದ್ದೀನಿ. ಇಲ್ಲಿ ಕನ್ನಡ, ತುಳು, ಕೊಡವ, ಹವ್ಯಕ ಭಾಷೆ, ಬ್ಯಾರಿ, ಏನದು ಹವ್ಯಕ ಕಡಿಮೆ ಮಾಡಿದ್ದಾರೆ ಈಗ. ಆಮೇಲೆ ಅರೆ ಭಾಷೆ, ಹೀಗೆ ಭಾಷೆಗಳಲ್ಲೇ ಎಷ್ಟು ವೈವಿಧ್ಯ ಇದೆ. ಮತ್ತೆ ಬಾರ್ಡರ್ ಅಲ್ಲಿ ತಮಿಳು ಮಾತಾಡುವಂತ ಕನ್ನಡಿಗರು, ತೆಲುಗು ಮಾತಾಡುವಂತ ಕನ್ನಡಿಗರು, ಮರಾಠಿ ಮಾತಾಡುವಂತ ಕನ್ನಡಿಗರು, ಕೊಂಕಣಿ ಅದೊಂದು ದೊಡ್ಡ ಇದು. ಕೊಂಕಣಿನೂ ಅಷ್ಟೇ. ಮಲಯಾಳಂ ಕಡಿಮೆ ಹಾಗೆ ನೋಡಿದ್ರೆ. ಆದ್ರೆ ಕೊಂಕಣಿ ಅಂತೂ ಅಲ್ಲಿಂದ ಹಿಡಿದು ಕಾರವಾರದಿಂದ ಹಿಡಿದು ಇಲ್ಲಿ ತನಕನೂ ಇದೆ. ಇಷ್ಟೆಲ್ಲ ಭಾಷಾ ವೈವಿಧ್ಯ, ಊಟದಲ್ಲಿ ವೈವಿಧ್ಯ, ಕರಾವಳಿ, ಮಲೆನಾಡು, ಅರೆಮಲೆನಾಡು, ಬಯಲುಸೀಮೆ, ಈ ಕಡೆ ಹೈದರಾಬಾದ್ ನಿಜಾಮರ ಆಡಳಿತದಲ್ಲಿದ್ದಂತಹ ಜಿಲ್ಲೆಗಳೇ ಒಂದು ರೀತಿ, ಬಾಂಬೆ ಪ್ರೆಸಿಡೆನ್ಸಿಯಲ್ಲಿ ಇದ್ದಂತಹ ಜಿಲ್ಲೆಗಳದೇ ಒಂದು ರೀತಿಯ ಆಡಳಿತ ಪದ್ಧತಿ. ಅಲ್ಲಿ ಗುಂಟೆ ಅನ್ನೋದಿಲ್ಲ. ಮಂಗಳೂರಲ್ಲಿ ಸೆಂಟ್ ಅಂತಾರೆ, ನಮ್ ಕಡೆ ಗುಂಟೆ ಅಂತೀವಿ, ಅಲ್ಲಿ ಎಕರೆ ಅಂತಾರೆ, ಅಲ್ಲಿ ಬೇರೆ ಇನ್ನೇನೋ ಅಂತಾರೆ. ಹಾಗಾಗಿ ನಾನಾ ತರದ ವೈವಿಧ್ಯತೆ ಇರುವಂತದ್ದು. ಅದೇ ಸಂದರ್ಭದಲ್ಲಿ ಜಾತಿ ರಾಜಕಾರಣ ಇದೆ.
ಜಾತಿ ರಾಜಕಾರಣ ತುಂಬಾ ಕೆಟ್ಟ ರೀತಿಲಿದೆ. ನಮ್ಮ ಜಾತಿಯವನು ಏನೇ ತಪ್ಪು ಮಾಡಿದ್ರು ಇವತ್ತಿನ ನಮ್ಮ ಲೀಡ್ರು ನಾವು ಅದನ್ನ ಏನು ವಿರೋಧಿಸಬಾರ್ದು. ಬೇರೆ ನಮ್ಮ ಜಾತಿಯವನ್ನ ಯಾವನಾದ್ರು ಪ್ರಶ್ನೆ ಮಾಡ್ಬಿಟ್ರೆ ನಿಮ್ ಜಾತಿಯವ್ನು ಮಾಡಿಲ್ವಾ ಅವ್ನ್ ಸಚನಾ ಅಲ್ಲಿ ತನಕ ನಾವು ಬೈದಿರ್ತೀವಿ. ಈ ತರಹದ ಆಮೇಲೆ ಹಣದ ಪ್ರಭಾವ ಇದೆ ಕೆಲವೊಂದ್ ಕಡೆ. ಈಗ ನಮ್ಮ ಮದ್ದೂರಲ್ಲಿ 3 ಜನ ನಿಲ್ಲೋದು ಒಕ್ಕಲಿಗರೆ, ಅಲ್ಲಿ ಹೆಂಗಾಗತ್ತೆ ಅಂತ. ಅಲ್ಲಿ ಒಕ್ಕಲಿಗರಲ್ಲಿ ಇವತ್ತೇನಿದೆ ಬಹುತೇಕವಾಗಿ ಮೊದಲಿನ ಸ್ವಲ್ಪ JDS-ಗೆ ಒಂದ್ ರೀತಿ, JDS ಅನ್ನೋದು ನಮ್ಮ ಪಕ್ಷ ಅಂತ. ಆದ್ರೆ ಅದೇ ಇದ್ರಲ್ಲಿನೇ ಕಾಂಗ್ರೆಸ್ ಎಷ್ಟೋ ಸಲ ಗೆದ್ದಿರ್ಲಿಲ್ವಾ, ಈಗ ಅಲ್ಲಿ ಮೇಲೆ ಕಾಂಗ್ರೆಸ್. ಆದ್ರೆ ಅಲ್ಲಿ JDS-ಗೆ ಒಂದು ಬಹುತೇಕ ಒಕ್ಕಲಿಗರು ಇವತ್ತಿಗೂ JDS ವೋಟ್ ಹಾಕ್ತಿದ್ದಾರೆ. ಮತ್ತೆ ಕಾಂಗ್ರೆಸ್ ಹೆಂಗ್ ಗೆಲ್ತಾ ಇತ್ತು, ಒಂದ್ ಸ್ವಲ್ಪ ಭಾಗ ಒಕ್ಕಲಿಗರು, ಇನ್ ಸ್ವಲ್ಪ ಭಾಗ ಅಲ್ಪಸಂಖ್ಯಾತರು, ಮತ್ತೆ ಹಿಂದುಳಿದ ವರ್ಗಗಳು, ಅಹಿಂದ ವರ್ಗ. ಈ ಅಹಿಂದ ವರ್ಗ ಮತ್ತು ಒಂದು 20-25% ಒಕ್ಕಲಿಗರು ಹಾಕಿದ್ರು ಕಾಂಗ್ರೆಸ್ ಗೆಲ್ಲುತ್ತೆ. 90% ಒಕ್ಕಲಿಗರು ಒಂದೇ ಸಲ ತೀರ್ಮಾನ ಮಾಡ್ಕೊಂಡು ಸ್ವಲ್ಪ ಅಹಿಂದ ವರ್ಗದಲ್ಲೂ ಡಿವೈಡ್ ಆಯ್ತು ಅಂದ್ರೆ JDS ಗೆಲ್ಲುತ್ತೆ. ತುಂಬಾ ಸರಳವಾದ ಇದಲ್ಲೂ. ಆದ್ರೆ ಜಾತಿವಾದಿಗಳಲ್ಲ, ಅವ್ರಿಗೇನೋ ಒಂದು ಪ್ರೀತಿ. ಯಾಕಂದ್ರೆ ನಾವು ನೋಡಿದೀವಲ್ವ, ಎಲ್ಲ ಒಕ್ಕಲಿಗರು ಬೆಲ್ಟ್, ಲಿಂಗಾಯತರು ಬೆಲ್ಟ್ ಎಲ್ಲ. ಜಾತಿವಾದ ಅನ್ನೋದು ಏನೋ ಒಂದು ಅಂಶ. ಅದಕ್ಕಿಂತ ಮೀರಿದ್ದು ಅವ್ರು ಯಾವುದೋ ಒಬ್ಬರು ಲೀಡ್ರು ಅಂತ ತಮ್ಮ ಇದನ್ನ ಅವರಲ್ಲಿ ಅಭಿವ್ಯಕ್ತ ಮಾಡ್ಕೊಂಡಿರ್ತಾರೆ. ಹಾಗಾಗಿ ಅದೊಂದು ಪ್ರೀತಿ ಇರುತ್ತೆ. ಅವರು ನಿತ್ಯ ಈಗ ಇನ್ನೊಂದು 10-20 ವರ್ಷ ಹೋಗ್ಲಿ ಬಹುತೇಕ ಕುಟುಂಬಗಳಲ್ಲಿ ಅಂತರ್ಜಾತಿ ವಿವಾಹಗಳಾಗಿವೆ ಅಲ್ವಾ. ಅಂತರ್ಜಾತಿ ಜಾತಿ ಫೀಲಿಂಗು ಒಂದು 30-40 ದಾಟಿರೋರ್ಗಿದೆ. 20-30 ಈಗ ನಿಮ್ಮದೇ ಜಿಲ್ಲೆನಲ್ಲಿ ನಾನು ಗೊತ್ತಿರೋ ಹಾಗೆ 35 ವರ್ಷ ಆಗದೆ ಇದ್ರು ಮದುವೆ ಆಗದೆ ಇರೋರಿದೆ. ಈಗ ನಮ್ಮ ಜಿಲ್ಲೆ, ನಾನು ಕರ್ನಾಟಕ ಟಿವಿಯಿಂದ ಮಂಡ್ಯದಲ್ಲಿ ರಂಗೋಲಿ ಸ್ಪರ್ಧೆಗಳು ಮಾಡಿದ್ವಿ. ಶಿವಣ್ಣ, ನೀನು ಒಂದು 5 ಕಾರ್ಯಕ್ರಮ ಅಂಶಗಳು ಇಟ್ಕೋ. ಒಂದು, ರೈತರು ಬೆಳೆಗೆ ಬೆಲೆ ಸಿಗ್ತಾ ಇಲ್ಲ. ಇನ್ನೊಂದು, ಮದುವೆ ಆಗಕ್ಕೆ ಹೆಣ್ಣು ಸಿಗ್ತಾ ಇಲ್ಲ. ಹೌದು, ಇಲ್ಲೇ ಉದ್ಯೋಗ ಸೃಷ್ಟಿ ಆಗ್ಬೇಕು. ಹಿಂಗ 5 ಅಂಶ ಇಟ್ಕೊಂಡು ಒಂದು ಆರೋಗ್ಯಕರ ಚರ್ಚೆ ಮಾಡೋಣ ಶಿವಣ್ಣ, ಅದನ್ನ ಕಾರ್ಯಕ್ರಮ ಮಾಡುವಂತ ನಮ್ ಜನಗಳು ಅದನ್ನ ಕೇಳಿದ್ರು. ಅಂಡ್ ಎರಡನೇದು, 2000ನೇ ಇಸ್ವಿಯಲ್ಲಿ ಊರಲ್ಲಿ 90 ಜನ ಊರಲ್ಲಿರೋ 10 ಜನ ಹುಡುಗರು ಬೆಂಗಳೂರು ಕೆಲಸ ಮಾಡೋರು, ಬಾರಲ್ಲೋ ಹೋಟ್ಲಲ್ಲೋ ಅಲ್ಲೆಲ್ಲೋ ಕೆಲಸ ಬರೋರು. 90 ಜನ ಊರಲ್ಲಿರೋರು ವ್ಯವಸಾಯ ಮಾಡ್ತಾರೆ. ಈಗ 10 ಜನ ಮಾತ್ರ ಊರವ್ರೆ, 90 ಜನ ಬೆಂಗಳೂರಲ್ಲಿ ಗಾರ್ಮೆಂಟ್ಸ್ ಅಲ್ಲೋ, ಸೆಕ್ಯೂರಿಟಿ ಗಾರ್ಡ್ ಆಗೋ, ಕ್ಯಾಬ್ ಓಡಿಸ್ಕೊಂಡು ಮತ್ತೊಂದು ಮಗದೊಂದು ಮಾಡ್ತಾವ ನಮ್ ಜನ. ಬೆಂಗಳೂರಲ್ಲಿ ಇದ್ರೆ ಹೆಣ್ಣು ಕೊಡ್ತೀವಿ, ಊರ್ಲಿದ್ರೆ ಕೊಡಲ್ಲ ಅಂತ. ಆಮೇಲೆ ಅದನ್ನ ಬದಲಾಯಿಸಕ್ ನಾವೇನೋ ಮಾಡ್ಬೇಕಾ, ಮನಸ್ಥಿತಿ ಬದಲಾಯಿಸ್ಬೇಕು. ಸರ್ಕಾರಗಳು ಬದಲಾಯಿಸ್ತವೆ ವ್ಯವಸ್ಥೆ ಅನ್ನೋದು ಸುಳ್ಳು. ಹೌದು, ಇದನ್ನ ಜನರ ಮನಸ್ಥಿತಿ ಬದಲಾಗಬೇಕು. ಇವೆಲ್ಲ ದೊಡ್ಡ ಸಮಸ್ಯೆ. ನಾನು ಇನ್ನೊಂದು, ಚುನಾವಣಾ ರಾಜಕಾರಣದ ಬಗ್ಗೆ ಚರ್ಚೆ ಮಾಡ್ತಿದ್ದೆ, ಹಿಂಗೆ ಹೋಗ್ತಿರ್ತೀವಿ. ಪ್ರಶಾಂತ್ ಕಿಶೋರ್ ಬಿಹಾರದಲ್ಲಿ ಒಂದು ಆ ಪಾರ್ಟಿ ಕಟ್ಕೊಂಡು ದೊಡ್ಡದಾಗೋದ್ರು, ಚುನಾವಣಾ ಚಾಣಕ್ಯ ಎಲ್ಲ ಬರೋದು. ತಾನೇ ಚುನಾವಣೆ ಸ್ಪರ್ಧೆ ಮಾಡಿದಾಗ ಪಾರ್ಟಿ ಮಾಡಿದಾಗ ಫೇಲ್ ಆಗ್ಬಿಟ್ರು. ಏನನ್ಸುತ್ತೆ, ಒಂದ್ ಕಡೆ ಆಮ್ ಆದ್ಮಿ ಪಾರ್ಟಿ ದೆಹಲಿ ಗೆಲುವು, ನಂತರದ ಪಂಜಾಬ್ ಗೆಲುವು, ನಂತರ ಪ್ರಶಾಂತ್ ಕಿಶೋರ್ 2014ರಿಂದ ನರೇಂದ್ರ ಮೋದಿ ಗೆಲ್ಸಿದ್ರು, ಅವ್ರು ಗೆಲ್ಸಿದ್ರು, ಇವ್ರು ಗೆಲ್ಸಿದ್ರು, ಹಿಂಗಾಯ್ತು ಹಂಗಾಯ್ತು ಎಲ್ಲ ಬಂತು. ಪ್ರಶಾಂತ್ ಕಿಶೋರ್ ನಾವು ಒಂದೇ ದೋಣಿಲಿ, ಒಂದೇ ತರದಲ್ಲಿ ದೋಣಿಲಿ ನಡೀತಿದೀವಿ, ಒಂದೇ ತರಹದ ದೋಣಿಲಿ. ಆಮ್ ಆದ್ಮಿ ಪಾರ್ಟಿದೇ ದೋಣಿ ಬೇರೆ, ಅದು ವಿಶೇಷವಾದ ದೋಣಿ. ಇಡೀ ದೇಶಾದ್ಯಂತ ಭ್ರಷ್ಟಾಚಾರದ ವಿರುದ್ಧ ಭಾರತ. ಆಮ್ ಆದ್ಮಿ ಪಾರ್ಟಿಗೆ ಡೆಲ್ಲಿ ವೋಟರ್ಸ್ ವೋಟ್ ಹಾಕಿದ್ರು, ಆದ್ರೆ ಇಡೀ ದೇಶದಲ್ಲಿ ಭ್ರಷ್ಟಾಚಾರದ ವಿರುದ್ಧ ಮನಸ್ಥಿತಿ ಇದ್ದಂತ ಜನ ಬೆಂಬಲಿಸಿದ್ರು. ಅಮೆರಿಕದಿಂದ, ಇಂಗ್ಲೆಂಡ್, ಎಲ್ಲೆಲ್ಲೋ ಕೆಲಸ ಮಾಡ್ತಿದ್ರೆಲ್ಲ ಬಂದ್ರು, ಪಕ್ಷಾತೀತವಾಗಿ ಬೆಂಬಲಿಸಿದ್ರು. ಇಂಥದ್ದೊಂದು ಬೇಕು ಅಂತೇಳಿ ಅದೊಂದು ಸಂಚಲನಾತ್ಮಕವಾದ, ಚಾರಿತ್ರಿಕವಾದ ಭ್ರಷ್ಟಾಚಾರ ವಿರೋಧಿ ಹೋರಾಟದ ಸಂದರ್ಭದಲ್ಲಿ ಹುಟ್ಟಿದಂತ ಪಾರ್ಟಿ. ಇವತ್ತು ನೋಡಿ, 35 ವರ್ಷ ಇರೋ ಇವತ್ತು ನೇಪಾಳ ಪ್ರೈಮ್ ಮಿನಿಸ್ಟರ್, ರ್ಯಾಪರ್, ಒಂದು ಹಾಡು ಆಡ್ತಿದ್ದವನು, ಕಮಿಡಿಯನ್ ತರ, ಕರ್ನಾಟಕಕ್ಕೆ ಕನೆಕ್ಟ್ ಇರುವಂತ ವ್ಯಕ್ತಿ. ವಿಚಾರ ಗೊತ್ತಿಲ್ಲ, ಆದ್ರೆ ಹಾಗೆ ಯಾವ್ದೋ ಒಂದ್ ಸಂದರ್ಭದಲ್ಲಿ ಅವು ಒನ್ ಟೈಮ್ ವಂಡರ್ ತರಕು ಆಗುತ್ತೆ. ಆದ್ರೆ ಪ್ರಶಾಂತ್ ಕಿಶೋರ್ ಇತ್ತೀಚೆಗೆ ನಾವು ಅರವಿಂದ್ ಕೇಜ್ರಿವಾಲ್ ಈ ಚುನಾವಣೆ ಕಳೆದ 10 ವರ್ಷ 15 ವರ್ಷ ಜರ್ನಿ ನೋಡೋದ, ಅಸ್ಸಾಂ ಗಣ ಪರಿಷತ್ ಅಸ್ಸಾಮಲ್ಲಿ, ಹೌದು, ಅದಕ್ಕಿಂತ ಹಿಂದೆ ಅದು ಅಷ್ಟೇ ರಾತ್ರೋರಾತ್ರಿ ಉದ್ಭವ ಆದಂತ ಲೆಕ್ಕಾಚಾರಗಳು. ನಾನು ಇವೆಲ್ಲ ಶೀಘ್ರ ಆದಾಗ ಆ ಕರ್ನಾಟಕದ ಜನಕ್ಕೆ ಆ ತರದಕ್ಕೆ ಸಾಧ್ಯ ಏನಾದ್ರೂ ಆಗ್ಬೇಕು ಅಂದ್ರೆ ನಾವೊಂದಷ್ಟು ಪ್ರಯತ್ನ ಮಾಡ್ತಾ ಇದೀವಿ. ಒಟ್ಟಾರೆ ಭ್ರಷ್ಟ ವ್ಯವಸ್ಥೆ ವಿರುದ್ಧ ಜನರ ಮನಸ್ಥಿತಿ ನಿರ್ಮಾಣ ಆಗ್ಬೇಕು, ಮತ್ತೆ ಅವರು ವಿರೋಧ ಮಾಡೋದನ್ನ ಶುರು ಮಾಡಬೇಕು ಅಂತ ಕರ್ನಾಟಕದಲ್ಲಿ ನೋಡಿ. ಮೊನ್ನೆ ಸುಮ್ಮನೆ ಹಾಗೆ ನೋಡ್ತಾ ಇರ್ತಾರೆ, ಯಾವ್ದೋ ಒಂದು MLA ಮಗಳದ ಮದುವೆ, ಅವ್ರ ಮನೆ ಹೆಣ್ಮಕ್ಳು ಹಾಕೊಂಡಿರೋ ಆಭರಣಗಳು, ಆಮೇಲೆ ಇರಾನ್ ಮೇಲೆ ಈಗ ಖೊಮೇನಿ ಹತ್ಯೆ ಆದ್ಮೇಲೆ ದುಬೈಯಲ್ಲಿ ಸಿಕ್ಕಾಕೊಂಡಿದ್ದಂಥವ್ರು ಎಷ್ಟು ಜನ MLAಗಳು, ಎಷ್ಟು ಜನ ರಾಜಕಾರಣಿಗಳು, ಇವ್ರಿಗೆಲ್ಲ ಏನ್ ದುಬೈಲಿ ಕೆಲಸ, ಇವ್ರಿಗೆಲ್ಲ ಇಲ್ಲಿಂದ ಬಂತು ದುಡ್ಡು ಇಷ್ಟು ಐಷಾರಾಮಿ ಜೀವನ ಮಾಡೋದಿಕ್ಕೆ. ಎಲ್ಲ ಜನ ಗಮನಿಸಿ ಒಂದಲ್ಲ ಒಂದ್ ಸಂದರ್ಭದಲ್ಲಿ ಎದ್ದೇಳ್ತಾರೆ. ಅವ್ರೇನಾದ್ರು ಎದ್ದೇಳಿದ್ರೆ 28ರ ಮೊದಲೇ ನಮ್ಮ ಪಕ್ಷಕ್ಕೆ ಅವಕಾಶ
ಎದ್ದೇಳ್ಸೋ ಕೆಲಸ ಮಾಡ್ತಿದ್ದೀರಾ? ನಾವು ಅಂದ್ರೆ ಹಿಂಸೆ ಆಗಬೇಕು ಅನ್ನೋದು ನಮ್ಮ ಉದ್ದೇಶ ಅಲ್ವೇ ಅಲ್ಲ. ನಾವು ಯಾವುದೇ ಕಾರಣಕ್ಕೂ ನಾನು ಅದ್ರಲ್ಲಿ ರಾಜಿ ಇಲ್ಲ. ಅಹಿಂಸಾತ್ಮಕವಾದ ಹೋರಾಟ ನಮ್ದು. ಆದ್ರೆ ಈಗ ಈ ಬಾಂಗ್ಲಾದಲ್ಲಿ ಯಾರೇ ಬಿಸಿದ್ರು, ಶ್ರೀಲಂಕಾದಲ್ಲಿ ಯಾರೇ ಬಿಸಿದ್ರು, ಅಥವಾ ನೇಪಾಳದಲ್ಲಿ ಯಾರೇ ಬಿಸಿದ್ರು, ಡೆಲ್ಲಿನಲ್ಲಿ ಒಂದು ಹೆಣ್ಮಗಳ ಮೇಲೆ ಅತ್ಯಾಚಾರ ಯಾರೇ ಬಿಸಿದ್ರು, ಒಂದು ಸಣ್ಣ ಘಟನೆ ಸಾಕು, ಯಾವುದೋ ಒಂದು ಕಿಡಿ ಇದು. ಯಾಕಂದ್ರೆ ಇವತ್ತು ಎಲ್ಲ ಕಡೆ ಪೆಟ್ರೋಲ್ ಸುರಿದಿಟ್ಬಿಟ್ಟಿದ್ದಾರೆ ನಮ್ಮ ರಾಜಕಾರಣಿಗಳು. ಕಿಡಿ ಯಾರೋ ಒಂದು ಯಾವುದೋ ಒಂದು ಪ್ರಕರಣ, ಯಾವುದೋ ಒಂದು MLA ಮಗನೋ ಅಥವಾ ಮಿನಿಸ್ಟರ್ ಮಗನೋ ಅಥವಾ ಇನ್ಯಾನೋ ತುಂಬ ದಬ್ಬಾಳಿಕೆಯಿಂದ ನಡ್ಕೊಂಡ್ಬಿಟ್ಟ ರಾಜ್ಯಾದ್ಯಂತ ಜನ ಎದ್ಬಿಡ್ತಾರೆ. ಇವೆಲ್ಲ ಗಮನಿಸ್ತಾ ಇದ್ದಾರೆ. ಇವತ್ತು ಕಷ್ಟ ಪಡ್ತಿರುವಂತಹ ಉದ್ಯೋಗ ಸಿಗದೆ ಸಣ್ಣ ಪುಟ್ಟ ಅವ್ರ ಯೋಗ್ಯತೆಗೆ ಮೀರಿ ತುಂಬಾ ಕಡಿಮೆ ಇರುವಂತಹ ಮಾಸ್ಟರ್ ಡಿಗ್ರಿ ಮಾಡ್ಕೊಂಡು ಬೆಂಗಳೂರಲ್ಲಿ ಆಟೋ ಓಡಿಸ್ತಿರುವಂಥವ್ರು ಇದ್ದಾರೆ. ಸ್ವಿಗ್ಗಿಲಿ 2 ವೀಲರ್ ಓಡಿಸ್ಕೊಂಡು ಡೆಲಿವರಿ ಮಾಡ್ತಿದ್ದಾರೆ ಅಂತವ್ರು. ಅವ್ರಿಗೆಲ್ಲ ಹೊಟ್ಟೆ ಉರಿತಾ ಇಲ್ವಾ? ಇವತ್ತು ಧಾರವಾಡದಲ್ಲಿ ದೊಡ್ಡ ಹೋರಾಟ, ಧಾರವಾಡದಲ್ಲಿ ನೋಡಿ 3-4 ಸಾವಿರ ಜನ ಸೇರೋದಕ್ಕೇನೆ ಸರ್ಕಾರ ಗಡಗಡ ನಡಗ್ಬಿಡ್ತು. ಇವಾಗ ನಾವು ಅಷ್ಟು ರಿಕ್ರೂಟ್ ಮಾಡ್ತೀವಿ, ಇಷ್ಟು ರಿಕ್ರೂಟ್ ಮಾಡ್ತೀವಿ ಅಂತಿದ್ದಾರೆ, ಕೇವಲ 10-15 ಸಾವಿರ ಜನಕ್ಕೆ. ಅದೇ ಬೆಂಗಳೂರಲ್ಲಿ ಒಂದು 50,000 ಜನ ಸೇರ್ಬಿಟ್ರೆ ಬದಲಾಗುತ್ತೆ. ಇಡೀ ವ್ಯವಸ್ಥೆನ ಪತ್ರಗುಟ್ಟು ಬಿಡುತ್ತೆ, ಬದಲಾಗುತ್ತೆ. ಅಂತ ಸಮಯಕ್ಕೆ ಕಾಂತ್ ಕುಮಾರ್ ಸಂದರ್ಶನ ಮಾಡಿದೆ, ಪೊಲೀಸರ ಮೇಲೆ ಅಲ್ಲೇ ಮಾಡಿ FIR ಹಾಕಿತ್ತು. ಅಂದ್ರೆ ಹೋರಾಟವನ್ನು ಹತ್ತಿಕ್ಕುವಂತ ಕೆಲಸ ಇವೆಲ್ಲ ಆಗ್ತಿರುತ್ತೆ. ಬಟ್ ವಿಚಿತ್ರ ನೋಡಿ, ಆ ಪ್ರಕರಣದಲ್ಲಿ ಪೊಲೀಸ್ ಅಷ್ಟೆಲ್ಲ ಮಾಡಿದ್ರು ಅಲ್ಲಿನ ಪೊಲೀಸ್ ಕಮಿಷನರ್ ಬಹಳ ಚಾಣಾಕ್ಷ ಬುದ್ಧಿವಂತ, ಪೊಲೀಸರಿಗೆ ಮಾತೃ ಹೃದಯ ಇರಬೇಕು. ಈ ಡೈಲಾಗ್ಗಳು ಹಿಂದೆ ಯಾವತ್ತಾರು ಬರ್ತಿದ್ವಾ? ಇಲ್ಲ. ಬೆಂಗಳೂರಲ್ಲಿ ಫ್ರೀಡಂ ಪಾರ್ಕ್ ಅಲ್ಲಿ ನಾವು ಲೋಕಾಯುಕ್ತ ಮುತ್ತಿಗೆ ಅಂತ ಒಂದು ಕಾರ್ಯಕ್ರಮ ಹಾಕೊಂಡ್ವಿ. ಆವತ್ತು ಪೊಲೀಸರಿಗೆ ನಾವು ಒಂದು 100 ಜನ, ಒಂದು 700-800 ಜನ ಸೇರಿದ್ವಿ. ಪೊಲೀಸರಿಗೆ ಸಾಷ್ಟಾಂಗ ನಮಸ್ಕಾರ ಹಾಕಿ ನಾವು ದಯವಿಟ್ಟು ಬಿಡಿ ಅಂತ ಕೇಳಿದ್ವಿ. ಎಲ್ಲ ಬ್ಯಾರಿಕೇಡ್ ಹಾಕ್ಬಿಟ್ಟಿದ್ರು. ಅದಾದ ಒಂದು 10 ದಿವಸಕ್ಕೇನೆ ಇಡೀ ಫ್ರೀಡಂ ಪಾರ್ಕ್ನ ಕವರ್ ಮಾಡೋದಕ್ಕೆ ಬೇಕಾಗಿರೋ ಗಿಲ್ಸ್ ಅದೇನು ಸ್ಪೈಕ್ಸ್ ಮುಳ್ಳಿಂದಿರೋ ಒಂದು ಜೊತೆಗೆ ಇದು ಏನು ದೊಡ್ಡ ದೊಡ್ಡ ಗೇಟ್ಗಳೆಲ್ಲ ಬಂದ್ಬಿಟ್ಟು ಭಯ ಹುಟ್ಟುಬಿಡ್ತು ಪೊಲೀಸರಿಗೆ. ವಿಧಾನಸೌಧ ದೂರ ಇಲ್ಲ, 5,000 ಜನ ಇವತ್ತು KRS ಪಕ್ಷದವ್ರು ಏನಾದ್ರು ಫ್ರೀಡಂ ಪಾರ್ಕಲ್ಲಿ ಸೇರಿದ್ರು ಅಂದ್ರೆ ನಾವು ಬೇಕಾಗಿರಲಿ ಬೇಡದೇ ಇರಲಿ ಇಡೀ ಮಾಧ್ಯಮ ಅಲ್ಲಿರುತ್ತೆ. ಆ ಥರ ಪರಿಸ್ಥಿತಿ ಇದೆ. ಯಾಕಂದ್ರೆ ಅಂತ ಎಕ್ಸ್ಪ್ಲೋಸಿವ್ ಆಗುವಂಥ ವಿಚಾರಗಳು ನಮ್ವಿವೆ. ಅದನ್ನ ನಾವಲ್ಲದೆ ಬೇರೆ ಯಾರೇ ಮಾಡಿದ್ರು ಅದಾಗುತ್ತೆ. ಹಾಗಾಗಿ ಯಾವುದೋ ಒಂದು, ನಾನು ಅಧಿಕಾರಿಗಳಿಗೆ ಅದಕ್ಕೇನೆ ಇವತ್ತಿನ ಸಂದರ್ಭ ರಾಜಕಾರಣಿ ಹೇಳೋದು, ಹಿಂಸೆ ಆದಾಗ ಕೇವಲ ದುಷ್ಟರೇ ಸಾಯ್ತಾರೆ ಅಂತಿಲ್ಲ. ಎಷ್ಟೋ ಮನೆಗಳ ನಂದಾದೀಪಗಳು ಹಾರು ಹೋಗುತ್ತೆ, ಬಡವರ ಮನೆಗಳ ಮಕ್ಕಳು ಹೋಗ್ಬಿಡ್ತಾರೆ. ಹಾಗಾಗಿ ನನಗೆ ಅವರು ದುಷ್ಟರು ಸಾಯಿಲಿ ಅನ್ನೋದಿಲ್ಲ. ನಾನು ಕುವೆಂಪು ವಿಚಾರದಲ್ಲಿ ಆದರ್ಶದಲ್ಲಿ ನಂಬಿಕೆ ಇಟ್ಟನು, ಪಾಪಿಗೂ ಉದ್ಧಾರ ಮಿಗುದು ಸೃಷ್ಟಿಯ ಮಹದ್ವ್ಯೂಹ ರಚನೆಗಳಂತ. ಕ್ಷಮೆ ಇಲ್ಲದೆ, ದಯ ಇಲ್ಲದ ಧರ್ಮ ಅದ್ಯಾವುದಯ್ಯ, ದಯವೇ ಬೇಕು ಸಕಲ ಪ್ರಾಣಿಗಳಲ್ಲಿ, ದಯವೇ ಧರ್ಮದ ಮೂಲವಯ್ಯ ಅಂತ ಬಸವಣ್ಣ ಹೇಳಿರುವಾಗ, ಕ್ಷಮೆ ಇಲ್ಲದಿದ್ರೆ ಹರಿಕಿತ ದೊಡ್ಡದು ಇನ್ನೇನಿದೆ. ಹಾಗಾಗಿ ಆದರೆ ಇವ್ರನ್ನು ಬದಲಾಗಲಿ, ಪರಿವರ್ತನೆ ಆಗಲಿ ಅಂತ ಬಯಸ್ತೀವಿ. ಆದರೆ ಬೆಂಕಿ ಹತ್ತಿದಾಗ ಅದು ಬೆಂಕಿ ಕಾಡ್ಗಿಚ್ಚು, ನೀವು ನೋಡಿರ್ಬೋದು, ಕ್ಷಮೆನೇ ಇಲ್ಲ ಅದಕ್ಕೆ. ಆದರೆ ಬಡವ್ರಿಗೂ ಇಲ್ಲ, ಶ್ರೀಮಂತರಿಗೂ ಇಲ್ಲ, ಬಲಿದ್ರಿಗೂ ಇಲ್ಲ. ಎಚ್ಚರವಾಗಿರಿ. ನಿಮ್ಮ ಮಾಜಿ ಪ್ರಧಾನಿ ಹೆಂಡತಿಗೆ ಬೆಂಕಿ ಹಚ್ಚಿಕೊಂಡ್ರು ನೇಪಾಳದಲ್ಲಿ, ಹಾಲಿ ಅರ್ಥ ಸಚಿವನನ್ನ ಅಟ್ಟಾಡಿಸ್ಕೊಂಡು ಹೊಡೆದ್ರು ನೇಪಾಳದಲ್ಲಿ. ಇಲ್ಲೇನಾದ್ರು ಆ ಥರಕ್ಕಾಯ್ತು ಅಂದ್ರೆ ನೀವು ಕಟ್ಕೊಂಡಿರೋ ಯಾವ ಕೋಟೆ ಕೊತ್ತಲ ಯಾವೂ ಇಲ್ಲ. ಯಾಕಂದ್ರೆ ಪೊಲೀಸರು ಕೈ ಎತ್ತೋದು, ಪೊಲೀಸರು ಇಂತಹ ಸಂದರ್ಭದಲ್ಲಿ ಅವರು ಕೈ ಚೆಲ್ಲಲೇಬೇಕಾಗುತ್ತಿಲ್ಲ ಅಂದ್ರೆ ಅವ್ರನ್ನೂ ಕೊಂದಾಕ್ಬಿಡ್ತಾರೆ. ಸೈನ್ಯ ಅಂತೂ ಒಳನಾಡಿನಲ್ಲಿ ಬರೋದಕ್ಕೆ ಸಾಧ್ಯ ಇಲ್ಲ, ನಮ್ಮ ಕಾನೂನಿನ ಪ್ರಕಾರ ನುಗ್ಸೋದಿಕ್ಕೆ ಆಗೋದಿಲ್ಲ. ಯುವಕರು ತಲೆ ಕೆಟ್ಟರೆ ಏನ್ ಬೇಕಾದ್ರೂ ಆಗ್ಬಿಡಬಹುದು. ಆಗಿದೆ, ನಮ್ಮ ಕಣ್ಮುಂದೆ ಆಗಿದೆ. ಅದಕ್ಕೆ ಮಾನ ಮರ್ಯಾದೆಯಿಂದ ಬದುಕ್ರಯ್ಯ, ಸ್ವಲ್ಪ ಸರಳವಾಗಿ ಬದುಕ್ರಯ್ಯ. ನೀವು ಅಕ್ರಮವಾಗಿ ಸಂಪಾದನೆ ಮಾಡಿರೋ ಐಷಾರಾಮಿ ಇದನ್ನ ಅನ್ಯಾಯದ ಸಂಪತ್ತನ್ನ ಪ್ರಪಂಚಕ್ಕೆಲ್ಲ ಪ್ರದರ್ಶನ ಮಾಡ್ಕೊಂಡು ಜನ ನಿಮ್ಮ ಬಗ್ಗೆ ತಿರಸ್ಕಾರ ಮಾಡೋ ಹಾಗೆ, ಕೋಪ, ಅಸಹನೆ, ದ್ವೇಷ ಮಾಡೋ ಹಾಗೆ ಬದುಕಬೇಡ್ರಯ್ಯ. ಸಾರ್ವಜನಿಕರಿಗೆ, ಜನರಿಗೆ ಮರ್ಯಾದೆ ಕೊಟ್ಟು ರಾಜಕಾರಣ ಮಾಡ್ರಯ್ಯ. ಇಲ್ಲ ಅಂದ್ರೆ ಏನ್ ಕಾದಿದೆಯೋ ಗೊತ್ತಿಲ್ಲ. ಹಾಗೆ 28 ಒಳಗಡೆ ಇದೇನಾದ್ರು ಆಯ್ತು ಅಂದ್ರೆ 28ಕ್ಕೆ ಜನ ನಮ್ಮನ್ನ ಬಲವಂತವಾಗಿ ಕರ್ಕೊಂಡೋಗಿ ವಿಧಾನಸೌಧಕ್ಕೆ ಕೂರಿಸ್ತಾರೆ. ಎಸ್, ಬಹಳ ಲೆಕ್ಕಾಚಾರವಾಗಿ ಏನು ಎತ್ತ ಅನ್ನೋದು ಹೇಳಿದ್ರಿ. ನನಗೆ ರವಿಕೃಷ್ಣ ರೆಡ್ಡಿ ಅವರ ಮೊದಲ ದಿನದ ಹೋರಾಟಗಳನ್ನ ನೋಡಿದಾಗ, ನಂತರ ನಾನು ಒಂದು 2-3 ವರ್ಷದಿಂದ ಸಂದರ್ಶನ ಮಾಡಿದಾಗ, ಇವತ್ತು ಕೂತಾಗ ನಿಮ್ಮಲ್ಲ ಆ ಒಂದು ವಿಶ್ವಾಸ, ಅವತ್ತೂ ವಿಶ್ವಾಸ ಇತ್ತು. ನಿಮ್ಮ ವಿಶ್ವಾಸಕ್ಕೇನು ಕೊರತೆ ಇಲ್ಲ, ಯಾವುದಕ್ಕೂ ಅಡ್ಡಿ ಆತಂಕಗಳಿಲ್ಲ. ಎಸ್, ನನ್ನ ನಂಬಿ ಅನ್ನೋ ಸನ್ನಿವೇಶಗಳಿಲ್ಲ. ಸಂಪೂರ್ಣವಾಗಿ ಕಣ್ಮುಚ್ಚಾಗ್ಲೂ ಕೇವಲ KRS ಪಾರ್ಟಿ ಅಂದ ತಕ್ಷಣ ಹಿಂಗೆ ತಿರುಗಿ ಎಸ್ ಅಂತ ನಂಬಿಕೆ, ಕಣ್ಮುಚ್ಚಿ ನಂಬುವಂತ ಪಾರ್ಟಿ, ವ್ಯಕ್ತಿತ್ವ ನಿಮ್ಗಳಿದು. ಎಸ್, ನಿಮ್ಮ ಶಕ್ತಿ ಯಾರೀಗ? ನಿಮ್ಮ ಅಕ್ಕಪಕ್ಕ ಇರ್ತಕ್ಕಂಥ, ನೀವಾಗಲೇ ಹೇಳ್ತಾ ಇದ್ದೀವಿ, ನಮ್ಮ ಮದ್ದೂರು ತಾಲೂಕಿನ ಗೌಡರು, ಲಿಂಗೇಗೌಡರು ತೀರ್ಕೊಂಡಾಗ ಮತ್ತು ಆ ಸನ್ನಿವೇಶಗಳು, ಆ ಪಾದಯಾತ್ರೆ ಹೊರಟಂಥ ಸನ್ನಿವೇಶ ಅಲ್ಲಾದಂಥ ಉತ್ಸವ. ನೀವು ನಿಮ್ಮ ಸುತ್ತ ಎಷ್ಟು ನಾಯಕರುಗಳನ್ನ ರಾಜ್ಯಾದ್ಯಂತ 100 ಜನ ನಾಯಕರನ್ನ ನಾವು ಸೃಷ್ಟಿ ಮಾಡಿದ್ವಿ. ಸೀಮಿತ ಅಂದ್ರೆ 100 ತುಂಬಾ ದುಡ್ಡಿರೋರಾಗ್ಲಿ ಅಥವಾ ದುಡ್ಡಿದ್ದು ಇಲ್ಲಿ
ಸಂಜೆಗೆ ಯಾರನ್ನೋ ಮೇಂಟೈನ್ ಮಾಡೋವಂಥದ್ದಕ್ಕೆ ನಾವು ಎನ್ಕರೇಜ್ ಮಾಡೇ ಇಲ್ಲ, ಮಾಡೋದು ಇಲ್ಲ. ಬಾರ್ಗೆ ಕರ್ಕೊಂಡು ಹೋಗೋದು, ಬಿರಿಯಾನಿ ತಿನ್ಸೋದು ಅದಿಲ್ಲ. ನಮ್ಮೆಲ್ಲ ಕಾರ್ಯಕ್ರಮಗಳಲ್ಲಿ ಅನ್ನ ಸಾರು ಹಪ್ಪಳಚ್ಚು. ನಾನು KRS ಪಕ್ಷದ ಸಂಸ್ಥಾಪಕ ಅಧ್ಯಕ್ಷ. ಸ್ವತಃ ನಾನೇನೆ ಖುದ್ದಾಗಿ ಸೇರಿಸಿರುವಂತಹ ಅಂಶ KRS ಪಕ್ಷದ ಪದಾಧಿಕಾರಿಗಳಿಗೆ, ಅಧ್ಯಕ್ಷ, ಪ್ರಧಾನ ಕಾರ್ಯದರ್ಶಿ, ಖಜಾಂಚಿ ಇವರಿಗೆ ಒಂದು ಅವಧಿಗೆ 3 ವರ್ಷ, 2 ಅವಧಿಗಿಂತ ಹೆಚ್ಚಿಗೆ ಅವ್ರು ಇರಬಾರದು. ನಿರಂತರವಾಗಿ 2 ವರ್ಷ, 2 ಅವಧಿ ಆದಮೇಲೆ 1 ಅವಧಿ ಬ್ರೇಕ್ ಆದಮೇಲೆ ನಾವು ಬೇಕಾದ್ರೆ ಬರಬಹುದು. ಆದರೆ ಅಧ್ಯಕ್ಷ, ಪ್ರಧಾನ ಕಾರ್ಯದರ್ಶಿ, ಖಜಾಂಚಿಗಳು 3ನೇ ಅವಧಿಗೆ ಆಯ್ಕೆ ಆಗುವ ಹಾಗಿಲ್ಲ. ಈಗ ನಾನು ಗೌರವಾಧ್ಯಕ್ಷ. ನಮ್ಮ ಪಕ್ಷದ ಲಿಂಗೇಗೌಡರಿದ್ದರೆ ಸಹಜವಾಗಿ ಅವರಿಗೆ ಪಕ್ಷದಲ್ಲಿ ಒಳ್ಳೆ ಸಮಾಜದಲ್ಲಿ ಪಕ್ಷದಲ್ಲಿ ಎಲ್ಲ ಗೌರವ ಇದಿತ್ತು. ಅವರು ಸಹಜವಾಗಿ ಅಧ್ಯಕ್ಷರಾಗ್ತಾಯಿದ್ರು. ಅದಕ್ಕೆ ಸರಿ ಸಿದ್ಧ ಮಾಡಬೇಕು ಅಂತಲೇ ನಾವು ಅವರು ತೀರ್ಕೊಳ್ಳೋದಕ್ಕೆ ಒಂದು 4 ದಿವಸದ ಮೊದಲು ಕಾರ್ಯಾಧ್ಯಕ್ಷರನ್ನಾಗಿ ನೇಮಕ ಮಾಡಿದ್ವಿ. ನಮ್ಮ ಪಕ್ಷದಲ್ಲಿ ಹೊಸ ಹುದ್ದೆ ಸೃಷ್ಟಿ ಮಾಡಿ ಅವರಿಗೆ ಅಧ್ಯಕ್ಷ, ನಂತರ ಕಾರ್ಯಾಧ್ಯಕ್ಷ, ನಿಧಾನಕ್ಕೆ ನಾನು ಅವರಿಗೆ ನನ್ನ ಜವಾಬ್ದಾರಿಗಳನ್ನ ಬಿಟ್ಕೊಡ್ತಾ ಹೋಗ್ಬೇಕು, ಬೆಳೆಸ್ತಾ ಇದು ಮಾಡ್ತಾ ಹೋಗ್ಬೇಕು ಅಂತೇಳಿ ಅವರು 4-5 ದಿವಸಕ್ಕೇ ಗುಜರಾತಲ್ಲಿ ಆ ಕಾಲ ಸ್ಥಿರ ಹೋದರು. ಈಗ ನಮ್ಮ ಪಕ್ಷದ ಸಂಸ್ಥಾಪಕ ಪ್ರಧಾನ ಕಾರ್ಯದರ್ಶಿ ಆಗಿದ್ದಂಥ CN ದೀಪಕ್ ಅವರು ಇವತ್ತು ಅಧ್ಯಕ್ಷರು, ರಘು ಜಾಣಗೆರೆ ಕಾರ್ಯಾಧ್ಯಕ್ಷರು, ರಘುಪತಿ ಭಟ್ ಅವರು ಜಂಟಿ ಕಾರ್ಯದರ್ಶಿ ಆಗಿದ್ದವರು ಪ್ರಧಾನ ಕಾರ್ಯದರ್ಶಿ ಆಗಿದ್ದಾರೆ, VR ಮರಾಠಿ ಅಂತ ಅವರು ಖಜಾಂಚಿ ಆಗಿದ್ದಾರೆ, ಜೀವನ್ ಅಂತ ಬೆಂಗಳೂರಿನಲ್ಲಿ ಭಾಳ ಒಳ್ಳೊಳ್ಳೆ ಕೆಲಸಗಳು ಮಾಡ್ತಿರುವಂಥ ಜೀವನ್ ಅವರು ಜಂಟಿ ಕಾರ್ಯದರ್ಶಿ ಆಗಿದ್ದಾರೆ. ಹೀಗೆ ಅದ್ರ ಬಿಟ್ಟು ಇನ್ನೂ 25-30 ಜನ, ಇಂದಿರಾ ರೆಡ್ಡಿ ಅಂತ ಒಬ್ಬ ಹೆಣ್ಣುಮಗಳು ಇಲ್ಲಿ, ರಂಜನಿ, ದೀಪ ಅಂತ ಅವರೆಲ್ಲ ರಾಜ್ಯ ಸಮಿತಿಲಿದ್ದಾರೆ. ಕಾರ್ಯದರ್ಶಿಗಳು ಮಲ್ಲಿಕಾರ್ಜುನ್ ಭಟ್ಟಳ್ಳಿ ಸೇರಿದಂತೆ ಹಲವಾರು ಜನ ಹಿರಿಯ ನಮ್ಮ ಪಕ್ಷದ ಮುಖಂಡರು ಬೇರೆ ಬೇರೆ ಕಡೆಗಳಲ್ಲೆಲ್ಲ ಕೆಲಸ ಮಾಡಿರುವಂಥವ್ರು ಇದ್ದಾರೆ. SC/ST ಘಟಕ ಅಂತ ಮಾಡಿದ್ದೀವಿ, ರೈತ ಘಟಕ ಅಂತೇಳಿ ರೈತ ಹೋರಾಟಗಾರರು ಅಂತ ಜೋಗನಹಳ್ಳಿ ಗುರುಮೂರ್ತಿ ಅವ್ರನ್ನ ಅದಕ್ಕೆ ಅಧ್ಯಕ್ಷನ ಮಾಡಿದ್ದೀವಿ. ಹೀಗೆ ಆಮೇಲೆ ವಿಶೇಷವಾಗಿ ಅಲ್ಪಸಂಖ್ಯಾತರ ಒಂದು ವಲಯದಲ್ಲಿ ನಮ್ಮ ಪಕ್ಷದ ಬಗ್ಗೆ ಒಳ್ಳೆ ಅಭಿಪ್ರಾಯ ಇದೆ, ಒಳ್ಳೆ ಪ್ರೀತಿ ಇದೆ. ಯಾಕೆಂದರೆ ನಾನು ಕಂಡ ಹಾಗೆ ಅತಿ ಹೆಚ್ಚು ಪೊಲೀಸ್ ದೌರ್ಜನ್ಯಕ್ಕೆ ಒಳಗಾಗಿರೋರು, ಬೇಲ್ ಸಿಗದೇ ಇರುವಂಥ ಕೇಸ್ಗಳು ಫಿಟ್ ಆಗಿರೋರು ಅವರ ಅಜ್ಞಾನದ ಕಾರಣದಿಂದಾಗಿ, ಅವರ ಅನಕ್ಷರತೆಯ ಕಾರಣದಿಂದಾಗಿ, ಯಾರು ಅಲ್ಪಸಂಖ್ಯಾತರು. ಸೊ ಹಾಗಾಗಿ ನಾವು ಪೊಲೀಸರ ವಿರುದ್ಧವಾಗಿ ಏನಾದರೂ ಹೋರಾಟ ಮಾಡಿದಾಗ, ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡಿದಾಗ ಅವರು ದೊಡ್ಡ ಫಲಾನುಭವಿಗಳು ರಾಜ್ಯದ, ಅದರಲ್ಲೂ ವಿಶೇಷವಾಗಿ ಮುಸ್ಲಿಂ ವರ್ಗದ ಅಲ್ಪಸಂಖ್ಯಾತ ವರ್ಗದವರು. ಹಾಗಾಗಿ ಮುಸ್ಲಿಮರಲ್ಲಿರುವಂಥವ್ರು ನಮ್ಮ ಪಕ್ಷಕ್ಕೆ ಬಂದು ಸಂವಿಧಾನದ ಬಗ್ಗೆ, ಪ್ರಜಾಪ್ರಭುತ್ವದ ಬಗ್ಗೆ, ಜಾತ್ಯತೀತತೆ ಬಗ್ಗೆ, ಎಲ್ಲರೂ ಸೇರಿ ಬದುಕೋಣ ಅನ್ನೋದ್ರ ಬಗ್ಗೆ ಭಾಳ ಪ್ರೀತಿ ವಿಶ್ವಾಸದಿಂದ ಬದಲಾಗ್ತಾ ಆ ಅಭಿಪ್ರಾಯದಲ್ಲಿ ಬರ್ತಾ ಇದ್ದಾರೆ. ಹಾಗಾಗಿ ಇವತ್ತು ಪಕ್ಷದಲ್ಲಿ ಪ್ರತಿ ಜಿಲ್ಲೆನಲ್ಲೂ ಇವತ್ತು ಕೊಡಗು ಒಂದು ಬಿಟ್ಟರೆ ಇನ್ನೆಲ್ಲ ಜಿಲ್ಲೆಗಳಲ್ಲೂ ನಮ್ಮ ಜಿಲ್ಲಾ ಸಮಿತಿ ಇದೆ. ಒಳ್ಳೊಳ್ಳೆ ಕೆಲಸ ಉತ್ತರ ಕರ್ನಾಟಕದ ಭಾಗದಿಂದ ಇಡೀ ರಾಜ್ಯಾದ್ಯಂತ ನಮ್ಮ ರೆಪ್ರೆಸೆಂಟೇಷನ್ ಇದೆ. ಇವತ್ತು ನಾವು ಒಂದು ಕರೆ ಕೊಟ್ಟರೆ ಪ್ರತಿ ಜಿಲ್ಲಾ ಕೇಂದ್ರದಲ್ಲೂ ನಾಳೆ ಬೆಳಗ್ಗೆನೇ ಒಂದು ಕಾರ್ಯಕ್ರಮ ಆಗುತ್ತೆ. ಜಿಲ್ಲಾಧಿಕಾರಿ ಭೇಟಿ ಮಾಡಬೇಕಾದ್ರೆ ಮಾಡ್ತಾರೆ. ಆಮೇಲೆ ಎಲ್ಲೂ ನಾವು ಯಾರಿಗೂ ಹಣ ಕೊಡೋದಿಲ್ಲ. ಅದು ಎಷ್ಟೋ ಕಡೆಗಳಲ್ಲಿ ನಿಮ್ಗೆ ಗೊತ್ತಿದೆ, ಪ್ರೆಸ್ ಕಾನ್ಫರೆನ್ಸ್ ಹೋದಾಗ ಕೆಲವೊಂದು ಕಡೆಗಳಲ್ಲಿ ಕೊಡಬೇಕಾಗುತ್ತೆ. ನಾವು ಇಷ್ಟೇ ಹೇಳೋದು, ನಾವು ಅದು 500, 600, 1000 ಎಷ್ಟೋ ಇರುತ್ತೆ ಪ್ರೆಸ್ ಕಾನ್ಫರೆನ್ಸ್ ಮಾಡೋದಕ್ಕೆ. ಅಲ್ಲಿನ ಫೀಸು ಪ್ರೆಸ್ ಕ್ಲಬ್ಬಲ್ಲಿ, ಅಲ್ಲಿನ ಪ್ರೆಸ್ ಕ್ಲಬ್ಬಲ್ಲಿ ಅಷ್ಟು ಕೊಡ್ತೀವಿ. ಕಾಫಿಗೆ ವ್ಯವಸ್ಥೆ ಮಾಡ್ತೀವಿ, ತಿಂಡಿ ಇದ್ದರೆ ಮಾಡ್ತೀವಿ, ಇಲ್ಲಾಂದ್ರೆ ಇಲ್ಲ. ಅದು ಬಿಟ್ಟು ಬೇರೆ ಏನೂ ಇಲ್ಲ. ಹಾಕೋದು ಬಿಡೋದು ನಿಮ್ಮ ಜವಾಬ್ದಾರಿ, ಯಾವುದನ್ನು ಕೇಳೋದಿಲ್ಲ ಅಂತೇಳಿ ಈ ಥರಕ್ಕೆ ಪ್ರಾಮಾಣಿಕವಾಗಿ ಯಾವುದೇ ತರಹದ ಅಕ್ರಮ ಅವ್ಯವಹಾರಗಳು ತೊಡಗದೆ ಇರುವಂಥವ್ರು ಇವತ್ತಿದ್ದಾರೆ. ಸಣ್ಣ ಪುಟ್ಟದಾಗಿ ಏನೋ ಕೆಲವೊಬ್ಬರು, ನಾವು ಬಹಳ ಜನರಿಗೆ ಏನು ಹೇಳೋದು, ಪಕ್ಷಕ್ಕೆ ಬರುವಂಥ ದಯವಿಟ್ಟು ಬನ್ನಿ, ಯಾವುದೇ ಪಕ್ಷ ಇರಲಿ ನೀವು ಬನ್ನಿ, ಹಿಂದೆ ಏನು ಮಾಡಿದ್ರಿ ಅನ್ನೋದನ್ನು ನಾವು ಪರಿಗಣಿಸೋದಿಲ್ಲ. ಅನ್ಲೆಸ್ ಯಾವುದೋ ಹೀನಸ್ ಕ್ರೈಮ್ಸ್ ಅಂತಾರಲ್ವ, ಕೊಲೆ, ಅತ್ಯಾಚಾರ ಇಂಥದ್ದು ಮಾಡಿಲ್ಲ ಅಂದರೆ ಬನ್ನಿ, ನಮ್ಮ ಪಕ್ಷಕ್ಕೆ ಬಂದಮೇಲೆ ನಮ್ಮ ಥರ ಇರಿ ಅಂತ. ಸೊ ಪ್ರತಿ ದಿವಸ ಜನ ಬರ್ತಾ ಇದ್ದಾರೆ. ಕೆಲವೊಂದು ಸಂದರ್ಭಗಳಲ್ಲಿ ಇತ್ತೀಚೆಗಂತೂ ಕಳೆದ 1 ವರ್ಷದಲ್ಲಿ ಅದೇನೋ ಅಂತ ಗೊತ್ತಿಲ್ಲ, ಬಹಳ ಸಕಾರಾತ್ಮಕವಾಗಿ ಜನ ಸ್ಪಂದಿಸ್ತಿದ್ದಾರೆ. ಒಳ್ಳೆ ದೇಣಿಗೆ ಬರ್ತಾ ಇದೆ. ಇದು ನಮ್ಮದೇ ಒಂದು ಸ್ಟುಡಿಯೋ ಮಾಡ್ಕೊಳ್ಳೋಣ ಅಂತ ಪ್ರಯತ್ನ ನಡೀತಾ ಇದೆ. 7 ಗಾಡಿಗಳಿವೆ. ಆವತ್ತಿಗೆ 2022ಕ್ಕೆ ನಾನೊಂದು ಜನಚೈತನ್ಯ ಅಂತ TTಗೆ ನಮ್ಮ ಮನೆಯವರು 50,000 ಕೊಟ್ಟಂಥದ್ದು ಆರಂಭಿಸಿ ನಾವು 8 ಲಕ್ಷ ತೊಗೊಂಡು ಒಂದು TT ತೊಗೊಂಡು ಇವತ್ತಿಗೂ ಅದಿದೆ. 2 ಬೊಲೆರೋ ಕ್ಯಾಂಪರ್ ಇದೆ, ಒಂದು ಮಾರುತಿ ವ್ಯಾನ್ ಇದೆ, ಒಂದು ಮಾರುತಿ ಈಕೋ ಇದೆ, ಇನ್ನೊಂದು ಮಾರುತಿ ಸೆಲೆರೋ ಇದೆ. ಹೀಗೆ ಒಟ್ಟು 7 ಗಾಡಿಗಳು ಇಟ್ಕೊಂಡಿದ್ದೀವಿ. 27ರ ಕೊನೆ ಒಳಗಡೆ ಎಲೆಕ್ಷನ್ಗೆ ಒಂದು 6 ತಿಂಗಳ ಮೊದಲು ಕನಿಷ್ಠ ಒಂದು 40 ವೆಹಿಕಲ್ಸು ನಮ್ಮ ಪಕ್ಷದ ಕಾರ್ಯಕರ್ತರು ರಾಜ್ಯಾದ್ಯಂತ ಓಡಾಡೋದಕ್ಕೆ ಬೇಕು ಅಂತ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಜನ ಕೊಡ್ತಾ ಇದ್ದಾರೆ. ಆಮೇಲೆ ಪಾರದರ್ಶಕವಾಗಿದ್ದೀವಿ. ನಾವು ಕೇಳ್ತಾ ಇದ್ದೀವಿ. ಇಲ್ಲಿ ತನಕ ಕರ್ನಾಟಕದಲ್ಲಿ 20-30 ವರ್ಷಗಳಿಂದ ರಾಜಕಾರಣ ಮಾಡೋದಕ್ಕೆ ಎಲೆಕ್ಷನ್ಗೆ ದುಡ್ಡು ಕೇಳ್ತಾ ಇಲ್ಲ. ರೈತ ಸಂಘ ಗೆದ್ದಿದ್ದ ಹಾಗೇನೆ ನಮ್ಮ ರಾಜ್ಯದಲ್ಲಿ ಶಾಂತವೇರಿ ಗೋಪಾಲ್ ಗೌಡ್ರು ಇವತ್ತು ಹೆಸರೇನು ಇಡ್ತಿದ್ದಾರೆ, ಅವ್ರು ಗೆದ್ದಿದ್ದು ಹಾಗೆ ಅಲ್ವಾ. ನಿಮ್ಮ ಮಂಡ್ಯದ ಜಿ ಮಾದೇಗೌಡರು ಒಂದ್ಸಲ ಒಂದು ಸ್ವಲ್ಪ ಸಮಯ ಆದ್ರೂ ಒಂದು ಕತೆ ಹೇಳಿ. ಜಿ ಮಾದೇಗೌಡರು ಭೇಟಿ ಆದಾಗ ಅವ್ರು ಮಂಡ್ಯದಲ್ಲಿದ್ದಂಥ ಮನೆಯಲ್ಲಿ ಕೇಳಿದ್ವಿ, ಈ ಮನೆ ಯಾವಾಗ ಕಟ್ಕೊಂಡ್ರಿ ಸಾರ್ ಅಂತ. ಈ ಮನೆನಾ ಇದು ಬಂದಿದ್ದೆ ತಗೊಂಡಿದ್ದೆ ಒಂದು ವಿಶೇಷ. ನಾನು ಮೊದಲ ಸಲ ಎಲೆಕ್ಷನ್ ನಿಂತಾಗ 15,000 ರೂಪಾಯಿ ದೇಣಿಗೆ ಬಂತು. ಎಲೆಕ್ಷನ್ಗೆ ಖರ್ಚಾಗಿದ್ದು 12,000, ಗೆದ್ಬಿಟ್ಟೆ. ಇನ್ನೊಂದು 3,000 ಉಳಿತು. ಆ 3,000ನ ವಾಪಸ್ ಮಾಡಬೇಕು ಅಂತ ಮಾತಾಡ್ತಿದ್ದೆ.
ಯಾಕಂದ್ರೆ ಯಾರು ಕೊಟ್ಟಿರೋರು ವಾಪಸ್ ಕೊಟ್ಬಿಡೋಣ, ಇನ್ನೇನು ಬೇಕಾಗಿಲ್ಲ, ಯಾಕಂದರೆ ಖರ್ಚಾಗಲಿಲ್ವಲ್ಲ ಅಂತೇಳಿ. ಅದಕ್ಕೆ ಜನ ಬಂದು ಹೇಳಿದ್ರು, ಗೌಡ್ರೆ ನಿಮಗೆ ಈಗ MLA ನೀವು, ನಿಮಗೆ ಮದ್ದೂರಲ್ಲಿ ಮಂಡ್ಯದಲ್ಲಿ ಮನೆ ಇಲ್ಲ, ಈ 3,000ದಲ್ಲಿ ಒಂದು ಸೈಟ್ ತಗೊಳ್ಳಿ ಅಂತ ಹೇಳಿದ್ರು. ಆ 3,000ದಲ್ಲಿ ಬಂದು ಈ ಸೈಟ್ ತಗೊಂಡೆ, ಅದ್ರಲ್ಲಿ ಆಮೇಲೆ ಮುಂದೆ ಯಾವಾಗ ಅನುಕೂಲ ಆದಾಗ ಮನೆ ಕಟ್ಕೊಂಡೆ ಅಂದರು. ಹೀಗೆ ಜನ ಅವತ್ತು ಸ್ವತಃ ಹೋಗಿ ಶ್ರೀಮಂತರ ವಿರುದ್ಧ ನಿಂತಹ ಶಾಂತವೇರಿ ಗೋಪಾಲ್ ಗೌಡರಿಗೆ ಜನನೇ ಪ್ರಚಾರ ಮಾಡಿ ಗೆಲ್ಲಿಸಿದ್ರು. ಅಂತಹ ಒಂದು ಅತ್ಯುತ್ತಮವಾದ ವಿಶೇಷವಾದಂತಹ ಕನ್ನಡಿಗರು ಹೆಮ್ಮೆ ಪಡಬಹುದಾದಂಥ ಪರಂಪರೆ ನಮ್ಮದಿತ್ತು. ಈ ಕಳೆದ 20-25 ವರ್ಷದಲ್ಲಿ ಕೆಟ್ಟೋಗಿದೆ. ಇವತ್ತು ನಮ್ಮ ಪಕ್ಷ ಒಂದು ಓಟು ಒಂದು ರೋಡ್. ನನಗಂತೂ ಮಾತಾಡೋವಾಗಲೇ ಜುಮ್ ಅನಿಸುತ್ತೆ. ನನಗೆ ಶಾಂತವೇರಿ ಗೋಪಾಲ್ ಗೌಡರು, ಮಾದೇಗೌಡರು, ಈ ಥರದವರೆಲ್ಲ ಕಥೆಗಳು, ನಾನು ಬಹುಶಃ ಅವರನ್ನು ಇಂಥ ಸಕಾರಾತ್ಮಕ ವಿಚಾರಗಳಿಗೆ ನಾನು ಹೇಳಿದಷ್ಟು ಇವತ್ತಿನ ಏನು ದೊಡ್ಡದಾಗಿ ಹೆಸರಿಟ್ಟಿದ್ದಾರೆ. ಅಲ್ಲಿರೋ ಭ್ರಷ್ಟಾಚಾರ ನಿಲ್ಲಿಸಿಲ್ಲ, ಮೋಸ ಅಥವಾ ಅಲ್ಲಿರೋ ಅವ್ಯವಸ್ಥೆ ನಿಲ್ಲಿಸೋದಿಲ್ಲ. ವಿಕ್ಟೋರಿಯಾ ಹಾಸ್ಪಿಟಲ್ ಶಾಂತವೇರಿ ಗೋಪಾಲ್ ಗೌಡರು ಹೆಸರಿಟ್ಬಿಟ್ಟಿದ್ದಾರೆ. ಆದ್ರೆ ಶಾಂತವೇರಿ ಗೋಪಾಲ್ ಗೌಡರು ಹೆಂಗೆ ಬಂದರು ಅದ್ರ ಹಿನ್ನೆಲೆ ಅಂತ ಸಿದ್ದರಾಮಯ್ಯನವ್ರು ಎಷ್ಟು ಕೋಟಿ ಖರ್ಚು ಮಾಡಿದ್ರು ಸಲ ಎಲೆಕ್ಷನ್ ಗೆಲ್ಲೋದಕ್ಕೆ? ಏದುಸ್ರು ಬಿಟ್ಟು ಎಷ್ಟೆಷ್ಟೋ ಕೋಟಿ ಖರ್ಚು ಮಾಡಿದ್ದಾರೆ. ಅವ್ರ ಹತ್ರದಲ್ಲಿರೋರು ಎಷ್ಟೋ ಮಾಧ್ಯಮದವ್ರನ್ನ ಕೇಳಿದ್ರೆ ಗೊತ್ತಾಗುತ್ತೆ ಎಷ್ಟು ಕೋಟಿ ಅಂತ. ಸೋಮಣ್ಣ ಅಷ್ಟಿಷ್ಟು ಕಷ್ಟ ಕೊಟ್ಟಿಲ್ಲ ಸಿದ್ದರಾಮಯ್ಯನವ್ರಿಗೆ. ಹಾಗೆ ಇರೋವಾಗ ನಮ್ಮ ಆದರ್ಶಗಳು ಯಾರಿರ್ಬೇಕು? ಸೊ ಅದಕ್ಕೆ ನಾವು ಈ ಥರ ಹೇಳ್ತಾ ಇದ್ದೀವಿ. ನನಗಂತೂ ತುಂಬಾ ಒಂದು ರೀತಿಯಲ್ಲಿ ಮೈ ಜುಮ್ ಅನ್ನೋದು ಇತ್ತೀಚೆಗೆ ನಮ್ಮ ಪಕ್ಷಕ್ಕೆ ಜನ ಕೊಡ್ತಿರೋ ಬೆಂಬಲದಿಂದಾಗಿ. ಪಕ್ಷ ಸೇರ್ಬೇಕು ಅಂತಂದ್ರೆ ಏನು ಯಾವ ತರ? ಏನಿಲ್ಲ, ನಮ್ದು ಪಕ್ಷಕ್ಕೆ ಯಾರೇ ಆಗಲಿ 100 ರೂಪಾಯಿ ಪಾರ್ಟಿಗೆ ಪೇ ಮಾಡಬೇಕು. ಹೇಗೆ? ಆನ್ಲೈನಲ್ಲೇನೆಲ್ಲ ನಾವು ದುಡ್ಡು ತಗೊಳ್ಳೋದಿಲ್ಲ, ಕ್ಯಾಶ್ ತಗೊಳ್ಳೋದಿಲ್ಲ. ಆ ಕಾನೂನಾತ್ಮಕವಾಗಿ ಏನಿದೆ, ಯಾವುದೇ ಪೊಲಿಟಿಕಲ್ ಪಾರ್ಟಿಗೆ 2,000ಕ್ಕಿಂತ ಕೆಳಗಡೆ ಕೊಟ್ಟರೆ ಕ್ಯಾಶಲ್ಲಿ ಕೊಡ್ಬೋದು. 2,000ಕ್ಕಿಂತ ಜಾಸ್ತಿ ಕೊಟ್ಟರೆ ಚೆಕ್ಕಲ್ಲೇ ಕೊಡಬೇಕು, ಆನ್ಲೈನಲ್ಲೇ ಕೊಡಬೇಕು ಅಂತ ನಾವು ಅದನ್ನು ಪಾಲಿಸ್ಕೊಂಡು ಬರ್ತಾ ಇದ್ದೀವಿ. ಚೆಕ್ಕಲ್ಲೇ ತಗೊಳ್ತೀವಿ. 20,000ಕ್ಕಿಂತ ಮೇಲೆ ಕೊಟ್ಟರೆ ಪ್ಯಾನ್ ಕಾರ್ಡ್ ಡೀಟೇಲ್ಸ್ ಕೊಡಬೇಕು, ಅವೆಲ್ಲ ಮಾಡ್ತಾ ಇದ್ದೀವಿ. ಸೊ KRSparty.org ಅಂತ ಒಂದು ವೆಬ್ಸೈಟ್ ಇದೆ. ಅಲ್ಲಿ ಹೋದ್ರೆ QR ಕೋಡ್ ಇರುತ್ತೆ. ನೀವು ಅದಕ್ಕೆ ಪೇ ಮಾಡಿ, ಫೋನ್ಪೇ, ಪೇಟಿಎಮ್, ಗೂಗಲ್ ಪೇ ಯಾವುದೇ ಇರಲಿ, ಪೇ ಮಾಡಿ 100 ರೂಪಾಯಿ ಮಾಡಿದ್ಮೇಲೆ ನಿಮ್ಗೊಂದು UTR ನಂಬರ್ ಬರುತ್ತೆ. ಅದನ್ನು ತಗೊಂಡು ಅದೇ ಪೇಜಲ್ಲೇ ಒಂದು ಇದು ಇರುತ್ತೆ, ಫಾರ್ಮ್ ಇರುತ್ತೆ. ನಿಮ್ಮ ಹೆಸರು, ನಿಮ್ಮ ವಿಧಾನಸಭಾ ಕ್ಷೇತ್ರ, ನಿಮ್ಮ ವಯಸ್ಸು ಅಂದರೆ ಅವ್ರು ಯುವ ಘಟಕಕ್ಕೋ ಬೇರೆದಕ್ಕೋ ಏನಾದ್ರು ಮಾಡಬೇಕು ಅಂತ, ನಿಮ್ಮ ಲಿಂಗ, ಆ UTR ನಂಬರ್ ಇಷ್ಟ ಆಗ್ಬಿಟ್ರೆ ಸದಸ್ಯತ್ವ ತಗೊಳುತ್ತೆ. ನಿಮ್ಗೊಂದು ನಂಬರ್ ಅಲ್ಲೇ ಜನರೇಟ್ ಆಗುತ್ತೆ. ನಿಮ್ಗೆ ಆಟೋಮೆಟಿಕ್ ಒಂದು ಮೆಸೇಜ್ ಬರುತ್ತೆ. ವೆಬ್ಸೈಟ್ ಅಡ್ರೆಸ್ ಹೇಳ್ಬೋದಾ? KRSparty.org KRSparty.org ವೆಬ್ಸೈಟ್ಗೆ ಹೋಗಿ ಯಾರು ನಿಮ್ಗೆ ಇಷ್ಟ ಆಗಿದೆ ಅವರು ಸದಸ್ಯತ್ವನ ಪಡಿಬಹುದು. ದೇಣಿಗೆ ಕೊಡಬೇಕು ಅಂತ ಆನ್ಲೈನ್ ಅಲ್ಲೇ ಕಳೆದ 6 ವರ್ಷಗಳಲ್ಲಿ 66,000 ಜನ ಆಗಿದ್ದಾರೆ. 66,000. ಅದ್ರ ಮೂಲಕನೇ ನಮ್ಗೆ 65 ಲಕ್ಷ ಈ ಕಳೆದ 6 ವರ್ಷಗಳಲ್ಲಿ ದೇಣಿಗೆ ಬಂದಿದೆ. ನಾವು ಆಮೇಲೆ ಬೇರೆ ಪಾರ್ಟಿಗಳವರು 10 ಲಕ್ಷ 20 ಲಕ್ಷ ಖರ್ಚು ಮಾಡಬಹುದಾದ ಕಾರ್ಯಕ್ರಮವನ್ನ ನಾವು ಕೇವಲ 30-40 ಸಾವಿರದಲ್ಲಿ ಮಾಡ್ತೀವಿ. ಯಾಕಂದ್ರೆ ಎಲ್ಲರೂ ಕಾರ್ಯಕರ್ತರು ಅವ್ರು ಬರ್ತಾರೆ. ಯಾರಿಗೂ ನಾವು ಏನು ಅವ್ರಿಗೆ ಬಸ್ ಚಾರ್ಜ್ ಕೊಡೋದಿಲ್ಲ. ಯಾರೇ ಬರ್ಲಿ, ನಾವು ಬೇರೆ ತರ ಜನ ಸೇರಿಸ್ಬೇಕು ಅಂದ್ರೆ ನಮ್ಗೇನು ಕಷ್ಟ ಇಲ್ಲ. ಆದ್ರೆ ನಾವು ಜನರ ಒಂದೊಂದು ಪೈಸಾನು ನ್ಯಾಯವಾಗಿ ಸದ್ಬಳಕೆ ಆಗ್ಬೇಕು ಅಂತ ಮಾಡ್ತಿದ್ವಿ. ಬರ್ತಾರೆ. ಇವಾಗ ಇದೇ ಮಾರ್ಚ್ 8ಕ್ಕೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಯಲಹಂಕದಲ್ಲಿ ನ್ಯೂ ಟೌನ್ ಅಲ್ಲಿ ಮಾಡ್ತಾ ಇದೀವಿ. ರಾಜ್ಯಾದ್ಯಂತ ಅವತ್ತು ನಮ್ಮ ಪಕ್ಷದ ಮಹಿಳಾ ಸೈನಿಕರು ಮತ್ತೆ ಎಲ್ರು ನಮ್ಮ KRS ಪಕ್ಷ ಸೈನಿಕರು ಬರ್ತಾರೆ. ಎಲ್ರಿಗೂ ನಾವು ಸಿಂಪಲ್ ಊಟ, ಅನ್ನ ಸಾರು ಹಪ್ಪಳಚ್ಚು ಮಲ್ಗೋ. ಬೇರೆ ಕಡೆ ಹೋದಾಗ್ಲೂ ಅಷ್ಟೇ, ಎಲ್ಲ ಹೋದಾಗ ನಮ್ಗೆ IB-ನಲ್ಲಿ ಇದೆ ಅಂದಾಗ ಎಷ್ಟೋ ಸಲಕ್ಕೆ ನಾನು ಕೆಳಗಡೆ ಮಲ್ಗಿ, ಯಾಕಂದ್ರೆ 2-3 ಇರುವಾಗ, ಯಾಕಂದ್ರೆ ನನ್ನ ಪಕ್ಕದಲ್ಲಿ ನಂಗೆ ಸ್ವಲ್ಪ ಓಡಾಡಿದ್ರೆ ಆಗೋದಿಲ್ಲ. ಹಾಗಾಗಿ ನಾನು ಸ್ವಲ್ಪ ಒಂದು ವರ್ಷ ನಾನು ಮನೆ ಬಿಟ್ಟು ಆಚೆ ಇದ್ದೆ 2023ರಲ್ಲಿ. ಒಂದು ವರ್ಷ 22ರಿಂದ 23 ತನಕ ಒಂದು ವರ್ಷ ಬಿಟ್ಟು ಆಚೆ ಇದ್ದೆ. ಒಂದು ಚಾಪೆ ತರ ಇಟ್ಕೊಂಡಿದ್ದೆ, ಚಾಪೆ ಮೇಲೆನೆ ಮಲಗ್ತಾ ಇದ್ದೆ. ಸೊ ಈಗಲೂ ಇನ್ಮೇಲೆ ಮುಂದಿನ ವರ್ಷಕ್ಕೂ ಅದೇ ತರ ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ಎಲ್ಲರೂ ತಿನ್ನುವಂಥದ್ದನ್ನೇ ನಾವು ತಿನ್ನೋದು, ಎಲ್ಲ ಕಡೆ ಅಲ್ಲೇ ಇರೋದು. ತುಂಬಾ ಒಳ್ಳೆಯ ಏನಂತಾರೆ ವಾತಾವರಣ ನಮ್ಮ ಪಕ್ಷದ ಇದರಲ್ಲಿ. ಮಹಿಳೆಯರಿಗೂ ಅಷ್ಟೇ ಒಳ್ಳೆ ಗೌರವದಿಂದ ನಡೆಸ್ಕೊಳ್ತಾರೆ. ಎಲ್ರಿಗೂ ಅವ್ರಿಗೆ ಮೇಲು ಕೀಳು ಅನ್ನೋದು ಇಲ್ಲದೆ, ವಿಚಾರ ಬಂದಾಗ ಮಾತ್ರ ಅವನ ಅಧ್ಯಕ್ಷ, ಅವನು ಪ್ರಧಾನ ಕಾರ್ಯದರ್ಶಿ, ಅದು ಹೈರಾರ್ಕಿ ಏನಿದೆ ಅದನ್ನ ರೆಸ್ಪೆಕ್ಟ್ ಮಾಡಬೇಕು. ಆದ್ರೆ ಮಿಕ್ಕ ಸೌಲಭ್ಯಗಳು ಇನ್ನೊಂದಕ್ಕೆ ವಿಚಾರಕ್ಕೆ ಬಂದಾಗ ಅವೆಲ್ಲ ಇಲ್ಲ. ನಾವು ಬಹಳ ಒಂದು ಹೊಸ ರಾಜಕೀಯ ಸಂಸ್ಕೃತಿ ಇವತ್ತಿನ ಕಾಲಕ್ಕೆ. ಹಿಂದೆ ಇತ್ತು, ನಾವೇನಿದ್ದು ಶುರು ಮಾಡಿದಂತೆಲ್ಲ ಕಾಲ. ಗಾಂಧಿ ಹಿಂದಿನವರು ಎಷ್ಟು ಕಷ್ಟಪಟ್ಟರು. ಇವತ್ತಿಗೂ ಕೆಲವೊಂದು ಪಕ್ಷಗಳಲ್ಲಿ ಅವ್ರ ಕಾರ್ಯಕರ್ತರು ಫುಲ್ ಟೈಮ್ ಡೆಡಿಕೇಟೆಡ್ ಆಗಿ ಮಾಡ್ತಾರೆ. ಅಂದ್ರೆ ಫುಲ್ ಏನಂತಾರೆ, ಪೂರ್ಣಾವಧಿ ಕಾರ್ಯಕರ್ತರು ಈ ಕಮ್ಯುನಿಸ್ಟ್ ಪಾರ್ಟಿಗಳಲ್ಲಿ. ನಮ್ಮಲ್ಲಿ ಕೆಲವೊಬ್ರು ಆ ಥರ ಇದ್ದಾರೆ, ಆದರೆ ನಾವೇನು ಪೇ ಮಾಡೋದಿಲ್ಲ. ಆದರೆ ಆ ಥರದ ಒಂದು ಒಳ್ಳೆಯ ಸಂಸ್ಕೃತಿ ನಮ್ಮಲ್ಲಿ ಇದೆ. ನನಗಂತೂ ಈ ವಿಚಾರವಾಗಿ ಪಕ್ಷ ಮುಂದಕ್ಕೆ ಯಾಕಂದ್ರೆ ಜನರ ಮೇಲೆ ನಿಂತಿದೆ. ನಮ್ಮ ಪ್ರಯತ್ನ ನಾವು ಮಾಡ್ತಾನೆ ಇದ್ದೀವಿ. ಆದರೆ ಅಂತಿಮವಾಗಿ ಯಾರು ಗೆಲ್ಲಿಸ್ಬೇಕು ಅಥವಾ ಯಾರು ಇದನ್ನು ಬೆಂಬಲಿಸ್ಬೇಕು ಜನ. ಅದಾಗುತ್ತೋ ಬಿಡುತ್ತೋ, ಆಗುತ್ತೆ ಅಂತ ಒಂದು ನಂಬಿಕೆ ವಿಶ್ವಾಸದಲ್ಲಿ. ಆಗದೆ ಇದ್ರೂ ನಮ್ಮ ದಾರಿ ಚೆನ್ನಾಗಿದೆ, ನಮ್ಮ ಗುರಿಯಷ್ಟೇ, ನಮ್ಮ ದಾರಿಯೂ ಪವಿತ್ರವಾಗಿದೆ ಅಂತ ಹೋಗ್ತಾ ಇದ್ದೀವಿ. ಆದರೆ ಇಲ್ಲಿ ತನಕ ಮಾಡಿರೋದ್ರ ಬಗ್ಗೆ ನನಗೆ ಆಗಲೇ ನೀವು ಕೇಳೋದಲ್ವಾ ಏನು ಅನಿಸುತ್ತೆ ಅಂತ, ನನಗೆ ಸಾರ್ಥಕತೆ ಇದೆ. ಬದುಕಿನ ಬಗ್ಗೆ
ಇವತ್ತಿನ ತನಕ ಸಾವಿನ ಬಗ್ಗೆ ಸುಮ್ಮನೆ ಮಾತಾಡಬಾರ್ದು. ಆದರೆ ನನಗೆ ಇವತ್ತಿಗೂ, ಯಾಕಂದರೆ ನಮ್ಮ ಲಿಂಗೇಗೌಡರು ಫಟ್ ಅಂತ ಹೋಗ್ಬಿಟ್ರು. ಅವರಿಗೆ ಏನಾಗ್ತಿದೆ ಅನ್ನೋ ಗೊತ್ತಾಗೋದಕ್ಕೆ ಬದಲು ಸೆಕೆಂಡ್ಗಳೆಲ್ಲ ಪ್ರಾಣ ಹೋಗ್ಬಿಟ್ಟಿದೆ. ಯಾಕಂದ್ರೆ ನಾವು ಆ ಜಾಗಕ್ಕೆ ಹೋಗಿದ್ವಿ. ಕೂತಿರೋ ಜಾಗದಲ್ಲಿ ಮಾತಾಡ್ತಾನೆ ಎಷ್ಟೋ ಸಲಕ್ಕೆ ಆ್ಯಂಕರ್ಗಳು ಸತ್ತಿರೋದು ನಾವು ಟಿವಿಲಿ ನೋಡಿಲ್ವಾ? ಹೌದು. ಸುಮ್ಮನೆ ಮಾತಾಡ್ತಿರ್ತಾರೆ, ಹಾಗೆ ಬಿದ್ದು ಹೋಗ್ಬಿಡ್ತಾರೆ. ಹಾಗಾಗಿ ಸಾವು ಯಾವಾಗ ಬರುತ್ತೆ ಗೊತ್ತಿಲ್ಲ. ನನಗೆ ಸಾವು ಯಾವಾಗಲೇ ಬರಲಿ, ನಾನು ಸಾರ್ಥಕವಾದ ಬದುಕನ್ನು ನನ್ನ ಇಷ್ಟು ವರ್ಷದ ಜೀವಿತಾವಧಿಯಲ್ಲಿ ಬದುಕಿದ್ದೀನಿ ಅಂತಿದೆ. ಏನೋ ಪ್ರಶ್ನೆ ಕೇಳಿದ್ವಿ, ನಾವು ಎಲ್ಲೆಲ್ಗೋ ಹೋಗ್ಬಿಟ್ವಿ. ಇಲ್ಲ, ಅದೇನಾಗುತ್ತೆ ಭಾವನಾತ್ಮಕವಾಗಿ ಅಂತಂದ್ರೆ ಬದುಕು ನಾನು ಹಿಂಗೆ ಬದುಕಿದ್ದೀನಿ ಅಂತ ಹೇಳ್ಬೇಕಾದಾಗ ನಿಸ್ವಾರ್ಥವಾಗಿ ಸಮಾಜಕ್ಕಾಗಿ ಬದುಕಿದಾಗ ಆ ಭಾವನೆಗಳು, ಆ ಪ್ರೀತಿ, 66,000 ಜನ ಮೆಂಬರ್ಶಿಪ್ ಆಗಿದ್ದು, ಮತ್ತೆ ಈಗ ನಿಮ್ಗೆ ಸಿಗ್ತಾ ಇರೋ ರೆಸ್ಪಾನ್ಸ್ ಬಗ್ಗೆ ಇರ್ತಕ್ಕಂಥ ನಿಮ್ ಖುಷಿ, ಇದೆಲ್ಲ ಈಗ ಈ ತಕ್ಷಣ ಖುಷಿ ಇದೆ. ಮುಟ್ಬೇಕಲ್ಲ. ನಾನೇನಾದ್ರೂ ಇತ್ತೀಚೆಗೆ ಅಂದ್ಕೊಳ್ತಾ ಇದ್ದೀನಿ, ನಾನೇನಾದ್ರೂ ಮನ್ಸಿಗೆ ತುಂಬಾ ಬೇಜಾರಾಗಿರುವಾಗ, ಏನೋ ಕಿರಿಕಿರಿ ಆದಾಗ ಏನ್ ಮಾಡ್ಬೇಕು ಅಂದ್ರೆ, ಸುಮ್ಮನೆ ಕಾರಲ್ಲಿ ಒಂದು 5 ಕಿಲೋಮೀಟರ್ ಓಡಾಡ್ಕೊಂಡು ಬಂದ್ಬಿಡ್ಬೇಕು. ಯಾಕಂದ್ರೆ ನಮ್ಮ ಕಾರಲ್ಲಿ ಹೋಗ್ತಾ ಇದ್ರೆ, ಯಾಕಂದ್ರೆ ನಾನು ಟೋಪಿ ಹಾಕಿರ್ತೀನಿ, ಟಿ ಶರ್ಟ್ ಕೆಲವೊಂದ್ಸಲ ಯಾವ್ದಾದ್ರು ತುಂಬ ತೀರಾ ವೈಯಕ್ತಿಕ ಕಾರ್ಯಕ್ರಮಗಳು ಹೋದಾಗ ಮಾತ್ರ ಟಿ ಶರ್ಟ್ ಹಾಕಲ್ಲ. ನಿಕ್ಕಾಗೆ ಎಲ್ಲ ಟೈಮಲ್ಲೂ ಟಿ ಶರ್ಟ್ ಹಾಕಿರ್ತೀನಿ. ಸೊ ಹಾಗಾಗಿ ಹೋಗ್ತಿರೋವಾಗ ನನಗೆ ಎಷ್ಟು ಜನ ಆಟೋ ಓಡಿಸಿರೋರು, ಟೂ ವೀಲರ್ಗಳಲ್ಲಿರೋರು, ಬಸ್ ಡ್ರೈವರ್ಗಳು ವಿಶ್ ಮಾಡ್ತಾರೆ. ಅಂದರೆ ಯಾರಾದರೂ ವಿಶ್ ಮಾಡಿದಾಗ ನಾನಂತೂ ನೀವು ಒಂದು ಅಭ್ಯಾಸ ಆಗ್ಬಿಟ್ಟಿದೆ, ಯಾರಾದರೂ ಹಿಂಗಂದ್ರೆ ಸಾಕು 2 ಕೈ ಬಂದ್ಬಿಡುತ್ತೆ. ಗಾಡಿ ಓಡಿಸ್ತಾ ಇದ್ರು 2 ಕೈ ಆಟೋಮೆಟಿಕ್ ಆಗಿ ನಾನು ಅಂದ್ಕೊಳ್ತೀನಿ, ಎಷ್ಟು ಯಾಂತ್ರಿಕವಾಗ್ಬಿಟ್ಟಿದೆ ಇದು ಅಂತ. ಸೊ 2 ಕೈ ಬರುತ್ತೆ. ಇನ್ನು ಮುಖದಲ್ಲಿ ಸ್ವಲ್ಪ ನಗು ಇರಲೇಬೇಕಲ್ವಾ? ಎಷ್ಟೇ ಮನಸ್ಸಲ್ಲಿ ಒಳಗಡೆ ಎಷ್ಟೇ ದೂಡಾದ್ವಿ ಏನಾದ್ರು ಇರ್ಬೋದು ನಮಗೆ. ಎಲ್ಲರೂ ಕುಟುಂಬಗಳಲ್ಲಿ ಎಲ್ಲರೂ ವಿಚಾರಗಳು, ಸಂಬಂಧಗಳಲ್ಲಿ ಸಮಸ್ಯೆಗಳು ಕೆಲವೊಂದು ಸಂದರ್ಭಗಳಲ್ಲಿ ಬಂದೇ ಬರುತ್ತೆ, ಮನಸ್ಸಿಗೆ ನೋವಾಗುತ್ತೆ. ಆದರೆ ಆಚೆ ಯಾರಾದರೂ ನಮ್ಮನ್ನು ನೋಡಿ ನಮಸ್ಕಾರ ಸಾರ್ ಅಂದಾಗ ನಾವು 2 ಕೈ ಎತ್ತಿ ಸ್ವಲ್ಪ ನಗು ಮುಖ ತೋರಿಸ್ಬೇಕಲ್ವಾ? ನಾನು ಇವಾಗ ಅಂದ್ಕೊಳ್ತಾ ಇದ್ದೀನಿ, ನನಗೆ ಇನ್ಮೇಲೆ ಪರವಾಗಿಲ್ಲಪ್ಪ, ಮನಸ್ಸಿಗೆ ಏನಾದರೂ ಬೇಜಾರಲ್ಲಿ ಇದ್ದೀನಿ ಅನ್ನೋವಾಗ ಏನೂ ಮಾಡಬಾರ್ದು, ನಾನು ಒಂದು 5 ಕಿಲೋಮೀಟರ್ ಓಡಾಡ್ಕೊಂಡು ಬಂದ್ಬಿಡ್ಬೇಕು. ಯಾರಾದರೂ ನಾನು ನೋಡಿ ಕೈ ಮುಗಿತಾರೆ ಒಂದಷ್ಟು ಜನ, ಅವಾಗ ನಾನು ಕೈ ಮುಗಿದು ನಗ್ತೀನಿ. ಅದು ನನಗೆ ನನ್ನನ್ನ ಆ ಕೆಟ್ಟ ಒಂದು ಮನಸ್ಥಿತಿ ಅಥವಾ ಕೆಟ್ಟ ಮನಸ್ಥಿತಿ ಅನ್ನೋದಕ್ಕಿಂತ ದುರ್ಬಲ ಅಥವಾ ನೋವಿನ ಇದರಿಂದ ಮನಸ್ಸಿನಿಂದ ನನ್ನನ್ನು ಹೊರಗೆ ತರುತ್ತೆ ಅಂತ. ಇದು ಈ ಪುಣ್ಯ ಎಷ್ಟು ಜನಕ್ಕಿದೆ? ಇಲ್ಲ, ವಂಡರ್ಫುಲ್. ನಿಮ್ಮಿಷ್ಟದಂತೆ ಬದುಕ್ತಿದ್ದೀರಿ, ಹಾಗಾಗಿ ಸಾರ್ಥಕತೆ. ಆದ್ರೆ ನಿಜವಾಗ್ಲೂ ಜನರ ದೃಷ್ಟಿಯಿಂದ ಎಲ್ರಿಗೂ ಇರೋದು ರವಿಕೃಷ್ಣ ರೆಡ್ಡಿ ಅವರು ಆಯ್ಕೆಯಾಗಿ ವಿಧಾನಸೌಧಕ್ಕೆ ಬರಬೇಕು, ಆಡಳಿತ ಚುಕ್ಕಾಣಿ ಹಿಡಿಬೇಕು ಅಂತ. 66,000 ಜನ ಸುಮ್ಮನೆ ಯಾವುದೋ ದೇವಸ್ಥಾನ ಕುಂಡಿಗ ಕೈ ಮುಗಿದಂಗಲ್ಲ. ಅವರೆಲ್ಲರೂ ಪ್ರಾರ್ಥನೆ ಅದೇ ಆಗಿರುತ್ತೆ. ನೀವು ಯಾರ್ಯಾರು ನೋಡ್ತಿದ್ದೀರಿ, ಮತ್ತೊಮ್ಮೆ KRSParty.org ವೆಬ್ಸೈಟ್ಗೆ ಹೋಗಿ ನೀವು ಅಲ್ಲಿ ಸ್ಕ್ಯಾನ್ ಮಾಡಿ ₹100 ಪೇ ಮಾಡಿ ಸದಸ್ಯತ್ವವನ್ನು ಪಡಿಬೋದು. ಇಲ್ಲ ನಾವು ಈ ಪಾರ್ಟಿಯಲ್ಲಿ ರಾಜಕೀಯ ಭವಿಷ್ಯನ ಕಂಡುಕೋತೀನಿ, ಹೋರಾಟದಲ್ಲಿ ಮಾಡ್ತೀನಿ ಅಂದ್ರೆ ಅದಕ್ಕೂ ಕೂಡ ಅವ್ರನ್ನ ಸಂಪರ್ಕ ಮಾಡಿ ಮಾತಾಡ್ಬೋದು. ಕಾರಣ ಇಷ್ಟೇ, ಯೋಗ್ಯರನ್ನ ಯೋಗ್ಯ ಅನ್ನೋ ವಿಷಯದಲ್ಲಿ, ಅರ್ಹರನ್ನ ಅರ್ಹ ಅನ್ನೋ ವಿಷಯದಲ್ಲಿ, ಒಳ್ಳೆಯವ್ರನ್ನ ಒಳ್ಳೆಯವರು ಅನ್ನೋ ವಿಷಯದಲ್ಲಿ ಯಾವುದೇ ಮುಲಾಜಿಲ್ಲದೆ ನೇರವಾಗಿ ಐ ಸ್ಟ್ಯಾಂಡ್ ವಿತ್ ರವಿಕೃಷ್ಣ ರೆಡ್ಡಿ ಅಂತ ಹೇಳೋ ವಿಷಯದಲ್ಲಿ ನನಗೆ ಯಾವುದೇ ಹಿಂಜರಿಕೆ ಇಲ್ಲ, ಯಾವುದೇ ಮುಜುಗರ ಅಲ್ಲ. ಪತ್ರಕರ್ತ ಆದ ತಕ್ಷಣ ಇದಿಷ್ಟೇ ನಿಮ್ಮ ಪಾಡು ನಮ್ದು ಹೇಳ್ಬಿಟ್ಟು ಸುಮ್ಮನೆ ಹೋಗ್ತೀವಿ ಅನ್ನೋದಲ್ಲ. ನಮ್ದು ವಕ್ತಾರಕ್ಕೆ ಕೆಲಸನೂ ಅಲ್ಲ, ಆದ್ರೆ ಒಳ್ಳೇದನ್ನ ಹೇಳುವಂತ ಕೆಲಸ ಮಾಡಬೇಕು. ಸೊ ಹಾಗಾಗಿ ನಾನು ಅದನ್ನ ಮನಸ್ಪೂರ್ವಕವಾಗಿ ನನಗೆ ಖುಷಿಯಾದಂಥ ಸಂದರ್ಶನ ಇದು. ಯಾಕಂದ್ರೆ ಕಳೆದ ಬಾರಿ ಮಾತನಾಡಿದಾಗ ಆ ಹೋರಾಟದ ಆದಿ, ಆ ಪ್ರಾಮಾಣಿಕತೆ, ಆ ಹೋರಾಟ ಒಂದಿತ್ತು. ಹೋರಾಟ ಮಾರಾಟ ಆಗಿರೋ ಸನ್ನಿವೇಶದಲ್ಲಿ 1-3 ವರ್ಷ ಟೆಸ್ಟ್ ಮಾಡಿದ್ರು ಜನ. ನಮಗೂ ಸ್ಟಾರ್ಟಿಂಗ್ ಹಂಗೆ ಅನ್ಸುತ್ತೆ ಎಲ್ಲಿವರೆಗೆ ಆಗತ್ತೆ ಅಂತ. ಆದ್ರೆ ಗಟ್ಟಿಯಾಗಿ ತನ್ನ ಉದ್ದೇಶವನ್ನ ಈಗ ಮಾಡ್ಲೇಬೇಕು ನಿಂತು ಅದರ ಸಾರ್ಥಕತೆಯನ್ನು ಅದನ್ನ ಉಳಿಸ್ಕೊಂಡ್ರು. ಇವತ್ತಿಗೂ ಮುಂದೆನೂ ಈಗ ಹೇಳ್ತೀರಾ ಖುಷಿ ಆಗತ್ತೆ ನನಗೆ, ಒಂದು 5 ನಿಮಿಷ ಓಡಾಡಿದ್ರೆ ನನ್ಗೆ ಯಾವುದೇ ಆ ನೋವು ಬೇಜಾರದಿದ್ರೆ ಅಲ್ಲ ಹೊರಗಡೆ ಬರ್ತೀನಿ ಅಂತ. ಇದಲ್ಲ, ಇದು ಒಂದು ಭಾಗದ್ದು, ಇನ್ನು 99 ಭಾಗ ಆಗ್ಬೇಕಾಗಿದೆ. ಕರ್ನಾಟಕವನ್ನ, ಈ ರಾಜ್ಯವನ್ನ ಕೆಂಗಲ್ ಹನುಮಂತವರಿಂದ, ಮೈಸೂರು ಪ್ರಾಂತ್ಯದಿಂದ ಕರ್ನಾಟಕ ಏನ್ ಬಂದಾಗ ನಿಜಲಿಂಗಪ್ಪನವರು, ಪಟೇಲ್ರು, ದೇವೇಗೌಡರು, ಎಲ್ಲರೂ ದೇವರಾಜ ಎಲ್ಲ ಆಗಿದ್ದಾರೆ, ಸಿದ್ದರಾಮಯ್ಯನವರು ಇದ್ದಾರೆ. ರಾಜ್ಯ ಉಳಿಯುತ್ತೆ, ವ್ಯವಸ್ಥೆ ಉಳಿಯುತ್ತೆ, ನಾಯಕರು ಬದಲಾಗ್ತಾರೆ. ಆ ಮುಂದಿನ ಪೀಳಿಗೆಯ ಆದಷ್ಟು ಬೇಗ ಅದನ್ನ ಅಲಂಕರಿಸುವ ವ್ಯಕ್ತಿ ನೀವಾಗಿರ್ಲಿ ಅಂತ ನಾನು ಆಶಿಸ್ತಾ ಮಾಡ್ತೀನಿ. ಅದು ಯಾವಾಗ್ಲೂ ಗುರಿ ಇರ್ಬೇಕಲ್ಲ. ನಾವಿಲ್ಲಿಂದ ನಾವು ಮಾಡ್ತಿರೋ ಕೆಲಸದಲ್ಲಿ ಕೆಲವೊಂದ್ಸಲ ಅದು ಎಲ್ಲೆಲ್ಗೋ ತಗೊಂಡು ಹೋಗುತ್ತೆ. ಗುರಿ ಅಂತ ಇಲ್ದೇ ಇದ್ರು ಒಂದೇ ದಿಕ್ಕಲ್ಲಿ ಹೋಗ್ತಿರ್ತೀವಿ. ಹಾಗಾಗಿ ಯಾವುದೋ ವಿಷಯ ಬಂದಾಗ ನೀನು ಶಿವು JDS, ನೀನು ಶಿವು ಕಾಂಗ್ರೆಸ್, ನೀನು ಶಿವು BJP ಅನ್ನುವ ಆಯಾ ಸಂದರ್ಭಕ್ಕೆ ತಕ್ಕಂತೆ ನಿಮ್ದೇ ಆದಂತ ವ್ಯಾಖ್ಯಾನ, ಕಾಮೆಂಟ್ಗಳಿರುತ್ತೆ. ಅವಾಗ ಹರ್ಟ್ ಆಗುತ್ತೆ, ಏನಪ್ಪ ಹಿಂಗೆಲ್ಲ ಬ್ಯಾನರ್ ಕಟ್ಬಿಡ್ತಾರಲ್ಲ ನನಗೆ ಅಂತ. ಬಟ್ ಇವಾಗ ಕೂತ್ಕೊಂಡು ನೀವು KRS ಪಾರ್ಟಿನೂ ನಂಗೇನು ಬೇಜಾರಿಲ್ಲ, ಯಾಕಂದ್ರೆ ಯೋಗ್ಯರ ಜೊತೆ ಯಾವುದೇ ಅಂಜಿಕೆ ಇಲ್ಲ, ಮುಜುಗರ ಇಲ್ಲ ಅಂತ ನಾನು ಓಪನ್ ಆಗಿ ಹೇಳ್ತೀನಿ. ಸೊ ಹಾಗಾಗಿ ಥ್ಯಾಂಕ್ ಯು ಸೋ ಮಚ್ ಸರ್. ಏನ್ ಹೇಳ್ತೀರಿ ರಾಜ್ಯದ ಜನಕ್ಕೆ? ರಾಜ್ಯದ ಜನಕ್ಕೆ ಅಂದ್ರೆ ನಾ ಹೇಳ್ಬೇಕಾಗಿದ್ದೀನೆಲ್ಲ ಹೇಳ್ಬಿಟ್ಟಿದೀನಿ. ಆದ್ರೆ ನಾನು ಕಾಂಗ್ರೆಸ್, BJP, JDS ನ ಕಾರ್ಯಕರ್ತರು ಒಂದು ಮನವಿ ಮಾಡ್ಕೊಳ್ತೀನಿ. ನಾನು ಪ್ರಾಮಾಣಿಕವಾಗಿ
ನಾಡಿನ ಬಗ್ಗೆ ಕಾಳಜಿಯಿಂದ ಮಾಡ್ಕೊಳ್ತೀನಿ. ಇವತ್ತು KRS ಪಕ್ಷದವ್ರು ಮಾತ್ರ ಸರ್ಕಾರಿ ಕಚೇರಿಗಳ ಹತ್ರ ಹೋಗಿ ಲಂಚ ಭ್ರಷ್ಟಾಚಾರ ಇಂಥ ವಿಚಾರವಾಗಿ ಮಾತಾಡ್ತಿದ್ದಾರೆ. ದಯವಿಟ್ಟು ನೀವು ಮಾಡಿ, ಅದನ್ನು ನೀವೂ ಮಾಡಿ. ಹಿಂದೆ ಮಾಡ್ತಾಯಿದ್ರು ಪಕ್ಷಗಳಲ್ಲಿದ್ದಂಥವ್ರು ಅನ್ಯಾಯದ ವಿರುದ್ಧ ಅಕ್ರಮದ ವಿರುದ್ಧ ಮಾತಾಡ್ತಾಯಿದ್ರು, ಸಹಾಯ ಮಾಡ್ತಾಯಿದ್ರು ಜನಕ್ಕೆ. ಆದರೆ ಇವತ್ತು ಬಹುತೇಕರು ಪೋಖರಿಗಳು ಪುಡಾರಿಗಳು ಆಗ್ಬಿಟ್ಟಿದ್ದಾರೆ. ಈ JCB ಪಕ್ಷಗಳ ಕಾರ್ಯಕರ್ತರು ಅಂದರೆ ಅವರು ತಾಲೂಕು ಆಫೀಸ್ ಹತ್ರನೋ ಇನ್ನು ಗ್ರಾಮ ಪಂಚಾಯತ್ ಹತ್ರನೋ ಟಳಾಯಿಸುವಂಥವ್ರು, ದುಡ್ಡು ಕೊಟ್ಟರೆ ಕೆಲಸ ಮಾಡಿಸ್ಕೊಡೋವಂಥವ್ರು ತಲೆ ಹಿಡುಕರು ಅನ್ನೋ ಥರದ್ದು ಒಂದು ಅಭಿಪ್ರಾಯ ಬಂದ್ಬಿಟ್ಟಿದೆ. ಎಷ್ಟೋ ಕಡೆಗಳಲ್ಲಿ ಅದು ನಿಜನೂ ಇದೆ. ಆದ್ದರಿಂದ ದಯವಿಟ್ಟು ಹೊರಗೆ ಬಂದು ಕೇವಲ KRS ಪಕ್ಷ ತಾನೇ ಯಾಕೆ ಭ್ರಷ್ಟಾಚಾರದ ವಿರುದ್ಧ, ಅನ್ಯಾಯದ ವಿರುದ್ಧ, ಅಕ್ರಮದ ವಿರುದ್ಧ ಹೋರಾಡಬೇಕು, ಅಥವಾ ಯಾಕೆ ಇವ್ರು ತಾನೇ ಅದರ ಇವ್ರಿಗೆ ಒಳ್ಳೆ ಕೆಲಸ ಅಂತಿರುವಾಗ ಇವ್ರು ತಾನೇ ಯಾಕೆ ಅದಕ್ಕೆ ಇವ್ರ ಮೊನಾಪಲಿ ಆಗಬೇಕು? ನೀವು ನಮಗಿಂತ ದೊಡ್ಡ ಸಂಖ್ಯೆಯಲ್ಲಿದ್ದೀರಾ. ದಯವಿಟ್ಟು ಇದನ್ನು ನೋಡಿದ್ರೆ ಕೇಳಿದ್ರೆ ಇವತ್ತಿಂದಲಾದರೂ ನೀವು ತಾಲೂಕು ಆಫೀಸ್ ಎಲ್ಲೇ ಆಗಲಿ ಭ್ರಷ್ಟಾಚಾರ ನಡೀತಾ ಇದ್ದರೆ ನೀವು ವಿರೋಧಿಸಿ, ನೀವೂ ಆ ಥರಕ್ಕೆ ಜನರಿಗೊಂದು ನ್ಯಾಯ ಕೊಡಿಸುವಂಥ ಕೆಲಸ ಮಾಡಿ. ನಿಜವಾದ ಏನು ರಾಜಕಾರಣ ಮಾಡಿ, ಪವಿತ್ರವಾದದ್ದು ರಾಜಕಾರಣ. ಇವತ್ತಿನ ವರ್ತಮಾನವನ್ನು ಮತ್ತು ಭವಿಷ್ಯವನ್ನು ಕಟ್ಟುವಂಥ ಬಹಳ ಪವಿತ್ರವಾದಂತಹ ಕೆಲಸ ರಾಜಕಾರಣ. ಯಾವುದೇ ವ್ಯಕ್ತಿ ಅಥವಾ ಪಕ್ಷದ ಸಿದ್ಧಾಂತಗಳಾದರೆ ಪರವಾಗಿಲ್ಲ, ಆದರೆ ವ್ಯಕ್ತಿಗಳಿಗೆ ಗುಲಾಮರಾಗಬೇಡಿ, ಚೇಲಾಗಳಾಗಬೇಡಿ. ಇವತ್ತು ಬಹುತೇಕವಾಗಿ BJP, ಕಾಂಗ್ರೆಸ್ಸು, JDS ಲೀಡರ್ಗಳಿಲ್ಲ, ವ್ಯಕ್ತಿಗತ ಲೀಡರ್ಗಳಿದ್ದಾರೆ, ಕುಟುಂಬದ ಲೀಡರ್ಗಳಿದ್ದಾರೆ. ಆ ಕುಟುಂಬದ ಲೀಡರು ಇವತ್ತು BJP ಇದ್ರೆ ಇವತ್ತು BJP ಅಂತೀರಾ, ನಾಳೆ JDSಗೆ ಹೋದ್ರೆ JDS ಅಂತೀರಾ, ಆಚೆ ನಡೆದ ಕಾಂಗ್ರೆಸ್ಗೆ ಹೋದ್ರೆ ಆವಾಗ ಕಾಂಗ್ರೆಸ್ ಅಂತೀರಾ. ನಿಮ್ಮದೇ ಆದಂಥ ವ್ಯಕ್ತಿತ್ವಗಳಿಲ್ವೇ? ಯಾವುದೋ ಕೆಲವೊಂದು ಜನ ಕಾಂಗ್ರೆಸ್ನ ಕೆಲವು ಕಾರ್ಯಕರ್ತರಿಗೆ, BJP ಕೆಲವು ಕಾರ್ಯಕರ್ತರಿಗೆ, JDSನ ಕೆಲವು ಕಾರ್ಯಕರ್ತರಿಗೆ ಬಿಟ್ಟರೆ ಬಹುತೇಕ BJP, JDS, ಕಾಂಗ್ರೆಸ್ನ ಕಾರ್ಯಕರ್ತರು ಆ ಕ್ಷೇತ್ರದ ಅವರ ಲೀಡರ್ನ ಫಾಲೋವರ್ಸ್, ಪಕ್ಷದ ಫಾಲೋವರ್ಸ್ ಅಲ್ಲ. ಈಗ ಸುಮ್ಮನೆ 2018 ನಾನು ನೋಡಿದಾಗೆ ಚಿಂತಾಮಣಿಯಲ್ಲಿ BJPಗೆ ಬಂದಿದ್ದಂಥ ಓಟು ಕೇವಲ 1600 ಗೋಪಿ. ಸೊ 1600 ಅಷ್ಟೇ ಜನ BJP ಕಾರ್ಯಕರ್ತರು ಹಂಗೆ ನೋಡೋದು ಇದ್ದಿದ್ದು. ಆದ್ರೆ ಇವತ್ತು ಅಲ್ಲಿ ಯಾವನೊಬ್ಬ ಲೀಡರ್ BJPಗೆ ಹೋಗ್ಬಿಟ್ಟು ಅಂದ್ರೆ, ಇವತ್ತು ಕೃಷ್ಣಾರೆಡ್ಡಿ ಅನ್ನೋ ಮಾಜಿ MLA ಅನ್ನೋರು BJPಗೆ ಹೋಗ್ಬಿಟ್ರೆ ಇವತ್ತು ಇದಕ್ಕಿದ್ದಂಗೆ 50,000 ಸೃಷ್ಟಿ ಆಗ್ಬಿಡ್ತಾರೆ. BJPಗೆ ಹೆಂಗ್ ಸೃಷ್ಟಿ ಆಗ್ತಾರೆ? ವ್ಯಕ್ತಿ. ಹಾಗಾಗಿ ನೀವು ವ್ಯಕ್ತಿಗಳ ಹಿಂದೆ ಹೋಗೋದ್ರ ಬದಲು ವಿಚಾರದ ಹಿಂದೆ ಹೋಗಿ, ನೀವು BJP ಸಿದ್ಧಾಂತವನ್ನೇ ನಂಬಿ, ಕಾಂಗ್ರೆಸ್ ಸಿದ್ಧಾಂತವನ್ನೇ ನಂಬಿ, JDS ಸಿದ್ಧಾಂತವನ್ನೇ ನಂಬಿ, ಅದರಲ್ಲಿರುವಂಥ ಪ್ರಾಮಾಣಿಕ ಸಿದ್ಧಾಂತವನ್ನು ನಂಬಿ. ಆದರೆ ಅಲ್ಲಿರುವಂಥ ನಿಮ್ಮ ಕ್ಷೇತ್ರದ ಲೀಡರ್ ಬದಲಾದ ತಕ್ಷಣಕ್ಕೆ ನಿಮ್ಮ ಸಿದ್ಧಾಂತ ಜಾತ್ಯತೀತ ಅಂತಿರುವಂಥವ್ರು, ಇಲ್ಲ ನಾವು ಕೋಮುವಾದಿಗಳ ಜೊತೆನೂ ಹೋಗ್ತೀವಿ, ಅವ್ರ ಕೋಮುವಾದ ಅಲ್ಲ, ಅವ್ರ ನಿಜವಾದ ಜಾತ್ಯತೀತರು ಅನ್ನುವಂಥ JDS ಅಥವಾ ಇನ್ನೇನೋ. ಸುಮ್ಮನೆ ನಾನು ಉದಾಹರಣೆ ತಗೊಂಡೆ, ದಯವಿಟ್ಟು ಅದು ಮಾಡಬೇಡಿ. ಇವತ್ತು ಈ ಕುಟುಂಬಗಳ ಚೇಲಾಗಳಾಗಬೇಡಿ. ನಿಮ್ಮ ಮಕ್ಕಳ ಭವಿಷ್ಯ, ನಿಮ್ಮ ಭವಿಷ್ಯ ನಿಮ್ಮ ಆಯ್ಕೆಯ ಮೇಲೆ ನಿಂತಿದೆ. ಮತ್ತೊಮ್ಮೆ ನಾನು ಇನ್ನೊಂದ್ಸಲ ಕೈ ಮುಗಿದು ಕೇಳ್ಕೊಳ್ಳೋದೇನು ಅಂದರೆ, ನಮಗಿಂತ ಬಲಿಷ್ಠರಿದ್ದೀರಾ ಇವತ್ತು ರಾಜ್ಯದಲ್ಲಿ ನೀವು JCB ಪಕ್ಷಗಳ ಕಾರ್ಯಕರ್ತರುಗಳು. ದಯವಿಟ್ಟು ಈ ಲಂಚ ಭ್ರಷ್ಟಾಚಾರವನ್ನು ನಿಲ್ಲಿಸೋದಕ್ಕೆ ನೀವು ಹೋರಾಟ ಮಾಡಿ. ಯಾವುದೇ ಕಾರಣಕ್ಕೂ ನಿಮ್ಮ ನ್ಯಾಯಬದ್ಧ ಹಕ್ಕುಗಳಿಗಾಗಿ, ಕೆಲಸಗಳಿಗಾಗಿ ಲಂಚ ಕೊಡಬೇಡಿ. ಮತ್ತು ಲಂಚ ಕೇಳ್ತಿರುವಂಥ ಅಧಿಕಾರಿಗಳನ್ನು ನಮ್ಮ ಹಾಗೇನೆ ವಿಡಿಯೋ ಮಾಡಿ, ಅದನ್ನು ಲೈವ್ ಮಾಡಿ, ನೀವು ಹೀರೋಗಳಾಗಿ. ಎಸ್, ವಂಡರ್ಫುಲ್. ಬಹಳಷ್ಟು ಸಂದೇಶಗಳನ್ನ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ ಸರ್. ಥ್ಯಾಂಕ್ ಯು ಸೋ ಮಚ್. MP MLA ಯಾರು ಬೇಕಾದ್ರೂ ಆಗ್ತಾರೆ. ರಿಯಲ್ ಎಸ್ಟೇಟ್ ಉದ್ಯಮಿಗಳು, ಚಿಂದಂಗಡಿಯವರು, ಅಲ್ಲೆಲ್ಲೋ ಯಾವ್ಯಾವುದೋ ದಂಧೆ ಮಾಡೋರು, ಅತ್ಯಾಚಾರ ಪ್ರಕರಣದ ಭಾಗಿಯಾದವರು, ಅಷ್ಟೆಲ್ಲ ನೋಡಿದವರು ಎಲ್ಲ ಆಗ್ತಾರೆ. MP MLA ಯಾರು ಬೇಕಾದ್ರೂ ಆಗ್ಬೋದು. ಆದರೆ ಲೀಡರ್ ಆಗೋದು ಕಷ್ಟ. ರಾಜ್ಯಕ್ಕೆ ಇವಾಗ ಕೊರತೆ ಇರ್ತಕ್ಕಂಥದ್ದು ಲೀಡರ್. ಸೊ ಆದರೆ ರವಿಕೃಷ್ಣಾರೆಡ್ಡಿ ಅವರು ಇಷ್ಟು ವರ್ಷದ ಜರ್ನಿಯಲ್ಲಿ MP ಆಗದಿರಬಹುದು, MLA ಆಗದಿರಬಹುದು, MLC ಆಗದಿರಬಹುದು, BBMP ಕಾರ್ಪೊರೇಟರ್ ಆಗದಿರಬಹುದು, ಆದರೆ ಕರ್ನಾಟಕಕ್ಕೆ ಒಬ್ಬ ಲೀಡರ್ ಆಗಿದ್ದೀರಿ. ಸೊ ಹಾಗಾಗಿ ಆ ವಿಷಯದಲ್ಲಿ ಖುಷಿ ಇದೆ. ಆದರೆ ಮುಂದಿನ ದಿನಗಳಲ್ಲಿ ಏನೇನಾಗಬೇಕು ಅವೆಲ್ಲ ಆಗುತ್ತೆ ಅನ್ನೋ ಭರವಸೆಯೊಂದಿಗೆ ನೀವು ಆ ನಿರೀಕ್ಷೆಗಳನ್ನ ಇಟ್ಕೊಂಡಿದ್ದೀರಿ. ನಿಮ್ಮನ್ನ ನಂಬ್ಕೊಂಡ್ರೆ ಆ ಭರವಸೆನ ಇಟ್ಕೊಂಡಿದ್ರೆ, ನಿರೀಕ್ಷೆ ಇಟ್ಕೊಂಡಿದ್ರೆ ಎಲ್ಲದಕ್ಕೂ ಒಳ್ಳೇದಾಗ್ಲಿ ಅಂತ. ಏನೇ ಆಗಲಿ ಒಳ್ಳೆಯದನ್ನೇ ಮಾಡಿ ಮಾಡುತ್ತಲೇ ಪುಸ್ತಕ ನಿಮ್ಗೆ ತಲುಪಿಸ್ತೀನಿ. ಖಂಡಿತ. ಪುಸ್ತಕದ ಅದು ಡೂ ಗುಡ್ ಎನಿವೆ ಅಂತ ಇಂಗ್ಲಿಷಲ್ಲಿ ಬರೆದಿದ್ದಂಥ ಪುಸ್ತಕದನ್ನ ನನ್ನ ಕನ್ನಡಕ್ಕೆ ಏನೇ ಆಗಲಿ ಒಳ್ಳೆಯದನ್ನೇ ಮಾಡಿ ಮಾಡುತ್ತಲೇ ಇರಿ ಅಂತ ಪಬ್ಲಿಷ್ ಮಾಡಿದ್ದೆ. ಈಗ ವೀರಲೋಕ ಪ್ರಕಾಶದಿಂದ ಅದು ಒಳ್ಳೆಯ ಬದುಕಿನ ಸೂತ್ರಗಳು ಅಂತಿದೆ, ಆಫೀಸಲ್ಲಿ ಇದೆ ಅಂತ ತಲುಪಿಸ್ತೀನಿ. ಖಂಡಿತ. ಅಂಡ್ ಥ್ಯಾಂಕ್ ಯು ಸೋ ಮಚ್ ಸರ್. ನಾನು ಕರೆದ ತಕ್ಷಣ ಸಂದರ್ಶನಕ್ಕೆ ಸಮಯ ಮಾಡಿಕೊಂಡು ಬಹಳಷ್ಟು ಬ್ಯುಸಿ ನಡುವೆ ಬಂದ್ರಿ. ಮತ್ತೊಮ್ಮೆ ಧನ್ಯವಾದ ಹೇಳ್ತೀನಿ. ತಾವುಗಳೆಲ್ಲ ಯಾರು ಸಂದರ್ಶನ ನೋಡಿದವ್ರು ನಿಮ್ಮದೇ ಆದಂಥ ಅಭಿಪ್ರಾಯಗಳಿರುತ್ತೆ. ಈ ನೋಡ್ತಿರೋರೆಲ್ಲ ಕೂಡ ರವಿಕೃಷ್ಣಾರೆಡ್ಡಿ ಅವರ ಅಪ್ಪಿ ಹಿಂದೆ ಸಾಕ್ತೀರಿ, ಅವ್ರ ಜೊತೆ ಬರ್ತೀರಿ ಅಂತ ನನಗೆ ಯಾವುದೇ ಭರವಸೆಗಳಿಲ್ಲ. ಆದರೆ ನಿಮ್ಮದೇ ಆದಂಥ ಒಂದು ಪ್ರಾಮಾಣಿಕ ಅಭಿಪ್ರಾಯ ಅನ್ನೋದಿರುತ್ತೆ. ನೀವು ಯಾವುದೇ ಪಾರ್ಟಿ, ಅವ್ರು ಹೇಳಿದ್ರಿ ನೀವು BJPನೋ ಕಾಂಗ್ರೆಸ್ಸೋ JDS ಆಗಿರಿ,
ಹೋರಾಟಗಳಲ್ಲಿ ಭಾಗಿಯಾಗಿ ಆ ಭ್ರಷ್ಟಾಚಾರವನ್ನ ನಿಗ್ರಹಿಸಬೇಕಾದ್ರೆ ನ್ಯಾಯ ಕೊಡ್ಸೋ ಕಡೆ ಮಾಡಿ ಅಂತ ಹೇಳ್ತಿದ್ದಾರೆ. ಸೊ ನೀವು ಯಾರೇ ಆಗಿರಿ ಆ ಪಾರ್ಟಿಯನ್ನ ಹೊರತುಪಡಿಸಿ ನೀವು ನಿಂತು ನೋಡಿದಾಗ ವ್ಯಕ್ತಿಗತವಾಗಿ ಈ ವ್ಯಕ್ತಿತ್ವ ಬಗ್ಗೆ ತಮ್ಗೆ ಏನ್ ಅನ್ಸು ಅಂತ ಕಾಮೆಂಟ್ ಮಾಡಿ ಅಂತ ಕೇಳ್ತಾ ನನ್ನ ಈ ಸಂದರ್ಶನ ಮುಗಿಸ್ತಾ ಇದ್ದೇನೆ. ಧನ್ಯವಾದ, ಥ್ಯಾಂಕ್ ಯು ಸೋ ಮಚ್. ಮತ್ತೊಮ್ಮೆ ಧನ್ಯವಾದ ಸರ್, ಒಳ್ಳೆದಾಗ್ಲಿ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.